ಅಂಗನವಾಡಿ ಕೇಂದ್ರವಿದೆ. ಇಲ್ಲಿನ ಮಕ್ಕಳಿಂದ ನೃತ್ಯ ಶಿಕ್ಷಣ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವವರು ಸಂಯೋಜಕರಿಗೆ ನಾವು ವೇದಿಕೆಯನ್ನ ಇಟ್ಟುಕೊಡುತ್ತಾ ಇದ್ದೇವೆ. ನಿಮ್ಮ ಪದ್ಯವನ್ನ ಇಲ್ಲಿ ನಾವು ಪ್ರಾರಂಭ ಮಾಡೋಣ. ನೋಡಿ, ವಿಭಾಗದಲ್ಲಿ ಯಾರಿಗೂ ಕೂಡ ಕಾಣಲಿಲ್ಲ. ಇತಿಹಾಸ ಪ್ರಸಿದ್ಧ ಕುಳ್ಳದ ಒಟ್ಟುಕೋಲ ಮಹೋತ್ಸವದ ಈ ಸಂದರ್ಭದಲ್ಲಿ
ಆಗಮಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಕುಲದ ತರವಾಡು ಹಾಗೂ ಊಟದ ಭಕ್ತಾಭಿಮಾನಿಗಳ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕುಲದ ತರವಾಡು ಮನೆಯಲ್ಲಿ ಈಗಾಗಲೇ ಪ್ರಸಾದ ವ್ಯವಸ್ಥೆ ನಡೆಯುತ್ತಾ ಇದೆ. ತಾವೆಲ್ಲರೂ ಅಂತ ಕಡೆ ಕೂಡ ತೆರಳಿ ಪ್ರಸಾದವನ್ನು ಕೂಡ ಸ್ವೀಕರಿಸಿಕೊಳ್ಳಬೇಕು ಎಂಬ ಸಂದರ್ಭದಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾವೀಗ ಕುಲದ ತರವಾಡು ಮನೆಯ ಎಲ್ಲರ ಶುಭಾಶೀರ್ವಾದದೊಂದಿಗೆ ಇದೀಗ ಕುಲದ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ತದನಂತರ ಸಂಗೀತ ಪ್ರಕಾಶ್ ಒಂದೇ ಮಾತ್ರ ಜಾತಿಯ ಇಸ್ಲಾಂ ಮತ್ತು ಅರ್ಪಿತಾ ರಮೇಶ್ ಯಾದವ್ ಮಳ್ಳೇರಿಯ ತಂಡದವರಿಂದ ಇಲ್ಲಿ ಸ್ಥಾನಾಂತರದ ಕಾರ್ಯಕ್ರಮ ಕೂಡ ನಡೆಯಲಿದೆ. ತದನಂತರ ಸರಿಯಾಗಿ 12 ಯಕ್ಷಗಾನ ಬಯಲಾಟ, ಶ್ರೀ ಮಹಾತ್ಮ ಯಕ್ಷಗಾನ ಕಲಾವಿದ ಶಬರಿಮಲೆ ಅಯ್ಯಪ್ಪ ಎನ್ನುವಂತಹ ಪುಣ್ಯ ಕಥಾಭಾಗ ಪ್ರಾರಂಭಗೊಳ್ಳುತ್ತಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಅಭಿಮಾನಿಗಳನ್ನು ತಂದು ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ಕುಲದಪಾಲೆಯ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಂದ അന്ധകാരത്തെ കത്തി നീക്കിയിട്ട് അന്ധകാരം എന്നിരിക്കുന്ന അനുഭവത്തിങ്ങളാണ് വെളിച്ചത്തെ കാട്ടി തന്നിട്ട് നാലാളെ കണ്ടാൽ ഇവർക്ക് ബോധിക്കത്തക്കവണ്ണം അനുഭവത്തിൽ ഉണ്ടാക്കിട്ടെന്ന് പറഞ്ഞു. ಮಕ್ಕಳು ಈ ಊರಿನ ಎಲ್ಲ ಕಲಾವಿದರಿಗೆ ഏതാനും മതി നിങ്ങളെ ഉപയോഗമായിട്ട് ഇത്ര ഗോപത്താൽ ഭയപ്പെട്ടു കൊടുക്കുന്ന ആ കാലനേരത്തെ ഉപയോഗമായിട്ട് ഏതാനും ഗോവർത്തന അഭയം തന്നിരിക്കുന്നതായ ನೀವು ತಯಾರುಗೊಳಿಸಿಕೊಳ್ಳಬೇಕು. ಅಲ್ಲಿ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ಕುಳಿತುಕೊಳ್ಳಬೇಕು. ಯಾರು ಕೂಡ, ಮಕ್ಕಳು ಕೂಡ ಅಲ್ಲಿ ಆ ಮುಂಭಾಗದಲ್ಲಿ ನೋಡಿ, ಸೈಡಲ್ಲೆಲ್ಲ ನಿಂತು ನೋಡಿ. ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನೇರ ಪ್ರಸಾರ ಆಗ್ತಾ ಇದೆ, ಗೊತ್ತಿದೆಯಲ್ಲ? ನೇರ ಪ್ರಸಾರ, ಸುದ್ದಿ ಲೈವ್ ಅಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಅವರು ಈಗ ತಾನೇ ನಮ್ಮ ಜೊತೆ ಇಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಆದ ಕಾರಣ
അതുകൊണ്ടോണ്ട് കൊടിയാണ് പുരവിൽ
Daddy DJ, please take me to the party and let me dance along until the lights are on. Daddy DJ, please take me to the party and let the music play until the break of day. Another night like a million people. Another party where I'm not invited. So it's you hit the dance floor. In front of your turntables going mad. Why don't you keep me close to you? I'm not anymore the kid you knew. What should I say? Deep in the blue, I wanna move my body too. DJ, please take me to the party and let me dance along until the lights are on. Daddy DJ, please take me to the party and let the music play until the break of day. Daddy DJ, please take me to the party and let me dance along until the lights are on. Daddy DJ, please take me to the party and let the music play until the break of day. ಈ ಕಾರ್ಯಕ್ರಮ ಆದ ಕೂಡಲೇ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಮ್ಮ ಪುಟಾಣಿ ಮಕ್ಕಳ ನೃತ್ಯ ಸಿಂಚನ ಕಾರ್ಯಕ್ರಮ ಮುಗಿಯಲಿಕ್ಕಿದೆ. ದಯವಿಟ್ಟು ಗಮನಿಸಿ. ആധിപത്യം വഹിക്കുന്ന ശ്രീ മാലിംഗേശ്വര ദേവനും ഈ തറവാട്ടിൽ ആരാധിച്ചുകൊണ്ട് വന്നിരിക്കുന്ന ദൈവദേവന്മാരും ഞങ്ങൾ പൂർവ്വ ഗുരുജനങ്ങളെ
మనసివ్వమన్నది కాదని అన్నతో నిన్ను బదలనన్నది చెలియా నీ గోలా నా ఎదలో పూమాలా
ಮಹಿಮ ಜೋರಾದ ಚಪ್ಪಾಳೆ. പൂർവ്വ ഗുരുജനങ്ങളും നടന്നുകൊണ്ട് വന്ന ചിട്ടപ്രകാരം പോലെ തന്നെ മേടമാസം 1-ാം തീയതി വിഷുക്കണി മടക്കിയിട്ട് 8-ാം തീയതി നടക്കേണ്ട ആ മഹോത്സവത്തിന് മുഹൂർത്തത്തിന് കൊല കുത്തിയിട്ട് ഇന്നേ ദിവസവും ഈ മൂലസ്ഥലത്തിന് ആ ദൈവത്തിന് ഭണ്ഡാരോ ആ പുളുക്കുത്താപ്പാറയിൽ കൊണ്ടുപോയിട്ട് ഇന്നേ ദിവസം ആശ്രയിച്ചിട്ട് നാളെ നടക്കേണ്ട മഹാവിഷ്ണുമൂർത്തി ആ മഹോത്സവത്തിന് ഏതോ ഒരു ബുദ്ധിമുട്ട് വരാതെ അതിൻ്റെ കർമാനുസരണം ചെയ്യുന്ന ഏതേ കർമ്മികൾ കൂടെ ആടെ കൂടിയിരിക്കുന്ന ഭക്തന്മാർ കൂടെ ഏതോ ഒരു ബുദ്ധിമുട്ട് വരാതെ നല്ല രീതിയിൽ നാളെ ആ ഉത്സവം നടത്തിയിട്ട് എൻ്റെ പുണ്യശക്തിയും ആ സർവ്വ ദൈവങ്ങൾക്ക് കൂടിയ 10 പ്രാർത്ഥന.
ಧನ್ಯವಾದಗಳು. ಮುಂದೆ
ಓಡ್ಸಿದ್ವಲ್ರಿ, ನಮ್ಗೆ ಟೈಮೇ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ನಿನ್ನ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕೊಂಡು ಸಬ್ಸ್ಕ್ರೈಬ್ ಮಾಡಿದೆ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಹಲೋ ಏನೊಂದು ಕೋಲಾಡ ಲೈವ್ 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 ಹಾಂ ಒಟ್ಟೆಕೋಲ ಕೆಂಡಕಲಾಗಿನ ಒಟ್ಟೆಕೋಲ ಏನಂದಿಚ್ಚಿ ಓಕೆ ಓಕೆ ಧನ್ಯವಾದಗಳು. ಇಲ್ಲಿಗೆ
ಇವರನ್ನ ತರವಾಡಿನ ಹಿರಿಯಣ್ಣನಾದಂತಹ ಶ್ರೀಯುತ ಶಿವರಾಮ್ ಮಣಿಯಾಳಿ ಇವರು ಶಾಲು ಹೊದಿಸುವುದರ ಮೂಲಕ, ಶ್ರೀಯುತ ದಾಮೋದರ ಮಣಿಯಾಳಿ ಕುಳ ಇವರು ಹಾರವನ್ನ ಹಾಕುವುದರ ಮೂಲಕ, ಪೇಟವನ್ನ ಧರಿಸುವುದರ ಜೊತೆಗೆ ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಇವರನ್ನ ಗೌರವಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಕುಮಾರಿ ಕೃತಿ, ನಿಮ್ಮ ಈ ಸಾಧನೆ ಇನ್ನೂ ಕೂಡ ಮುಂದುವರಿರಲಿ. ಅದೇ ರೀತಿ ಇವತ್ತು ಸಂಗೀತ ರಸಮಂಜರಿಗೆ ಕಾರ್ಯಕ್ರಮವನ್ನ ನೀಡುವಂತಹ ಅರ್ಪಿತಾ ಯಾದವ್ ಮುಳ್ಳೇರಿಯಾ ಇವರನ್ನು ಕೂಡ ಶಾಲು ಹೊದಿಸುವುದರ ಮೂಲಕ, ಸ್ಮರಣಿಕೆ ನೀಡುವುದರ ಮೂಲಕ, ಪೇಟವನ್ನ ಧರಿಸುವುದರ ಮೂಲಕ ಅವರನ್ನ ಗೌರವಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ನಮ್ಮೂರಿನ ಯುವಕ, ಸದಾ ಕ್ರೀಡಾ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸಜಿತ್ ಹಲವು ಕಡೆ ಇಂತಹ ಪ್ರಶಸ್ತಿಗಳನ್ನ ಸ್ವೀಕರಿಸಿದಂತಹ ಹೆಮ್ಮೆಯ ಕ್ರೀಡಾಪಟು. ಇವನಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸಲ್ಲಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ನಿಮ್ಮ ಈ ಒಂದು ಕ್ರೀಡಾ ಚಟುವಟಿಕೆ, ವಾಲಿಬಾಲ್ ಮತ್ತು ಸಂಗೀತ ಕ್ಷೇತ್ರ ಹಾಗೂ ಎನ್ಸಿಸಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಈ ಮೂವರನ್ನ ಕುಳದ ತರವಾಡು ಮನೆಯ ಪರವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಮಕ್ಕಳು, ನಿಮ್ಮ ಈ ಭವಿಷ್ಯ ಮುಂದೆಯೂ ಕೂಡ ಇದೇ ರೀತಿ ಮುಂದುವರಿ.
നവരാത്രി പൂർവ്വഭൂമി അനേകം പാട്ടുകൾ ఉదాహరణకి 10 మంది 45 కనీసం നിങ്ങൾക്ക് ചെല്ലുവാനും എനിക്കൊന്നും ഉണ്ടല്ലോ ഉണ്ട് അല്ല ഉദാഹരണത്തില ഞാൻ ഇല്ലെന്ന എന്ന് പറഞ്ഞു ഗായത്രി മന്ത്രം പിന്നേവർക്കും മഠപ്രധാനമെന്നുണ്ടും അങ്ങനെ മന്ത്രിപ്പ സർവ്വധാരമായിട്ടു ആവട്ടെ അങ്ങനെ സുരേന്ദ്രത്തിൻ്റെ ഒന്ന് സ്വർഗം കാണാൻ എല്ലാ ഉദാഹരണത്തിൽ 10 మంది 45 കഴിഞ്ഞാൽ നിങ്ങൾക്ക് ചെല്ലുവാനും കേൾക്കാനുണ്ട് കൈപ്പങ്ങളത്തെ വലന് കാക്കത് വലന് കൈപ്പങ്ങളെ വലന് എല്ലാം കൊത്തെ വലന് മണികളെ വലന് എല്ലാ ഉദാഹരണത്തിൽ തന്നെ ഉണ്ടാവും ഞാൻ ശേഷം എല്ലാ ചെല്ലു കളിക്കാൻ കട്ടോട് പറഞ്ഞാൽ കവിടമാരെ എന്തുകൂട്ട കല്യാണിമാരെ പണിക്കരെ പണിക്കരെ
ಇದರಲ್ಲಿ ಸ್ಟಾರ್ಟ್. ಹಲ್ಚಿ ಹಲ್ಚಿ ಹಲ್ ಹಲ್ಚಿ ಹಲ್ ಹಲ್ ಚಿ ಹಲ್ ಚಿ ಚೆಕ್ ಒನ್ ಹಲ್ ಹಲ್ ಎಸ್ ಓಕೆ. ನಿನ ದರ್ಶನಕ್ಕೆಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದೇ ಜನುಮವು ಪಾವನವಾಯಿತೆಂದೇ. ಹಲ್ ಹಲ್ಚಿ ಹಲ್ ಹಲ್ಚಿ ಹಲ್ ಓಕೆ. ಹಲ್ 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 ಮಾನಿಟರ್ ಹಲ್ ಹಲ್ಚಿಂಗ್ 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 ಹಲ್ ಹಲ್ ಹಲ್ಚಿಂಗ್ ಹಲ್. बोल अपना ची हाय ची 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 ब्लू आते आओ ब्लू हल ची हल 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 मिक्सी हल हल मिक्सी हल हल मिक्सी हल 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 okay all set. Okay done. हल चिंग हल 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 चिंग हल हल चिंग हल बीट संचर हल चिंग हल 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 ओके डन. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಮುಖದೇವ ಸರ್ವಕಾಲೇತು ಸರ್ವದ. ನಮ್ಮ ಒಂಜಿ ಕಾರ್ಯಕ್ರಮ ಶುರು ಮಾಡ್ಪಡ್ದಂಡ ವಿಘ್ನ ವಿನಾಶಕಾಯ ನೆಚ್ಚಿನ ಗಣಪತಿ ದೇವರನ್ನ ಸ್ಮರಣೆ ಮಾಡ್ತಾ ನಾವು ನಮ್ಮ ಆದ್ಯ ಕರ್ತವ್ಯ. ಮಾತರ ದಾಯ ಪಿರವಪೋದು ಅಂತ ಅಂದಾರೆ ಒಂಚೂರು ಎದುರು ಬರಲಿ ಆತ ಅಲ್ಪ ಇತ್ತನಾಗ್ಲ ಮಾತ ಎಂಗಲ್ಡ ಮಿನಿ ಕೋಪ ಉಂಡ ಇತ್ತೆ ಬತ್ತದೇರು ಮಾರ ಚೂರು ಪೊತ್ತಾದ ಬತ್ತದ ಮಿನಿ ಕೋಪ ಉಂಡೆ ತುಳು ಅರ್ಥ ಪಂಡೆ ಮನಿ ಪೂಜೆರಿ ಇರಲ್ಲ ಮನಿ ಪೂಜೆ ಓಕೆ ಒಂದ್ಸರ್ತಿ ನಮ್ಮ ದಾದ ಗೊತ್ತಂಡೆ ನಮ್ಮ ಮಾತ ಉಳ್ಳ ಈ ಒಂಜಿ ಕಾರ್ಯಕ್ರಮ ಮಾಡಿ ಪ್ರೆಸೆಂಟ್ ಆದ ಉಳ್ಳ ದೂರ ದೂರ ನನಾತ ಜನ ಬರ್ರೆ ಬಾಕಿ ಉಳ್ಳೇರೆ ಐಕೆ ಬೋಡದ ಒಂದ್ಸರ್ತಿ ಹಾಕ್ಲೆ ಮಾತ ಬರ್ಪಾಗನ ಕುಲ ತಕ್ಕಲು ಒಂಚೂರು ಕ್ರೇಜಿ ಆದ ಉಳ್ಳೇರೆ ಎಂದು ಪನ್ಪಣ್ಣನಿಕೆ ಎಂತೆ ಬನ್ನಾಗ ನಿಜವಾದ ಎಂಕ ಖುಷಿಯನ್ನು ಬನ್ನಾಗ ಸಾಧಿ ಮಂತ ಕೊರಿಯರು ಪನೀತ ಲೇಟ್ ಅನ್ಲ ಬಲ್ಲೆ 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 ಬೇಗ ಬಲ್ಲೆ ಎಂದು ಪಂಡದ ನೀರು ಕೊಡದೆ ಎಂಕ ಎದುಕೊಂಡಿರೆ ಖಂಡಿತವಾದ್ಲ ನಮ್ಮ ಆದ ಕುಲತ ಜವನ್ಯರು ಅಂಚನೆ ಅಕ್ಕನಕಲು ಅಣ್ಣನಕಲು ಒಂದ್ಸರ್ತಿ ದೂರಡಿತನಕಲೇನೆ ಬರೆ ಕೈತಲ್ ಬರ್ಪ ಹೊಡ್ದಂಡ ನಮ್ಮ ಒಂದ್ಸರ್ತಿ ಬೊಬ್ಬೆ ಪಾಡೋಡು ವಿಸಿಲ್ ಪಾಡೋಡು ಅಂಚನೆ ತಾಟಿ ಬಿಟ್ಟೋಡು ಓಕೆನಾ ರೆಡಿಯಾ ಕುಲ ತಕಲು ಮನಿ ತಂದಿದ್ದೇರೆ ಒಂದ್ಸರ್ತಿ ಓಕೆ ಮಾತ ಕುಲ ತಕಲು ಒಂದ್ಸರ್ತಿ ರೆಡಿ 3 2 1 ಸ್ಟಾರ್ಟ್
ఎక్కువ కందండి ముಲ್ಪ ಓಕೆ ಥ್ಯಾಂಕ್ ಯು ಮಾತೆಲ್ಲ ಒಂಚೂರು ಕೈ ತಡೆ ಬೆತ್ತರದಂಡೆ ಎಡ್ಡೆತ್ತನೆ ಕಾರ್ಯಕ್ರಮ ನಮ್ಮ ಸುರುಮಂತನುಗ ದಾಯಂದಂಡೆ ಎಂಕ್ಲು ಬನ್ನಗ ನಮ್ಮ ಊರ್ದ ಎಲ್ಲೆಲ್ಲ ಕಿನ್ನೆ ಜೋಕುಲು ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ವೇದಿಕೆಗೆ ಬಂದು ಕುಣಿತಾ ಇದ್ರು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಯ್ತು ಯಾಕೆಂತ ಹೇಳಿದ್ರೆ ನಮ್ಮನೆ ಮಕ್ಕಳು ಕುಣಿಬೇಕಾದ್ರೆ ನಮ್ಮ ಮನಸ್ಸು ಕೂಡ ಕುಣಿತದೆ ಯಾಕೆಂತ ಹೇಳಿದ್ರೆ ಅವ್ರು ನಮ್ಮನೆ ಮಕ್ಕಳು ಆ ಸಣ್ಣ ಸಣ್ಣ ಹೆಜ್ಜೆಯನ್ನ ಆಗ್ತಾ ಕುಣಿತಾ ಇರ್ಬೇಕಾದ್ರೆ ಮನಸ್ಸಿಗೆ ತಾಳವನ್ನ ಹಾಕಿದಾಗೆ ಅನಿಸ್ತಾ ಇತ್ತು ಅದರ ಜೊತೆಗೆ ಮತ್ತೊಂದು ಸ್ವಲ್ಪ ಮುಂದೆ ಹೋದಾಗ ನಮ್ಮೂರಿನ ಸಾಧಕರನ್ನ ಸನ್ಮಾನಿಸಿರುವಂತದ್ದು ನಿಜವಾಗ್ಲೂ ನಾನ್ ಗ್ರೇಟ್ ಅಂತ ಹೇಳಬಹುದು ನಮ್ಮ ಊರಿನ ಒಂದಷ್ಟು ಸಾಧಕರನ್ನ ಈ ಒಂದು ವೇದಿಕೆಯ ಮೇಲೆ ಕರೆದುಕೊಂಡು ಬಂದು ಅವರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿರುವಂತಹ ಒಂದು ಕೆಲಸನೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತು ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುವಂತಹ ಕುಲದ ಪಾರೆ ವಿಷ್ಣುಮೂರ್ತಿ ದೈವದ ಈ ಒಂದು ಸುಂದರವಾಗಿರುವಂತಹ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿರುವಂತಹ ಎಲ್ಲಾ ಭಕ್ತಾಭಿಮಾನಿಗಳು ಅದೇ ರೀತಿ ಕಲಾಭಿಮಾನಿ ಬಂಧು ಮಿತ್ರರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಮೊದಲಾಗಿ ನಾವು ನಮ್ಮದೇ ಮಧೂರು ಕ್ಷೇತ್ರ ಹತ್ತಿರದ ಗಣಪತಿ ಕ್ಷೇತ್ರ ನಾವು ನೆನಪು ಮಾಡಿಕೊಳ್ಳಲೇಬೇಕು ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಮೊದಲಾಗಿ ಪ್ರಾರಂಭ ಮಾಡಬೇಕಾದ್ರೆ ವಿಘ್ನ ವಿನಾಶಕನಾಗಿರುವಂತ ಗಣಪತಿ ದೇವರನ್ನ ಸ್ಮರಣೆ ಮಾಡೋದ್ರ ಜೊತೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೆ ಅದು ನಿರ್ವಿಘ್ನವಾಗಿ ನಡೀತದೆ ಅನ್ನುವಂತ ಕಾರಣಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹಾಗೆ ಒಂದು ಗದ್ದೆಗೆ ಇಳಿಬೇಕಾದ್ರೂ ಕೂಡ ಗಣಪತಿ ದೇವರಿಗೆ ಒಂದು ಸುತ್ತಿಯದಿದ್ದು ನಮ್ಮ ಆ ಒಂಜಿ ಕೆಲಸ ಸುರುಮಂತಂದ್ರೆ ಅವು ಎಡ್ಡೆ ರೀತಿಯಲ್ಲಿ ನಡ್ಬೋಣ ಅಂಚನೆ ಇನ್ನಿತ್ತ ಈ ಒಂಜಿ ಬೀಡ್ಸ್ ಹಿಟ್ ಮ್ಯೂಸಿಕಲ್ ಮ್ಯಾಂಗ್ಳೂರು ಪ್ರೆಸೆಂಟ್ ಮಾಡ್ಬಿಡಂಚಿನ ಈ ಒಂಜಿ ರಸಮಂಜರಿ ಕಾರ್ಯಕ್ರಮ ನಮ್ಮ ಜಿಲ್ಲೆದ ಅಂಚನೆ ನಮ್ಮ ರಾಜ್ಯದ ಪುಗಾರ್ಥದ ಕಲಾವಿದರು ಈ ಒಂಜಿ ವೇದಿಕೆದ ಮೆತ್ತು ಬತ್ತದ ನಮ್ಮ ಮಾದರೆಲ್ಲ ತೆಲಿಪಯರ ನಲಿಪೇರ ಅಂಚನೆ ಪದ್ಯದ ಒಟ್ಟಿಗೆ ನಲಿಪಯರ ಹುಡ್ಲೇರು ನಮ್ಮ ಮಾದ ರೆಡಿ ಆದಿ ಪುಗಾರಡೆ ಅಂಚಂಡ ನಮ್ಮ ಬಸ್ಟ್ಗಾದು ಸುರುಕಾದು ವಿಘ್ನ ವಿನಾಶಕೈನ ಸ್ಮರಣೆನ ಮನ್ಪುಣದ ಒಟ್ಟಿಗೆ ಈ ಒಂಜಿ ವೇದಿಕೆದ ಮೆತ್ತು ಪ್ರವಿಂಚೆ ವಿಟ್ಲಂಬಿರ್ ಬರೋದಲ್ಲರೂ ಒಂದ್ಸರಿ ಜೋರೈನ ತಾಟಿದ ಒಟ್ಟಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಬೇಕು ವಿನಂತಿ ಥ್ಯಾಂಕ್ ಯು so much. Testing. Mic test. Testing. Mic test. Testing. ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸುಲ್ಮೆ ಸಂದವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸುಲ್ಮೆ ಸಂದವೇ ತೊಳುವಿರಿ ನಾಡಡು ಮಧುರದ ಬೋಡುಡು ತೊಳುವಿರಿ ನಾಡಡು ಮಧುರದ ಬೋಡುಡು ಬೆಳಗುನ ಸ್ವಾಮಿ ಕಾಪುರಿಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸುಲ್ಮೆ ಸಂದವೇ ಭಕ್ತಿನ ವಿಘ್ನನು ದಿದ್ದು ದಾಖಲ
ಬರ್ಪಿನ ವಿಘ್ನನು ದೂರ ಮಲ್ಪುಲ ಭಕ್ತಿನ ವಿಘ್ನನು ದಿತ್ತು ದಕ್ಕಲ ಬರ್ಪಿನ ವಿಘ್ನನು ದೂರ ಮಲ್ಪುಲ ವಿಷಗಳಿಗೆ ಮಾತಲ ಮಾಜದ ಕಾಪುಲ ಅಮೃತಗಳಿಗೆ ಒದಗದ ಕಾಪುಲ ಶುಭ ಕಜ್ಜ ಪೂರ ಕೈ ಸೇರಲ ಮನಸ್ಸಿಗೂ ಶಾಂತಿ ಈ ಒದಗಲ ಸೂರು ಪೂಜೆ ಮಲ್ತು ಅಡ್ಡಬೂರು ಬೊಟ್ಟಜ್ಜ ನಂಬುದು ನಿನನೇ ದುಂಬು ಸೊಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂದವೇ ಓ ಓ ಓ ಮಧುವಾಯಿನಿದ ಪಡ್ಡೆ ತರೆಟಲ ಈಶ್ವರ ದೇವರು ಕುಲ್ದಿ ಗುಡಿಕಲ ಮಧುವಾಯಿನಿದ ಪಡ್ಡೆ ತರೆಟಲ ಈಶ್ವರ ದೇವರು ಕುಲ್ದಿ ಗುಡಿಕಲ தென் கையீருக்கு மோனனு பாடுது கொல்தின ಲೋಕದ ಮಾಮಲ ಶಕ್ತಿಯೇ ನಮ್ಮಿನ ದೊರಕಲ ಸರಿ ಹಿಂಬುನು ಸೇರಾದು ಗುರ್ಪಿನ ಗಡದುಲ್ಲಯ ಈ ಮೋ ಕೆಡುಲಿದು ಅಭಯ ಕೊಲ್ಲ ಮುಟ್ಟಚ್ಚ ನಂಬುದು ನಿನಲೇ ದುಂಬು ಸೊಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂದವೇ ನಂಬುದು ನಿನಲೇ ದುಂಬು ಸೊಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂದವೇ ತೊಳುವಿರಿ ನಾಡಡು ಮಧುರದ ಬೋಡುಡು ತೊಳುವಿರಿ ನಾಡಡು ಮಧುರದ ಬೋಡುಡು ಬೆಳಗುನ ಸ್ವಾಮಿ ಕಾಪುರಿಯೇ ನಂಬುದು ನಿನಲೇ ದುಂಬು ಸೊಗಿಪುವೆ ಕೈ ಮುಗಿದು ಸಾರಾ ಸೊಲ್ಮೆ ಸಂದವೇ ಥ್ಯಾಂಕ್ ಯು ಸೋ ಮಚ್ ಒಂದ್ಸರಿ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಓಕೆ, ಇದೇ ರೀತಿ ನೀವು ಕಾರ್ಯಕ್ರಮದ ಉದ್ದಕ್ಕೂ ಕೈ ಚಪ್ಪಾಳೆಯನ್ನ ನೀಡಬೇಕು. ನಾನು ಒಬ್ಬನೇ ಮಾತಾಡಿದ್ರೆ ಸಾಕಾಗುವುದಿಲ್ಲ, ನನ್ ಜೊತೆ ನೀವು ಕೂಡ ಮಾತಾಡಬೇಕು. ನನ್ ಜೊತೆ ನೀವು ಮಾತಾಡ್ಲಿಕ್ಕೆ ತಯಾರಿದ್ದೀರಾ? ನನ್ ಜೊತೆ ನೀವು ಮಾತಾಡ್ಲಿಕ್ಕೆ ಇದು ಯಾರಿಗೆ ಬೇಕು ಮಾರೆ ಮಾತಾಡೋದು? ಎಲ್ಲಾದ್ರೂ ಮರ್ಯಾದೆ ಮಾನ ಮರ್ಯಾದೆ ಏನಾದ್ರು ಹೋಗ್ತದೆ ಆತರ ಅಂದ್ಕೊಳ್ಬೇಡಿ. ದಯಮಾಡಿ ವೇದಿಕೆಯ ಎದುರು ಭಾಗಕ್ಕೆ ಬನ್ನಿ. ದೂರದಲ್ಲಿ ನಿಂತ್ಕೊಂಡವರೆಲ್ಲರೂ ಕೂಡ ನಿಜವಾಗ್ಲೂ ನಾನು ಹೇಳಬೇಕು ಅಂತ ಹೇಳಿದ್ರೆ ಈ ಜಾಗಕ್ಕೆ ಬಂದು ನನಗೆ ತುಂಬಾ ಖುಷಿ ಆಗ್ತಿದೆ. ಆ ಕಡೆ ಕೇರಳ, ಇನ್ನೊಂದು ಕಡೆ ಕರ್ನಾಟಕದ ಗಡಿ ಭಾಗದಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಈ ದಿನ ಭಾವೈಕ್ಯತೆಯ ಸಂಕೇತವಾಗಿ ಈ ಒಂದು ಕುಲದ ಪಾರೆ ಅಂತ ಹೇಳಿದ್ರೆ ನಮ್ಮ ತುಳುವಿನಲ್ಲಿ ಪಾದೆ ಅಂತ ಹೇಳ್ತೇವೆ. ಬಾರಿ ಶೋಕು ಕುಲ್ಲುದೇರೆ ಮುಲ್ಪ ನಮ್ಮ ದೈವಲಾಂಛನೆ. ಈ ಒಂದು ಪರಿಸರಕ್ಕೆ ಮನಸೋತು ಈ ಒಂದು ತಂಗಾಳಿ ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ಖುಷಿಯಾದ ಒಂದು ಗಾಳಿ ಬೀಸ್ತಾ ಇದೆ. ಈ ಒಂದು ತಂಪಾದ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೇವೆ. ದಯಮಾಡಿ ವೇದಿಕೆಯ ಎದುರು ಭಾಗಕ್ಕೆ ಬಂದ್ರೆ ಇನ್ನಷ್ಟು ಒಳ್ಳೆದಿರ್ತದೆ. ಕಾರ್ಯಕ್ರಮದ ಉದ್ದಕ್ಕೂ ನೀವು ನಾವು ಜೊತೆಗೆ ಸೇರಿಕೊಂಡು ನಮ್ಮ ಒಟ್ಟಿಗೆ ಸೇರೊಂದು ಪಾತ್ರೆ ಉಂಡು ಆಯ್ತು. ಒಟ್ಟಿಗೆ ಒಂಜಾತು ಗೇಮ್ಸ್ ಪಂಡ ಬೇದ್ ದಾಲೇಜಿ ಒಂಜಾತು ಕ್ವಶನ್ಸ್ ಮಾತಕ್ಕೇನುವೆ ದಯನಂಡ ಇನಿತ ಕಾರ್ಯಕ್ರಮ ಅವು ನಮ್ಮ ಜೀವನದ ಉದ್ದಡು ನೆನಪು ದೀಪನಂಚಿನ ಕಾರ್ಯಕ್ರಮ ಆವಡು ಐಕ್ಬೋಡದು. ಕಾರ್ಯಕ್ರಮದ ದುಂಬುಗು ನಮ್ಮ ಊರದ ದೈವಲಿನ ನೆನಪುನ ಅಂಚನೆ ದೇವರಿನ ನೆನೆತೊಂದಾಂಡು ನಮ್ಮನ್ನು ಮಾತ ಕಾತೊಂದು ಬತ್ತಿನಂಚಿನ ಅಪ್ಪಿನ ನೆನೆತೊಂದಂಚಿನ ನಮ್ಮ ಮಾತ ಕರ್ತವ್ಯ ಅಂಚದ ಮಾರಿಯಮ್ಮನ ಸುಗಿಪಿತೊಟ್ಟಿಗೆ ಚೈತ್ರ ಕಡಂಬಾರು ಬೇರೆ ವೇದಿಕೆ ಮಿತ್ತು ಬರೋದಲ್ಲ. ಒಂದ್ಸತಿ ಜೋರದ ಕೈ ಚಪ್ಪಾಳೆ ಕೊಡು ಬಂದು ವಿನಂತಿ ಮಂತೊಂದಲ್ಲ ಬೇರೆ ಪಂಡೇರೆ ಯಾನ ಸ್ಟೇಜಿಗೆ ಬರೋದಂಡ ಕನಿಷ್ಠ ಪಕ್ಷ ಒರಿಯೊರಿಯನ್ನ ಕೈಟ್ ಒಬ್ಬೊಬ್ಬರ ಕೈಯಲ್ಲಿ ಕೂಡ ಒಂದು 10 ಕ್ಲಾಪ್ಸ್ ಆದ್ರೂ ಬೀಳಲೇಬೇಕು ಅಂತ ಹೇಳಿ. ರೆಡಿಯಾ? ಕ್ಲಾಪ್ಸ್ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಓಕೆ, ರೆಡಿ.
ಥ್ಯಾಂಕ್ ಯು ಸೋ ಮಚ್. ಒಂದ್ಸರಿ ಜೋರೈನ ಕಿಚ್ಚಪ್ಪಾಡಿ ಕೊರಡು ಡ್ರೈ ಉಂಡು ಒಂಚೂರು ಹೀಗೆ ಮಾತಾಡ್ದ ಡೇಟ್ ಅಂತ. ಓಕೆ, ಕಾರ್ಯಕ್ರಮದ ಮುಂದಕ್ಕೆ ನಿರಂತರವಾಗಿ ಒಂದೆರಡು ಭಕ್ತಿ ಗೀತೆಯ ನಂತರ ಒಂದೆರಡು ಭಾವಗೀತೆಯ ನಂತರ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿರುವಂತ ಸಿನಿಮಾ ಹಾಡುಗಳ ಕಡೆ ಹೆಜ್ಜೆ ಹಾಕ್ಲಿಕ್ಕಿದ್ದೇವೆ. ನಾವು ಮಾತ್ರಲ್ಲ ಕೆಬಿ ಸರ್ತ ಮಂತೊಂದು ಏನೊಂದಿಲ್ಲ ಏಪ ಬರಂದುಂಡು ಫಿಲ್ಮ್ ಸಾಂಗ್ ಅಂದ್ ಐದು ದುಂಬುದಾದ ಯಾನ್ ಎಕಡೆ ಪಂಡೆ ನಮ್ಮ ಊರ್ದ ನಮ್ಮ ನೀರ್ದ ಅಂದ್ ಪಂಡ ನಮ್ಮ ಊರ್ದ ಒಂಜೋಳನ್ನ ಏರಾಳ ಕಲಾವಿದೆ ವೇದಿಕೆದ ಮಿತ್ತು ಬತ್ತಿರಂದ ಖಂಡಿತವಾದ ಅವು ನಮಗ ಖುಷಿ ಆಪುಂಡು ದಯನಂಡ ಅವಕಲು ನಮ್ಮ ಊರ್ದಾಕಲು ಎಂಕ್ಲು ಒಲ್ತದ್ ಕುಡ್ಲಾರ್ದು ಬತ್ತನಲ್ಲ ಈ ತಂದೆ ಉಂಡು ಆನ ನಮ್ಮ ಊರ್ದಾಕಲು ಒಂಚು ವೇದಿಕೆದ ಮಿತ್ತು ಬತ್ತಿರಂದ ಅವು ಮಸ್ತ್ ಖುಷಿ ದಯನಂಡ ಇತ್ತದ ಪದ್ಯಗೂ ಒಂಜಿ ಸ್ವರ ಸೇರಿ ಬರೋದಿಪ್ಪನಾರು ಅವು ನಮ್ಮ ಊರ್ದ ಅರ್ಪಿತಕ್ಕ ಖಂಡಿತವಾದ್ಲ ಈ ಒಂದು ವಿಷಯದ ಬಗ್ಗೆ ಇತ್ಯದ ಪದ್ಯದ ಬಗ್ಗೆ ಯಾನ ಪಡೋಡು ನಮ್ಮ ಗ್ರಾಮನು ನಮ್ಮನ್ನು ಮಾದರೆಲ್ಲ ಕಾತನ ಬತ್ತನಂಚಿನ ವಿಷ್ಣುಮೂರ್ತಿ ಬೇರ್ನ ಒಂಜಿ ಪೊರ್ಲ ಗಂಟದ ಭಕ್ತಿ ಗೀತೆಗೆ ಸ್ವರ ಕೊರ್ನಂಚಿನ ಅರ್ಪಿತ ಬೇರು ಮುರಣಿಯೇ 15ನೇ ತಾರೀಕು ದಾನಿ ರಿಲೀಸ್ ಆಯ್ನಂಚಿನ ಒಂಜಿ ವಿಷ್ಣುಮೂರ್ತಿ ದೈವದ ಒಂಜಿ ಪೊರ್ಲ ಗಂಟದ ಭಕ್ತಿ ಗೀತೆಗೆ ಸ್ವರ ಆಯ್ನಂಚಿನ ಅರ್ಪಿತ ಅಂಚನೆ ಒಂಜಿ ಪೊರ್ಲ ಗಂಟದ ಭಕ್ತಿ ಗೀತೆ ಅರ್ಪಿತ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆತ್ರ ಮಾತೆಲ್ಲ ತೂಡು ಐತೊಟ್ಟಿಗೆ ಅನ್ನ ಶೇರ್ ಮಾಡ್ಬಿಡತ್ತ ಒಟ್ಟಿಗೆ ನೆಕ್ಕೆ ಮ್ಯೂಸಿಕ್ ಕೊರ್ನಾರು ಕಾವ್ಯಶ್ರೀ ಅಂಚನೆ ನೆತ ಲಿರಿಕ್ಸ್ ಬರೆಯಿನಾರು ನಮ್ಮ ಪ್ರಶಾಂತಿ ಎಂಟಿ ನಮ್ಮ ಒಂಜಿ ತಂಡದ ನಾಯಕರು ಆರ್ನ ಪರಿಚಯ ಎಲ್ಲ ನನಂಜಿ ಕಾರ್ಯಕ್ರಮದ ದುಂಬಕ್ಕಾದ ನಮಕ್ ಮಾತರೆಗಳ ಆಯರುಂಡು ಕಾರ್ಯಕ್ರಮದ ಮುಂದಕ್ಕೆ ಇವರು ವೇದಿಕೆಯ ಮೇಲೆ ಬರ್ತಾರೆ. ಒಂದ್ಸರಿ ಜೋರಾದ ಚಪ್ಪಾಳೆಯ ಮುಖಾಂತರ ಅರ್ಪಿತಾ ಇವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅರ್ಪಿತಾ. ಇದರ ಜೊತೆಗೆ ಈ ಒಂದು ಹಾಡಿಗೆ ಕೋರಸ್ ಆಗಿ ಪ್ರಶಾಂತ್ ಎಂಟಿ ಹಾಗೂ ಕಾವ್ಯಶ್ರೀ ಇವರು ವೇದಿಕೆ ಮೇಲೆ ಬರ್ತಿದ್ರೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಕರುಣಿಸು ಶ್ರೀ ವಿಷ್ಣುಮೂರ್ತಿಯೇ ಕುಳದ ಪಾರಿಯನು ಬೆಳಗುವ ಶಕ್ತಿಯು ಪುಣ್ಯದ ಮಣ್ಣಲ್ಲಿ ಕಾಣಿಕ ಮೆರೆವ. ಕರುಣಿಸು ಶ್ರೀ ವಿಷ್ಣುಮೂರ್ತಿಯೇ ಕುಳದ ಪಾರಿಯನು ಬೆಳಗುವ ಶಕ್ತಿ ನಿನ್ನ ದರ್ಶನ ಶಿಂದೆ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದಿದೆ. ಜನುಮವು ಪಾವನವಾಯಿತೆಂದೆ ನಿನ್ನ ದರ್ಶನಕ್ಕೆಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದಿದೆ. ಜನುಮವು ಪಾವನವಾಯಿತೆಂದೆ. ಚೀರಿಪಾಡಿ ಮಣ್ಣಿನಿಂದ ವಲಸೆ ಹೊರಟು ಬಂದೆ ಕುಳದ ಪಾರಿಯಲ್ಲಿ ನಿಲಿಯದಂತೆ ಭಕ್ತರ ಇಷ್ಟಾರ್ಥ ಕರುಣಿಸುವ ಮಾಯೆ ಧಾಮದ ಸೌಭಾಗ್ಯ ನಿನ್ನಿದೆಯೇ. ನಿನ್ನ ದರ್ಶನಕ್ಕೆಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದಿದೆ. ಜನುಮವು ಪಾವನವಾಯಿತೆಂದೆ ನಿನ್ನ ದರ್ಶನಕ್ಕೆಂದೇ ಬಂದ ಭಕ್ತರ ಕರುಣೆ
ಹರಿಸು ಎಂದೆ ಜನುಮವು ಪಾವನವಾಯಿತೆಂದೆ ಕರುಣಿಸು ಕರುಣಿಸು ಶ್ರೀ ವಿಷ್ಣುಮೂರ್ತಿ ಕುಳದ ಬಾಳೆಯನ್ನು ಬೆಳಗುವ ಶಕ್ತಿ ಸುತ್ತಲೂ ಸೌಂದರ್ಯ ತುಂಬಿದ ನೆಲದಲ್ಲಿ ಎತ್ತರದಲ್ಲಿ ನಿನ್ನ ಸ್ಥಾನಗಳಿವು ಹತ್ತಿರದಲ್ಲಿ ಭಂಡಾರದ ಮನೆದುರು ಭಕ್ತರು ಪಡೆವರು ಅನ್ನ ಪ್ರಸಾದ ನಿನ್ನ ದರ್ಶನದಿಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಸು ಎಂದೆ ಜನುಮವು ಪಾವನವಾಯಿತೆಂದೆ ನಿನ್ನ ದರ್ಶನದಿಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದೆ ಜನುಮವು ಪಾವನವಾಯಿತೆಂದೆ ಕರುಣಿಸು ಕರುಣಿಸು ಶ್ರೀ ವಿಷ್ಣುಮೂರ್ತಿ ಕುಳದ ಬಾಳೆಯನ್ನು ಬೆಳಗುವ ಶಕ್ತಿ ಪುಣ್ಯದ ಮಣ್ಣಲ್ಲಿ ಕಾಣಿಕ ಮೇರೆವ ನಿನ್ನ ದರ್ಶನಕ್ಕೆಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದೆ ಜನುಮವು ಪಾವನವಾಯಿತೆಂದೆ ನಿನ್ನ ದರ್ಶನಕ್ಕೆಂದೇ ಬಂದ ಭಕ್ತರ ಕರುಣೆಯ ಕಣ್ಣಲ್ಲಿ ಹರಿಸು ಎಂದೆ ಜನುಮವು ಪಾವನವಾಯಿತೆಂದೆ ಕರುಣಿಸು ಕರುಣಿಸು ಶ್ರೀ ವಿಷ್ಣುಮೂರ್ತಿ ಕುಳದ ಬಾಳೆಯನ್ನು ಬೆಳಗುವ ಶಕ್ತಿ. ಖಂಡಿತವಾದ್ಲ ಈ ಒಂದು ಜಾಗಕ್ಕೆ ಬಂದಾಗ ನಮಗೆ ಅನಿಸಿದ್ದೇನಪ್ಪಾ ಅಂತ ಹೇಳಿದ್ರೆ ಜನ್ಮ ಪಾವನ ಅಂತಲೇ ಅನಿಸಿಬಿಟ್ಟಿತ್ತು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಸುಂದರವಾಗಿರುವಂತ ಪರಿಸರದ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ವಿಷ್ಣುಮೂರ್ತಿ ದೈವವೇ ಮನಸ್ಸೋತುಕೊಂಡು ಈ ಒಂದು ಪರಿಸರದಲ್ಲಿ ನೆಲೆ ನಿಂತಿದೆ ಅಂತ ಹೇಳಿದ್ರೆ ಇನ್ನೇನು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇಂಥ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ದಿನ ಅನ್ನ ತಮ್ಮಂದಿರ ರೀತಿಯಲ್ಲಿ ಅನ್ನ ತಂಗಿಯರಂದಿರ ರೀತಿಯಲ್ಲಿ ಸೇರ್ಕೊಂಡು ಇಂಥ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ. ಇಂಥ ಒಂದು ಸುಂದರವಾಗಿರುವಂತಹ ಭಕ್ತಿ ಗೀತೆ ಮೂಡಿ ಬರಬೇಕು ಅಂತ ಹೇಳಿದ್ರೆ ಈ ಒಂದು ನಮ್ಮ ಊರಿನ ಈ ಒಂದು ದೈವದ ತರವಾಡು ಮನೆಯ ಅದೇ ರೀತಿ ಭಂಡಾರದ ಮನೆಯವರಿಗೆ ಕೂಡ ಒಂದ್ಸರಿ ಜೋರದ ಕೈ ಚಪ್ಪಾಳೆಯ ಸುರಿಮಳೆಯನ್ನೇ ನೀಡಬೇಕು. ಯಾಕೆಂತಂದ್ರೆ ಅವರ ಸಹಕಾರದಿಂದಾಗಿ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದಾಗಿ ಈ ಒಂದು ಸುಂದರವಾದ ಭಕ್ತಿ ಗೀತೆ ಮೂಡಿ ಬಂದಿದೆ. ಅದರ ಜೊತೆಗೆ ಈ ಒಂದು ಭಕ್ತಿ ಗೀತೆಯ ಶೂಟಿಂಗ್ ಅನ್ನು ಮಾಡಿರುವಂತಹ ಶಬರೀಶ್ ಶಾರ್ವಿ ಕ್ರಿಯೇಷನ್ ವಿಡಿಯೋಗ್ರಾಫರ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಒಂದ್ಸರಿ ಜೋರಾದ ಕೈ ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಓಕೆ, ಕಾರ್ಯಕ್ರಮದ ಮುಂದಕ್ಕೆ ಒಂದು ಸಣ್ಣ ಗೇಮ್ಸ್ ಇಟ್ಟಿದ್ದಾರೆ. ಗೇಮ್ಸ್ ಕೇಳ್ತಾ ಇದೆಯಾ? ನಾನು ಮಾತಾಡಿದ್ದೆಲ್ಲ ಕೇಳ್ತಾ ಇದೆಯಲ್ಲ? ಒಂದ್ ಸಣ್ಣ ಗೇಮ್ಸ್ ಇಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮೊಸರು ಕುಡಿಕೆ ಅಂತ ಕೇಳಿದ್ದೇವೆ. ಮೊಸರು ಕುಡಿಕೆ ಕೇಳಿದ್ದೇವಾ? ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡ್ತೇವೆ ನಾವು. ಮನೆಯೊಳಗೆ ಹೋಗಿ ಕೊಟ್ಟಿಗೆ ತಿನ್ನುವುದಲ್ಲ, ಹಲ್ 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 ಕೊಟ್ಟಿಗೆ ತಿನ್ನುವುದಲ್ಲ, ಹಲ್ 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 ಏನೋ ಒಂದು ಸಣ್ಣದಾಗಿರುವಂತ ದೊಡ್ಡದಾಗಿರುವಂತ ಕಂಬ ಹಾಕಿರ್ತಾರೆ. ಅದರ ಮೇಲೆ ತುದಿಯಲ್ಲಿ ಒಂದು 4-5 ಪಾವನೋ ಅಥವಾ ಅಷ್ಟು ಇಲ್ಲ, ಒಂದು ಸಣ್ಣ ಒಂದು ಚಿನ್ನದ ಏನೋ ಒಂದು ಕಟ್ಟಿರ್ತಾರೆ. ಅದಕ್ಕೆ ಪೂರ್ತಿ ಗ್ರೀಸ್ ಅನ್ನ ಹಾಕಿಕೊಂಡಿರ್ತಾರೆ. ಅದರ ಮೇಲೆ ಹೋಗಿ ನಾವೆಲ್ಲರೂ ಕೂಡ ಹತ್ತಿ, ನಾವೆಲ್ಲರೂ ಯಾರು ಸಾಹಸ ಮಾಡ್ತಾರೋ ಅವರು ಹತ್ತಿ ಅದನ್ನ ತೆಗೆದುಕೊಂಡು ಬರಬೇಕು. ಅವರಿಗೆ ಆ ಇನಾಮು ಹೋಗ್ತದೆ, ಆ ಪ್ರಶಸ್ತಿ ಹೋಗ್ತದೆ ಅಂತ ಹೇಳ್ತಾರೆ. ಇವತ್ತಿನ ಈ ಒಂದು ಸುಂದರವಾಗಿರುವಂತ ಕಾರ್ಯಕ್ರಮದಲ್ಲಿ ಕೂಡ ಇಂಥದ್ದೇ ಒಂದು ಗೇಮ್ಸ್ ಅನ್ನ ಮಾಡಿದ್ದಾರೆ.
ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ಎದುರು ಒಂದು ಯಾವುದೋ ಒಂದು ಜಾಗದಲ್ಲಿ ಹೊಂಡವನ್ನ ಊತಿಟ್ಟು ಒಂದು ಸಣ್ಣ ಒಂದು ಆಭರಣವನ್ನ ಇಟ್ಟು ಬಿಟ್ಟಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತೇವೆ ಅಂತ ಹೇಳಿದ್ರೆ, ದೂರದಲ್ಲಿ ನಿಂತಿದ್ದೀರಲ್ಲ, ದಯಮಾಡಿ ಹತ್ತಿರ ಬಂದು ಅದನ್ನ ತಗೊಳ್ಬಹುದು ನೀವೆಲ್ರೂ ಕೂಡ. ಒಂದ್ಸರಿ ನಾನು ಕೌಂಟ್ ಮಾಡ್ತೇನೆ, ನೀವೆಲ್ರೂ ಕೂಡ ಸಹಕಾರ ಖಂಡಿತವಾಗ್ಲೂ ಕೊಡ್ತೀರಿ ಅಂತ ನನ್ಗೆ ಗೊತ್ತು. ಯಾಕೆಂತ ಹೇಳಿದ್ರೆ ಎಷ್ಟು ಚಂದ ಮುಗ್ಧವಾಗಿರುತ್ತ ಮನಸ್ಸಿನ ಜೊತೆಗೆ ಏತು ಸೋಕು ತೆಲ್ತಂದು ನಿಕ್ಲಿ ಒಂದು ಕಾರ್ಯಕ್ರಮ ಅಂತೂ ಅಂದಲ್ಲ ಅಪ್ಪೆ. ಅಯ್ಯೋ, ಅವರ ಮುಖದಲ್ಲಿ ನೋಡ್ಬೇಕಾ ದೊಡ್ಡ ಎಷ್ಟು ಚಂದ ನಗಾಡ್ತಾ ಇದ್ದಾರೆ. ಅಣ್ಣನಾಗ್ಲು ಮಾತಾಡಿಯಾ ಇಂಚಿಗೆ ರೆಡಿಯಾ ರೆಡಿ ಅಂತ ಬಂಡ ರೆಡಿ ಅಂತ ಬನ್ಲೆ ಅಲ್ಲ ಒಣಸ ಬಂದರತೆ. ಊಟ ಮಾಡಿದ್ರ ಜೋರು ಹೇಳ್ಬೇಕು ನೋಡ. ಗಟ್ಟಿ ಊಟ ಮಾಡಿದ್ರೆ ಗಟ್ಟಿ ಊಟ ಮಾಡಿದವ್ರ ತರನೇ ಹೇಳ್ಬೇಕು. ಊಟ ಮಾಡಿದ್ರ? ವಾ ಪಾಪ ಮಾರೆ, ಆ ಮಗುಗೊಂದು ಊಟ ಕೊಡಿಯಲ್ಲ ಒಂದ್ ಸ್ವಲ್ಪನಾದ್ರೂ. ಓಕೆ, ಆದ್ರೂ ದಯಮಾಡಿ ವೇದಿಕೆ ಎದುರು ಭಾಗಕ್ಕೆ ಬರಬೇಕು ನೀವು. ಒಂಜಿ ಪಜ್ಜೆ ಒಂದೊಂದು ಹೆಜ್ಜೆಯನ್ನ ಇಡ್ತಾ ಬರ್ಬೇಕು. ರೆಡಿಯಾ? ಒಂದು ಕೌಂಟ್ ಮಾಡ್ತಾನೆ, 10ರಿಂದ ಕೌಂಟ್ ಮಾಡ್ತಾನೆ. ಯಾರು ಬೇಗ ಬಂದು ಆ ಆಭರಣವನ್ನ ತಗೊಳ್ತೀರೋ ಅವರಿಗೆ ಈ ಪ್ರಶಸ್ತಿ ದೊರೆಯುತ್ತದೆ. ಅದಕ್ಕೋಸ್ಕರ ಹಿಂದೆ ನಿಂತಿದ್ದವರು, ಹಿಂದೆ ಕೂತಿದ್ದವರು ದಯಮಾಡಿ ವೇದಿಕೆ ಎದುರು ಭಾಗಕ್ಕೆ ಬರಬೇಕು. ಓಕೆ, ರೆಡಿಯಾ? ರೆಡಿ? 10, 9. ಯಾರು ಕದಡುದೇ ಕಾಣೋದಿಲ್ಲ ಅಲ್ವಾ? ಏರ್ಲ ಬರ್ಪುಣನೇ ತೋಜುಜಿ. 7, 6, 5. ಮರ್ಯಾದೆ ಇಲ್ವಾ ಮಾರೆ? ಓಕೆ, ಸ್ವಲ್ಪ ಎದುರು ಭಾಗಕ್ಕೆ ಬನ್ನಿ ದಯಮಾಡಿ. ಅಲ್ಲೇ ಕೂತಲ್ಲಿಂದ ಜಾಗಕ್ಕೆ ಏನಾದ್ರು ಲೀಸಿಗೆ ತಗೊಂಡಿದ್ದೀರಾ? ಲೀಸಿಗೆ ತಂದಾರ ಜಾಗ ನಿಜತೆ. ಒಂಚೂರು ಎದುರು ಬಲ್ಲೆ ಎದುರು ಕ್ಲಾಪ್ಸ್ ಬರ್ತಾ ಇರ್ತಲ್ಲ ನಮ್ಮ ಅಕ್ಕನಾಗ್ಲು ನಿಜವಾದ ಪೊಂಜನಾಗ್ಲು ಮನಸ್ಸು ಅಂತಂದಂಟ ಕಾರ್ಯಕ್ರಮ ಎಡ್ಡೆ ಹಾಬಿಟ್ಟು ಬಂದ್ಬಣಕ್ಕೆ ಒಂದು ಸಾಕ್ಷಿ ಲಕ್ಕದರ್ಚೆ ಚಪ್ಪಲ್ ಮಾಡ್ರೆ ಅಂತದನ್ನ ಚಪ್ಪಲ್ ಹಾಕ್ತಿದಾರೆ ಮರೆ ನಿಂತು. ಹೋಗೆ ಎದುರು ಭಾಗಕ್ಕೆ ಬನ್ನಿ. ಎದುರು ಭಾಗಕ್ಕೆ ನಿಂತವ್ರೆ, ಹಿಂದೆ ನಿಂತವ್ರೆಲ್ಲ ಎದುರು ಭಾಗಕ್ಕೆ ಬರ್ಬೇಕು ಪ್ಲೀಸ್. ಯಾಕೆಂತ ಹೇಳಿದ್ರೆ ನಮ್ಮ ಸಿಂಗರ್ಸ್ ಹೇಳ್ತಾ ಇದಾರೆ ಒಂದ್ ಸೂಪರ್ ಹಿಟ್ ಸಾಂಗ್ ಬರ್ತಾ ಇದೆ, ಬರಬೇಕು ಹಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮುಖ ಕಾಣಬೇಕಂತ ಅವರಿಗೆ. ಆ ಮುಖವನ್ನ ನೋಡ್ತಾ ಹಾಡ್ತಾ ಇದ್ದಾಗೆ ನಿಮಗೂ ಕುಣಿಬೇಕು, ಇಲ್ಲಿ ಕುಣಿಸ್ಬೇಕು ಅಂತ ಅನಿಸ್ಬೇಕು ಅಂತ ಸಾಂಗ್ ಬರ್ತದೆ. ಓಕೆ ನೋಡಿ, ನಮ್ಮ ಅಕ್ಕನವ್ರು ಬರ್ತಾರೆ ಪ್ಲೀಸ್. ಒಂದ್ಸರಿ ಪ್ಲೀಸ್ ಎಲ್ಲರೂ ಬನ್ನಿ. ಹಾಗೆ ಎದ್ದು ನಿಂತ್ಕೊಳ್ಳಿ. ಏನಾದ್ರು ಕೆಳಗಡೆ ಏನಾದ್ರು ಕಟ್ಟಿ ಇಟ್ಟಿದ್ದೀರಾ? ಇಲ್ಲಲ್ಲ, ಎದ್ದೇಳಬಾರ್ದು ಅಂತ ಹೇಳಿ ಆನಿ ಹಾಕಿ ಇಲ್ಲಲ್ಲ, ದಯಮಾಡಿ ಎದ್ದು ಬಂದ್ರೆ ಒಳ್ಳೇದಿತ್ತು. ಓಕೆ, ಕಾರ್ಯಕ್ರಮದ ಮುಂದಕ್ಕೆ ಯಾಕೆ ಈ ಮಾತಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಂತ ಸಿಂಗರ್ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸರ್ ನನ್ನ ಯಾರೆಲ್ಲ ಕೇಳಿದಿರಿ? ವಿಜಯ್ ಪ್ರಕಾಶ್ ಸರ್ ಅನ್ನ ಯಾರೆಲ್ಲ ಕೇಳಿದಿರಿ? ಟಿವಿಯಲ್ಲಿ ಬರ್ತಾರೆ ಈಗ ಎದೆ ತುಂಬಿ ಹಾಡಿದೇನು ಅನ್ನುವಂತ ಕಾರ್ಯಕ್ರಮದ ಮುಖಾಂತರ. ಅದೇ ರೀತಿ ಹಲವಾರು ಹಾಡುಗಾರರ ಮನಸ್ಸಿನ ದೇವರು ಅಂತ ಹೇಳಬಹುದು. ಇಂಥ ಒಬ್ಬ ಹಾಡುಗಾರನಿಗೆ ಕವಿತೆಯನ್ನ ಸಾಹಿತ್ಯವನ್ನು ಬರೆದು ಕೊಟ್ಟಿರುವಂತ ಒಬ್ಬ ಹೆಸರಾಂತ ಗಾಯಕನೂ ಹೌದು, ಸಾಹಿತಿಯೂ ಹೌದು. 1000ಕ್ಕಿಂತಲೂ ಹೆಚ್ಚು ಹನಿಗವನ ಕವನಗಳ ಬರೆದಿರುವಂತ ಸಾಹಿತಿಯೂ ಹೌದು. ಅದೇ ರೀತಿ ನಮ್ಮಂತ ಹಲವಾರು ಕಲಾವಿದರನ್ನ ವೇದಿಕೆಗೆ ತರುವಲ್ಲಿ ಕೆಲಸವನ್ನು ಮಾಡ್ತಾ, ಅದೇ ರೀತಿ ಹಲವಾರು ಪ್ರಶಸ್ತಿಗಳನ್ನ ತನ್ನ ಗರಿಗೆ ಧರಿಸಿಕೊಂಡಂತ ಒಬ್ಬ ಹೆಸರಾಂತ ಹಾಡುಗಾರ, ನಮ್ಮ ಕರಾವಳಿ ಕರ್ನಾಟಕದ ನಮ್ಮ ಮನಸ್ಸಿನ ಹಾಡುಗಾರ ಈ ಒಂದು ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್. ಚಪ್ಪಾಳೆ ಬೊಟ್ಟಬೇಕು, ಹಾಗಿದ್ರೆ ಮಾತ್ರ ಮಾಡೋದು. ಪ್ರಶಾಂತ್ ಎಂ ಟಿ ಅವರು ವೇದಿಕೆಯನ್ನು ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಮುಗಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನಾಡಲು ನವಭಾವ ತುಂಬಿ ತುಂಬಿ ಮನಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ವಾಕಲ್ಕದಂತೆ ನಮ್ಮ ಈ ಮೈಮನ ವಾಕಲ್ಕದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಥ್ಯಾಂಕ್ ಯು
ಥ್ಯಾಂಕ್ ಯು ಸೋ ಮಚ್. ಒಂದ್ಸರಿ ಚಪ್ಪಾಳೆ ಸಾಕಾಗ್ತಾ ಇಲ್ಲ, ಚಪ್ಪಾಳೆ ಇನ್ನು ಸ್ವಲ್ಪ ಜೋರು ಕೇಳ್ತಾ ಇಲ್ಲ. ಏನೊಂದು ಬೊಟ್ಟೊಂದಿದ್ಲಾರ ಓಕೆ ಒಂದ್ಸರಿ ಜೋರಾದ ತಾಟಿ ಬೊಟ್ಲದುಕ. ಈ ಚಪ್ಪಾಳೆ ತಟ್ಟಿದ್ರೆ ಒಂದು ಲಾಭ ಇದೆ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ನೀವು ಚಪ್ಪಾಳೆ ಈಗ ಬಂತು ರೆಡಿ ಇನ್ನು ಸರಂಬುರಿ ಇನ್ನು ಶುರು ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಕೂಡ ಮಿಕ್ಸ್ ಆಗಿ ಒಂದು ಸೂಪರ್ ಹಿಟ್ ಗೀತೆಯ ಜೊತೆಗೆ ವೇದಿಕೆಯ ಮೇಲೆ ಬರ್ತಾ ಇದ್ದೇವೆ. ಹೀಗೆ ಚಪ್ಪಾಳೆ ಇರಬೇಕು. ನಾನು ಹೇಳಿದೆಲ್ಲ ಚಪ್ಪಾಳೆ ತಟ್ಟಿದ್ರೆ ಲಾಭ ಇದೆ ಅಂತ. ಯಾಕೆ ಲಾಭ ಇದೆ ಅಂತ ಹೇಳಿದ್ರೆ ಹಾಗೆ ವಿಸಿಲ್ ಕೂಡ ಕೊಡ್ತಾ ಇರಬೇಕು. ಯಾಕೆ ಲಾಭ ಇದೆ ಅಂತ ಹೇಳಿದ್ರೆ ನೀವು ಚಪ್ಪಾಳೆ ತಟ್ಟಿದ ತಕ್ಷಣ ನಿಮ್ಮ ಮೆದುಳು ಜಾಸ್ತಿ ಓಡ್ಲಿಕ್ಕೆ ಶುರು ಆಗ್ತದೆ ಅಂತ, ಬುದ್ಧಿವಂತರಾಗ್ಲಿಕ್ಕೆ ಶುರು ಆಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಈಗ ಹಾಡು ಕೂಡ ಹಾಗೆ ಪ್ರಶಾಂತನವರು ಹೇಳಿದ್ರು, ಮುನಿಸುತ್ತರವೇ ಮುಗುದೆ ಅಂದ್ರೆ ಸ್ವಲ್ಪ ನಾಗಿ ಯಾಕೆ ಕೋಪ ಮಾಡ್ಕೊಳ್ತಿದ್ರಿ, ಮನೆಗೆ ಬಾ ನೋಡ್ಕೊಳ್ತೇನೆ ಅಂತ ಹೇಳಿದಂತ ಆಂಟಿ ಅಂದಿರು. ನಮ್ಮ ಅಂಕಲ್ ಯಾರು ಎದುರಬೇಡಿ, ಇವತ್ತೊಂದಿನ ಮನಸ್ಸು ಬಿಚ್ಚು ನಗಾಡ್ತಾ ಇರಿ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಮ ನಗುವಿಗೋಸ್ಕರನೇ ಇರುವಂತದ್ದು, ಅದಕ್ಕೋಸ್ಕರ ಯಾರು ಮುಜುಗರ ಮಾಡಬೇಡಿ. ಕಾರ್ಯಕ್ರಮದ ಮುಂದಕ್ಕೂ ಇನ್ನೊಂದು ಸೂಪರ್ ಹಿಟ್ ಭಾವಗೀತೆ ಬರ್ತದೆ. ಯಾಕೆಂತಂದ್ರೆ ಭಾವಗೀತೆ ಯಾಕೆ ಅಂತ ಹೇಳಿದ್ರೆ ಭಾವನೆಗಳನ್ನ ಅರಳಿಸುವಂತ ಶಕ್ತಿ ಇರುವಂತದ್ದು ಭಾವಗೀತೆಗೆ. ಯಾವತ್ತು ಹೇಳ್ತಾರೆ, ಒಂದು ಮರದ ಬಳ್ಳಿ ಕೂಡ ಮೇಲೆ ಹೋಗಬೇಕಾದ್ರೆ ಅದರ ಮುಂದೆ ಹೋಗಿ ಹಾಡು ಹಾಡಿದ್ರೆ ಸಾಕು, ಅದು ಇನ್ನಷ್ಟು ಚೆನ್ನಾಗಿ ಬೆಳೀತಾ ಹೋಗ್ತದೆ ಅಂತ ಹೇಳ್ತಾರೆ. ಅಂತ ಒಂದು ಶಕ್ತಿ ಇರುವಂತದ್ದು ನಮ್ಮ ಹಾಡಿಗೆ. ಅಂತ ಭಾವಗೀತೆಯ ಜೊತೆಗೆ ಮತ್ತೊಂದ್ಸರಿ ಕಾವ್ಯಶ್ರೀ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ. ಕಾವ್ಯಶ್ರೀ ಅವರು ವೇದಿಕೆ ಮೇಲೆ ಬರ್ಬೇಕಾದ್ರೆ ನಮ್ಮ ಚಪ್ಪಾಳೆ ಹೇಗಿರ್ಬೇಕು? ಓಕೆ ರೆಡಿ, ಥ್ಯಾಂಕ್ ಯು. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೆ ನಾವು ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೆ ನಾವು ನಮ್ಮ ಅಂತರಾಳವ.
ಅರಿತವೇನು ನಾವು ನಮ್ಮ ಅಂತರಾಳವ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಹಾಡನ್ನ ಕೇಳ್ತಾ ಕೇಳ್ತಾ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಕೆಲವರು ಬಲಭಾಗದಲ್ಲಿ ಅಡ್ಡವಾಲಿಯಾಗಿದೆ, ಇನ್ನೇನೋ ನೆಲಕ್ಕೆ ಬೀಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅಂತ ಒಂದು ಸುಂದರವಾಗಿರುವಂತಹ ಹಾಡನ್ನ ಪ್ರಸ್ತುತಪಡಿಸಿರುವಂತಹ ಕಾವ್ಯಶ್ರೀ ಅವರಿಗೆ ಸರ್ ಜೋರಾದ ಚಪ್ಪಾಳೆ ನೀಡಬೇಕಾಗಿ ವಿನಂತಿಸಿದ್ವಿ. ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಸೂಪರ್ ಹಿಟ್ ಗೀತೆಯ ಮುಖಾಂತರ ವೇದಿಕೆಯ ಮೇಲೆ ಇನ್ನು ಸಿನಿಮಾ ರಂಗದ ಹಾಡಿನ ಎಡೆಗೆ ಹೆಜ್ಜೆ ಆಗ್ತಾ ಇದ್ದೇವೆ. ಖುಷಿಯಾ ಯಾರಿಗೆಲ್ಲ ಖುಷಿಯಾಗಿದೆ? ಇನ್ನೇನು ಖುಷಿ ಬರ್ತಾ ಇದೆ ಅಂತ ಹೇಳುವರು. ಓಕೆ, ಕಾರ್ಯಕ್ರಮದ ಮುಂದಕ್ಕೆ ಈ ಒಂದು ಹಾಡನ್ನ ಹೇಳುವುದರ ಮುಖಾಂತರ ಹೇಳುವವರನ್ನ ಮೊದಲು ವೇದಿಕೆ ಕರೆಯೋಣ, ನಂತರ ಅವರ ಪರಿಚಯ ಮಾಡೋಣ. ಓಕೆ, ಕಾರ್ಯಕ್ರಮದ ಮುಂದಿನ ಹಾಡನ್ನ ಹಾಡ್ಲಿಕ್ಕೋಸ್ಕರ ವೇದಿಕೆ ಮೇಲೆ ಪ್ರವೀಣ್ ಜೆ ವಿಟ್ಲ ಹಾಗೂ ಚೈತ್ರ ಕಡಂಬರ್ ಅವರು ವೇದಿಕೆ ಮೇಲೆ ಬನ್ನಿ. ನಿಮ್ಮ ಜೊತೆ ಮಾತಾಡ್ತಾ ನಾನು ಇವರ ಪರಿಚಯ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಅವರು ಬರುವುದಕ್ಕಿಂತ ಮೊದಲು ಪರಿಚಯ ಮಾಡಿದ್ರೆ ಇದರ ಅರ್ಥ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಇಬ್ರು ಕೂಡ ಒಬ್ರು ಜಿಲ್ಲೆಯ ಹೆಸರಾಂತ ಹಾಡುಗಾರರು. ಯಾಕೆಂತ ಹೇಳಿದ್ರೆ ಪ್ರವೀಣ್ ಜೆ ವಿಟ್ಲ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ನಾನೊಂದು ವೇಳೆ ಈ ಒಂದು ವೇದಿಕೆ ಮೇಲೆ ನಿಂತುಕೊಂಡು ದಾದಾನ ಒಂಜಿ 4 ಪಾತೆರೊಂದು ಉಲ್ಲೆ ಅಂದಂಡ ಅದಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ಅದು ಪ್ರವೀಣ್ ಜೆ ವಿಟ್ಲ ಅವರು. ಯಾಕೆಂತ ಹೇಳಿದ್ರೆ ನನ್ನ ಗುರುಗಳು ಅಂತ ಹೇಳ್ಬೋದು. ಗುರು ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲರನ್ನ ವೇದಿಕೆಯ ಮೇಲೆ ತರುವಂತ ಒಬ್ಬ ಹೆಸರಾಂತ ಹಾಡುಗಾರ. ಅದರ ಜೊತೆಗೆ ಹಲವಾರು ಹಾಡುಗಳನ್ನ ಹಾಡುದ್ರ ಜೊತೆಗೆ ಇವತ್ತು ದಕ್ಷಿಣ ಕನ್ನಡದ ಯಾವುದೇ ಒಂದು ಆರ್ಕೆಸ್ಟ್ರಾ ವೇದಿಕೆಗೆ ಹೋದ್ರೂ ಕೂಡ ಅಥವಾ ಉದ್ದಕ್ಕೂ ಕಾಸರಗೋಡಿನಿಂದ ಹಿಡ್ಕೊಂಡು ನಮ್ಮ ಕರ್ನಾಟಕದ ತುದಿಯವರೆಗೆ ಹೋದ್ರೂ ಕೂಡ ನಮ್ಮ ಆರ್ಕೆಸ್ಟ್ರಾ ವೇದಿಕೆಯಲ್ಲಿ ಕಾಣಸಿಗುವಂತ ಒಂದು ಹೆಸರಾಂತ ಹಾಡುಗಾರ ನಮ್ಮ ಪ್ರವೀಣ್ ಜೆ ವಿಟ್ಲ. ಅದರ ಜೊತೆಗೆ ಹಲವಾರು ಹಾಡುಗಳನ್ನ ಆಲ್ಬಮ್ ಸಾಂಗ್ ಗಳನ್ನ ಅದರ ರೀತಿಯಲ್ಲಿ ಸಿನಿಮಾ ರಂಗದಲ್ಲಿ ಹಾಡಿರುವಂತ ಇನ್ನೊಬ್ಬ ಹಾಡುಗಾರ ಅಂತ ಹೇಳಬಹುದು. ಅವರು ನಮ್ಮ ಪ್ರವೀಣ್ ಜೆ ವಿಟ್ಲ ಅವರು. ಒಂದ್ಸರಿ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸುವ. ಓಕೆ ಮೇಡಮ್, ನಾನು ಕರೆಯುವುದಕ್ಕಿಂತ ಮೊದಲೇ ಬಂದು ನಿಂತಿದ್ದೀರಿ. ಸ್ವಲ್ಪ ಮಾತಾಡೋಣ. ಯಾಕೆಂತ ಹೇಳಿದ್ರೆ ಕ್ಲಾಪ್ಸ್ ಸ್ವಲ್ಪ ಕಡಿಮೆ ಇದೆ. ನೀವು ಹೆಂಗಸರ ಹತ್ರ ಕ್ಲಾಪ್ಸ್ ಕೇಳಬೇಕು, ನಾನು ಗಂಡಸರ ಹತ್ರ ಕ್ಲಾಪ್ಸ್ ಕೇಳಿದ್ರೆ ಓಕೆನಾ? ರೆಡಿಯಾ? ಯಾವತ್ತು ಹೇಳ್ತೀರಲ್ಲ ನೀವು ಹೆಂಗಸರು ಫಸ್ಟ್, ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ. ಯಾಕೆ? ಅದಕ್ಕೊಂದು ಕಥೆ ಇದೆ. ಲೇಡೀಸ್ ಫಸ್ಟ್ ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಉಂಟಲ್ಲ, ಒಂದ್ಸರಿ ಈ ಲವರ್ಸ್ ಇಬ್ರು ಪ್ರವೀಣ್ ಏನೊಂದು ಕತೆ ಬಂದ್ವೆ. ಲವರ್ಸ್ ಇಬ್ರು ಸುಸೈಡ್ ಮಾಡ್ಬೇಕು ಅಂತ ಹೇಳಿ ಮನೆಯಲ್ಲಿ ಇನ್ನೇನೋ ಲವ್ ಮಾಡ್ಲಿಕ್ಕೆ ಒಪ್ಲಿಲ್ಲ, ಮದುವೆ ಆಗ್ಲಿಕ್ಕೆ ಒಪ್ಲಿಲ್ಲ ಅಂತ ಹೇಳಿ ಇನ್ನು ಸುಸೈಡ್ ಮಾಡ್ಲಿಕ್ಕೆ ಅಂತ ಹೇಳಿ ಸುಸೈಡ್ ಪಾಯಿಂಟ್ ಹತ್ರ ಹೋಗಿ ನಿಂತ್ಕೊಂಡ್ಬೇಕಾದ್ರೆ ಇಬ್ರು ಕೂಡ ಕೈ ಹಿಡ್ಕೊಂಡು ಇನ್ನೇನೋ ಹಾರಬೇಕು ಅಂತ ಹೇಳಿದಾಗ ಹೀಗೆ ನೋಡ್ಬೇಕಾದ್ರೆ ಪಾಪ ಹುಡುಗ ದಬಕ್ಕಂತ ಹಾರಿಬಿಟ್ಟ ಆಯ್ತು. ಆದ್ರೆ ಏನ್ ಮಾಡೋದು, ಹುಡುಗಿ ಸ್ವಲ್ಪ ಹೀಗೆ ನೋಡ್ಬೇಕು, ಒಬ್ಬ ಯಾರಪ್ಪ ಹಾರುದು ಅಂತ ಹೇಳಿ ಹೀಗೆ. ಅದಕ್ಕೆ ಹೇಳಿದ್ರು ಹುಡುಗ ಪರ್ಚ ಹುಡುಗಿ ಪುರ್ಚ ಅಂತ ಹೇಳಿದ್ರು. ಅದರ ನಂತರ ನಿಜವಾಗ್ಲೂ ಲೇಡೀಸ್ ಫಸ್ಟ್ ಅಂತ ಬಂದದ್ದು. ನಿಜವಾಗ್ಲೂ ಇಲ್ಲಾಂದ್ರೆ ನಮ್ಮ ಹುಡುಗರು ಎಲ್ಲರೂ ಹಾರಿ ಹೋಗ್ತಾರೆ. ಅದಕ್ಕೋಸ್ಕರ ಒಂದ್ಸರಿ ನಿಮ್ಮ ಲೇಡೀಸ್ ಹತ್ರ ಫಸ್ಟ್ ಕ್ಲಾಪ್ಸ್ ಕೇಳಿ. ಓಕೆ, ನಮಸ್ತೆ ಮಾತೆರೆಗ್ಲ ತುಳು ಬರ್ಪುಂಡತೆ ತುಳು ಏರೆಗ್ ಮಾತ ಬರ್ಪುಂಡ್ ಕೈದರ್ಪ್ಲೇವರ ದರ್ತೊಂದಿಜ್ಜೇರಿ ಇರ್ಲ ತುಳು ಭಾಷೆ ಬರ್ಪುಂಡಾಗ ಕೈದರ್ಪುಲೆ ಎಂದು ಬಂದಿಲ್ಲ. ಈದ್ ಜನಕ್ ತುಳು ಬರೋನು ಡಾಂಡಲ ನಿಕ್ಲ ವಾಯ್ಸ್ನಕ್ಕೆ ಏನೊಂಚಿ ಜಿಂಕ್ಲೆ ಒರ ಜೋರ್ ಗೊಬ್ಬೆ ಪಾಡ್ಗತ್ತೆ ಮಾತೆರ್ಲ ಬರ್ಸಿ ಪೊಂಜನಕ್ಲು ಮಾತ್ರ. ಓಕೆ, ಪೊಂಜನಕ್ಲು ನಮ್ಮ ರೆಡಿ ಇಲ್ಲದೆ ಪೊಂಜನಕ್ಲ್ ಮಾತ ಅವರ ಗೊಬ್ಬೆ ಪಾಡ್ಗತ್ತೆ. ಓಕೆ ಅತೆ ಎನ್ನ ಸೈಡ್ ಉಂತುವರತೆ ನಿಕುಲು ಇರು ಇಂಚಕ್ಕೆ ಎಂದಾಗ್ಲು ನಿಕುಲು ಜೋರ್ ಗೊಬ್ಬೆ ಪಾಡ್ಗವರ ಅವಂದೆ. ಓಕೆ ಅತೆ ಅಲ್ಪ ಬಾಯ್ಸ್ ಗೊಬ್ಬೆ ಪಾಡೊಂದುಲ್ಲ ಅವ್ ನಿಜವಾದ ಅಂಚನೆ ಈ ರೀತಿ ಹೋಗುತ್ತೆ ಹೇಳ್ತ ಮೋನೆ ಇಡೀ ಬತ್ತ ನಮ್ಮ ಆಂಜನಕ್ಲು ಬೊಬ್ಬೆ ಪಾಡದ ಇಪ್ಪೇರ. ಓಕೆ, ಮಲ್ಲೇಜ್ ಒಂದ್ಸರ್ತಿ ಕೇಳಲೆ ನಮ್ಮ ಪೊಂಜನಕ್ಲು ಆಂಜನಕ್ಲು ಎಲ್ಲ ಮನೆ ಪೋರ್ಚಿ ಮರ್ಯಾದ ಪ್ರಶ್ನೆ. ಗೊಬ್ಬೆ ಪಾಡ್ಗತ್ತೆ ನಮ್ಮ ಮರ್ಯಾದೆ ಒರಿಪಾವರತ್ತೆ ಮಲ್ಪ ಲೇಡೀಸ್ ಏರ್ಲ ಪಾತಿರೊಂದು ಜೆರೆಂಡ. ಓಕೆ, ಇರ್ಕ ಡೈರೆಕ್ಟ್ ಕೇಳಲೆ ಬೊಬ್ಬೆ ಪಾಡುವೆ. ಓಕೆ, ನಮ್ಮ ಎಂಸಿದಾರ್ ಕೌಂಟ್ ಡೌನ್ ಕೊರ್ಪೇರ್ 3 2 1 ಪಂದು ಜೋರ್ ಗೊಬ್ಬೆ ಪಾಡ. ಇಗ್ಲ ಪೊಂಜನಕ್ಲು ಯಾನೆ ಕೌಂಟ್ ಡೌನ್ ಕೊಡು. ಓಕೆ ರೆಡಿ, ಮಾದ ಪೊಂಜನಕ್ಲು 3 2 1 ಸ್ಟಾರ್ಟ್. ವಾವ್, ದುಲೆ ಆತು ಬೊಬ್ಸ ಒಂಜಿ 50% ಆತೆ 50%. ಓಕೆ, ನಾವು ಮಾತ ಆಂಜನಕ್ಲು ಪವರ್ಫುಲ್ ನಿಜವಾದ ಇನಿದಾದ ಅಂದ್ರೆ ನಮ್ಮ ತೋಜ ಹೊಡಮಲ್ ಬರಡಿಯಾ. ಓಕೆ 3 2 1 ಸ್ಟಾರ್ಟ್. ವಾವ್, 100% ಮಾತ್ರ 100%. ಥ್ಯಾಂಕ್ ಯು ಸೋ ಮಚ್. ಇಂಚನೆ ಸಪೋರ್ಟ್ ಇಪ್ಪಡೆ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ಎಲ್ಲ ದೇಶ ವಿದೇಶಗಳಲ್ಲಿ ಈ ಒಂದು ಚಿತ್ರವನ್ನು ನೋಡಿದ್ದಾರೆ, ಕಾಂತಾರ ಚಿತ್ರ. ಸೊ ಕಾಂತಾರ ಚಿತ್ರ ನೋಡಿದವರೆಲ್ಲರೂ ಕೂಡ ನಾವು ಹಾಡುವಾಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಫ್ಲಾಶ್ ಅನ್ನು ಆನ್ ಮಾಡಬಹುದಾ?
ಓಕೆ, ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ದೈವಾರಾಧನೆಯನ್ನ ಜಗತ್ತಿಗೆ ಪರಿಚಯಿಸಿರುವಂತಹ ಕಾಂತಾರ ಸಿನಿಮಾದ ಸುಂದರವಾಗಿರುವಂತಹ ಹಾಡು ಯಾವ್ದಾಗಿರ್ಬೋದು? ಸಿಂಗಾರ ಸಿರಿಯೇ. ಸಿಂಗಾರ ಸಿರಿ ಅನ್ನುವಂತ ಒಂದು ಸುಂದರವಾಗಿರುವಂತಹ ಹಾಡು ಬರ್ತದೆ. ಎಲ್ಲರೂ ಕೂಡ ಒಂದ್ಸರಿ ಮೊಬೈಲ್ ಇದೆಯಾ? ಮೊಬೈಲ್ ಹೋಗಬೇಕಾದ್ರೆ ಟಾರ್ಚ್ ಹಾಕ್ಲಿಕ್ಕೋಸ್ಕರ ಇಟ್ಕೊಂಡಿರುವಂತ ನಮ್ಮ ಚಾರ್ಜ್ ಅನ್ನು ಕೂಡ ಪರವಾಗಿಲ್ಲ ಬಳಸ್ಕೊಂಡು ಎಲ್ಲರೂ ಕೂಡ ಒಂದ್ಸರಿ ಮೊಬೈಲ್ ನ ಟಾರ್ಚ್ ಅನ್ನು ಆನ್ ಮಾಡಿಕೊಂಡು ಈ ಒಂದು ಹಾಡನ್ನ ಕೇಳಬೇಕು, ಅದ್ರ ಜೊತೆಗೆ ಸಪೋರ್ಟ್ ಮಾಡಬೇಕು. ಓಕೆ, ರೆಡಿಯಾ? ಮೊಬೈಲ್ ಉಂಟು? ಮೊಬೈಲ್ ಫ್ಲಾಶ್ ಆನ್ ಮಲ್ಪುಗತ್ತೇರ ಮಾತೇರ್ಲ ಮೊಬೈಲ್ ಇಜ್ಜೆ ಏಡಲ್ಲ ಇಜ್ಜೆ. ಓಕೆ ಲೇಸರ್ಲ. ಓಕೆ, ರೆಡಿಯಾ? ಓಕೆ, ರೆಡಿ. ಕಾರ್ಯಕ್ರಮದ ಮುಂದಕ್ಕೆ ಒಂದು ಸುಂದರವಾಗಿರುವಂತಹ ಹಾಡು ಸಿಂಗಾರ ಸಿರಿಯೇ. ಇದೀಗ ಪ್ರವೀಣ್ ಚೇಬಿಟ್ಲ ಹಾಗೂ ಚೈತ್ರ ಕಡಂಬಾರಿ ಇವರ ಒಂದು ಸುಂದರವಾಗಿರುವಂತಹ ಧ್ವನಿಯಲ್ಲಿ ಇದೀಗ ಸಿಂಗಾರ ಸಿರಿಯೇ. ಬತದ ಕೈಗೆ ಮಡಿ ಹೊಳಿಸಿದ ಮದುವೆ ಹೋದನ್ನ ಬರಲಿಲ್ಲ, ಮದುವೆ ಹೋದನ್ನ ಬರಲಿಲ್ಲ ಬಸರೂರ ಹೋಗ ಗಂಟನ್ನ ತೆರೆದಿಡ. ಸರ್ ಫ್ಲಾಶ್ ಆನ್ ಮಾಡ್ಬೋದ ಸರ್? ಬ್ಯಾಕ್ ಪೂರ ಹಿಂದ್ ಕಡೆಯಿಂದ ಜೋರಾಗಿ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಗೆ ಮಾಯೆ, ಗಾಂಧಾರೆಯಂತೆ ಕಣ್ಮುಚ್ಚಿ ಗನಸರಸ ಛಾಯೆ, ಮಂದಾಸ ಹರಳುವೆ ಶ್ರಾವಣ ಮಾಸ ಮೌನದ ಸಾರಂಗೆ ಮೋಹದ ಮದರಂಗೆ ನನ್ನ ಹಾಕಿದೆ ಮುಳ್ಳ ಚೋಕೆ. ಎಲ್ರು ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಿನ ಹೇಳೆ ನಿನ್ನ ಮೈಯ ತುಂಬ ಕಣ್ಣೀರು, ಮರದಾಳದ ರಸಮಂಚದಿ ರಂಗೇರಿ ನಿನ್ನ ಕಾದಿದೆ, ಸುಮಾದಿನ ಪಂದ್ಯಾವ ಆಕಾಶವಾಣಿಯಾಗಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ, ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನು ಕೇಳುತ್ತಿದೆ, ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆಯೇ, ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಗೆ ಮಾಯೆ, ಗಾಂಧಾರೆಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ. ಶೃಂಗಾರದ ಸೋಬಾನೆ ಕಣ್ಣಾರೆ ನೀರು ಹಾಡಿದೆ, ಹಾಡಿದೆ ಕುಣಿದಾಡುವ ಸಾಹಸವನ್ನೇ ಮಾಡುವ, ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಬೇರೆ ಹಾಕಿದೆ, ನಾನು ಕಾಣುವ ಕನಸಲ್ಲಿ ನೀನ್ಯಾಕೆ ಬೇರೆ ಸಂಜೆಯ ಕೆನ್ನೆಯ ಮೇಲೆ
ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡಬೇಕು ಹಠ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಬಣ್ಣಿಸಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಾಸ ಹರಳುವೆ ಶ್ರಾವಣ ಮಾಸ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಕ್ಸಲೆಂಟ್ ಸಿಂಗಿಂಗ್ ಥ್ಯಾಂಕ್ ಯು ಸೋ ಮಚ್ ಒಂದ್ಸರಿ ಜೋರಾದ ಕೈ ಚಪ್ಪಾಳೆ ನೀಡಬೇಕು ವಿನಂತಿಸಿದ್ದೇವೆ. ಓಕೆ, ಕಾರ್ಯಕ್ರಮದ ಮುಂದಕ್ಕೆ ಇನ್ನೊಂದು ನಾವೆಲ್ಲರೂ ಸೌಂಡ್ ರೈಸ್ ಮಾಡಲೆ. ಓಕೆ ಓಕೆ, ಕಾರ್ಯಕ್ರಮದ ಮುಂದಕ್ಕೆ ಇನ್ನಷ್ಟು ಹಾಡುಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಸುಂದರವಾಗಿರುವಂತಹ ವೇದಿಕೆಯಲ್ಲಿ ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ಕೇಳಿದ್ದೇವೆ, ಇನ್ನೊಂದಷ್ಟು ಹೊತ್ತುಗಳನ್ನ ಕೇಳ್ತಾ ಇದ್ದೇವೆ. ಅದರ ಜೊತೆಗೆ ಯಕ್ಷಗಾನ ಕೂಡ ನಡೀಲಿಕ್ಕಿದೆ. ಅದರ ನಂತರ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರುವಂತ ಭಕ್ತಿ ಮತ್ತು ಭಯವನ್ನ ಸೇರಿಕೊಂಡಿರುವಂತ ನಮ್ಮ ದೈವದ ನರ್ತನ ಸೇವೆಯು ಕೂಡ ಈ ಒಂದು ಪರಿಸರದಲ್ಲಿ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರನ್ನ ನಾವು ಖಂಡಿತವಾಗ್ಲೂ ಈ ಒಂದು ವೇದಿಕೆ ಮೇಲೆ ಸ್ಮರಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಶಶಿಧರ್ ಹೇ, ಅದೇ ರೀತಿ ಶ್ರೀ ಮಂಜುನಾಥ್ ರೋಡ್ ಲೈನ್ಸ್, ಪ್ರಣಮ್ NS, CM ಶ್ರೀನಿ, ಇಬ್ರಾಹಿಂ, ಸೂರಜ್ ಜೋಸೆಫ್, ನಾರಾಯಣ್ ಮನಿಯಾನಿ, ಕೃತಿಕ್ ಟ್ರೇಡರ್ಸ್, ಶೀತಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಸೊಳ್ಳೆಪದ ಉಪುತ್ತೂರು, ಇವರಿಗೆಲ್ಲರಿಗೂ ಕೂಡ ಒಂದ್ಸರಿ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಚೆನ್ನಾಗಿ ನಡೆಸಲಿಕ್ಕೆ ಸಹಕರಿಸಿರುವಂತರು ಖಂಡಿತವಾಗಲು ತಮಗೂ ಕೂಡ ಈ ಒಂದು ಕಾರ್ಯಕ್ರಮದ ನಿರಂತರವಾಗಿ ನಿಮ್ಮ ಸಹಕಾರ ಖಂಡಿತ ಬೇಕು. ಯುವ ಜನ ಇದ್ರು ಕೂಡ ಜೊತೆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಸೂಪರ್ ಹಿಟ್ ಆಗ್ತದೆ. ಎಸ್ ಇಷ್ಟು ಹೊತ್ತು ನಾವು ನಿಮಗೋಸ್ಕರ ಕಾಯ್ತದ. ಓಲಿತಾರೆ ಈದ್ ಬರ್ದು ಓಲಿತಾರೆ ಒಣಸು ಬಂದಿದ್ದಾರ ಒಣಸು ಬಂದದ. ಓಕೆ, ಕಾರ್ಯಕ್ರಮದ ಲಾಸ್ಟ್ ಮಟ್ಟ ಇಪ್ಪರತ್ತ ನಿಖಿಲೆಂಗ್ಲೊಟ್ಟಿಗೆ ಇಪ್ಪರತ್ತ. ಓಕೆ, ಇಂಚನೆ ಬೊಬ್ಬೆ ಪಾಡೋಡು. ಓಕೆನಾ? ಓಕೆ, ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಮಲಯಾಳಿ ಹಾಡುಗಳನ್ನ ಯಾವತ್ತೂ ಹೇಳ್ತಾರೆ, ನಮ್ಮ ಭಾಷೆಗಳನ್ನ ಪ್ರೀತಿಸಬೇಕು, ಇನ್ನೊಂದು ಭಾಷೆಗಳನ್ನ ಗೌರವಿಸಬೇಕು. ಅದರ ಜೊತೆಗೆ ನೀವು ಪುಣ್ಯವಂತರು ಈ ನಾಡಿನವರು. ಯಾಕೆ ಅಂತ ಹೇಳಿದ್ರೆ ನಾವಾದ್ರೂ 2 ಭಾಷೆ ಕಲಿಯಬಹುದಪ್ಪ. ಹಬ್ಬ ಅಂತ ಹೇಳಿದ್ರೆ ಯಾವುದು? ಒಂದು ಕನ್ನಡ, ಇದ್ ಬಿಟ್ರೆ ತುಳು. ಆದ್ರೆ ನಿಮ್ಗ ಅಷ್ಟಲ್ಲ, ತುಳು, ಕನ್ನಡ, ಮಲಯಾಳ ಸೇರ್ಕೊಂಡು ಎಲ್ಲವನ್ನು ಕಲಿಯುವಂತ ಸೌಭಾಗ್ಯ ನಿಮ್ಮದಾಗಿದೆ. ಯಾಕೆಂತ ಹೇಳಿದ್ರೆ ನೀವು ಗಡಿನಾಡ ಕನ್ನಡಿಗರು, ಮಲಯಾಳಿಗರು ಇಬ್ಬರನ್ನ ಸೇರಿಸಿಕೊಂಡಂತ ನಿಮ್ಮ ಸೌಭಾಗ್ಯದ ಈ ಒಂದು ಬಾಗಿಲು ಅಂತ ಹೇಳಬಹುದು. ಈ ಒಂದು ವೇದಿಕೆ ಮೇಲೆ ನೈವೇದ್ಯ ಸಿನಿಮಾದ ಒಂದು ಸುಂದರವಾಗಿರುವಂತಹ ಹಾಡುಗಳನ್ನ ಈ ಒಂದು ವೇದಿಕೆ ಮೇಲೆ ರಮೇಶ್ ಕಡೇಶ್ವಾಲಿ, ಯಾಕೆಂತ ಹೇಳಿದ್ರೆ ಹಲವಾರು ವೇದಿಕೆಯ ಮೇಲೆ ಹಾಡಿನ ಮುಖಾಂತರ ಪ್ರಸ್ತುತಪಡಿಸ್ತಾ ಎಲ್ಲರ ಮನೆಗೆದ್ದಿರುವಂತಹ ಹೆಸರಾಂತ ಹಾಡುಗಾರ. ಅದೇ ರೀತಿ ನಮ್ಮೂರಿನ ಹಾಡುಗಾರ್ತಿ ಅರ್ಪಿತಾ ಅವರು ವೇದಿಕೆ ಮೇಲೆ ನೈವೇದ್ಯ ಸಿನಿಮಾದ ಈ ಒಂದು ಹಾಡಿಗೆ ಸ್ವರ ನೀಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಒಂದ್ಸರಿ ಜೋರಾದ ಕೈ ಚಾಪಾಳೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅರ್ಪಿತಾ ಅಂಡ್ ರಮೇಶ್. ಥ್ಯಾಂಕ್ ಯು. ಹಲ್ 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 கோடல் விழி கேட்டூராதே எங்காதே കണ്ണനിന്നെ വിളിച്ചോരാവിൽ ഈരാവിൽ പാലിനാവെ പെയ്യുമ്പോ പൂക്കിനാവോ നെയ്യുന്നോ എല്ലാം മറന്നു വന്നു ഞാൻ നിന്നോടിഷ്ടം കൂടാ കോടൽ വിളി കേട്ടോ
കരളിൽ കവിത കുറിക്കുകയാണോ നീ ആനന്ദിടാ ചിത്രപതംഗമായിട്ട് നിറഞ്ഞുവോ എന്നതരങ്ങൾ ഓരൽ കോടൽ വിളി കേട്ടു രാധേ ഇൻകാരാധേ പാലിലാവെ പെയ്യുമ്പോ പൂങ്കിനാവോ നെയ്യുന്നോ Thank you. Thank you. ಆತ್ಮೀಯರೇ, ಕಾರ್ಯಕ್ರಮದ ಮಧ್ಯೆ ಸ್ವಲ್ಪ ರಸಭಂಗವನ್ನ ಮಾಡುತ್ತಾ ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮೂರಿನ ಕಲಾವಿದರನ್ನ ಹಾಗೂ ಪರವೂರಿನ ಕಲಾವಿದರನ್ನ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ. ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶ ವಿದೇಶಗಳಲ್ಲಿ ಖ್ಯಾತಿವೆತ್ತಂತಹ ನಾಟಕ ರಂಗದಲ್ಲೇ ಛಾಪನ್ನ ಮೂಡಿಸಿದಂತಹ ಶ್ರೀಯುತ ಸುಂದರ್ ರೈ ಮಂದಾರ ಇವರು ಇವತ್ತಿನ ಯಕ್ಷಗಾನದಲ್ಲಿ ಪಾತ್ರಧಾರಿಗಳು ಹೌದು. ಅವರನ್ನ ನಾವು ತರವಾಡು ಮನೆಯಿಂದ ಗೌರವಿಸಲಿಕ್ಕಿದ್ದೇವೆ. ಜೊತೆಯಲ್ಲಿ ನಮ್ಮೂರಿನವರೇ ಆದಂತಹ ಕಟೀಲು ಮೇಳದಲ್ಲಿ ಅನೇಕ ವರ್ಷಗಳ ಸೇವೆಗಳನ್ನ ಸಲ್ಲಿಸಿ ಇದೀಗ ನಿವೃತ್ತಿ ಜೀವನವನ್ನ ಮಾಡುತ್ತಾ ಅದರ ಜೊತೆಯಲ್ಲಿ ಹವ್ಯಾಸಿಯಾಗಿ ಯಕ್ಷಗಾನ ವೇಷಧಾರಿಯಾಗಿ ಕೂಡ ಗುರುತಿಸಿಕೊಂಡಂತಹ ಶ್ರೀಯುತ ಅಪ್ಪಕುഞ്ഞി ಯಾದವ್ ಮಿಂಚಿಪ್ಪದು ಇವರುಗಳನ್ನ ಈ ಶುಭ ಸಂದರ್ಭದಲ್ಲಿ ನಾವು ಗೌರವಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಒಬ್ಬರು ಹಿರಿಯ ಕಲಾವಿದರು, ಮತ್ತೊಬ್ಬರು ಈಗ ಬೆಳೆದು ಪ್ರತಿಭಾನ್ವಿತರಾಗಿರುವಂತಹ ಕಲಾವಿದರು. ಒಬ್ಬರು ನಾಟಕ ರಂಗದವರಾದ್ರೆ ಒಬ್ಬರು ಯಕ್ಷಗಾನ ರಂಗದಲ್ಲಿ ಛಾಪನ್ನ ಮೂಡಿಸಿದವರು. ಇವರು ಉಭಯ ಕಲಾವಿದರು ಹೌದು, ನಾಟಕ ಮತ್ತು ಯಕ್ಷಗಾನ. ಇವರನ್ನ ಕುಲದ ತರವಾಡು ಮನೆಯ ಮುಖ್ಯಸ್ಥರಾದಂತಹ ಶ್ರೀಯುತ ದಾಮೋದರನ್ ಎನ್ ಕುಳ ಇವರು ಶಾಲು ಹೊದಿಸುವುದರ ಮೂಲಕ, ಹಾರವನ್ನ ಧರಿಸುವುದರ ಮೂಲಕ, ಪೇಟವನ್ನ ಧರಿಸುವುದರ ಮೂಲಕ, ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಗೌರವಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರು, ಯಕ್ಷಗಾನ ತಾಳಮದ್ದಲೆಯಲ್ಲಿ ಓರ್ವ ಉತ್ತಮ ವಾಗ್ಮಿಯೂ ಆಗಿರುವಂತಹ ಶ್ರೀಯುತ ಅಪ್ಪಕುഞ്ഞി ಯಾದವ್ ಇವರನ್ನು ಶಾಲು ಹೊದಿಸುವುದರ ಮೂಲಕ, ಹಾರವನ್ನ ಧರಿಸುವುದರ ಮೂಲಕ, ಪೇಟವನ್ನ ತೊಡುವುದರ ಮೂಲಕ, ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಗೌರವಿಸ್ತಾ ಇದ್ದೇವೆ. ಕುಳದ ತರವಾಡು ಮನೆಯ ಮುಖ್ಯಸ್ಥರು ಪ್ರತಿ ವರ್ಷವೂ ಕೂಡ ಇಂತಹ ಕಲಾ ಸೇವೆಯನ್ನು ಮಾಡುವಂತಹ ಅನೇಕ ಕಲಾವಿದರನ್ನ ಗುರುತಿಸುವುದರ ಮೂಲಕ ಕಲಾ ಸೇವೆಗೆ ತಮ್ಮ ಕಿಂಚಿತ್ ಸೇವೆಯನ್ನ ಸದಾ ನೀಡ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇರುವರು ಕಲಾವಿದರಿಗೂ ಕೂಡ ಶ್ರೀ ದೈವದ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿಕೊಳ್ಳುತ್ತಾ ಶ್ರೀಯುತ ಅಪ್ಪಕುഞ്ഞി ಯಾದವ್ ಅವರು ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪರಮ ಪಾವನವಾದಂತಹ ಶ್ರೀ ವಿಷ್ಣುಮೂರ್ತಿಯ ದಿವ್ಯ ಸನ್ನಿಧಿಯಲ್ಲಿ ಹಾಗೆ ಇವತ್ತು ಆಗಮಿಸಿದಂತಹ ಆದರಣೀಯ ಭಕ್ತರೆಲ್ಲರ ಸನ್ನಿಧಿಯಲ್ಲಿ ನಮನಗಳನ್ನು ಅರ್ಪಿಸ್ತಾ ಈ ಮಂಗಲಮಯ ಸಮಯದಲ್ಲಿ ಕಲಾ ವಿಭಾಗದಲ್ಲಿ ಆ ವಿಶೇಷತೆಯನ್ನು ಗುರುತಿಸಿ ಆಧರಿಸಿದಂಥ ಆ ಕುಳದ ಮನೆಯವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಾವೆಲ್ಲ ಈ ಕಲಾ ಸರಸಿಯ ಪರಮ ಪಾವನವಾದಂತಹ ತಡಿಯಲ್ಲಿ ಸಿಡಿದು ಬಿದ್ದಂತಹ ಬಿಂದುಗಳಾಗಿದ್ರೆ ಈ ಸರಸಿಯಲ್ಲಿ ಈಜಿ
ಮೊಗಮೆಗೆದು ಕುಡಿದು ಆ ಮುಖಾಂತರವಾಗಿ ತಮ್ಮ ಜೀವನವನ್ನು ಪಾವನಗೊಳಿಸಿದಂತಹ ಎಷ್ಟೋ ಮಂದಿ ಈ ಪರಿಸರದಲ್ಲಿ ಇದ್ದಾರೆ. ಕೆಲವರೆಲ್ಲ ದಿವಂಗತರಾಗಿದ್ದಾರೆ. ಅದರಲ್ಲಿ ಶ್ರೀ ಕುಂಜಿಕಂಡ ಮಣಿಯಾಣಿಯವರು, ದಿವಂಗತರ ಕುಂಜಿಕಂಡ ಮಣಿಯಾಣಿಯವರು ಕವಿಭೂಷಣ ವೆಂಕಟ ಶೆಟ್ಟರ ಶಿಷ್ಯರಾಗಿ ಯಕ್ಷಗಾನವನ್ನು ಈ ಲೋಕದಲ್ಲಿ ಅದು ವಿದ್ವಾಂಸರ ಕಲೆ ಅಂತ ತೋರಿಸಿಕೊಟ್ಟಂತಹ ಕವಿಭೂಷಣ ವೆಂಕಟ ಶೆಟ್ಟರು, ಹಾಗೆ ಪೊಳಲಿ ಶಾಸ್ತ್ರಿಗಳು, ಶ್ರೇಣಿಯವರಂತಹ ಮಹಾನ್ ಕಲಾವಿದರ ಅದರಲ್ಲಿ ಒಬ್ಬರಾದಂತಹ ವೆಂಕಟ ಶೆಟ್ಟರ ಶಿಷ್ಯರಾಗಿ ತಮ್ಮ ಜೀವನದಲ್ಲಿ ಯಕ್ಷಗಾನವನ್ನು ರೂಢಿಸಿಕೊಂಡಂತಹ ಕುಂಜಿಕಂಡ ಮಣಿಯಾಣಿಯವರು ಅವರು ಒಂದು ಯಕ್ಷಗಾನ ಆಟದಲ್ಲಿಯೂ ಕೂಟದಲ್ಲಿಯೂ ಉತ್ತಮವಾದಂತಹ ರೀತಿಯಲ್ಲಿ ಈ ಕಲೆಯನ್ನು ಪ್ರಚುರಪಡಿಸಿದಂತಹ ರೀತಿಯನ್ನು ಕಂಡಾಗ ಒಂದು ರೀತಿಯಲ್ಲಿ ಇವತ್ತಿಗೂ ಕೂಡ ಮೈ ನೆವರೇಳುವಂಥ ಸ್ಥಿತಿ. ಒಮ್ಮೆ ಕರ್ಣಾರ್ಜುನ ಕಾಳಗದಲ್ಲಿ ಕೀರಿಕಾಡು ಸುಬ್ರಹ್ಮಣ್ಯ ಭಟ್ರ ಕರ್ಣನೂ ಇವರ ಅರ್ಜುನನೂ ಆಗಿ ಐತನಡಕದಲ್ಲಿ ನಿಯಮಿತವಾದಂತಹ ಸ್ವಲ್ಪ ಜನರೇ ಇದ್ದಂತಹ ಸಭೆಯಲ್ಲಿ ಇವರು ಕುಂಜಿಕಂಡ ಮಣಿಯಾಣಿಯವರು ಕರ್ಣನ ರೈ ಮನಸ್ಸಿ ಜಪಿತ ನೀನು ಮನದಲ್ಲಿ ಬಿಟ್ಟಾಡು ಅಂತ ಹೇಳುವ ಪದ್ಯಕ್ಕೆ ಕರ್ಣ ಯಾರು ಅಂತ ಕೇಳುವಂತಹ ಆ ವಿಶೇಷತೆಯನ್ನು ಗುರುತಿಸಿ ಎಲ್ಲ ಪ್ರೇಕ್ಷಕವರ್ಗವೂ ಕೂಡ ಕಣ್ಣೀರಿಳಿಸಿದಂತಹ ಆ ಸ್ಥಿತಿಯನ್ನು ನಾನು ನೋಡಿದ್ದೇನೆ. ಹಾಗೆ ತಾಳಮದ್ದಳೆ ಮುಗಿಯುವಲ್ಲಿವರೆಗೆ ದ್ವಾಪರ ಯುಗದ ಕುರುಕ್ಷೇತ್ರದಲ್ಲಿ ಅಷ್ಟೋ ಮಂದಿಯನ್ನು ನಿಲ್ಲಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡಂತಹ ತಾಳಮದ್ದಳೆಯಾಗಿತ್ತು. ಹಾಗೆ ತಾನು ಮಾಡುವಂತಹ ಪ್ರತಿಯೊಂದು ಪಾತ್ರವನ್ನು ಕೂಡ ಆ ಪಾತ್ರದ ಒಳಹೊಕ್ಕು ಅದರ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರವನ್ನು ಪ್ರಚುರಪಡಿಸುವಂತಹ ಅಮೋಘ ವಿದ್ವಾಂಸರಾಗಿತ್ತು. ಹಾಗೆ ಯಕ್ಷಗಾನ ಜೀವನ ದರ್ಶನವಾಗಿ ವಿಧಿ ನಿಷೇಧಗಳನ್ನು ಲೋಕಕ್ಕೆ ನೀಡುವಂತಹ ಕಲೆಯಾಗಿ ಕೇವಲ ಮನೋರಂಜನೆಯಲ್ಲ, ಮನೋನುರಂಜನಕರ ಚಿತ್ತಪ್ರಸಾದನವಾಗಿ ಮನಸ್ಸನ್ನು ಅನುರಂಜಿಸಿ ವಿಧಿ ನಿಷೇಧಗಳನ್ನು ತಿಳಿಸಿ ಭಾರತದಂತಹ ಇತಿಹಾಸ, ರಾಮಾಯಣ ಇಂತಹ ಉದಾತ್ತ ಚರಿತೆಯ ಅಪೂರ್ವವಾದಂತಹ ಗುಣಧರ್ಮಗಳನ್ನು ರೂಢಿಸಿಕೊಂಡಂತಹ ಆ ಕಾವ್ಯಗಳನ್ನು, ಕಥೆಯನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವಲ್ಲಿ ಯಕ್ಷಗಾನ ಪೂರ್ಣವಾಗಿ ಬೆಳೆದು ನಿಂತಿದೆ ಅಂತ ಹೇಳಬಹುದು. ಅದರಲ್ಲಿ ಕಲಾವಿದರಾದವರು ಕೂಡ ಅದನ್ನೇ ಸಾಧಿಸಿ ಅಂತಹ ಆದರ್ಶವನ್ನು, ಜೀವನಾದರ್ಶವನ್ನು ರೂಢಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಪುಟ್ಟ ಮಾತಿಗೆ ಬೊಟ್ಟಿಕ್ತೇನೆ. ಜೈ ಹಿಂದ್. ಇದು ಕಾರ್ಯಕ್ರಮದ ನಂತರ ಮತ್ತೊಂದ್ಸರಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲಾ ಕಲಾಭಿಮಾನಿ ಬಂಧು ಮಿತ್ರರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ತಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ ಹಾಡಿನ ಕಡೆ ಹೋಗ್ಬೇಕು. ನಾವೆಲ್ಲರೂ ಕೂಡ ಇದು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅಲ್ವಾ? ಹೌದು, ಖಂಡಿತವಾಗ್ಲೂ ತಮ್ಮ ನಿರೀಕ್ಷೆಯನ್ನ ಸುಳ್ಳು ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸುಂದರವಾಗಿರುವಂತಹ ಹಾಡಿನ ಬರ್ತವೆ. ಅದಕ್ಕಿಂತ ಮೊದಲು ನಮ್ಮೂರಿನ ಯುವತಿಯರಿ ಒಂದು ವೇದಿಕೆಯ ಮೇಲೆ ಕೇರಳ ಒಂದು ಶೈಲಿಯಲ್ಲಿ ಒಂದು ನೃತ್ಯವನ್ನ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನಮ್ಮೂರಿನ ಯುವತಿಯರು ವೇದಿಕೆ ಮೇಲೆ ಬರ್ಬೇಕಾದ್ರೆ ನಿಜವಾಗ್ಲೂ ಖುಷಿಯಾಗಬೇಕು. ಯಾಕೆಂತ ಹೇಳಿದ್ರೆ ದೂರದಿಂದ ಬಂದು ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಇದ್ದೇ ಇದೆ. ಅದಕ್ಕಿಂತಲೂ ನಮ್ಮ ಮನೆಯವರು ಬಂದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ. ಒಂದ್ಸರಿ ಜೋರಾದ ಕೈ ಚಪ್ಪಾಳೆ ಮುಖಾಂತರ ಇವರನ್ನ ವೇದಿಕೆ ಮೇಲೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ರಕ್ಷಿತಾ ಕಿನ್ನಿಂಗಲ ಅಂಡ್ ಟೀಮ್. ശ്രീരാമലക്ഷ്മണനും സീതയുത്തു വേഗം പഞ്ചവടിയിൽ നല്ല പർണശാല തീർത്തി മൂവരുത്ത് സുഖവാസം ചെയ്യും കാലം കണ്ടു കുടിലരികിൽ സീതയൊരു മാനെ തുള്ളി തുള്ളി കളിക്കുന്ന മാനേ വള്ളിക്കാട്ടിൽ തുള്ളിയിടുന്ന പുള്ളിമാനേ തുള്ളി തുള്ളി കളിക്കുന്ന മാനേ
ലക്ഷ്മണനും സീതയുത്തു വേഗം പഞ്ചവടിയിൽ നല്ല പർണശാല തീർത്തു. കണ്ണിടകൾ ചിമ്മി ചിമ്മി സീത നോക്കി മെല്ലെ ആൻകുരുന്നു കളിക്കുന്ന കളിരസം കണ്ടു. ഓർത്തു ഓർത്തു മനസ്സിൽ തീർത്തിടാത്ത മോഹം മാൻകളിയിൽ മയങ്ങിയ സീതയ്ക്കുള്ളിൽ ദാഹം. ആടി ഓടി ചാഞ്ചാടുന്ന മാനേ എന്നിൽ ഓടി ഓടി അരികെ പൂമാനേ. ആടി ഓടി ചാഞ്ചാടുന്ന മാനേ എന്നിൽ ഓടി ഓടി അരികെ പൂമാനേ. മാടി മാടി വിളിക്കുന്നു ഞാനും എന്റെ കൂടിനുള്ളിൽ കുടിയിരിക്കുമാനേ. മാടി മാടി വിളിക്കുന്നു ഞാനും എന്റെ കൂടിനുള്ളിൽ കുടിയിരിക്കുമാനേ. ശ്രീരാമ ലക്ഷ്മണനും സീതയുത്തു വേഗം പഞ്ചവടിയിൽ നല്ല പർണശാല തീർത്തു. രാവണന്റെ നെഞ്ചിലിടുക്കിയായി വല്ലാതെ മോഹമുണർന്നു മൈഥിലിയെ കട്ടതുകൊണ്ട് എന്തെല്ലാം മുകില് വന്നെന്റെ കൈലാസനാഥ. കുഞ്ഞുമകൻ മേഘനാഥനും സോദരനും സർവരും തന്നെ വിട്ട് പോയതല്ലോ കാലപുരി തന്നിൽ. പശ്ചാത്താപം നിറയണ് രാമന്റെ ശരമുനയാൽ മോക്ഷത്തിൻ പടി കടക്കാൻ മോഹമുദിച്ചല്ലോ. കാത്തരുളൂ ശ്രീരാമ വരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുടെ നീ. കാത്തരുളൂ ശ്രീരാമ വരമരുളൂ ശ്രീരാമ പ്രാർത്ഥന കേൾക്കാനിരിയും വൈകരുടെ നീ. ദശമുഖനോ മോക്ഷത്തിൻ ഒരു പടി കടന്നയ്യ. കൊയ്തെടുത്തു ശ്രീരാമൻ രണ്ടാം ശിരസയ്യ. ദശമുഖനോ മോക്ഷത്തിൻ ഇരുപടി കടന്നയ്യ. ആഞ്ജനേയ സ്വാമി അരികത്ത് രാമരാമേതി ജപിച്ചങ്ങു നിന്നു. ലക്ഷ്മണന്റെ ഉള്ളിനകത്തൊരു പുതിരി കത്തി വിരിഞ്ഞങ്ങു നിന്നു. ആഞ്ജനേയ സ്വാമി അരികത്ത് രാമരാമേതി ജപിച്ചങ്ങു നിന്നു. ലക്ഷ്മണന്റെ ഉള്ളിനകത്തൊരു പുത്തിരി കത്തി വിരിഞ്ഞങ്ങു നിന്നു.
ഒന്നാമണിക്കിണറ്റിൽ വളകളഞ്ഞേ പെണ്ണുമാലതിയേ ഒന്നാമണിക്കിണറ്റിൽ വളകളഞ്ഞേ പെണ്ണുമാലതിയേ കളയും കളഞ്ഞേച്ചും പെണ്ണവിടെ നിന്നും പേശുന്നേ പേശാതെ നില്ലടി വന്നേ കനകപ്പൊൻ വള ഞാൻ തരാം കനകപ്പൊൻ വള കയ്യേലിട്ടു കളിച്ചാട്ടെ കളി കാണട്ടെ കനകപ്പൊൻ വള കയ്യേലിട്ടു കളിച്ചാട്ടെ കളി കാണട്ടെ മുത്തും മുത്തും പൊന്നോല മൂളം വഴിയഞ്ചും പൊന്നോല പാണ്ടിമന്ദളം പൊന്നോല വട ജയിച്ചു വന്നത് പൊന്നോല വെള്ളത്തറ ചാവേറി വന്നൊരു ചെല്ലക്കുതിരയും പട്ടാളും വെള്ളത്തറ ചാവേറി വന്നൊരു ചെല്ലക്കുതിരയും പട്ടാളും രണ്ടാമണിക്കിണക്കിലി വളകളഞ്ഞേ പെണ്ണുമാലതിയേ വളയും കളഞ്ഞേച്ചും പെണ്ണവിടെ നിന്നും പേശുന്നേ പേശാതെ നില്ലടി വന്നേ കനകപ്പൊൻ വള ഞാൻ തരാം കനകപ്പൊൻ വള കയ്യേലിട്ടു കളിച്ചാട്ടെ കളി കാണട്ടെ കനകപ്പൊൻ വള കയ്യേലിട്ടു കളിച്ചാട്ടെ കളി കാണട്ടെ മുത്തുമുത്തും പൊന്നോല മൂളം വഴിയഞ്ചും പൊന്നോല പാണ്ടിമന്ദവും പൊന്നോല വട ജയിച്ചു വന്നത് പൊന്നോല വെള്ളത്തറ ചാവേറി വന്നൊരു ചെല്ലക്കുതിരയും പട്ടാളും വെള്ളത്തറ ചാവേറി വന്നൊരു ചെല്ലക്കുതിരയും പട്ടാളും ഒരു പഞ്ചവർണ്ണ കിളി പറന്നേ തുഞ്ചൻ പറമ്പിൽ നിന്നും ഒരു പഞ്ചവർണ്ണ കിളി പറന്നേ കേൾക്കണോ പ്രിയ കൂട്ടരെ അവൾ കൊഞ്ചി പറഞ്ഞ കഥ അവൾ കൊഞ്ചി കൊഞ്ചി പറഞ്ഞ കഥ കേൾക്കണോ പ്രിയ കൂട്ടരെ അവൾ കൊഞ്ചി പറഞ്ഞ കഥ അവൾ കൊഞ്ചി കൊഞ്ചി പറഞ്ഞ കഥ തുഞ്ചൻ പറമ്പിൽ നിന്നും ഒരു പഞ്ചവർണ്ണ കിളി പറന്നേ തുഞ്ചൻ പറമ്പിൽ നിന്നും ഒരു പഞ്ചവർണ്ണ കിളി പറന്നേ കേൾക്കണോ
ವಾಟ್ ಎನರ್ಜಿ! ಒಂದ್ಸಲ ಜೋರಾದ ಚಪ್ಪಾಳೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಎಷ್ಟು ಎನರ್ಜಿ ಆಗಿ ಕೊಂದ್ರಲ್ಲ, ಒಂದ್ಸಲ ನಮಗೂ ಕುಣಿಬೇಕು ಅಂತ ಅನಿಸ್ತು. ನಿಜವಾಗ್ಲೂ ಭಾರತ ಅಂತ ಹೇಳೋದು ಇದೆಯಲ್ಲ, ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಪುಣ್ಯ ಮಾಡಿರಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅದೆಷ್ಟು ವೈವಿಧ್ಯಮಯವಾಗಿರುವಂತ ಸಂಸ್ಕೃತಿಯನ್ನ ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಅಂತ ಹೇಳೋದಕ್ಕೆ ನೋಡಿ ಈಗಲೂ ಬೊಬ್ಬೆ ಓಡುತ್ತಾ ಇದ್ದಾರೆ. ಎಷ್ಟು ಎನರ್ಜಿ ಇರಬಹುದು ಅದಕ್ಕೋಸ್ಕರ ಡ್ಯಾನ್ಸ್ಗೆ. ಅದೇ ಎನರ್ಜಿಯನ್ನ ಕಂಟಿನ್ಯೂ ಮಾಡ್ಲಿಕ್ಕೋಸ್ಕರ ಶರಣ್ ಉಪ್ಪಲ್ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ. ಸೂಪರ್ ಹಿಟ್ ಡ್ಯಾನ್ಸಿಂಗ್ ಸಾಂಗಿನ ಜೊತೆಗೆ ನಾವೆಲ್ಲರೂ ಕೂಡ ಕುಣಿಲಿಕ್ಕೆ ರೆಡಿಯಾ? ಓಕೆ, ಹಾಗಿದ್ರೆ ನಮ್ಮ ಶರಣ್ ಉಪ್ಪಲ್ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಒಂದ್ಸಲ ಜೋರಾದ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ಸುಗಮಾನು ಎಂಡ ಬರೀ ಡ್ಯಾನ್ಸ್ ಗಳಿಗೋ ಕಲಿಗೋ ಅಬ್ರ ರೆಡಿಯಾನು? ಅರೆ ರೆಡಿ ರೆಡಿ ಕೇಕ್ನಿಲ್ಲ. ಓಕೆ ರೆಡಿ. ಒಮ್ಮೆ ಜೋರಾಗಿ ಚಪ್ಪಾಳೆ. ಡ್ಯಾನ್ಸ್ ಅವ್ರು ಯಾರು ಇದ್ದಾರಾ? ಚಪ್ಪಾಕ ಅವರು. ರೆಡಿ. ಅಳು ಮಾಡೋ ಅಲ್ಲು ಮಾಯಿಸಲ್ಲ ಕಡಿ ಮಾಲು ಮಾ ತೆಚ್ಚಿ ಗಾಳಿ ಚಿಂದ್ರಾಗಿ ಊಟ ಸಾಲು. ಅರಿಗಲು ಗಿರಿಗಲು ಗೊತ್ತು ಊಟ ಕಳಗಲಿ ಪೈಸಿರು ಬಲ ಬಲಗಿದು ಮಿಠ ಮೇಲೆ ಲೋಕಲೆ. டுமுக்குனா எப்படி போன எனக்குனா கருக்குனா முறுக்குனா தோட்ட இதா எனக்குனா இருக்குனா சருக்குனா ஓடியதா எனக்குனா அலு மாடோலுமா ஐசலக்கடி மாலுமா தெர்ச்சி கலிஜின் கிராகி விட்ட சாலுமா அரிகல் கரிகல் கோது விட்ட கலிகலி பைசின் பல வழக்கது மேட்டா மேலே லோக்கலே. ರೋಂಗರಾವದ ರೌಡಿಯನ ಜೋವದ ತುಟ್ಟ ಗುಟ್ಟು ಪುಟ್ಟು ಮಜೋ ಮೇಲೆ ಶೋದ ರಬರಿ ಪೋರ್ಜರಿ ಮೊಕಸಿನ ಬೋರ್ಡ ಮತ್ತ ಪಣಿ ಪುಟ್ಟ ಮಚ್ಚ ಮೇಲೆ ಬೇರ್ಡ ಅಲ್ಲಿ ಕೂತ್ಕೊಳ್ಳಿಗಿಲ್ಲ ಎದ್ದೇಳಮ್ಮ ಜರಗೆ ಕೇಳಿದಿಲ್ಲ ಅಲು ಮಾಡೋಲುಮಾ ಅಲು ಮಾಡೋಲುಮಾ ಇಸಲಕಡಿ ಮಾಲುಮಾ ತೆಚ್ಚಿ ಗಲೀಜು ಗ್ರಾಗಿ ಬಿಟ್ಟ ಸಾಲುಮಾ ನಿಂತವರಲ್ಲಿ ಜಾಯ್ನ್ ಆಗಿ ಲ್ಯಾಬ್ ಕೇಳುದಿಲ್ಲ ಈ ಸೈಡಲ್ಲಿ ಗೆತ್ತ ಉಡಾದ ಪದ ಗೆತ್ತ ಉಡಾದ ನೀ ಎರಿನಾಲು ಬಾರಿನಾಲು ಗೆತ್ತ ಉಡಾದ ಗೆತ್ತ ಉಡಾದ ಪದ ಗೆತ್ತ ಉಡಾದ ಇವ ಸರಿನಾಲು ಮಾರಿನಾಲು ಗೆತ್ತ ಉಡಾದ ಅಲು ಮಾಡೋಲು ಮಾಡೋಲು ಮಾಲುಮಾ ಅಲು ಮಾಡೋಲು ಮಾಯಿಸಲ ಕಡಿ ಮಾಲುಮಾ ತೆರ್ಚಿ ಗಳಿಜಿನ ಕ್ರಾಕಿ ಊಟ ಸಾಲುಮಾ ಹರಿಕಲು ಗಿರಿ ಕಲ್ಲು ಕೊತ್ತು ಊಟ ಕಲಕಲಿ ಪಂಚಿನ ಬಲ ಬಲಕದ ಮೆಟ್ಟ ಮೇಲೆ ಲೋಕಲೆ ಅಲ್ಲಿ ನಿಂತವರು ಮಕ್ಕಳ நாட்டு மண்டாலி எப்படி போன எனக்கு இருக்குனா முருகனா தோட்ட இதா எனக்கு இருக்குனா சருக்குனா ஓடியதா எனக்கு அலுமாடோலுமா
ಕಲೆ ಮರಿ ಕಲು ಕಟ್ಟು ಮುಟ್ಟ ಕಲಕಲಿ ಮನಸ್ಸಿನ ಬಲ ಬಳಕದ ಮಿಟ ಮೇಲೆ ಲೋಕಲೆ Thank you. Come on guys, ಒಂದು ಜೋರಾದ ಕ್ಲಾಪ್ಸ್ ಕೊಡಬೇಕು ಪ್ಲೀಸ್ ಆ ಕಡೆ ಹಿಂದ್ಗಡೆಯಿಂದ ಕೂಡ ಕ್ಲಾಪ್ಸ್ ಬರಬೇಕು. ಯಾನು ಅಂತ ಪಾತಿರ್ನೆ ಕಮ್ಮಿನ ನಾನು ಸ್ವಲ್ಪ ಮಾತಾಡೋದು ಕಡಿಮೆ ಮಾಡ್ತೇನೆ, ಯಾಕೆಂತ ಹೇಳಿದ್ರೆ ಇನ್ನಷ್ಟು ಹಾಡುಗಳು ಮಾತಾಡ್ಲಿಕ್ಕಿದೆ. ಜೊತೆಗೆ ಎಂತ ಡ್ಯಾನ್ಸ್ ಮಾಡಿದ್ರಿ, ಎಲ್ಲಾದ್ರೂ ನೀವು ಯಾವ್ದೋ ವೇದಿಕೆಯಲ್ಲಿ ಕಾಲಿಗೆ ಸಿಗ್ತೀರಿ ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಮುನ್ನಕ್ಕೆ ಮತ್ತೊಂದ್ಸರಿ ಚುಟ್ಟು ಅಂತ ಐತೆ ಹಾಡು ಕೇಳಿದಿರಾ? ಓಕೆ, ನಮ್ಮ ಹೆಸರಾಂತ ಗಾಯಕರಾಗಿರುವಂತಹ ಪ್ರವೀಣ್ ವಿಟ್ಲ ಹಾಗೂ ಚೈತ್ರ ಕಡಂಬರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚೈತ್ರ ಕಡಂಬರ್ ಬಗ್ಗೆ ಹಾಗೆ ಹೇಳಿರ್ಲಿಲ್ಲ ನಾನು, ಯಾಕೆಂತ ಹೇಳಿದ್ರೆ ಈಗ ಅವರ ಪರಿಚಯ ಮಾಡ್ತೇನೆ. ಪರಿಚಯ ಮಾಡ್ಬೇಕಾದ್ರೆ ಒಂದೊಂದು ಪರಿಚಯಕ್ಕೂ ಕೂಡ ಸಾವಿರ ಚಪ್ಪಳೆಯನ್ನ ನೀಡಬೇಕು. ಚೈತ್ರ ಕಡಂಬರ್ ಅವರು ಹಲವಾರು ವೇದಿಕೆಗಳಲ್ಲಿ ಹೋಗಿ ಆರ್ಕೆಸ್ಟ್ರಾ, ಯಾವುದೋ ಒಂದು ಆರ್ಕೆಸ್ಟ್ರಾ ಇದ್ರು ಕೂಡ ಅಲ್ಲಿ ಹಾಡಿರುವಂತ ಹೆಸರಾಂತ ಗಾಯಕಿ, ಅದರ ಜೊತೆಗೆ ಆಲ್ಬಮ್ ಸಾಂಗ್ ನಲ್ಲಿ ಹಾಡಿ ನಟನೆ ಮಾಡಿರುವಂತ ಗಾಯಕಿಯೂ ಹೌದು. ಈ ಒಂದು ವೇದಿಕೆಯ ಮೇಲೆ ಬಂದ್ರೆ ನಗುವಿಂದಲೇ ನಮ್ಮೆಲ್ಲರ ಮನಸ್ಸನ್ನ ಗೆಲ್ಲುವಂತ ಒಂದು ಸುಂದರವಾಗಿರುವಂತ ಹಾಡುಗಾರದಿ ವೇದಿಕೆಯ ಮೇಲೆ ಬರ್ತಿದ್ರೆ ಒಂದ್ಸರಿ ಜೋರದ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ಚುಟು ಅಂತ ಐತೆ. ಥ್ಯಾಂಕ್ ಯು. ಹೊಸ ಬಾರ್ ಡ್ಯಾನ್ಸ್ ಮಾಡುವವರು ಎಲ್ರು ಸಹ ಎಲ್ರು ಮುಂದೆ ಬರ್ಬೋದಾ? ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಓಕೆ, ಒಂದ್ ಸೆಕೆಂಡ್ ಜೋರಾದ ಚಪ್ಪಾಳೆ. ನಮ್ಮ ಎಲ್ಲಾ ಯುವಕರು ಡ್ಯಾನ್ಸ್ ಮಾಡಿ ರೆಡಿ ಇದ್ದಾರೆ. ಓಕೆ, ಒಂದ್ ಸೆಕೆಂಡ್ ಚಪ್ಪಾಳೆ ಜೋರಾಗಿ. Yes. Get back. 1, 2. ಏ ಹುಡುಗಿ ಯಾಕೆ ಹೆಂಗಾತಿ ಮತ್ತಲ್ಲೇ ಮಳ ಮಾಡ್ತಿ, ವರ್ಷೊತ್ತೆ ಹಿಂಗೆ ಎತ್ತಿ ಸಿಗುವಲ್ಲೆ ಕೈಗೆ. Come on. ಹೇಳಿ. ಏ ಹುಡುಗ ಯಾಕೋ ಕಾಡ್ತಿ ಸಿಕ್ಕಲ್ಲೇ ಸಿಕ್ಕಲ್ ಕೊಡ್ತಿ ನಿನಗೊಂದು ಡೈಲಾಗ್ ಹೊಡಿಸಿ ಹಾಗೈತೆ ಮೈ. ನಿನ್ನ ನಡುವ ಸಣ್ಣೈತಿ ನಡಿಗೆ ಕಣ್ಣು ಕೈತಿ, ನಿನ್ನ ಗುಂಯ ಯಾರೈತಿ ಮನ್ಸ ಮಂಜ ಆಗೈತಿ, ನನ್ನ ತಾಳೆಯ ಕೆಡಿಸತಿ. ಏ ಹುಡುಗ ಚಪ್ಪಳ ಕೊಡುದಿಲ್ಲ. ಹಾಗೆ ಚುಟು ಅಂತೈತಿ ನನಗೆ ಚುಮ್ಮು ಹಾಕ್ತೈತೆ. ಎಲ್ರು ಹಾಡ್ಬೋದಾ? ಹುಡುಗಿರಿದ್ರು ನಿನ್ನೆ ನನ್ನಿದ್ರು ಮನ್ಸಿಲ್ದೆ ಇಲ್ದ ಹಂಗೆ ನುಲ್ತಿ, ಇದ್ರ ಮಸಾಲೆಯಾಗಿ ಕಲಿತಿ. ಹುಡುಗ ಮಸಾಲ ನಿನ್ನ ನೋಟಕ್ಕೆ ಮೈ ಮಾಟಕ್ಕೆ ಬ್ಯಾಲೆನ್ಸ್ ತಪ್ಪತಿ. ಚಪ್ಪಾಳೆ ಚುಟು ಅಂತೈತಿ ನನಗೆ ಚುಮ್ಮು ಆಗ್ತೈತಿ. ಸೊ ಮಕ್ಕಳು ಡ್ಯಾನ್ಸ್ ಮಾಡ್ಬೋದಾ? ಎಲ್ಲಿರೋ ಮಕ್ಕಳು ಜೋರಾಗಿ 1, 2, 3, 4. ಊರ್ ಮುಂದೆ ಗಾಲಿ ತೋಟ, ಊರ್ ಮುಂದೆ ಗಾಲಿ ಸೆಟ, ಇದಕ್ಕೆಲ್ಲ ನೀನಾಗ ಹೊಡತಿ, ಬಚ್ಚಕ್ಕೆ ಅನುಮಾನ ಪಡುತ್ತಿ.
ರೇ ಚುಟು ಚುಟು ಆಗ್ತೈತಿ ನನಗೆ ಚುಮ ಚುಮ ಆಗ್ತೈತಿ ಚುಟು ಚುಟು ಆಗ್ತೈತಿ ನನಗೆ ಚುಮ ಚುಮ ಆಗ್ತೈತಿ ಚುಟು ಚುಟು ಆಗ್ತೈತಿ ನನಗೆ ಚುಮ ಚುಮ ಆಗ್ತೈತಿ ಚುಟು ಚುಟು ವಾಟ್ ಎ ಪರ್ಫಾರ್ಮೆನ್ಸ್. ಒಂದು ಜೋರಾದ ಕ್ಲಾಪ್ಸ್ ಕೊಡಬೇಕು ಪ್ಲೀಸ್ ಪ್ಲೀಸ್. ಯಾಕೆಂತಂದ್ರೆ ನಾವು ಕೇಳಲಿಕ್ಕಿಲ್ಲ, ಕುರ್ರೆ ಕಟ್ಟಲಿಕ್ಕಿಲ್ಲ, ಕಂಜೂಸ್ ಕಟ್ಟಲಿಕ್ಕಿಲ್ಲ, ಕ್ಲಾಪ್ಸ್ ಕೊಡ್ತಾ ಇರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಉದ್ದಕ್ಕೂ ಇಂಥ ಒಂದು ಸಪೋರ್ಟ್ ನಿಮ್ಮದಿರಲಿ. ಕರೀತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರ ನಿರೀಕ್ಷೆ ತುಂಬಾ ಇದೆ. ಖಂಡಿತವಾಗ್ಲೂ ನಿಮ್ಮ ನಿರೀಕ್ಷೆಗಳನ್ನೆಲ್ಲವನ್ನು ಕೂಡ ಪೂರೈಸಿಸ್ತೇವೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆ ಮೇಲೆ ಬರುವಂತ ಹಾಡುಗಾರರ ಹೆಸರನ್ನ ನಾವು ಹೇಳಬೇಕು. ಯಾಕೆಂತ ಹೇಳಿದ್ರೆ ಇವರನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮತ್ತೊಂದ್ಸರಿ ತುಳು ಸಾಂಗದ ಕಡೆಗೆ ನಮ್ಮ ಪೋಂದುಲ್ಲ ನಾಂಚದ ತುಳುಟು ಪಾತರ್ಗ ಮೂಡಾಯಿ ಘಟ್ಟದ ಬರಿತು ಪಡ್ಡಾಯಿ ಕಡಲ ಬರಿಬಿಟ್ಟ ಪಸರ್ ನಂಚಿನ ಪೊರ್ಲಗಂಟದ ನಾಡಂದಿತ್ತ ನಂಡ ತುಳುವ ನಾಡು ಇಂಚಿತ ನಾಡು ನಮ್ಮ ಮಸ್ತ್ ಭಾಷೆನ ಇನಿ ತುಳುತ ಒಂಜಿ ಸಿನಿಮಾ ರಂಗ ಇನಿ ಜಗತ್ತದ ಮಲ್ಲ ಪುದರ್ನ ಪಡೆಯೊಂದಂಡ ಐಕೆ ಬೆಂದನಕ್ಲು ಮಸ್ತ್ ಜನ ಒಳ್ಳೆರು ಅಕ್ಲೆ ಮಾತ ನೆನತೊಂದು ತುಳುತ ಒಂಜಿ ಪೊರ್ಲ ಗಂಟದ ಪದಕ್ಕೂ ಬರ್ರೆ ತುಂಬು ಈ ಒಂಜಿ ಪದನು ಪಂಡ್ರೆ ನಮ್ಮ ಪ್ರಶಾಂತ್ MT ವಿಟ್ಲ ಬೇರೆ ವೇದಿಕೆ ಮೆತ್ತು ಬರೋದಲ್ಲೇರು ಪ್ರಕಾಶ್ ಬೇರೆ ಕೇಂದ್ರ ನಮ್ಮ ಮಾತೆಲ್ಲ ಬೇರೆ ಪದ್ಯ ನಮ್ಮ ಮಾತೆಲ್ಲ ಉಡಲ್ ಜಿಂಜದ ಆರಾಧನೆ ಮಂತೊಂದಿಲ್ಲ ಅಂಚಿನ ನಮ್ಮ ಶ್ರೀ ಪ್ರಕಾಶ್ ಬೇರೆ ಬೇರೆನ ಸ್ಟುಡಿಯೋಗಳೆತ್ತದ ಬೇರೆನ ಸಾಹಿತ್ಯಗೆ ಪದ್ಯ ಪಂಡನಾರು ನಮ್ಮ ಪ್ರಶಾಂತರ್ನ ಸಾಹಿತ್ಯ ಪದ್ಯ ಪನ್ನಾರು ಪ್ರಕಾಶ್ ಶ್ರೀ ಪ್ರಕಾಶ್ ಬೇರೆ ಆರೇ ಬೇರೆ ಸ್ಟುಡಿಯೋಗಳೆತ್ತದ ಇನ್ನ ಸಾಹಿತ್ಯ ಮಸ್ತ್ ಎಡ್ಡೆ ಆತನ ಬಂತಾರೆ ಅಂಚನೆ ನಮ್ಮ ಪ್ರಶಾಂತರನ್ನು ಓಳಾಂಡ ನಿಖಿಲ್ ಕೇನೋಡು ಆರ ಸಾಂಗನ ಕೇನೋಡು ನಂಡ ಖಂಡಿತವಾದ್ಲು ಯೂಟ್ಯೂಬ್ ಆದಿಪಡು ಇನ್ಸ್ಟಾಗ್ರಾಮ್ ಆದಿಪಡು ಮಾತ ಒಂಜಿ ಸಾಮಾಜಿಕ ಜಾಲತಾಣ ಒಯ್ಕಬಹುದು ಪ್ರಶಾಂತ್ MT ವಿಟ್ಲ ಅಂತ ಸರ್ಚ್ ಮಂತಾನ ಖಂಡಿತವಾದ್ಲ ಬೇರೆ ಸಾಂಗ್ ತೀರ ತಿಕ್ಕೊಂಡು ಅಂಚಿನ ಪುಗಾರ್ತಿದ ಹಾಡುಗಾರ ವೇದಿಕೆದ ಮಿತ್ತು ಮಟ್ಟದ ಪೊನ್ನೆ ಪನ್ಪನಂಜಿ ಪೊರ್ಲ ಗಂಟದ ಸಾಂಗದ ಒಟ್ಟಿಗೆ ಬರಂದಲ್ಲಿ ಅಂಚನೆ ಕಾವ್ಯಶ್ರೀ ಬೆರ್ಲ ವೇದಿಕೆದ ಮೆತ್ತು ಬರೋದಿಲ್ಲ ಮಾತಲ್ಲ ಒಂದ್ಸರ್ತಿ ಕೈ ಜೋಡಿಯಾದ ತಾಟಿ ಕೊರಿಯರ್ ಖಂಡಿತವಾದ್ಲ ಕಾರ್ಯಕ್ರಮದ ಮುಂದುಗ ಮಟ್ಟದ ಪುಣ್ಯ. ಥ್ಯಾಂಕ್ ಯು. ನಡಿಪೇರ್ ರೆಡಿ ಇಲ್ಲರಾ? ನಡಿಪೇರ್ ರೆಡಿ ಇಲ್ಲರಾ? ಅವ್ರ ಕೈ ತೆರಪಳಿಗೆ ಏನ್ ಬರ್ಬೇಡಿ, ಕೈ ತೆರಪಳಿ ಎಲ್ಲ ತೆರಪಿದ್ದೀರಿ. ನಲಿಪೇರ್ ರೆಡಿ ಇಲ್ಲರಾ? ನೆಲ್ಪೇರ್ ರೆಡಿ ಇಲ್ಲರಾ? ಮುಳ್ಳರಾ? ಓಕೆ, ஒரு ಜೋರಾದ ಕ್ಲಾಪ್ ಕೋರ್ಲಿಕ್ಕೆ ತುಕ. ಓ ಥ್ಯಾಂಕ್ ಯು ಸೋ ಮಚ್. ನಲಿಪೇರ್ ರೆಡಿ ತನಕಲ ಅವ್ರ ಕೈ ತೆರಪಳಿ ಯಾನಡ ಒಂಜಿ ಬತ್ತಂಜಿ ಹಿಂಗೆ ಸ್ಟೆಪ್ ಗೊತ್ತಿಜಿ ನಿಕ್ಲಿಗೆ ಪಂಡಿದವ್ರನ್ನ ಸ್ಟೆಪ್ ಯಾ ಪಾಡುವೆ. ರೆಡಿ ಇಲ್ಲರಾತ? ಪೊಣ್ಣೆ ನಿನ್ನ ನೇನೆದ ಸೇಲೆ ಮೇಳುಗು ನವಿಲು ನಾಟ್ಯ ಮರತುಂಡು ಬಾನ ಕೆಂಪಾಡಿಯ ಮೋನೆದ ರಂಗಿಗೆ ಪಕ್ಕಿಲು ಪಾರಿಯ ದಿನ್ನದ ನಡಕೆಗೆ ಕಟ್ಟದ ಕೋರಿ ಗೊಂಜಿ ಜೋಡಿ ನನ್ನಯ್ಯನ ಮಟ್ಟದ ಬೊಣ್ಣೆ. ಕುಳ್ಳಾಗ್ಲಿ ಕ್ಲಾಪ್ ಕೊರ್ಲಾಗಾರ ಜೋರದೆ ಕೇಳಿದಿ ನಲಿಪೇರ್ ರೆಡಿ ಚೆನ್ನಾಗ್ಲಿ ತೋಜನಲ್ಲ ಜವನೇರು. ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿಂದೊಂಡೇನಿ ಗುಟ್ಟುಡೆ ಕಣ್ಣುಡೆ ನನ್ನ ಕಟ್ಟು ಪಾಡ್ಯಲ್ಲ. ಉಡಲ ಬಾಕಿಲು ದಾಡಬಾಡ ಬೊಟ್ಟ್ಯಾಲು ನಿದಿರದ ಕಣ್ಣುಡು ಏನನು ಲೆತ್ತಾಲು ಸರ ಸರ ಸಡಗರಡೆ ನಾನು ಬಾಗಿಲು ದೆತ್ತಾಂಡು ಮಟ್ಟದ ಪೊಣ್ಣೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿಂದುಂಡೆ ಗುಟ್ಟುಡೆ ಕಣ್ಣುಡ ನನ್ನ ಕಟ್ಟು ಪಾಡ್ಯಾಲ. ಏರೋಳು ಕೈದೇರ್ತನಗಳು ರೆಡಿ ಇಲ್ಲರ ಜವನರು ಒಂದು 4 ಜನ ಕೈ ತೇರ್ತಾರೆ ಅವರ ಯಾರದು ಚಪ್ಪಾಡ್ಲಿ ಅವರ ನೆತ್ತಿನ ಮಾತ್ರ ಹೊಸ್ಬಾರ್ ಕ್ಲಬ್ ಅವಳಿಯರ್ಲ ಸ್ಟೆಪ್ ಮಾಡ್ತೀರಿ ನಿಖಿಲ್ ಮಾಡೋರತ. ಪೊಣ್ಣೆ ನಿನ್ನ ನೇನೆದ ಸೇಲೆ ಮೇಳಗು
ನವಿಲು ನಾಟ್ಯ ಮರತುಂಡು ಪೊಣ್ಣೆ ನಿನ್ನ ನೆನೆದ ಸೇಲೆ ಮೇಳುಗು ನವಿಲು ನಾಟ್ಯ ಮರತುಂಡು ಬಾನ ಕೆಂಪಾಡಿಯ ಮೋನೆದ ರಂಗಿಗೆ ಪಕ್ಕಿಲು ಪಾರುಯ ದಿನ್ನದ ನಡಕೆಗೆ ಕಟ್ಟದ ಕೋರಿ ಗೊಂಜಿ ಜೋಡಿ ನನಯ್ಯೇನ ಮಟ್ಟದ ಪೊಣ್ಣೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿಂದೊಂಡೇನು ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲ ಉಂತರಾಗ್ಲೋ ರಸ್ಕ ಕ್ಲಾಪ್ ಕೊಡ್ಲೇ ಜೋರದು ಈತನ ಜವನೇರು ಒಂದೇ 10-5 రోజుల ಕಂಡು ಬಲೆ इकले क्लैप कर रहा जोकल पूरा आई पर और जोरा दे लकले मतलब बा पूरा क्लैप कर रहा जोरा दे और जोरा दे ಮಟ್ಟದ ಪುಣ್ಣೆ ನಿನ್ನ ಗುಟ್ಟು ಯಾನು ತಿಂದೊಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲ ಮಟ್ಟದ ಪುಣ್ಣೆ ನಿನ್ನ ಗುಟ್ಟು ಯಾನು ತಿಂದೊಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒಂದ್ಸರ್ತಿ ಯಾನು ತೂಪುನೆ ಈ ಸೈಡ್ ಮಸ್ತ್ ಜನ ಉಂತಂದೇರೆ ಅಲ್ಪ ಪಿರವ್ಲ 7 ಜನ ಉಂತಂದೇರೆ ಒಂದ್ ಸಾಧಾರಣ ಜೈನ ಸರ ಉಂತಂದೇರೆ ಈ ಸೈಡ್ಲ ಉಂತಂದೇರೆ ಒಂದ್ ನಮ್ಮ 100 ಜನ ಕುಲು ಅಂತ ಒಂದ್ಸರ್ತಿ ನಮ್ಮ ಈ ಸೈಡ್ ದ ಮಕ್ಳು ಮಾದಲ್ಲ ಒಂದ್ಸರ್ತಿ ಈ ಕಡೆಯವರು ಎಲ್ಲರೂ ಕೂಡ ಇದರ ಸೈಡ್ ಸೆ ಒಂದ್ಸರಿ ಜೋರಾದ ಬೊಬ್ಬೆ ಮಾಡೋಣ ಒಂದ್ಸರ್ತಿ ಓಕೆನಾ ರೆಡಿಯಾ ವಾವ್ ಖುಷಿ ಆಯ್ತು ಯಾನು ಬಂಡನೆ ಈ ಸೈಡ್ ದಾರು ಬೊಬ್ಬೆ ಪಾಡ್ನೆ ಆ ಸೈಡ್ ದಾರು ಓಕೆ ಈ ಸೈಡ್ ಫಸ್ಟ್ ಓಕೆ ರೆಡಿಯಾ ನಮ್ಮ ಒಂದ ಜನ ಇಪ್ಪಡೆ ಒಂದ್ಸರ್ತಿ ಬೊಬ್ಬೆ ಪಾಡ್ಗದ ನೆಕ್ಸ್ಟ್ ವಾಪಸ್ ಉಂಡದೆ ನಲಿಪಾಯರಿಂದ ಬರೋಂದುಲ್ಲೇರ ನಮ್ಮ ಪ್ರೊವಿನ್ಸಿಯಲ್ ಅಂಚನೆ ಚೈತ್ರ ಕಡಂಬರಾರು ವೇದಿಕೆದ ಮೆತ್ತು ಬರೋಂದುಲ್ಲೇರೆ ಆಗಲು ಬರೋಂದಿಪ್ಪು ನಡೆ ಮುಟ್ಟ ಬೊಬ್ಬೆ ಪಾಡೋದು ಇಪ್ಪಡು ರೆಡಿಯಾ ಓಕೆ ಈ ಸೈಡ್ ನವರೆಲ್ಲ ರೆಡಿ 3 2 1 ಸ್ಟಾರ್ಟ್ ಥ್ಯಾಂಕ್ ಯು ಸೋ ಮಚ್ ಆ ಕಡೆಯಿಂದ ಬರ್ಲಿ ಪ್ಲೀಸ್ ಚಪ್ಪಾಳೆ ವಾವ್ ಹಿಂದ್ಗಡೆಯಿಂದ ದಾಯಿ ಕೈ ಕಟ್ಟದು ಒಂದುದಾರನ್ನ ಓಕೆ ರೆಡಿ ನಮ್ಮ ಮಾತ ಹಿಂದೆ ಇರುವಂತ ಎಲ್ಲ ನಮ್ಮ ಅಣ್ಣಂದಿರು ಅಕ್ಕಂದಿರು ಎದ್ದುಕೊಂಡು ಬಿದ್ದುಕೊಂಡು ನಿಂತುಕೊಂಡು ಎಲ್ಲ ನೋಡ್ತಿರುವಂತ ಕಾರ್ಯಕ್ರಮ ನೋಡ್ತಿರುವಂತ ನಮ್ಮೆಲ್ಲ ಬಂಧುಗಳು ಒಂದ್ಸರ್ತಿ ರೆಡಿ 3 2 1 ಸ್ಟಾರ್ಟ್ ವಾವ್ ಕಾರ್ಯಕ್ರಮದ ಮುಂದಕ್ಕೆ ಸ್ವಾಮಿ ಎದೆ ಬರ್ಬೋದು ಓಕೆ ಥ್ಯಾಂಕ್ ಯು ಓಕೆ ನಮ್ಮ ಜೊತೆ ಹಾಡ್ಬೋದು ಎಲ್ರು ಕೂಡ ಸಾಮಿ ಜೋರಾಗಿ ಹಾಡ್ಬೋದು ಎಲ್ರು ಕೂಡ ರೆಡಿ ಅಲ್ಲ ಒಂದಷ್ಟು ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಎದುರು ಬರ್ಬೇಕು ಓಕೆ ಹಲೋ ನೀ ಅಮ್ಮು ಸಲ್ಲಾಯಿಲೆ ಪೊಂಡಾಟಿ ಆಪುರಿಕಿರೆ ಸಾಮಿ ಸೊಲ್ಲ ನಿನ್ನ ಪುರುಷನ ಫೀಲಿಂಗ್ ಇದ ಸಾಮಿ ನೀ ಎದುರ ನಡಕೈದೆ ಎರುಮಲ ಪರಮೇಶ್ವರನ್ ಕೋಲಾದ ಸಾಮಿ ನೀ ಇಲ್ಲಾಮೆ ನಾ ಹೋಗು ಪಾದಂ ಕಳ್ಳು ಮುಳ್ಳು
சாமி ஏ சாமி ஐயா சாமி மந்திர சாமி மன்மத சாமி பொக்கிரி சாமி ಒಂದಾಗೆ ಜಾಯ್ನ್ ಆಗಿ ಎಲ್ರು ಕೂಡ 1 2 3 4 ಜೋರ ದಾಂಡಿಲಿಕ್ಕೆ ಬಾ ಒಂದಷ್ಟು ಮಕ್ಕಳು ಜೊತೆಗೆ 1 2 3 yes ಲುಂಗಿಯ ಏತ್ ಕಟ್ಟಿ ಲೋಕಲ ನಡಕರಿಲೆ ಲುಂಗಿಯ ಏತ್ ಕಟ್ಟಿ ಲೋಕಲ ನಡಕರಿಲೆ ಅಕ್ಕಮೆ ಅತ್ತಕಳ ಸಾಮಿ ಕಾಮು ಕಿಳಿ ಬಿಟ್ಟನು ಗಣಚನೆ ಕದಪೆ ಎ ಮನಸ್ಸು ಸವಗಡ ಸಾಮಿ ಇರೋಟರ ದಿಯಲನ ಸಾಮಿ ನೀವಿತ್ತು ಪಕ್ಕಲ ನಮನಂ ಸತ್ತು ಪದು ಸಾಮಿ ಈ ತಾಳಗಾನಿ ಎನ್ನ ಕಚ್ಚಲ ಬೆಳೆದು ಬೆಳಗಯ ಸಾಮಿ ಹಾಡಬಹುದಾ ಸಾಮಿ ಯೇ ಸಾಮಿ ಯೇ ಸಾಮಿ ಮರ ಸಾಮಿ ಮರ ಸಾಮಿ ಪಕ್ಕಿ ಸಾಮಿ ಅದಕ್ಕೆ ಹಾಡಬಹುದಾ ಯೇ ಸಾಮಿ ಮರ ಸಾಮಿ ಮರ ಸಾಮಿ ಪಕ್ಕಿ ಸಾಮಿ ಹೊಸಗ ಚಪ್ಪಾಳೆ ನಮ್ಮ ಅಣ್ಣಂದರಿಗೆ ನಿಮ್ಮನ್ನ ಚಪ್ಪಾಳೆ ಬರಬೇಕು ಜೋರಾಗಿ புது சல கட்டி வந்து உகந்தனி சல்லாவேங்க புது சல கட்டி வந்து உகந்தனி சல்லாவேங்க சலகல சலவு வந்து சாமி ஒத்தலில சுவிக்கு போகு கொச்சமியும் பாவு மனசு புழுங்கி போகு ಸಾಮಿ ನೀವಿತ್ತು ಪಕ್ಕಲ ನಮನಂ ಸತ್ತು ಪದು ಸಾಮಿ ತಾಳನಿ ನಿಂದಲ ಬೆಳಜಿಗ ತಲ ಬೆಳೆದು ಬೆಳಗಯ ಸಾಮಿ ಸಾಮಿ ಮರ ಸಾಮಿ ಮರ ಸಾಮಿ ಪಕ್ಕಿ ಸಾಮಿ ಮರ ಸಾಮಿ ಮರ ಸಾಮಿ ಪಕ್ಕಿ ಸಾಮಿ ಹೊಸಗ ಚಪ್ಪಾಳೆ ಓಕೆ ಇದೇ ಓಕೆ ಓಕೆ ಅಣ್ಣನಕ್ಲೆ ಇಲ್ಲಿಂದ ಹೋಗ್ಲಿಕ್ಕಿಲ್ಲ ಮಾತ್ರ ನೀವು ಕೊನೆಗೆ ಒಟ್ಟಿಗೆ ಊಟ ಮಾಡೋಣ ನಾವೆಲ್ಲರೂ ಕೂಡ ದಯಮಾಡಿ ಇಲ್ಲೇ ಇರಬೇಕು ಓಕೆನಾ ರೆಡಿ ಅಲ್ಲ ಕಾರ್ಯಕ್ರಮದ ಮುಗಿಯುವವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ತಮ್ಮೆಲ್ಲರೂ ಕೂಡ ಮತ್ತೊಂದ್ಸರಿ ಶುಭ ಸುದ್ದಿಗಳನ್ನು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ ಶ್ರೀ ಗುಳಿಗ ಶ್ರೀ ಕೊರಗತನಿಯ ಸನ್ನಿಧಿ ಕಾಯಿಮಲೆ ಇಲ್ಲಿಯ ಪುನರ್ ಪ್ರತಿಷ್ಠಾ ಮಹೋತ್ಸವದ ಹಾಗೂ ನೇಮೋತ್ಸವದ ಕರೆಯೋಳೆಯನ್ನು ನೀಡ್ತಾ ಇದ್ದಾರೆ ಇದೇ 21/5/2022 ಶನಿವಾರದಂದು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಕಾರ್ಯಕ್ರಮದ ಮುಂದಕ್ಕೆ ಬೀಟ್ಸ್ ಹಿಟ್ಸ್ ಮ್ಯೂಸಿಕಲ್ ಬಿಟ್ಲ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಈ ಒಂದು ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಸೂಪರ್ ಹಿಟ್ ಸಾಂಗಿನ ಜೊತೆಗೆ ಕಾವ್ಯಶ್ರೀ ನಮ್ಮ ಪ್ರವೀಣ್ ಜೆ ವಿಟ್ಲ ಹಾಗೂ ರಮೇಶ್ ಕಡೇಶ್ವಾಲಿ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ ಏನದು ನೀವೆಲ್ಲರೂ ಕೂಡ ಖುಷಿ ಪಡಬೇಕದ್ದು ಡ್ಯಾಡಿ ಮಮ್ಮಿ ಭೇಟಿಲಿಲ್ಲೇ ರೆಡಿಯಾ ಓಕೆ ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಸೂಪರ್ ಹಿಟ್ ಡ್ಯಾನ್ಸಿಂಗ್ ಗೀತೆಯ ಜೊತೆಗೆ ನಮ್ಮ ತಂಡದ ಸದಸ್ಯರು ಥ್ಯಾಂಕ್ ಯು ಹಲ್ 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 ಹೊಸಗನ್ ವಿಜಯ್ ಅಭಿಮಾನಿಗಳು ಯಾರೆಲ್ಲಿದ್ದಾರೆ ಜೋರಾಗಿ ಚಪ್ಪಾಳೆ ಕೊಡ್ಬೋದಾ ಹಾಗೇನೆ ಎಲ್ರು ಕೂಡ ಎಂಜಾಯ್ ಮಾಡೋ ರೆಡಿ ಇಳೆಯ ದಳಪತಿ ವಿಜಯ್ ಬರ್ತಾರೆ ಓಕೆ ರೆಡಿ தடுப்போடம் யாரும் இல்ல வெளியாட போமா உள்ள வில்லாடா
மைதானம் தேவையில்லை, அம்பேரும் தேவையில்லை, யாருக்கும் தோல்வி இல்லை வில்லனா. ஏழை இந்த மாமு, இது இன்னொரு கேமு, தெரியாம நீனு அது ரொம்ப சேமு. விளையாட்ட ரூலு நீ மீராட்டி போலு, எல்லைங்கள் தாண்டு போது. டாடி மம்மி வீட்டில், டாடி மம்மி, டாடி மம்மி வீட்டில் இல்ல, தடுப்போடும் யாரும் இல்ல, விளையாட போமா உள்ள வில்லனா. అందుకని చెప్పడకూడదు కదా ఇక్కడ బ్యాక్ సైడ్ ఎస్ டாக்ஸி காரக்கா, நான் ஏறும் போதெல்லாம் அட மீட்டருக்கு மேல தந்து பல்ல வச்சானே. ஒரு சீட்டு கேட்பேனே, சீட்டு டிரைவர் தந்து விட்டு உன்ன நின்னானே. அழகான உடம்புக்காரி, அளவில்ல குழம்புக்காரி, அளவான உடம்புக்காரி, அளவில்ல குழம்புக்காரி, இருக்குது இருக்குது வாடே வருகிறது ராத்திரி கச்சரே. டாடி மம்மி வீட்டில் இல்ல, தடுப்போடம் யாரும் இல்ல, விளையாட போமா உள்ள வில்லாடா. வைர வியாபாரி என் கல்ல பார்த்தானே, தண்ணீர கொண்டு வேறு பொறி வித்தானே. தங்க வியாபாரி என் அங்கு பார்த்தானே, அவன் தங்கமெல்லாம் மட்டம் என்று புகழ்ந்தானே. அழகான சின்ன பாப்பு, வைக்காத எனக்கு ஆப்பு, அளவான சின்ன பாப்பு, வைக்காத எனக்கு ஆப்பு, ரொட்டும் குலர் இருக்குது எனக்கு நந்தாடு பாப்பு. டாடி மம்மி, டாடி மம்மி, டாடி மம்மி வீட்டில் இல்ல, தடுப்போடும் யாரும் இல்ல, விளையாட போமா உள்ள வில்லாடா. ಜೋರಾದ ಬೊಬ್ಬೆ ಮಾಡ್ಲದಕ್ಕೆ ಒಂದ್ಸರಿ ತಾಟಿ ಮುಟ್ಟದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವುದರ ಒಂದು ಇನ್ವಿಟೇಷನ್ ನಮ್ಮ ಕೈಗೆ ಬಂತು. ಬರಬೇಕಾದ್ರೆ ಅದರಲ್ಲಿ ಇತಿಹಾಸ ಪ್ರಸಿದ್ಧ ಅಂತ ಬರೆದಿತ್ತು. ಅದರ ನಂತರ ಈ ಒಂದು ದಾರಿ ಉದ್ದಕ್ಕೂ ನಾವು ಒಂದು 30-40 ಕಿಲೋಮೀಟರ್ ಬರಬೇಕಾದ್ರೆ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಇಷ್ಟು ಒಳಗೆ ಕೂಡ ಜನ ಇರಬಹುದೇನೋ ಅಂತ ಅನಿಸ್ತಿತ್ತು. ಆದ್ರೆ ಇಲ್ಲಿ ಬಂದು ನೋಡಬೇಕಾದ್ರೆ, ಈ ವೇದಿಕೆ ಮೇಲೆ ನಿಂತು ನೋಡಬೇಕಾದ್ರೆ ಅರಬ್ಬಿ ಸಮುದ್ರವೇ ಬಂದು ಇಲ್ಲಿ ನಿಂತಾಗೆ ಅನಿಸ್ತಾ ಇದೆ. ಅಷ್ಟು ಜನ ಸೇರ್ಕೊಂಡಿದ್ದಾರೆ. ನಿಜವಾಗ್ಲೂ ಇತಿಹಾಸಕ್ಕೊಂದು ಇನ್ನೊಂದು ಕಲೆ ತುಂಬಿದ ಹಾಗೆ ಆಗಿದೆ. ಖಂಡಿತವಾಗ್ಲೂ ಈ ಒಂದು ತರಮಾಡು ಮನೆಯ ಯಜಮಾನರಿಗೆ, ಅದೇ ರೀತಿ ಈ ಒಂದು ಊರಿನ ನಾಗರಿಕರಿಗೆ ಒಂದ್ಸರ್ತಿ ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ಕಾರ್ಯಕ್ರಮದ ವೇದಿಕೆ ಮೇಲೆ ಒಬ್ಬ ಕಲಾವಿದ ಬರಬೇಕಾದ್ರೆ ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು, ನೀವು ಕೊಟ್ಟಿರುವಂತಹ ಸಪೋರ್ಟಿನಿಂದಾಗಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದ್ಸರಿ ನಮ್ಮೂರಿನ ಕಲಾವಿದೆ ವೇದಿಕೆ ಮೇಲೆ ಅರ್ಪಿತವರು ನಿಮಗೋಸ್ಕರ ಒಂದು ಕೋಟಿಗೊಬ್ಬ ಸಿನಿಮಾದ ಒಂದು ಸೂಪರ್ ಹಿಟ್ ಗೀತೆಯ ಜೊತೆ ಬರ್ತಾ ಇದ್ದಾರೆ. ನಮ್ಮೂರ್ದ ಬಂಡ ಎಂಜಾಯ್ ಮಾಡೋ ಕ್ಲಾಪ್ಸ್. ಅರ್ಪಿತಾ, ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್. ಥ್ಯಾಂಕ್ ಯು.
ಹಲೋ ಮಿಸ್ಟರ್ ಎವ್ರಿಬಡಿ ಕೇಳ್ಕೊಂಡ್ಬಿಡಿ ಲಕ್ಕು ಇವನು ರೆಡಿ 6 ಅಡಿ ಬೆಂಕಿ ಕಿಡಿ ಕೈಲಾಸೆ ಇವನ ಹಿಡಿ ಕಿಲಾಡಿ ಒಂಚೂರು ಅನಡಿ ಕೋಟಿಗೊಬ್ಬ ರೆಡಿ ಅದಮ್ಮಿದ್ರೆ ಹಿಡಿ ಹಿಡಿ ಹಲೋ ಮಿಸ್ಟರ್ ಮಿಸ್ಟರ್ ಹಲೋ ಮಿಸ್ಟರ್ ಮಿಸ್ಟರ್ ಸತ್ಯವು ಅಡ್ಡಿಸ್ಕಿಲ್ಲ ನ್ಯಾಯಕ್ಕೆ ನೀರು ಸಿಗಲ್ಲ ಗಾಂಧಿಯ ನೋಟೆ ಎಲ್ಲರ ತಾಯಿ ನುಡಿ ರೈಟ್ ಹ್ಯಾಂಡ್ ಕದ್ದಿರೋ ಮಾಲು ಲೆಫ್ಟ್ ಹ್ಯಾಂಡ್ಗೆ ತಿಳಿಯೋದಿಲ್ಲ ಪೊಲೀಸು ಇವನ ಕಂಡ್ರೆ ಕಿಡಿಗಿಡಿ ಪ್ರೀತಿ ಮಾಡಿಸೋ ಮುತ್ತು ಕೊಡುವ ಎದುರು ಹಾಕೊಂಡ್ರೆ ಎತ್ತಿ ಬಿಡುವ ಕೋಟಿಗೊಬ್ಬ ರೆಡಿ ಅದಮ್ಮಿದ್ರೆ ಹಿಡಿ ಹಿಡಿ ಹಲೋ ಮಿಸ್ಟರ್ ಹಲೋ You got brains so big you can use it good, but you do things that are wrong, but it's impressive. Must be exciting and thrilling. So much to do, I'm bound to stop once and think of. ಆದರೂ ದುಡ್ಡಿಗೆ ಫ್ಯಾನು ಕಾಲಕ್ಕೆ ತಕ್ಕ ಹಾಗೆ ಕುಣಿವರು ಕಾಯಲು ಕಾನೂನುಂಟು ಕೇಡಿಗೂ ಜಾಮೀನುಂಟು ದುಡ್ಡಿಗೆ ಕೈಯ ಗೊಂಬೆ ಎಲ್ಲರೂ ಕಲ್ಸನ್ಕೊಳ್ತು ಈ ನಾದ ಕದರು ಇಳ್ಕೊಂಡ್ ಸೈಕಲ್ಲಿ ಹೋಗು ಬ್ರದರು ಕೋಟಿಗೊಬ್ಬ ರೆಡಿ ಅದಮ್ಮಿದ್ರೆ ಹಿಡಿ ಹಿಡಿ ಹಲೋ ಮಿಸ್ಟರ್ ಮಿಸ್ಟರ್ ಹಲೋ ಮಿಸ್ಟರ್ ಮಿಸ್ಟರ್ ಎವ್ರಿಬಡಿ ಕೇಳ್ಕೊಂಡ್ಬಿಡಿ ಲಕ್ಕು ಇವನು ರೆಡಿ 6 ಅಡಿ ಬೆಂಕಿ ಕಿಡಿ ಕೈಲಾಸೆ ಇವನ ಹಿಡಿ ಸಕ್ಕರ್ ಕಿಲಾಡಿ ಒಂಚೂರು ಅನಾಡಿ ಕೋಟಿಗೊಬ್ಬ ರೆಡಿ ಅದಮ್ಮಿದ್ರೆ ಹಿಡಿ ಹಿಡಿ ಹಲೋ ಮಿಸ್ಟರ್ ಮಿಸ್ಟರ್ ಹಲೋ ಮಿಸ್ಟರ್ ಮಿಸ್ಟರ್ ಥ್ಯಾಂಕ್ ಯು ಬಿಟ್ಸ್ ಇಟ್ ಮ್ಯೂಸಿಕಲ್ ಬಿಟ್ಲ ಪ್ರೆಸೆಂಟ್ ಮಾಡಿದವಂತ ಈ ಒಂದು ನ್ಯೂ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮಕ್ಕೆ ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ಸಹಕರಿಸಿದ್ರಿ. ಇನ್ನೊಂದು 2 ಹಾಡಿನ ಜೊತೆಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತದೆ. ನಿಜವಾದ ಬೇಜಾರ ಒಂದು ದಂಡ ಎಂಗಳು ಮಲ್ಪಡ್ದೆ ನಿಕ್ಳಿ ತಂದಂಡ ಎಂಗಳು ಯಾನೆ ಕಡೆ ಪಂಡೆ ನೀವೆಲ್ಲರೂ ಕೂಡ ಇಲ್ಲಿ ಕುಣಿದ ರೀತಿ, ನೀವು ಸಹಕರಿಸಿರುವಂತ ರೀತಿ, ನೀವು ಚಪ್ಪಾಳೆ ತಟ್ಟಿರುವ ರೀತಿ, ನೀವು ನಗಡಿರುವಂತ ರೀತಿ ನಿಜವಾಗ್ಲೂ ನಮ್ಮ ಮನಸ್ಸು ಮುಟ್ಟಿದೆ. ಇವತ್ತಿನ ದಿನ ಉಂಟಲ್ಲ, ಖಂಡಿತವಾಗ್ಲೂ ಮುಂದಿನ ಒಂದು 100 ದಿನ ವರ್ಷಗಳ ದಿನ ಕೂಡ ನಾವು ಮರೆಯದ ದಿನ ಆಗ್ತದೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋದ್ರೂ ಕೂಡ ಕುಲದ ಬಾರೆಯ ಈ ಒಂದು ದಿನವನ್ನು ನಾವು ಯಾವತ್ತೂ ನೆನಪಿಟ್ಕೊಳ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನಮಗೆ ಸೌಂಡ್ಸ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತ ಸೌಂಡ್ಸ್ನವರಿಗೆ ಕೂಡ ಒಂದ್ಸರಿ ಧನ್ಯವಾದ. ಅದೇ ರೀತಿ ಖಂಡಿತವಾಗ್ಲೂ ಈ ಒಂದು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿದ್ರೆ ಕುರದ ಬಾರೆ ವಿಷ್ಣುಮೂರ್ತಿಯ ಈ ಒಂದು ತರವಾಡು ಮನೆಯ ಯಜಮಾನರು ಮತ್ತು ಅಲ್ಲಿಯ ಎಲ್ಲ ಸದಸ್ಯರು ಕಾರಣಕರ್ತರಾಗಿದ್ದಾರೆ. ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಾಗಿ ವಿನಂತಿಸಿದ್ವಿ. ಒಂದು ದೈವಾರಾಧನೆ ಆಗಿರ್ಬೋದು, ದೈವಿ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತದ್ದು ನಿಜವಾಗ್ಲೂ ಶ್ರೇಷ್ಠವಾಗಿರುವಂತ ಒಂದು ತನ ಅಂತ ಹೇಳ್ಬೋದು.
ಅದರ ಜೊತೆಗೆ ಒಂದಷ್ಟು ಮಕ್ಕಳನ್ನ ಈ ಒಂದು ವೇದಿಕೆ ಸಾಧನೆ ಮಾಡಿದವರನ್ನ ವೇದಿಕೆ ತಂದು ಗುರುತಿಸಿರುವಂತದ್ದು ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಅವರನ್ನ ನೆನಪು ಮಾಡಿಕೊಳ್ಬೇಕು. ಖಂಡಿತವಾಗ್ಲೂ ಅಣ್ಣವರು ಒಂದು ಮಾತು ಹೇಳ್ತಾ ಇದ್ರು, ಕಲಾಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು. ನೀವಿದ್ರೆ ನಾನು ಅಂತ ಆಗ್ಲೇ ಹೇಳಿದೆ. ಆ ರೀತಿಯಲ್ಲಿ ಈ ಒಂದು ವೇದಿಕೆಯ ಮುಂದೆ ನಿಂತುಕೊಂಡು ನಮ್ಮನ್ನ ಇಷ್ಟು ಹೊತ್ತು ಹುರಿದುಂಬಿಸಿರುವಂತ ಎಲ್ಲರಿಗೂ ಕೂಡ ಒಂದ್ಸರಿ ಜೋರದ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಕಾರಣಿಕವಾಗಿರುವಂತ ಕ್ಷೇತ್ರ, ಈ ಒಂದು ಕ್ಷೇತ್ರಕ್ಕೆ ಬಂದು ನಾವು ಮನಸ್ಸಿನಲ್ಲಿ ಏನಾದ್ರೂ ಆಸೆಗಳನ್ನ ಈಡೇರಿಸೋದಕ್ಕೋಸ್ಕರ ತಾಯಿ ಮುಂದೆ ಆ ದೈವದ ಮುಂದೆ ತಲೆ ತಗ್ಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲ ಆಸೆಗಳು ಈಡೇರುವಂತ ಒಂದು ಕಾರಣಿಕವಾದಂತ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದ ಈ ವಿಷ್ಣುಮೂರ್ತಿ ದೈವದ ಪಾದಗಳಿಗೆ ಕೂಡ ಈ ಒಂದು ಕಾರ್ಯಕ್ರಮವನ್ನ ಅರ್ಪಣೆ ಮಾಡ್ತಾ ಕಾರ್ಯಕ್ರಮದ ಕಡೆಯ ಸಾಂಗ್ ಇದೆಯಾ? ಕಡೆಯ ಸಾಂಗ್ ಇದೆಯಾ? ಒಂದು ಸಾಂಗ್. ಓಕೆ, ಕಡೆಯತ ಒಂಜಿ ಸಾಂಗ್ ದೊಟ್ಟಿಗೆ ಕಾರ್ಯಕ್ರಮ ಮುಕ್ತಾಯ ಮಂತಂದಿಲ್ಲ. ಏರು ಮಾತ ನಾಚಿಗೆ ಬಿಡೋಡಿದ್ದೆ ಒಂಚೂರು ನಲಿಪುಡು ಅಂತ ಆವಂದಿತ್ತ ಆಡಲ್ ನಲಿಪೇರ ಮರ್ಯಾದೆ ಇತ್ತಂಡೆ. ಓಕೆ, ಯಾಲ ಬರ್ಪೆ ನಿಖಿಲ ನಲಿಪುಗದ ಓಕೆನಾ ಅಕ್ಕನಗ್ಲು ಅಣ್ಣನಗ್ಲು ಮಾತ ಆ ಸೈಡ್ ಇತ್ತನಗ್ಲು ಮಾತೆಲ್ಲ ಒಂದ್ಸರ್ತಿ ಬರ್ತದೆ. ನಮ್ಮ ಮಾತ ಈ ಒಂಜಿ ಪದ್ಯಕ್ಕೆ ಪದ್ಯ ಪಾಂಡತಿಗೆ ಒಟ್ಟಿಗೆ ಈ ಒಂಜಿ ಸಾಂಸ್ಕೃತಿಕ ವೇದಿಕೆ ಈ ಒಂಜಿ ರಸಮಂಜರಿ ಕಾರ್ಯಕ್ರಮ ಮುಗಿತಲೆ ಅಂತೀಕ. ಓಕೆ, ಖಂಡಿತ ವೇದಿಕೆದ ಮೆತ್ತು ಬರೋಳಿ, ವೇದಿಕೆದ ಮೆತ್ತು ಮತ್ತಲ್ಲ ನಳಿಬೋಳಿ. ಓಕೆ ರೆಡಿ, ಕಾರ್ಯಕ್ರಮದ ಮುಂದಕ್ಕೆ ಬೀಟ್ ಸೀಟ್ ಮ್ಯೂಸಿಕಲ್ ನ ಹೆಸರಾಂತ ಗಾಯಕ ಆಗಿರುವಂತ ಪ್ರವೀಣ್ ವಿಟ್ಲ, ಅದೇ ರೀತಿ ಚೈತ್ರ ಕಡಂಬಾರು, ಅದೇ ರೀತಿ ನಮ್ಮ ಶರಣ್ ಉಪ್ಪಲ್ ಅವರ ಬಗ್ಗೆ ಹಾಗೆ ಹೇಳಿದೆ ನಾನು. ಖಂಡಿತವಾಗ್ಲೂ ದಕ್ಷಿಣ ಕನ್ನಡದ ಕರ್ನಾಟಕದ ಯಾವುದೇ ವೇದಿಕೆಗಳಿಗೆ ಹೋದ್ರೂ ಕೂಡ ನಮ್ಮ ಶರಣ್ ಉಪ್ಪಲ್ ಅವರ ಹಾಡು ಇಲ್ಲದೆ ಆ ಒಂದು ಆರ್ಕೆಸ್ಟ್ರಾನೇ ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬರ ಹೆಸರಾಂತ ಹಾಡುಗಾರರು. ಅದ್ರ ಜೊತೆಗೆ ಅವರು ಹಾಡುವುದು ಅಷ್ಟೇ ಅಲ್ಲ, ತಾನು ಕುಣಿದು ನಿಮ್ಮೆಲ್ಲರನ್ನು ಕುಣಿಸಬಲ್ಲ ಅಂತ ಒಬ್ಬ ಹಾಡುಗಾರ. ಅವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತಿಸಿದ ರಮೇಶ್ ಕಡಶ್ವಾಲಿ ಅವರು ಕೂಡ ಹಾಗೆ ಹಲವಾರು ಆಲ್ಬಮ್ ಸಾಂಗ್ಗಳಲ್ಲಿ ಹಾಡಿರುವಂತಹ ಹಾಡುಗಾರರು. ಅವರು ಕೂಡ ಈ ಒಂದು ಹಾಡಿನ ಜೊತೆಗೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಅರ್ಪಿತ್ ಅವರು, ನಿಮಗೂ ಗೊತ್ತು ನಮಗೂ ಗೊತ್ತು, ಅವರ ಹಾಡು ಕೇಳಿದ್ರೆ ಹಾಗೆ ಒಂದ್ಸರ್ತಿ ಎನರ್ಜಿ ಹಾಗೆ ಉಕ್ಕಿ ಬರ್ತಾ ಇರ್ತಾರೆ. ಅವರು ಕೂಡ ಈ ಒಂದು ಹಾಡಿನ ಜೊತೆಗೆ ಕಾವ್ಯ ಅವರು ಇದ್ದಾರೆ, ನಾನು ಕುಣಿಲಿಕ್ಕಿದ್ದಾರೆ, ನೀವು ಇದ್ದೀರಿ. ಹೋಗಿ ನಡೆಯ ಹೋಗೇ ಕಾರ್ಯಕ್ರಮದ ಮುಂದಕ್ಕೆ ಒಂದು ಕೊನೆಯ ಸಾಂಗ್ ಸೂಪರ್ ಕ್ಲಬ್ ಜಾನರ್ ಲಾಸ್ಟ್ ಡ್ಯಾನ್ಸಿಗೆ ಪಿತಾತೆ ಮಲಮ ಪಿತಾತೆ ಪಿತಾತೆ ಮಲಮ ಪಿತಾತೆ ಮಲಮ ಪಿತಾತೆ ಮಲಮ ಪಿತಾತೆ ಪಿತಾತೆ ಮಲಮ ಪಿತಾತೆ ಹೋಲಿ ಹೋಲಿ ಪಕ್ಕತಿನ ಸಿರಿಕ ರಂಗೋಲಿ ಜಾಲಿ ಜಾಲಿ ಪಕ್ಕತಿನ ಮೈಂಗ್ ರಂಗೋಲಿ ಗಾಲಿ ಗಾಲಿ ಮುಗತಿಲ ಅವನದ ಗಾಳಿ ಜಾಲಿ ಜಾಲಿ ಅಡಿಪೋಳಿ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಲ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಲ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಲ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಳ ಏ ಕ್ಯೂಟಿ ನೀ ಸುಟಿ ಒಂದ್ ಬ್ಯೂಟಿ ಅದು ಮೊಟಿ ನಮ್ಮೆಲ್ಲ ಖಾಲಿ ಸಲ್ಲಲ ಪಾಟಿ ಒಂದು ಪಾಟಿ ಬಾಡ ಪಾಟಿ ಎಂದ ಪಾಟಿ ಕನ್ನ ಪಂಚಿ ಲವ್ ಪಂಜಮ ಸಂಜಿತ ಬರುತ್ತೀ ಅಲಮತಿ ಹಬೀಬ್ ಬಂದಾಲ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಲ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಲ ಅಲಮತಿ ಹಬೀಬೋ ಅಲಮತಿ ಹಬೀಬ್ ಬಂದಾಲ ಅಕ್ಬರ್ ಅಂತನಾಗ್ಲ ಗಮಾಜಿ
Kawasi, Emirasi, Inna Marikyu, Hundala, Kandati. 1 + 1 2 mama, you bless me 3 mama. Wadijan Sirani, and Krishna Vedi, I buy you money, other Matrika money. ಮಂದಿರವಾದಿ ಬೇಡಿ ನಾ ಉಂಡಲವಾದಿ ನಮ್ಮ ಸಮ್ಮ ಜೋಡಿ Rowdy baby, rowdy baby, rowdy baby, rowdy baby, rowdy baby, rowdy baby, rowdy baby. ಉಂಟು ಸಾಂಗ್ ಉಂಟು ಒಂಚೆ 5 ನಿಮಿಷ ನಲಿಪೇರು ಉಂಟು ದಯನಂಡ ಎಂಗ್ಲೆ ಖುಷಿ ದಾತ ಪಂಡ ಎಂಕ್ಲ ಇಲ್ಲದ ಲೆಕ್ಕ ಒಂಚೆ ಕುಟುಂಬದಲ್ಲಿ ಸೇರದಾರ ಓಕೆ ಲೆಟ್ಸ್ ರೆಡಿ ಕೈ ತೆರೆದು ನಲಿಬೇಡಲ್ವಾ Rowdy baby, rowdy baby. Once again, ready? All ready? Come on, everybody, got that? Pickle banda taniya kuchikama sikklu nanda borama vortikama pickle banda taniya kuchikama sikklu nanda borama vortikama mama sita pickle nanda borama vortikama pickle banda taniya kuchikama sikklu nanda borama vortikama. Thank you. Everybody. Thank you. Okay. ದೈವದ ಅಲ್ಲಿ ಹೊಸಗಲ್ ಜೋರಾದ ಚಪ್ಪಾಳೆ ಎಲ್ರಿಗೂ ಕೂಡ ಚಪ್ಪಾಳೆ ಹಾಗೆಯೇ ಸೇರುವಂತಹ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ವಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅದ್ಭುತವಾಗಿ ನಿರೂಪಣೆ ಮೂಲಕ ನಮ್ಮೆಲ್ಲರ ಮನರಂಜಿಸಿದಂತಹ ವಿಜಯ್ ಉದಯ ಸಾಲ್ಯಾನ್ ಕಲ್ಲಡ್ಕ ಇವರಿಗೆ ಮೇಲೆ ಜೋರಾದ ಚಪ್ಪಾಳೆ ಎಲ್ಲರನ್ನು ಕೂಡ ಒಂದು ಅದ್ಭುತವಾಗಿ ನಿರೂಪಣೆಯ ಮುಖಾಂತರ ಹಲವಾರು ವೇದಿಕೆಗಳಲ್ಲಿ ಹಾಗೇನೆ ಚಾನೆಲ್ 19 ಎಂಬ ಯೂಟ್ಯೂಬ್ ಚಾನೆಲ್ ಮಾಡಿ ಹಲವಾರು ಕಲಾವಿದರಿಗೆ ಒಂದು ಸಂದರ್ಶನದ ಮುಖಾಂತರ ಹಾಗೇನೆ ಮಾತುಗಳ ಮುಖಾಂತರ ಮನಮಾತಾಗಿದ್ದಾರೆ ಉದಯ ಸಾಲ್ಯಾನ್ ಕಲ್ಲಡ್ಕ ಇವರಿಗೆ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಕೊಡಬೇಕು ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಸಂಘದ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕುಲದ ಪಾದ ಈ ಒಂದು ವಿಷ್ಣುಮೂರ್ತಿ ದೇವಸ್ಥಾನದ ಈ ಒಂದು ವಾರ್ಷಿಕವಾಗಿರುವಂತಹ ಜಾತ್ರಾ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಬೀಟ್ಸ್ ಹಿಟ್ ಮ್ಯೂಸಿಕಲ್ ಮಂಗಳೂರು ಇದಕ್ಕೆ ಒಂದು ಸುಂದರವಾಗಿರುವಂತಹ ಅವಕಾಶವನ್ನ ನೀಡುವುದಕ್ಕೋಸ್ಕರ ತರವಾಡು ಮನೆಯ ಯಜಮಾನರು ಅದೇ ರೀತಿ ಈ ಒಂದು ಊರಿನ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಸಂಘಟಿಸಿರುವಂತಹ ಪ್ರಕಾಶ್ ಇವರಿಂದ ಪುಗರ್ತೆ ಪಡ್ಕೊಂಡಿರುವಂತಹ ಹೆಸರನ್ನು ಪಡ್ಕೊಂಡಿರುವಂತಹ ಪ್ರಶಾಂತ್ MT ವಿಟ್ಲ ಇವರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲೇ ಮುಗಿತಲೆಯ ಚುಕ್ಕಿಯನ್ನ ಹಿಡ್ತಾ ಈ ಒಂದು ಕಾರ್ಯಕ್ರಮವನ್ನ ದೇವರ ಪಾದಗಳಿಗೆ ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶುಭರಾತ್ರಿ. ಥ್ಯಾಂಕ್ ಯು.
സൗമ്യ ഞാൻ നന്ദി അതുണ്ടായിരുന്നു ഞാൻ പോയിട്ട് ഞാൻ താഴത്തോട്ട് ഉണ്ണി വന്നോ കഴിഞ്ഞോ ഉണ്ണി കഴിഞ്ഞോ മിട്ടാണ് ഭയങ്കര ആള്
അതെ 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 ശരി ഓക്കെ
ഭക്തിയോൾ അംബികാസുത വിഘ്നരാജന പിരിതു സംസ്തുതിസ് അമ്പുനിധിയാത്മജಗೆ ಕೈ ಮುಗಿದು ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾತನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತವರ್ಣಿಬೆನಿ ಕಥಾಮೃತವ ಬಳಿರೆ ಪರಾಕ್ರಮ ಕಂಠೀರ ಇರುವಂತಹ ಸ್ಥಳ ಕೇತಕಿವರ ಮಹಾಪ್ರಭು ಎಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಕೇರಳದಿ ಮೇರೆಯುದಿಯ
ತಕ್ಷಣ ಎಲ್ಲರೂ ನನಗೆ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಯಾಕೆ? ನಾನು ಮಾಡಿದಂತಹ ಆಡಳಿತ ಅಂತಹುದು. ಈ ಪಂದಳದಲ್ಲಿ ಯಾವುದೇ ಬೇನೆ ಬೇಸರಗಳಿಲ್ಲದೆ ಪ್ರಜೆಗಳನ್ನು ಸಲಹುತ್ತಾ ಬಂದವನು ನಾನು. ಅಷ್ಟು ಮಾತ್ರವಲ್ಲ, ಬುದ್ಧಿ ಹೇಳುವುದಲ್ಲ, ತಿದ್ದಿ ಅವರನ್ನು ಸಲಹಿ ಅವರಿಗೆ ಬುದ್ಧಿ ಹೇಳುವುದರ ಮೂಲಕವಾಗಿ ನ್ಯಾಯ ನಿಷ್ಠೆಯಿಂದ ಇಲ್ಲಿ ಆಡಳಿತವನ್ನು ನಡೆಸಿಕೊಂಡು ಬಂದವನಿದ್ದೇನೆ. ಆದ್ದರಿಂದಲೇ ನನಗೆ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿಯ ಸಂಪತ್ತನ್ನು ವೃದ್ಧಿಸುವಲ್ಲಿ ನಾನು ನನ್ನ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದವನಿದ್ದೇನೆ. ಆದ್ದರಿಂದಲೇ ಸ್ವರ್ಗಕ್ಕೂ ಮಿಗಿಲಲ್ಲ ಎನ್ನುವಂತಹ ಮಾತುಗಳನ್ನು ಆಡುತ್ತಾ ಇದ್ದಾರಲ್ವೇ. ಅಷ್ಟು ಮಾತ್ರವಲ್ಲ, ಇಷ್ಟೆಲ್ಲ ಪ್ರಜೆಗಳನ್ನು ನೋಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ನನ್ನ ಜೀವನವನ್ನು ನೋಡಬೇಕಲ್ವೇ. ನನ್ನ ಜೀವನದಲ್ಲಿ ನಾನು ವಿವಾಹವಾಗಿದ್ದೇನೆ. ಸುಮುಖಿ ಎಂಬಂತಹ ಹೆಸರುಳ್ಳವಳು, ಅವಳನ್ನು ವಿವಾಹವಾಗಿದ್ದು ಹೌದು. ಆದರೆ ಏನು ಮಾಡೋಣ, ಮಕ್ಕಳಿಲ್ಲ ಎಂಬಂತಹ ಕೊರತೆಯನ್ನು ನಾನು ನೀಗಿಸ್ಲಿಕ್ಕೆ ಆಗಲಿಲ್ಲ. ಇಷ್ಟರವರೆಗೆ ಅದೊಂದು ಬೇನೆ ನನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇತ್ತು. ಆದ್ರೆ ಏನು ಮಾಡೋಣ, ದೇವರ ದಯೆ ಇದ್ದರೆ ಯಾವಾಗಲಾದ್ರೂ ಒಮ್ಮೆ ನನಗೆ ಮಗುವನ್ನು ದಯಪಾಲಿಸ್ಯಾರು ಎಂಬಂತಹ ಮನಸ್ಸಿನೊಂದಿಗೆ ನಾನು ಇದ್ದವನು. ಇಲ್ಲದಿದ್ದರೆ ಎಲ್ಲರೂ ಇದ್ದ ಹಾಗೆ ನಾನು ಬದುಕ ಬಯಸ್ತೇನೆ ಎಂದು ಭಾವಿಸಿದವನು. ಹಾಗೆಯೇ ನಮ್ಮವರ ಆತನಾದವನ್ನು ಕೇಳಿದೆ. ಏನು? ನಾವು ಮಾಡಿದಂತಹ ಬೆಳೆಗಳಿಗೆ ಆ ಕಾಡು ಪ್ರಾಣಿಗಳು ಬಂದು ಉಪಟಳವನ್ನು ನೀಡುತ್ತಾ ಇವೆ. ಅದಕ್ಕೆ ಬೇಕಾದಂತಹ ಶಿಕ್ಷೆಗಳನ್ನು ನೀಡಬೇಕು, ಅವರನ್ನು ಸಂಹರಿಸಬೇಕು, ನಮ್ಮ ಬೆಳೆಗಳನ್ನು ರಕ್ಷಿಸಬೇಕು ಎನ್ನುವ ಹಾಗೆ ನಾನು ಮುಂದುವರಿದೆ. ನೇರ ಕಾನನವನ್ನು ಸೇರಿದೆ, ಅಲ್ಲಿ ಬೇಟೆಯನ್ನಾಡಿದಂತಹ ಸಂದರ್ಭದಲ್ಲಿ ನನಗೆ ಎಲ್ಲ ಪ್ರಾಣಿಗಳನ್ನು ಹೊಡೆದುರುಳಿಸುವ ಸಂದರ್ಭದಲ್ಲಿ ನನಗೆ ಆಯಾಸವಾಯಿತು. ಆಯಾಸ ಪರಿಹರಿಸುವುದಕ್ಕೋಸ್ಕರವಾಗಿ ಮರದ ನೆರಳಲ್ಲಿ ಕುಳಿತಂತಹ ಸಂದರ್ಭ ಒಂದು ಮಗುವಿನ ಆರ್ತನಾದವು ನನ್ನ ಕಿವಿಗೆ ಕೇಳಿಸಿತು. ಏನು ಮಗು, ಯಾವ ಮಗು ಎನ್ನುವ ಹಾಗೆ ಮುಂದುವರಿದು ನೋಡಿದರೆ ಬಹಳ ಕಾಂತಿಯುತವಾದಂತಹ ಮುಖವಿರುವಂತಹ ಮಗು. ಆ ಮಗುವನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಆ ಮಗುವನ್ನು ನಾನು ಕಳೆದುಕೊಳ್ಳಬೇಕು, ನನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಭಾವನೆ ಉಂಟಾಯಿತು. ಯಾಕೆ ಹೇಳಿ, ನನಗೂ ಮಗು ಇಲ್ಲದಾನೆ. ಆದರೆ ನಾನು ಯೋಚಿಸಬೇಡವೆ, ನನ್ನ ಚಾರಿತ್ರ್ಯದ ಬಗ್ಗೆ ಏನನ್ನು ಹೇಳಿಯಾರು ಎಂಬಂತಹ ಸಂಶಯದಿಂದ ಮತ್ತೆ ಸಹ ನಾನು ಮುಂದುವರಿದೆ. ಅಷ್ಟು ಹೊತ್ತಿಗೆ ಒಂದು ಮುನಿವರಿಯರು ಬಂದ್ರು. ಶಿವಯೋಗಿ ಎಂಬ ಹಾಗೆ ನನಗೆ ಹೇಳಿದ್ರು. ಅವರು ಹೇಳಿದಂತಹ ಮಾತೇನು, ಇದು ಸಾಮಾನ್ಯ ಮಗುವಲ್ಲ, ಹರಿಹರರ ಸಂಕಲ್ಪದಿಂದ ಹುಟ್ಟಿದಂತ ಮಗು. ಇದನ್ನು ನೀನು ಕೊಂಡು ಹೋಗು ಮಗನೇ, ಕೊಂಡು ಹೋದ್ರೆ ನಿನ್ನ ಸಂಪತ್ತು ಇನ್ನೂ ವೃದ್ಧಿ ಆಗ್ತದೆ, ನಿನ್ನ ನಗರ ಇನ್ನೂ ಅಭಿವೃದ್ಧಿ ಆಗ್ತದೆ ಎನ್ನುವ ಹಾಗೆ ಅದನ್ನು ಹೇಳಿದ್ರು. ಆದ್ರೆ ಅದಕ್ಕೆ ಹರಿಹರ ಎಂಬ ಹಾಗೆ ಹೆಸರನ್ನು ನೀಡುವ ಹಾಗೆ ನನಗೆ ತಿಳಿ ಹೇಳಿದ್ರು. ಹಾಗೆ ಮಗುವನ್ನು ನೇರವಾಗಿ ನಾನು ಮನೆಗೆ ತಂದು ನನ್ನ ಮಡದಿಯಲ್ಲಿ ಕೈಯಲ್ಲಿ ಇಟ್ಟೆ. 12 ವರ್ಷದಲ್ಲಿ ಇದು ಏನೋ ಈ ಮಗುವಿನ ಒಂದು ಕಾರಣಿಕ ನಿನಗೆ ಗೊತ್ತಾಗ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಗೊತ್ತಾದಿತ್ತು ಎಂಬ ಹಾಗೆ ಸೂಚನೆಯನ್ನು ನೀಡಿದವರು ಅವರು. ಹಾಗೆ ಮಗುವನ್ನು ಮನೆಗೆ ಕರೆದುಕೊಂಡು ಬಂದು ಮಡದಿಯಲ್ಲಿ ಕೇಳಿದವಾಗ ನನ್ನ ಮಡದಿಗೆ ಮೊದಲಿಗೆ ಸಂಶಯಗೊಂಡದ್ದು ಸಹಜ. ಆದರೆ ತದನಂತರವಾಗಿ ನಾನು ಹೇಳಿದಂತಹ ಕಥೆಯನ್ನು ಹೇಳಿದವಾಗ ಅವಳಿಗೆ ಅರ್ಥವಾಡಿಕೊಳ್ಳುವುದರ ಮೂಲಕವಾಗಿ ಮಗುವನ್ನು ತನ್ನ ಮಗು ಎಂಬ ಹಾಗೆ ಸಾಕಿ ಸಲಹಿದ್ಲು. ತದನಂತರವಾಗಿ ಈ ಮಗುವಿನ ಕಾಲ ಸಂಪರ್ಕವೇ ಎಂಬ ಹಾಗೆ ನನ್ನ ಮಡದಿಯು ಒಂದು ಗಂಡು ಮಗುವಿಗೆ ಜನನವನ್ನು ನೀಡಿದರು. ಹಾಗೆ ಮುಂದುವರಿದು ಇರುವರು ದೊಡ್ಡವರಾಗಿ ಬೆಳೆದವರಿದ್ದಾರೆ. ಅವರನ್ನು ವಿದ್ಯೆ ಕಲಿಸುವುದಕ್ಕೆ ಬೇಕಾಗಿ ಗುರುಮಠಕ್ಕೆ ಕಲಿಸಿದವನಿದ್ದೇನೆ. ಹಾಗಿದೆ ಇನ್ನೇನು ತಡ, ಇನ್ನು ಮುಂದೆ ಏನಾಗ್ತದೆ ಎಂಬ ಯೋಚನೆಯಲ್ಲಿ ನಾನಿರ್ತೇನೆ. ಅಷ್ಟರವರೆಗೆ ವಿಶ್ರಾಂತಿಯನ್ನು ಮಾಡ್ತೇನೆ.
ಜೀವನದಲ್ಲಿ ಮಾನವ ಜನ್ಮದಲ್ಲಿ ಹುಟ್ಟಿ ಬರಬೇಕಿದ್ರೆ ಅದಕ್ಕೊಂದು ಯೋಗವೂ ಬೇಕು, ಭಾಗ್ಯವೂ ಬೇಕು. ಹಾಗಂತ ಶ್ರೀಮಂತ ಮನದಲ್ಲಿ ಉದಿಸಿ ಬರಬೇಕಿದ್ರೆ ಅದಕ್ಕೆ ಆ ಕಾಲವೂ ಬೇಕು, ಹಾಗೆ ಯೋಗ ಎಂಬುದು ಕೂಡಿ ಬರಬೇಕು ಎನ್ನುವುದಾಗಿ ಬಲ್ಲವರು ಹೇಳಿದ್ದಾರೆ. ಹಾಗಂತ ಪಂದಳ ರಾಜನ ಮಡದಿಯಾಗಿ ಸುಮುಖಿ ಎನ್ನುವ ನಾಮಧೇಯದಿಂದ ನನ್ನವರ ಪಾದ ಸೇವೆಯನ್ನು ಮಾಡುತ್ತಾ ನಾನು ದಿನವನ್ನು ಕಳೆಯುತ್ತಾ ಇದ್ದೇನೆ. ಹಾಗಂತ ಕೆಲವೇ ಸಮಯ ನಮಗೆ ಮಕ್ಕಳನ್ನು ನೋಡುವಂತಹ ಭಾಗ್ಯ ಒದಗಿ ಬರಲಿಲ್ಲ. ಕೊನೆಗೊಂದು ದಿನ ದೇವರ ಅನುಗ್ರಹ ಎಂಬಂತೆ ಬೇಟೆಗೆ ಹೋದಲ್ಲಿ ಆ ಒಂದು ಶಿಶು ನನ್ನವರಿಗೆ ದೊರಕಿತು. ಹಾಗೆ ಅದರ ವೃತ್ತಾಂತವನ್ನು ತಿಳಿದಾಗ ಅದು ದೇವರೇ ಕರುಣಿಸಿದಂತಹ ಮಗು ಎಂಬುದಾಗಿ ತಿಳಿದು ಹೋಯಿತು. ಆ ಮಗುವನ್ನು ಆ ಅರಮನೆಗೆ ಕರೆತಂದು ಅವನಿಗೆ ಹರಿಹರ ಎನ್ನುವುದಾಗಿ ನಾಮಕರಣವನ್ನಿರಿಸಿ ಪಾಲಿಸ್ತಾ ಪೋಷಿಸ್ತಾ ಇದ್ದೇವೆ. ದಿನದಲ್ಲಿ ಆ ಸುಂದರ ಆಕೃತಿಯಿಂದ ಆ ಸೂರ್ಯನು ಹೇಗೆ ಉದಯಿಸಿ ಬರ್ತಾನೋ, ಪ್ರಫುಲ್ಲವಾದಂತಹ ಕಿರಣವನ್ನು ಬೀರ್ತಾನೋ, ಅದೇ ರೀತಿಯಲ್ಲಿ ತನ್ನದಂತಹ ಛಾಯೆಯನ್ನು ಬೀರುತ್ತಾ ದಿನದಿಂದ ಬೆಳೆಯುತ್ತಾ ಇದ್ದಾನೆ. ಇದನ್ನು ನೋಡುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಆದ್ರೆ ಬೆಳೆಯುತ್ತಾ ಇದ್ದಂತೆ ಆ ಅರಮನೆಗೆ ಅವನ ಅನುಗ್ರಹ ಆದಂತೆ ಕೆಲವೇ ಸಮಯದಲ್ಲಿ ನಾನು ಕೂಡ ಗರ್ಭಿಣಿಯಾದೆ. ಹೌದು, ಮತ್ತೊಂದು ಗಂಡು ಶಿಶುವಿಗೆ ನಾನು ತಾಯಿಯಾದೆ. ಅವನಿಗೂ ಕೂಡ ಕನಕವರ್ಮ ಎನ್ನುವುದಾಗಿ ನಾಮಕರಣವನ್ನಿರಿಸಿ ಅವರಿಬ್ಬರನ್ನು ಸಂತೋಷದಿಂದ ಪರಿಪಾಲಿಸ್ತಾ ಸಾಕುತ್ತಾ ಸಲಹುತ್ತಾ ಇದ್ದೇವೆ. ಯಾವುದೇ ರೀತಿಯ ಕುಂದು ಕೊರತೆಗಳು ನಮಗಿಲ್ಲ. ಈ ಪುರಕ್ಕೆ ಆಗಾಗ ಇರೋರು ಮಕ್ಕಳನ್ನು ನೋಡುವುದಕ್ಕೆ ಎಷ್ಟೋ ಜನ ಬಂದು ಸೇರ್ತಾರೆ. ಆ ಮುದ್ದು ಮಕ್ಕಳ ಮುಖವನ್ನು ಕಂಡು ಆನಂದವನ್ನು ಅನುಭವಿಸ್ತಾ ತೆರಳುತ್ತಾ ಇದ್ದಾರೆ. ಹಾಗಂತ ಹೀಗೆ ಇರುವಂತ ವೇಳೆಯಲ್ಲಿ ಅದ್ಯಾರು ಬರ್ತಾ ಇರೋದು ಯಾರು? ಬಹಳ ಸಂತೋಷದಲ್ಲಿದ್ದೀರಮ್ಮ. ಸಂತೋಷವಲ್ಲದೆ ಇನ್ನೇನು ಅಲ್ವೇ? ಆದ್ರೆ ಈ ಸಂತೋಷ ಹೆಚ್ಚು ಕಾಲ ಇರುವುದಿಲ್ವ ಅಂತ. ಇರುವುದಿಲ್ಲ. ಲಾಲಿ ಪುದಲೆ ತಾಯೇ, ಲಾಲಿ ಪುದಲೆ ತಾಯೇ, ಸುಮುಖಿಯೇ ಲಾಲಿ ಪುದಲೆ ತಾಯೇ. लाली पुदल ताये, लाली पुदल ताये, सुमुखी लाली पुदल ताये. पेलुवे बालकलकी पनम्मनु, पेलुवे बालकलकी पनम्मनु, ದಿನಗೆ ಪೇಳುವೆ ಬಾಲಕಲಿಕ್ಕಿದ ಎಮ್ಮನು ತೋಳುವೆ ದಿನಗೆ ಲಾಲಿ ಪುದಲ ತಾಯೇ, ಲಾಲಿ ಪುದಲ ತಾಯೇ, ಸುಮುಖಿ लाली पुदल ताये. ಬಂಧಿಸಿಕೊಂಡಿದ್ದೇನೆ. ಹೇಳಿ ಎದ್ದೇಳು. ಬಹಳಷ್ಟು ಸಂತೋಷದಲ್ಲಿ ನೀನಿದ್ದಿ. ನಾನಲ್ಲ. ಅಲ್ಲ, ಈಗ ತಾನೇ ನೀನು ನನ್ನಲ್ಲಿ ಮಾತಾಡಿ ಸಂಭಾಷಿಸಿ ಒಳಗೆ ಹೋದವಳು. ಮತ್ತೆ ಬಗ್ಗಡೆ ಬಂದು ಬಿಟ್ಟೆ ಎಲ್ಲ. ಹೌದಮ್ಮ. ಏನೇ ನನ್ನ ಕೆಲಸ ಎಲ್ಲ ಆಯ್ತು ಅಂತ ನನ್ನ ಬಿಡಾರಕ್ಕೆ ಹೊರಟವಳು ನಾನು. ಹೌದಾ? ಆದ್ರೆ ಏನು ಮಾಡೋಣ, ಉಳಿತೇನಾದ್ರು ಹೋಗುವ ದಾರಿಯಲ್ಲಿ ಯಾರೋ ಒಬ್ರು ಮಾತಾಡ್ತಿದ್ರಮ್ಮ. ಹೋಗುವಾಗ? ಯಾರಪ್ಪ ಅದು? ಹೋಗುವವರ ಮಾತು ನಮಗೆ ಯಾಕೆ? ಅದಷ್ಟೇ ನಮಗೆ ಅಲ್ವಾ? ಹಾಗಂತ ನಾನು ಹಾಗೆ ಹೋಗ್ತಾ ಇದ್ರೆ
ಸ್ವಲ್ಪ ಸ್ವಲ್ಪ ಕೇಳಿತು. ಕೇಳಿತಾ? ಅಲ್ಲ, ನೀನು ಕೇಳಿಸಿಕೊಂಡನ್ನ ಕೇಳಿತ? ಸ್ವಲ್ಪ ಕೇಳಿತು. ಅರಮನೆ, ಮಹಾರಾಜರು, ಪಟ್ಟಾಭಿಷೇಕ ಹೀಗೆಲ್ಲ ಕೇಳಿತಮ್ಮ. ಹೇಳುವಂತ ವಿಚಾರವೇ ಅದು ಅಲ್ವೇ? ಯಾಕೆಂದ್ರೆ ನಾವು ಮುಂದಿನ ಹಾಗೆ ಈಗ ಇದ್ದೇವೆ ನೋಡು. ಅಮ್ಮ, ಅಂತ ವಿಷಯ ಹೇಳುದಿದ್ರೆ ನೀವೇ ನನ್ನಲ್ಲಿ ಹೇಳುವವರು, ಆದ್ರೆ ನೀವು ಹೇಳಲಿಲ್ಲ, ಹಾಗಾಗಿ ನಾನು ಅದನ್ನು ಕೇಳಿದೆಮ್ಮ. ಹೌದಾ? ಕೇಳದಂತ ವಿಚಾರ ನೀನು? ಹೌದು. ಏನಿರಬಹುದು ಅಮ್ಮ? ಸ್ವಲ್ಪ ಹೀಗೆ ಬನ್ನಿ. ಏನೇ ಅದು ಅಮ್ಮ? ನನ್ನ ಒಂದು ಸಂಶಯ. ಸಂಶಯ? ಯಾಕೆ? ಇಲ್ಲಿ ನಿಮ್ಮ ಪತಿದೇವರ ಕಾಲದ ನಂತರ, ಅಲ್ಲ ಹಾಗೆ ಆಶಿಸೋಳಲ್ಲ, ಮತ್ತೆ ಅದರ ನಂತರ ಇಲ್ಲಿ ಉತ್ತರಾಧಿಕಾರಿ ಯಾರಾಗ್ಬೇಕಮ್ಮ? ಉತ್ತರಾದಿ ನಮ್ಮ ಪ್ರಥಮ ಪುತ್ರ ಹರಿಹರ. ಅವನೇ ಅಲ್ವಾ? ಮತ್ತೆ ಅವನಿಗೆ ಅಧಿಕಾರ ಇರುವುದು. ಅದು ಹೇಗೆ ಆಗ್ತದಮ್ಮ? ಹರಿಹರ ನಿಮ್ಮ ಮಗ ಹೇಗೆ ಆಗ್ತಾನೆ? ಮತ್ತೆ ನಮ್ಮ ಮಗ ಅಲ್ವಾ ಅವ? ಮತ್ತೆ ಯಾರ ಮಗ? ನೀವು 9 ತಿಂಗಳು ಹೆತ್ತಿದ್ದೀರಾ, ಅವನು ನಿಮ್ಮ ಮಗ ಹೇಗಾಗ್ತಾನೆ ಅಂತ ಬೇಕಲ್ವಾ? ಆದ್ರೆ ದೇವರು ಕರುಣಿಸಿದಂತಹ ಅನೇಕ ಸಮಯ ಮಕ್ಕಳಿಲ್ಲದಂತಹ ವೇಳೆಯಲ್ಲಿ, ಕೊರಗುತ್ತಾ ಇದ್ದಂತಹ ವೇಳೆಯಲ್ಲಿ ದೇವರೇ ಕರುಣಿಸಿದಂತಹ ಮಗು, ಅವನನ್ನು ಹಿರಿಯ ಪುತ್ರನನ್ನಾಗಿ ನಾವು ಕಾಣುತ್ತಾ ಇದ್ದೇವೆ, ಪೋಷಿಸ್ತಾ ಇದ್ದೇವೆ. ಮತ್ತೆ ಮತ್ತೆ ಹಿರಿಯವರಲ್ಲದೆ ಮತ್ತೆ. ಅಯ್ಯೋ ಅಮ್ಮ, ನೀವು ತಿಳ್ಕೊಂಡದ್ದು ತಪ್ಪು. ಬೆಳ್ಳಗಿರುವುದೆಲ್ಲ ಹಾಲು ಅಂತ ತಿಳ್ಕೊಂಡಿದ್ದೀರಾ. ಮತ್ತೆ ಅಲ್ವಾ? ನಿಮ್ಮ ಮನಸ್ಸು ಅಂತದಮ್ಮ. ಹಾಗೊಂದು ವೇಳೆ ನೀವೊಮ್ಮೆ ಆಲೋಚಿಸಿ ನೋಡಿ. ಹರಿಹರ ನಿಮ್ಮ ಮಗನಲ್ಲ, ಆದ್ರೂ ನೀವು ಮಗನಾಗಿ ಸಾಕಿ ಇಲ್ಲಿ ಅಧಿಕಾರ ಕೊಟ್ಟಿರಿ ಅಂತ ಆದ್ರೆ ಏನಾಗ್ತದೆ? ನೀವು ನಂಬಿರುವುದು ಹೇಗೆ? ಹರಿಹರ ಕಾಡಿನಲ್ಲಿ ಸಿಕ್ಕಿದ್ದು ಅಂತ. ಅವನ ಕುಲ ಯಾವುದು, ಅವನ ತಂದೆ ತಾಯಿ ಯಾರು, ಇದು ಯಾವ್ದಾದ್ರು ನಿಮಗೆ ಗೊತ್ತಾ? ಇಲ್ಲ. ಒಂದು ವೇಳೆ ಆತ ಇಲ್ಲಿಗೆ ಅರಸನಾದನು ಅಂತಾದ್ರೆ ಅವರೆಲ್ಲ ಬರ್ತಾರೆ. ಯಾರು ಬರ್ತಾರೆ? ಅವನ ಕುಲದವರು ಯಾರು ಇರ್ಬೋದು, ಅವರೆಲ್ಲ ಬಂದು ನಿಮ್ಮನ್ನೆಲ್ಲ ಹೊರಗಾಗ್ತಾರಮ್ಮ. ಯಾರವ್ರ? ಸಾಧ್ಯ ಉಂಟಾ? ಹೌದಮ್ಮ. ಎಷ್ಟು ಯಾಕೆ, ನಮ್ಮ ಊರಲ್ಲೇ ಕೆಲವೊಂದಂತ ಘಟನೆ ನಡೀತಾ ಇದೆ. ಅಂತದ್ರಲ್ಲಿ ಅರಮನೆ ದೊಡ್ಡ ವಿಷಯ. ನೀವು ಸ್ವಲ್ಪ ಆಲೋಚಿಸಿ ನೋಡಿ ಅಮ್ಮ. ಏನೇ ತಲೆ ವೈಷಮ್ಯವಿಲ್ಲು ಕಳಿದರೆ ಪುರದಿಂದ ದೂಡುವೆ, ನಿನ್ನನು ಕಳಿದರೆ ಪುರದಿಂದ ದೂಡುವೆ. ಕೂಲಿ ಕೂಲ ಏನೇ ಸಲುಗೆ ಕೊಟ್ಟರೆ ನೀನು ಬಾರಿ ಮಾತಾಡ್ತಾ ಇದೆಯಲ್ಲ, ಇದು ಹೆಚ್ಚಾಯ್ತಾ? ಮತ್ತೇನು? ಹರಿಹರ ನಮ್ಮ ಪುತ್ರನಲ್ಲ, ಅವನು ಸಾಕಿದಂತ ಮಗು, ಅವನ ಕುಲಗೋತ್ರ ಇಲ್ಲ. ಅವನನ್ನು ಸಾಕಿದ್ರೆ ಮುಂದೆ ನಮಗೆ ಉಳಿಗಾಲ ಇಲ್ಲ ಅನ್ನುವುದಾಗಿ ನನಗೆ ಉಪದೇಶ ಮಾಡುವುದಕ್ಕೆ ಆಲೋಚಿಸಿ ನೋಡಿ. ಇದು ಆಲೋಚನೆ ಮಾಡುವುದಕ್ಕೆ ಏನುಂಟು? ನಿನಗೆ ಸಲಿಗೆ ಹೆಚ್ಚಾಯ್ತು, ಮರ್ಯಾದೆಯಲ್ಲಿ ಹೇಳ್ತೇನೆ. ನನಗೆ ನೀನು ಉಪದೇಶ ಮಾಡುವಂತ ಅಗತ್ಯವಿಲ್ಲ. ಈಗ ಸಾರಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಪೊಡವೆಯೊಡೆಯ ನನಗೆ ಏನು? ಪೊಡವೆಯೊಡೆಯ ನನಗೆ ಧರೆಯೊಡ ತರದೀಯುವ ಕಡೆಗೆ, ಧರೆಯೊಡೆ ತನ ಈಯುವ ಕಡೆಗೆ ಪೊಡವೆಯೊಡೆಯ ನನಗೆ ಧರೆಯೊಳ ತಲವೀಯುವ ಕಡೆಗೆ, ನಿಮ್ಮಾಯ ತರಳಗೆ ಬೋಸವನೆಸಗಿ, ನಿಮ್ಮಾಯ ತರಳಗೆ ಮೋಸವಯಸಗಿ, ಮೋಸವಯಸಗಿ, ಮೋಸವಯಸಗಿ. ಹರಿಹರನನು ತಾಯಿ
ಲಾಲಿ ಪುದಲ ತಾಯೇ ಸುಮುಖಿಯೇ ಲಾಲಿ ಪುದಲ ತಾಯೇ ಲಾಲಿ ಪುದಲ ತಾಯೇ ಎಲ್ಲಾದ್ರೂ ಹೋಗು, ನೀನು ನನಗೆ ಮುಖ ತೋರಿಸ್ಬಿಡ್ತ ಹೇಳಿದ್ರೆ ಮತ್ತೆ ಬಂದು ಬಂಧಿಸ್ತಾ ಇದ್ದೀನಿ. ಏನೇ ತಪ್ಪಾಯ್ತಮ್ಮ. ಯಾವುದು ತಪ್ಪಾಯ್ತು? ಅಲ್ಲಮ್ಮ, ನಾನು ಯಾರೋ ನೀವ್ಯಾರೋ, ಎಲ್ಲೋ ಇದ್ದ ನನ್ನನ್ನು ನಿಮ್ಮ ಸನಿಹದಲ್ಲಿರಿಸಿ ನನ್ನನ್ನು ಸಾಕಿದವರಲ್ವೇ ನೀನು. ನೆನಪುಂಟಲ್ಲ ಅಷ್ಟೊಂದಿಗೆ? ನಿಮಗೆ ನಾನು ಹೀಗೆ ಹೇಳ್ಬಾರ್ದಿತ್ತಲ್ವೇ? ಹೌದಮ್ಮ, ಕ್ಷಮಿಸಬೇಕು. ಕ್ಷಮಿಸ್ಬೇಕಾ ನಿನ್ನನ್ನು? ಹಾಗಲ್ಲಮ್ಮ. ಮತ್ತೆ ಹೇಗೆ? ಇನ್ನು ಸ್ವಲ್ಪ ಮುಂದೆ ಬನ್ನಿ. ಅಮ್ಮ, ನಾನು ಯಾವತ್ತಾದರೂ ನಿಮ್ಮ ಬಳಿಯಲ್ಲಿ ಇಂಥ ವಿಷಯನ ಆಡಿದ್ದುಂಟೆ? ಇವತ್ತು ಯಾಕೆ ಆಡಿದೆ ಅಲ್ವೇ? ನಾನು ಸ್ವಲ್ಪ ಆಲೋಚನೆ ಮಾಡಿಯೇ ನೋಡಿದ್ದು. ಅಮ್ಮ, ಏನು? ಹರಿಹರನು ಕಾಡಿನಲ್ಲಿ ಸಿಕ್ಕಿದ ಮಗ ಇರಬಹುದು. ಆದ್ದರಿಂದ ನಿಮ್ಮ ನಿಜ ಪುತ್ರನಿಗೆ ಮೋಸವಾಗುವುದು. ಆದ್ದರಿಂದ ನಾನು ಈ ರೀತಿಯಲ್ಲಿ ಆಲೋಚಿಸಿದ್ದು. ಅಲ್ಲಂತ ಆದ್ರೆ ನಿಮ್ಮ ಅರಮನೆಯ ವಿಷಯ ನನಗೆ ಹಾಕಿ ನಾನು ಎಲ್ಲಿಯೋ ಇದ್ದವಳು. ಒಂದೊಂದು ವೇಳೆ ನಿಮ್ಮನ್ನಾದ್ರೂ ಇಲ್ಲಿಂದ ಹೊರಗೆ ಹಾಕಿದ್ರೆ ನಾನು ಇನ್ನೊಂದು ಊರಿಗಾದ್ರೂ ಹೋಗಿ ಚಾಕರಿಯನ್ನು ಮಾಡಿಕೊಂಡೇನು. ನೀವು ಸ್ವಲ್ಪ ಆಲೋಚಿಸಿ ಅಮ್ಮ. ಏನು? ಒಂದು ವೇಳೆ ಇಲ್ಲಿ ಬನ್ನಿ, ಹರಿಹರ ಇಲ್ಲಿ ಪಟ್ಟವನ್ನು ಏರಿದನಂತ ಆದ್ರೆ ಅವನ ಜನಾಂಗದವರೆಲ್ಲರೂ ಬರ್ತಾರೆ. ನಿಮ್ಮ ಮಗನನ್ನು ಅವನ ಕೀಳಾಗಿ ಅವನ ಆಳಾಗಿರಿಸ್ತಾನೆ. ಮಾತ್ರವಲ್ಲ, ಇಲ್ಲಿ ಬೆಲೆ ಇಲ್ಲ. ಒಂದು ಕೈಯಲ್ಲಿ ಕೋಲು, ಮತ್ತೊಂದು ಕೈಯಲ್ಲಿ ಗೆರಟೆ. ಅಯ್ಯೋ, ಈ ಸ್ಥಿತಿ ನಿಮಗೆ ಬರಬಾರ್ದಮ್ಮ. ನೀವು ಆಲೋಚಿಸಿ. ಸಖಿಯು ಕೇಳಿದ ಮಾತು ಹೇಳಿದ ಮಾತಿದು ಸರಿದೋರುವುದನಗೆ ಸರಿದೋರುವುದನಗೆ ಯುಕುತಿ ಏನಿದಗಿಲ್ಲು ಇದಗಿಲ್ಲು ಏನು ಯುಕುತಿ ಪೆಳೆಲೆ ಸಖಿಯೇ ಇದಕ್ಕೆ ಯುಕುತಿಯನು ಪೆಳೆಲೆ ಸಖಿಯೇ ಸಖಿಯೇ ಸಖಿ ಆಡಿದಂತ ನುಡಿಯನ್ನು ಆಲಿಸುವಾಗ ಅವಳು ಹೇಳಿದ್ರಲ್ಲಿ ಖಂಡಿತ ಸತ್ಯಾಂಶ ಇದೆ. ಮುಂದೊಂದು ದಿನ ಹರಿಹರನಿಗೆ ಇಲ್ಲಿ ಆಳ್ವಿಕೆ ಸಿಕ್ಕಿದ್ರೆ, ಅವ ಮಹಾರಾಜನಾದ್ರೆ, ನಾನು ಹಾಗೂ ಕನಕವರ್ಮ ನಮ್ಮ ಮಹಾರಾಜರ ಗತಿ ಅಧೋಗತಿ ಆಗ್ತದೆ. ನಮಗೆ ಯಾವ ಸ್ಥಾನವೂ ಸಿಗುವುದಿಲ್ಲ. ಅರಮನೆಯಿಂದ ನಾವು ಬೀದಿ ಬಿಕಾರಿಗಳಾಗಿ ತಿರುಗಾಡುವಂತ ಆ ದುರ್ಬರವಾದಂಥ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಖಂಡಿತ ಬರ್ತದೆ. ಹಾಗಿರುವಾಗ ಸಖಿ ಹೇಳಿದಂಥ ಮಾತು ಸತ್ಯ ಎಂಬುದಾಗಿ ಈಗ ನನಗೆ ಮನವರಿಕೆ ಆಗ್ತಾ ಉಂಟು. ಆದ್ದರಿಂದ ಸಖಿ, ಹೌದೇನೆ? ಏನೋ ನೀನು ಹೇಳಿದಾಗ, ಸತ್ಯ ವಿಚಾರ ಹೇಳಿದಾಗ ನಾನು ನಿನಗೆ ವೈದ್ಯ ಭಂಗಿಸಿದೆ. ಖಂಡಿತ ನನ್ನಲ್ಲಿ ಸಿಟ್ಟನ್ನು ಇಟ್ಟುಕೊಳ್ಳಬೇಡ. ನೀನೆಲ್ಲಿಗೂ ಹೋಗಬಾರದು. ನೀವೇ ಹೋಗಿ ಅಂತ ಹೇಳಿದ್ದು. ಇಲ್ಲ, ನಾನು ಹೇಳಿದ್ದು ಹೌದು. ಈಗ ಮತ್ತೆ ನಿನ್ನನ್ನು ಕರೆಯುತ್ತಾ ಇದ್ದೇನೆ. ನೀನು ಅರಮನೆ ಬಿಟ್ಟು ಖಂಡಿತ ಎಲ್ಲಿಗೂ ಹೋಗಬಾರದು. ಆದ್ರೆ ಒಂದು ವಿಚಾರ, ನೀನೇ ಹೇಳಿದೆಯಲ್ಲ, ಮುಂದೆ ಹರಿಹರನಿಗೆ ಅಧಿಕಾರ ಸಿಕ್ಕಿದ್ರೆ ನಮ್ಮ ಗತಿ ಅಧೋಗತಿ ಆಗ್ತದೆ. ಯಾವ ಸ್ಥಾನವೂ ನಮಗೆ ಅರಮನೆಯಲ್ಲಿ ಇರುವುದಿಲ್ಲ. ಹಾಗಿದ್ರೆ ಆ ಹರಿಹರನಿಗೆ ಆಳ್ವಿಕೆ ಅಧಿಕಾರ ಸಿಗದೆ ಅಂತೆ ಆಗ್ಬೇಕಿದ್ರೆ ಏನಾದ್ರೂ ಒಂದು ಯುಕ್ತಿಯ ಮಾರ್ಗ ಉಂಟೆ? ನಿನ್ನ ತಲೆಗೆ ಏನಾದ್ರೂ ಹೊಳೆಯುತ್ತದ ಸಖಿ? ನೀನು ಹೇಳ್ತೀಯ ಏನಾದ್ರೂ ಇದಕ್ಕೆ ಪರಿಹಾರ? ಈ ಸಮಸ್ಯೆ ಪರಿಹಾರ ನಾನೇ ಕೇಳು ಇರುವನು ಕುಂಭಾರೆಂಬವನು
ಆರಾಧಿಯ ಕರೆದು ತರುವೇಣ ಇಲ್ಲೋ ಆರಾಧಿಯ ಬಿಡ್ಕೊಂಡು ಬರಲು ಎಲ್ಲಾ ಸಮಸ್ಯೆಗೊಂದು ಪರಿಹಾರ ಅಂತ ಇರ್ತದೆ. ಹೌದೌದು. ಆದ್ರೆ ಈ ಸಮಸ್ಯೆಗೆ ನಾನೇ ಹೇಳ್ಬೇಕಮ್ಮ. ನೀನೇ ಹೇಳ್ಬೇಕು ಅಮ್ಮ. ಈ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರೋದು. ಆದ್ರಿಂದ ಆ ಹರಿಹರ ಇಲ್ಲ ಅಂತ ಮಾಡಿದ್ರೆ ಏನೇ ಇಲ್ಲ ಅಂತ ಮಾಡುವುದು? ಹೌದು. ಅಯ್ಯೋ ದೇವ್ರೇ, ಏನಾಯ್ತು ಈಗ? ಅಂತಹ ಮುದ್ದಾದ ಶಿಶುವನ್ನು ನಾವು ಇಲ್ಲ ಅಂತ ಹೇಗೆ ಮಾಡುವುದೇ? ಮುದ್ದೋ ಗುದ್ದು ಒಂದು ವೇಳೆ ಅವ ಬದುಕಿ ಉಳಿದ ಅಂತ ಆದ್ರೆ ಮತ್ತೆ ಈ ಪಟ್ಟಕ್ಕೆ ಬಂದೇ ಬರ್ತೇನೆ. ನೀವು ಮಾತ್ರ ಅಲ್ಲ, ಮಹಾರಾಜರು ಕೂಡ ಅವನನ್ನು ದೊಡ್ಡ ತಲೆ ಮೇಲೆ ಹೊತ್ತಿದ್ದಾರೆ. ಹೌದೇನೆ? ಇಲ್ಲ ಅಂತ ಆಗಬೇಕಿದ್ರೆ ನೀನು ಹೇಳುವುದೇನೋ ಅವನನ್ನು ಮುಗಿಸ್ಬೇಕು. ಇವರೇ ನಾನು ಒಂದು ಇರುವೆಯನ್ನು ಕೊಲ್ಲುವುದನ್ನು ನೋಡಿದ್ರೆ ಆಗುವುದಿಲ್ಲ, ಮತ್ತೆ ಇಂತಹ ಒಂದು ಹತ್ಯೆ ಮಾಡುವುದಕ್ಕೆ ಹೀಗೆ ಹಾಗಲ್ಲಮ್ಮ. ನಿತ್ಯ ಅವನಿಗೆ ಊಟ ಕೊಡುವುದು ಯಾರು? ಅಲ್ವೇ? ಹೌದು. ಒಂದು ಚೂರು ವಿಷ ಹಾಕಿ ಕೊಡಿ, ಸಾಯ್ತಾನವ. ವಿಷ ಹಾಕಿ ಕೊಟ್ರೆ ಹೋಗ್ತಾನೆ. ಆದ್ರೆ ನನ್ನಿಂದ ಈ ಕೆಲಸ ಖಂಡಿತ ಆಗುವಂತದ್ದಲ್ಲ. ಯಾಕೆ ಆಗುದಿಲ್ಲ? ಯಾಕೆಂದ್ರೆ ನನ್ನ ಮನಸ್ಸು ಕೇಳುವುದು, ನಾನು ಹೆತ್ತ ತಾಯಿ ಅಲ್ವಾ, ಸಾಕಿದಂತ ತಾಯಿ ಅಲ್ವಾ ನಾನು. ಹಾಗಾಗಿ ಹೇಗೆ ಮನಸ್ಸು ಕೇಳುವುದು? ನಿಮಗೆ ಆಗುದಿಲ್ಲ, ಮತ್ತೆ ಯಾರು ಅವನನ್ನು ಕೊಲ್ಲುದು? ಅಲ್ಲ, ಬೇರೆ ಯಾರಾದ್ರೂ ಜನ ಇದ್ದಾರ ನಿನ್ನ ನೆನಪಿನಲ್ಲಿ? ಅಯ್ಯೋ, ನನಗೆ ಆಗುದಿಲ್ಲ. ನಿನ್ನಿಂದಲೇ ಆಗ್ಬೇಕು ಈ ಕೆಲಸ. ನಂಗೆ ರಕ್ತ ಕಂಡ್ರೆ ಆಗುದಿಲ್ಲ. ಅಯ್ಯೋ, ಆಗುದಿಲ್ವೇ? ಮತ್ತೇನು ಮಾಡುದು? ಈಗ ಮುಗಿಸ್ಬೇಕಂತ ನೀನೇ ಹೇಳಿದವಳು. ಈಗ ಹೇಗಾದ್ರೂ ಮುಗಿಸೋದು ಬೇಕೇ ಬೇಕು. ಹೌದು. ಈಗ ನಮ್ಮಿಬ್ಬರಿಗೆ ಮಾತ್ರ ಅಲ್ವಾ? ಇನ್ನೊಬ್ಬ ಇದ್ದಾನಮ್ಮ. ಯಾರವ? ಕುಂಭ ಅಂತ. ಹೌದಾ? ಬಹಳ ವ್ಯಕ್ತಿತ್ವ ಅವನದ್ದು. ಮಾತ್ರ ಅಲ್ಲ, ಅವನಿಗೆ ಹೆಸರು ಉಂಟು. ಏನಂತ? ಕೊಲೆಗಾರ ಕುಂಭ. ಕೊಲೆ ಮಾಡಿದ್ದಿರ್ಬೋದು. ಹೌದಮ್ಮ. ಹಾಗಿದ್ರೆ ಒಳ್ಳೇದಾಯ್ತು ಸಖಿ. ಅಮ್ಮ, ಆದಷ್ಟು ಬೇಗನೆ ಅವ ಎಲ್ಲಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತಿರು. ನಿನಗೆ ಗೊತ್ತುಂಟಲ್ಲ, ಹಾಗಾಗಿ ಅವನನ್ನು ಕರೆದ್ರೆ ಕೆಲಸ ಬೇಗ ಆಗ್ತದೆ. ನಿನಗೆ ಏನು ಬೇಕು ಎಲ್ಲವನ್ನು ನಾನು ಕೊಡ್ತೇನೆ. ನನಗೆ ಬೇಡ, ಅವನಿಗೆ ಕೊಟ್ರೆ ಸಾಕು. ಅವನಿಗೆ ಕೊಡ್ಬೇಕಾ? ನಿನಗೇನು ಬೇಡ? ಏನು ಬೇಡ. ಆಗ್ಲಿ, ಆದಷ್ಟು ಬೇಗನೆ ಈ ಕೆಲಸ ಒಂದು ಗುಟ್ಟು ನಿನ್ನಿಂದ ಆಗ್ಬೇಕು. ಆಯ್ತು. ಯಾರಿಗೂ ತಿಳಿಬಾರದು. ಜಾಗ್ರತೆ. ಆಯ್ತಮ್ಮ. ಆಯ್ತು. ಈಗ ಬಂತು. ಇತ್ತ ಗುಂಬಲ ನಿತ್ತಾಯ್ ನೋದಿರಿ ಚಿತ್ತದಲ್ಲಿ ಕಳವಳಿಸಿದ ಮತ್ತ ಕಾಜಿರಿ ದುರ್ಮುಖಿ ನಾನು ಎಷ್ಟು ನನಗೆ ಗೊತ್ತಿಲ್ಲ. ಜಲಮೂರ್ತಿ ಶ್ರವಣ ರಾವು ಗುಡಿಗ ಮೇಲಕ್ಕೆ ಎತ್ತು ಎಲ್ಲ ಹೋಗಿದೆ, ಎಲ್ಲೋ ಬೆಳೆದೆ, ಯಾರೋ ಸಾಕಿದರು. ಗತಿಗೋತ್ರ ಇಲ್ಲದ ನಾನು ತಿರುಗಾಡಿದೆ. ಯೋಗ್ಯವಾದ ಗುರುಭಟರು ಸೇರಿಕೊಂಡೆ. ಆ ಸಂದರ್ಭದಲ್ಲಿ ಸಕಲ ವಿದ್ಯೆಯನ್ನು ಕಲಿತೆ. ಗುರುಭಟರು ಬಿಟ್ಟು ಬರುವಂತ ಸಂದರ್ಭದಲ್ಲಿ ನನ್ನ ಗುರುಗಳು ಹೇಳಿದಂತ ಮಾತು, ಕುಂಭ ಸಾಮ್ರಾಟ ಕುಂಭ. ಈ ಸಾಮ್ರಾಟ ಹೆಸರು ಬರೋದಕ್ಕೆ ಗುರುಗಳು ಹೇಳಿದಂತ ಮಾತು, ಒಂದಲ್ಲ ಒಂದು ದಿವಸ ನಿನ್ನ ತಲೆಗೆ ಕಿರೀಟ ಬರ್ತದೆ. ಯಾವುದು? ರಾಜಯೋಗ ಕಿರೀಟ ತಿರುಗಿದೆ. ಬರಬರುತ್ತಾ ಕೇರಳ ರಾಜ್ಯವನ್ನು ಪ್ರವೇಶ ಮಾಡಿದೆ. ವರ್ತಮಾನ ಅರಿತೆ. ಆ ಸಮಯದಲ್ಲಿ ಮಂತ್ರದ ಅರಮನೆಯ ಸಖ್ಯತನನ್ನು ಮಾಡಿಕೊಂಡೆ. ಅರಮನೆ ಎಲ್ಲಾ ವರ್ತಮಾನವನ್ನು 3 ತಲ ತಿಳಿಸೋಡು. ಎಂತದ್ದು? ಒಳಗೆ ಬರ್ಬೋದಾ? ಯಾವಾಗಲೂ ಬರುವ ಕೇಳಲಿಕ್ಕೆ ಉಂಟು. ಇದು ಯಾರು ಸ್ವರ ಯಾರದು? ಸ್ವರ ನಾಯಿ ಬೇಡ, ಯಾರದು ಬರಬಹುದು. ನಿನ್ನೆಯ ದಿವಸ ಹೇಳಿದ್ದೇನು? ಏನ್ ಹೇಳಿದ್ರಿ? ಸಂಜೆ ಸಮಯದಲ್ಲಿ ಹೊಳೆ ಬದಿಗೆ ಬಾ. ಯಾಕೆ ಬರ್ಲಿಲ್ಲ?
ಇದು ಒಳ್ಳೇದು. ಸಂಜೆ ಸಮಯದಲ್ಲಿ ಹೊಳೆ ಬದಿಗೆ ಬಾ. ಯಾಕೆ ಬರಲಿಲ್ಲ ನೀನು? ನೀವಲ್ಲ ಹೇಳಿದ್ದನ್ನೆಲ್ಲ ಕೇಳಲಿಕ್ಕೆ ನಾನು ಯಾರು? ನೀನಾ? ನಿನ್ನ ಸೀರೆಯ ಗಾಳಿ ಒಂದು ತಾಕಿದರೆ ನೆಮ್ಮದಿ ಬೇರೆ. ಹೌದಾ? ಅರಮನೆ ಎಲ್ಲಾ ವರ್ತಮಾನವನ್ನು 3 ಸಲ ದಿವಸ ತಿಳಿಸಬೇಕು. ಏನು ಬಂದಿದೆ, ಯಾಕೆ ಬಂದಿದೆ ತಿಳಿಸಬೇಕು. ಕನಸು ಕಂಡ್ರೆ ಆಗುದಿಲ್ಲ. ಮತ್ತೆ ಈಗ ಕಾಲ ಬಂದಿದೆ. ಯಾರಿಗೆ? ನಿಮಗೆ ಕಾಲ ಬಂದಿದೆ. ಈಗ ನನಗೆ ಮೇಲೆ ಹೋಗುವ ಕಾಲ ಬಂದಿದೆ ಅಂತ. ನಾನು ಮೇಲೆ ಹೋದ ನಂತರ ನೀನೆಲ್ಲಿಗೆ ಹೋಗ್ತಿ? ಹಾಗಲ್ವ? ಮತ್ತೇನು? ನಿಮಗೆ ಮೇಲೆ ಏರುವ ಕಾಲ ಬಂದಿದೆ. ನಾವಿಬ್ಬರು ಸೇರಿ ಹೊಂಚಾಕಿದ್ದೇನು? ಯಾವುದು? ಅರಮನೆಯನ್ನು ನಮ್ಮ ಪಾಲಿಗೆ ಮಾಡಬೇಕು. ನೀನೀಗೊಂದು ಆಸೆ, ಇವಳಿಗೆ ರಾಣಿಯಾಗುವ ಆಸೆ, ನನಗೆ ರಾಜನಾಗುವ ಆಸೆ. ನೀವು ರಾಜ ಆದ್ರೆ ನಾನು ರಾಣಿ. ಸೂಜಿ ನಡೆಸಬೇಕು. ನಮ್ಮ ಸೂಜಿ ಎಲ್ಲವರೆಗೆ ಮುಟ್ಟಿದೆ. ಎಲ್ಲಿವರೆಗೆ ಅಂತ ಈಗೊಂದು ವಿಶೇಷ ಆಗಿದೆ. ಈಗ ಅದೇ ಹೇಳಿದ್ದು ನಿಮಗೆ ಕಾಲ ಬಂದಿದೆ ಅಂತ. ಅಂದ್ರೆ ಮಹಾರಾಣಿಯವರಲ್ಲಿ ಮಾತನಾಡಿದ್ದೇನೆ. ಆ ಹುಡುಗ ಇದ್ದಾನಲ್ಲ, ಯಾರು? ಆ ಹರಿಹರ. ಗುಟ್ಟು 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 ರಟ್ಟಾಗಬಾರದು. ಹರಿಹರನನ್ನು ಕೊಲ್ಬೇಕು ಅಂತ. ಒಂದು ಕೆಲಸ ಮಾಡುವ, ಏನಾದ್ರೂ ಕೊಡ್ಲಿಗೆ ಏನಾದ್ರು ಸೇರಿಸಿಕೊಂಡು ಮನಸ್ಸಿಗೆ ಹೋಗ್ತಾನೆ. ನಮಗೇನು ಲಾಭ ಅದರಲ್ಲಿ? ಹಾಗಲ್ಲ. ಮತ್ತೇನು? ಅವ ಅಲ್ಲೇ ಸತ್ರೆ ಅಲ್ಲಿದ್ದವರೇ ಕೊಂದದ್ದುಂಟಾಗುದಿಲ್ವಾ? ಹಾಗಾದ್ರೆ ಬರಬೇಕಾ? ಎಲ್ಲಿಗೆ? ನೀವು ಬರ್ಬೇಕು. ಎಲ್ಲಿಗೆ? ಅರಮನೆಗೆ. ಯಾಕೆ? ರಾಣಿ ಅಂತಃಪುರದ ಹತ್ತಿರ ಹೋಗುವಾಗ ಎಲ್ಲಿ ಹೊರಟದ್ದು? ಹೋಗುದೇ ಹೊರಟದ್ದೆ. ಹಾಗಾಗುದಿಲ್ಲ. ಮತ್ತೆ ನಾನು ಹೋದ ಒಟ್ಟಿಗೆ ನೀವು ಹಿಂದೆ ಬರುವುದಾ? ಓಹೋ ಏನು? ನನಗೆ ನಿನಗೆ ಹೊರತು ಮಹಾರಾಣಿಗೆ ಮಾತ್ರ ಅಲ್ಲ, ನಾನು ನೀವು ಸಂಬಂಧದಲ್ಲಿರುವುದು ಬೇರೆ ಯಾರಿಗೂ ಗೊತ್ತಿಲ್ಲ. ನನ್ನ ಜೊತೆ ನೀವು ಬರುದು ಬೇಡ. ಒಂದು ಕೆಲಸ ಮಾಡುವ, ನಿಮಗೆ ಸೊಪ್ಪಾಗ. ಯಾರಿಗೆ? ನಿಮಗೆ. ನನಗೆ ಸೊಪ್ಪಾಗ್ದಾಕೆ ಏನು ಸೊಪ್ಪಾಗಿ ಮುಗಿಸೇನು? ಹಾಗೆಲ್ಲ ಮತ್ತೇನು? ನಿಮಗೆ ದಾರಿ ಗೊತ್ತಿಲ್ಲ. ಓಹೋ, ಮೊದಲನ ಕಳಿ ದಾರಿಗೆ ಸೊಪ್ಪಾಗುದು. ದಾರಿಯಲ್ಲಿ ಸೊಪ್ಪಾಗುದು. ಎಡ ಬದಿಗೆ ಇಷ್ಟು ಸೊಪ್ಪು, ಬಲ ಬದಿಗೆ ಇಷ್ಟು ಸೊಪ್ಪು. ಸೊಪ್ಪು. ನಾನು ಹಿಂದೆ ಬಲ ಎಡ ಎಲ್ಲ ಕಡೆ ಸೊಪ್ಪು ಹಾಕ್ತೇನೆ. ಅದನ್ನು ನೋಡಿಕೊಂಡು ನೀವು ಬರ್ಬೇಕು. ಬರ್ತೇನೆ. ಹೋಗ್. ಮಾತ್ರ ಉಂಟು, ಅಲ್ಲಿ ಬೊಬ್ಬೆ ಹಾಕ್ಲಿಕ್ಕಿಲ್ಲ. ನಮ್ಮ ಅಭ್ಯಾಸ ಹಾಗೆ. ಏನು ಅಭ್ಯಾಸ? ಇಲ್ಲಿ ಬೊಬ್ಬೆ ಹಾಕಿದಾಗೆ ಅಲ್ಲಿ ಹಾಕ್ಲಿಕ್ಕಿಲ್ಲ. ಸರಿ, ಎಲ್ಲರಿಗೂ ಗೊತ್ತಾಗ್ತದೆ. ಸರಿ, ಜಾಗ್ರತೆ. ಸರಿ, ಗುಟ್ಟು ಗುಟ್ಟಲ್ಲಿರ್ಬೇಕು. ಎಚ್ಚರಿಕೆ. ನಾನು ರಾಜನಾದರೆ ನಾನು ರಾಣಿ. ಸರಿ ಅಲ್ವಾ? ಬೇಗ ಬನ್ನಿ. ಹೇಗಾಯ್ತು? ಏನು ತಡೆಯಾಕೆ? ಅರಮನೆಗೆ ತರುತ್ತೇನೆ. ಕರೆದು ಕುಂಬನೆ ಕಟುಕನ ಒರೆದಳ ಮಾರಾಣಿ ಕೇಳೈ ಹರಿಹರನ ಕೊರಳರಿದು ಬಾರೈ ತರಹರಿಸದೆ ಕೊಲೆಗಾರ ಕುಂಬ. ಏನು ಮಾತಾಡೋರು ಯಾರಿಲ್ವಾ? ನೀರು ಬಂತ, ಬಾಯರಿಗೆ ಬಂತ, ಅದೆಲ್ಲ ಕೇಳಲಿಕ್ಕೆ ಇಲ್ಲೆಲ್ಲ ಎಲ್ಲ ನಿಮಗೆ ಬೇಕಾದ್ದು ಎಲ್ಲ ಯಜಮಾನತಿ ಯಾರು? ಯಜಮಾನತಿ ಯಾರು? ಯಜಮಾನತಿ ಯಾರು? ರಾಣಿಯವರು. ನಮಸ್ಕಾರ. ನಮಸ್ಕಾರ. ಬರಬೇಕು. ನಿಮಗೆ ಕುಡಿಯುವುದಕ್ಕೆ ಬರುವಾಗಲೇ ಅರ್ಧ ಕೊಡ್ತಿದ್ದೇನೆ. ಇನ್ನು ಪೂರ್ತಿ ಅಮ್ಮನ ದಯೆಯಿಂದ ಬರಬೇಕು. ಆಗ್ಲಿ. ಆದ್ರೆ ಇವಳು 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 ಯಾರು? ಇವಳು ನನ್ನ ಸಖಿ. ಹೇಳಿದಲ್ಲ ವಿಚಾರ. ಬರಬೇಕು. ಇಲ್ಲ, ಪೂರ್ತಿ ಗೊತ್ತಿಲ್ಲ.
ಯಜಮಾನ್ರು ಎಲ್ಲ ನಾನು ಹೇಳಿಲ್ಲ. ಅಮ್ಮನವರೇ 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 ಪೂರ್ತಿ ಗೊತ್ತಿಲ್ಲ. ಅರಮನೆಗೆ ಬರಬೇಕು. ಒಂದು ವಿಚಾರ ಎಂತದ್ದು ಸ್ವಾಮಿ? ಎಂತದ್ದು? ನಿಮ್ಮಿಂದ ಒಂದು ಘನತರವಾದಂತಹ ಕಾರ್ಯ ಆಗಬೇಕು. ನಾವು ದೊಡ್ಡ ಜನ ವ್ಯಕ್ತಿ ಅಲ್ಲ. ನಾವು ದೊಡ್ಡವರ ಅಲ್ವೇ ಅಲ್ಲ. ಹೇಳಿಕೊಳ್ಳುವ ನಮಗೆ ಗೊತ್ತುಂಟಲ್ಲ ನೀವು ಎಷ್ಟು ಇಲ್ಲವೇ ಇಲ್ಲ. ಎಷ್ಟು ಕಡೆ ಹೋಗಿದ್ದೀರಿ ನಿಮ್ಮ ತಿರುಗಾಟ ಹಾಗೆಲ್ಲ ನನ್ನಿಂದ ನಿಮಗೆ ಏನು ಸಹಾಯ ಸಹಕಾರ ಬೇಕು. ಹನನಗೈಯುವೆ ಕಾರ್ಯದಷ್ಟೊಂದು ಘನಬಲ್ಲ ಘನ ಬಿಲ್ದು ಲಕ್ಷ್ಯವನು ಘನ ಬಿಲ್ದು ಲಕ್ಷ್ಯವನು ಎನಗಿಯಲು ದರಿಯುವೆ ಹರಿಹರನನು ಎನಗಿಯಲು ದರಿಯುವೆ ಹರಿಹರನನು ಎನ್ನಲು ಬೆಳ್ದಳು ಸುಮುಖಿಯೇ ಹನನಗೈಯುವೆ ಕಾರ್ಯದಷ್ಟೊಂದು ಘನಬಲ್ಲ ಘನ ಬಿಂಬ ಲಕ್ಷ್ಯವನು ಯಾವುದು? ಅರ್ಧಂಬರ್ಧ. ಅದಕ್ಕೆ ನಾನಿಲ್ಲ. ಪೂರ್ತಿ ಗೊತ್ತಾಗ್ಲಿಲ್ಲ. ಅಲ್ಲ, ಅರ್ಧಂಬರ್ಧ ವಿಷಯ ಗೊತ್ತಾಯ್ತು. ಬರಬೇಕು, ತಲೆ ಕಡಿಬೇಕು. ಎಷ್ಟು ಗೊತ್ತಾಯ್ತಲ್ಲ? ಮುಖ ತೆರೀಸು. ನಿನ್ನ ಮುಖ ತೆರೀಸು. ಮುಖ ತೆರೀಸು. ನಿನಗೂ ನನಗೂ ಸಂಬಂಧವಿಲ್ಲ. ನನಗೆ ಬೇಕಾದ್ದು ಮಹಾರಾಣಿ. ನಿನ್ನ ಮುಖವ, ಮುಸುಡ, ನಿನ್ನ ಸ್ವರೂಪವ. ಓ ಕುಂಬಾರ್ರೆ. ಕುಂಬನವರೇ. ಕುಂಬಲ್ಲ, ಸಾಮ್ರಾಟ ಕುಂಭ. ಹೌದಾ? ಹೌದು. ನನಗೆ ಬಿರುದೇ ಉಂಟು. ಯಾವುದು? ಸಾಮ್ರಾಟ ಕುಂಭ. ಹೌದು. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಘನಕಾರ್ಯ ಮತ್ತೆ ಹೌದಲ್ಲ, ಒಂದು ಮಗುವಿನ ಹತ್ಯೆ ಆಗ್ಬೇಕು. ಯಾರು ಮಗು? ಯಾರದ್ದು ಮಗು? ಬೇರೆ ಬೇರೆ ಮಗು ಯಾರದ್ದು? ಒಂದು ಕೆಲಸ ಮಾಡಿ. ನೀವು ಹೆತ್ತದ್ದ ಸಿಕ್ಕಿದ ಗೊತ್ತಿಲ್ಲ. ಒಂದು ಇಲ್ಲಿ ಒಂದು ನೀವು ಮನೆಯುವುದಲ್ಲ, ಸ್ವಲ್ಪ ಹಾಲಿಗೆ ವಿಷ ಸೇರಿಸಿ ಕೊಡಿ, ಸತ್ತು ಬಂದು ಇದೆಲ್ಲ ಹೇಳಿದಕ್ಕೆ ನೀವು ಬರ್ಬೇಕಾ? ನನಗೆ ಉಪದೇಶ ಮಾಡ್ಲಿಕ್ಕೆ ಇದು ಆಗುದಿಲ್ಲ ಅಂತ ನಿಮ್ಮನ್ನು ಕರೆದದ್ದು. ಓ, ನಿಮ್ಮಿಂದ ಆಗದು. ಯಾರ್ಯಾರು ಸಾಯ್ಬೇಕು, ಯಾರ್ಯಾರು ಶಾಪ ತಿನ್ನಬೇಕು ಅಲ್ವಾ? ನಿಮ್ಮ ಉದ್ದೇಶ ಅದಲ್ವಾ? ಹಾಗಲ್ಲ. ನಾನು ಹಾಗಲ್ಲ. ಅಂದ್ರೆ ನೀವು ಎಲ್ಲದಕ್ಕೂ ತಯಾರಾಗಿರುವ ನಮ್ಮದು ತೀರ್ಮ ಕೊಲೆಗಾರ ಸಾಮ್ರಾಟ ಕುಂಭ. ನಾವು ಧರ್ಮಕ್ಕೆ ಕೆಲಸ ಮಾಡುವ ಜಾಯಮಾನ ಇಲ್ಲ. ಧರ್ಮಕ್ಕೆ ಕೆಲಸ ಮಾಡುವ ನಮ್ಮದು ಒಂದು ತಲೆಗೆ ಇಷ್ಟದ್ದು ಉಂಟು. ಒಂದು ತಲೆಗೆ ಇಷ್ಟದ್ದು. ಆ ತಲೆ ಬೇರೆ, ಈ ತಲೆ ಬೇರೆ, ಈ ತಲೆ ಬೇರೆ. ಮತ್ತೆ ಒಂದು ತಲೆಗೆ 10,000 ಒಂದು. ಎಷ್ಟು? 10,000 ತಲೆಗೆ 10,000 ಕೊಟ್ಟರೆ ಆಲೋಚನೆ ಮಾಡಬೇಡಿ. 10,000 ಕೊಟ್ಟು ಬಿಡಿ. ಹೌದು, ಕೊಡುವ. ನಿಮಗೆ ನಂಬಿಕೆ ಇಲ್ಲ. ದೊಡ್ಡವರ ಮಾತ್ರ ಮೇಲೆ ವಿಶ್ವಾಸವಿಲ್ಲ, ನಂಬಿಕೆ ಇಲ್ಲ. ಕೆಲಸ ಆದ ಮೇಲೆ ಕೊಡುವ. ಮುಂಗಡ ಸೋತಿದ್ದೀರಾ? ಅಲ್ಲ, ಹಾಗಲ್ಲ. ಸೋತು ಸುಣ್ಣಾಗಿದ್ದೇನೆ. ಮುಂಗಡ ಕೊಟ್ಟು ಮುಂಗಡ ಬೇಕು. ಖಂಡಿತ ಕೊಡ್ತೇನೆ. ನಿಮಗೆ ಏನು ಬೇಕು, ಎಷ್ಟು ಬೇಕು, ಎಲ್ಲವನ್ನ ನಾನು ಕೊಡ್ತೇನೆ. ಬಡಿ ಮುಂಗಡ. ಈಗ ಮುಂಚಿತವಾಗಿ ನೋಡಿ, ಈ ಮುತ್ತಿ ಯಾವುದು? ಮಾರಾಟ. ಸ್ವಲ್ಪ ನೋಡುವ. ಏನದು ನೋಡುದು? ದೊಡ್ಡವರ ಹೊತ್ತಿಗೆಲೆ ಇದ್ದದ್ದು ಎಲ್ಲ ಚಿನ್ನ ಎಂದು ಭಾವಿಸಬಾರದು. ಅದು ಚಿನ್ನ ಇರೋದಾದ್ರೆ ನೀವು ಬೇಗಡೆ ಅಂದ್ರೆ ಎನಿಸಿದ್ದದು ಅದು ಚಿನ್ನದ್ದೇ ಹೇಳಿದ್ದು. ಇದು ಮುಂಗಡ. 8 ದಿವಸ ಅವಧಿ ಒಳಗೆ ಹುಡುಗಲಿದ್ದಾನೆ.
ಮಗನೇ ಬಾ 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 ಹಾರು ಹಾರು ಮಗನೇ ಏನು ಮಾಡ್ತಾ ಇದ್ದೀರಿ? ಆಗ್ಲಪ್ಪ ಆಗ್ಲಿ. ಈಗ ಹೂ ಅಲ್ಲಿ ನೋಡು, ಅದು ಯಾರು ಗೊತ್ತಾ? ನೀನು ನೋಡಿ ಹೊಸ ಮುಖ ಅದು ಅಲ್ವೇ? ಹೌದು. ಹೆದರಿಕೊಳ್ಳಬೇಡ. ನೀನು ಅಥವಾ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಶೀರ್ವಾದ ಹಾಗೆಯಾ? ಗುರುಗಳು 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 ಇನ್ನು ಮುಂದೆ ಬೆಳೆಸೋರು ಎಲ್ಲರೂ ಗುರು ಆಗೋದಕ್ಕೆ ಸಾಧ್ಯವಲ್ಲ. ನಮ್ಮ ಹೃದಯ ದೊಡ್ಡದು. ಮನೆ ಅಲ್ವಾ? ಹೌದೌದು. ಶುಭವಾಗಿ ಶುಭವಾಗಿ. ಇದು ಎಂತದಮ್ಮ? ಎಂತದು? ಇವರನ್ನು ಕರೆದುಕೊಂಡು ಹೋಗ್ಬೇಕು ನೀವು ಗುರುಮಠಕ್ಕೆ. ಗುರುಮಠಕ್ಕೆ. ಗುರುಮಠಕ್ಕೆ ಮತ್ತೆ ಮಗ ಮತ್ತೆ ಅಮ್ಮನಿಗೆ ಕಾಲಿಗೆ ಅಡ್ಡ ಬಿಡು. ಮತ್ತೆ ಬೇರೆ ಒಂದು ಗಾಡಿ ಉಂಟಾ ನಿಮ್ಮಲ್ಲಿ? ಗಾಡಿ ಉಂಟಾ? ಗಾಡಿ ವ್ಯವಸ್ಥೆ ಮಾಡಿ. ಇದು ಯಜಮಾನ್ರು ಎಲ್ಲಿದ್ದಾರೆ? ಯಜಮಾನ್ರಿಗೆ ಗೊತ್ತುಂಟಾ ಇಲ್ವಾ? ನಾನು ಯಜಮಾನ್ರನ್ನ ಯಜಮಾನ್ರು ಅವ್ರನ್ನ ಯಾಕೆ ಕರೀಲಿ? ಈಗ ಇಲ್ಲಿ ಬನ್ನಿ. ನೀವು ಕಥೆಯನ್ನು ತಿರುಗಿಸ್ತೀರಾ? ಯಜಮಾನ್ರು ಬೇಕಲ್ಲ. ಇಲ್ಲಿ ನೋಡಿ ಅಪ್ಪ ಇಲ್ವಾ? ನೀವು ಗಾಡಿಯಲ್ಲಿ ಹೋದ್ರೆ ಮುಟ್ಟಬೇಡ, ಊರಿನವ್ರು ಮುಟ್ಟಬೇಡ. ಇಲ್ಲಪ್ಪ ಯಜಮಾನ್ರು ಅದು ಅವರು ಬೇಡವಾ? ಮತ್ತೆ ಮಗ ಸರಿ, ನೀನ್ಯಾಕೆ ಹೋಗುದು? ನೀನ್ಯಾಕೆ ಹೋಗುದು? ಇವ ನನ್ನ ಕೈಗೆ ಬಂದ ಮೇಲೆ ಇವರನ್ನು ಸರಿ ಮಾಡ್ತೇನೆ. ಅದೇನು ಸರಿ ಮಾಡುದು? ಹಾಗೆಲ್ಲ ಸಕಲ ವಿದ್ಯೆಯನ್ನು ಬೋಧನೆ ಮಾಡಿ ಶ್ರೇಷ್ಠ ಉತ್ತರ ವ್ಯಕ್ತಿಯಾಗಿ ಮೇಲೆ ಇರ್ಬೇಕು. ಅರ್ಥ ಆಯ್ತು ಮಗು? ಹೌದೌದು. ಅಮ್ಮನ ಬರ್ತೇವೆ. ಇದು ಖರ್ಚಿಗೆ ಅಲ್ಲಿ ಭಂಡಾರಲ್ಲಿ ಮಾಲೆ ಬಗ್ಗೆ ಚಿಂತನೆ ಆಗ ನಾನೇ ಮಾಲೆ ಕಟ್ಟಿಸಾಡು ನಿನಗೆ ಒಂದಲ್ಲ ಒಂದು ಮಾಲೆ ಮಹಾರಾಣಿಯರದ್ದು ಬೇರೆ ಕಾಣಬಾರದು. ಮಗನೇ ನಮಸ್ಕಾರ ಮಾಡು. ನೀವು ಯಾಕೆ ಕೂಗುದಮ್ಮ? ಯಾಕೆ ಕೂಗುದು? ಯಾಕೆ ಕೂಗುದು? ನೀನು ಯಾಕೆ ಕೂಗುದು? ಆದಷ್ಟು ಶೀಘ್ರ ಮಗ ಬೇಸರ ಮಾಡಬೇಡ. ನಮ್ಮ ಗುರುಮಠ ಎಲ್ಲಿ ಎಲ್ಲಿ? ಆ ಗುಡ್ಡೆ, ಆ ತೋಡು, ಆ ಪರ್ವತ, ಆ ನದಿ ದಾಟಿದ ಕ್ಷಣ ನಮ್ಮ ಗುರುಮಠ ಸಿಗ್ತದೆ. ಬಾ ಹೋಗುವ. ಎಂತದು ಮುದುಕನ ಮೇಲೆ ನಿನ್ನ ಸವಾರಿಯ? ನಾನು ಯಾರು? ಗುರುಗಳು. ಎಷ್ಟು ದೂರ ಬಂದಿದ್ದೇವೆ, ಎತ್ತಿಕೊಳ್ಬೇಕಾ? ಎಂತ ಆಗ್ತದೆ ನಿನಗೆ? ಎಂತದು? ಮನೆಯಲ್ಲಿ ಊಟ ಮಾಡಲಿಲ್ಲ ಮಗ? ಹಾಲು ಬೇಕಾ? ಯಾರು ಹಾಲು ಬೇಕು? ಅಮ್ಮನ ಹಾಲಂತೆ. ಅಮ್ಮ ಮನೆಯಲ್ಲಿ ಬಿಟ್ಟು ಬಂದವರು ನಾವು. ಈ ಕಾಡು ದಾಟಿದಾಕ್ಷಣ ಗುರುಮಠ ಸಿಗ್ತದೆ. ನನಗೆ ಗೊತ್ತು ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಏನು ಬೇಕು ವ್ಯವಸ್ಥೆ ಮಾಡಿದ್ದೇನೆ. ಮಗ ನಾವು ಮಕ್ಕಳಿಗೆ ಬೇಕಲ್ಲ. ಜೈ ಭದ್ರಗಾಳಿ ಮಹಾಕಾಳಿ ರುದ್ರಾಣಿ ಸರ್ವಾಣಿ. ಇದು ಅಮ್ಮನ ಹಾಲು ಹಾಗೆ ಉಂಟಾಯ್ತಾ? ಕುಡಿ ಕುಡಿ ಕುಡಿ.
ಯಾರ ನೀನು? ಯಾರ ಯಾರ ಯಾರೆಲ್ಲ ಬೇಡು ಯಾರೋ ಯಾರು 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 ಯಾರನ್ನು ಬೇಡುವೆ ದಾರಿ ಇರನು ದೂರ ಬಿಡವನು ನಾನು ಇದರಳಿ ಕಡೆಯನ್ನೊಳು ಕಾರಣ ಹೇಳದಿರು ಜೈ ಭಜರಂಗ ಬಲಿ, ಜೈ ರುದ್ರಾಣಿ, ಜೈ ಸರ್ವಾಣಿ. ಎಲ್ಲ ದೊಡ್ಡ ಪಿಂಡವೇ, ನನ್ನ ಕೆಲಸಕ್ಕೆ ಅಡ್ಡ ಬರ್ತಾ ಇದ್ದಿ. ಯಾರು ನೀನು ಹೇಳು. ದುಷ್ಟರಿಗೆ ಬೇತಾಳರು ನಾದಲ ದುಷ್ಟಾತ್ಮನ ತಮಗೆಟ್ಟಿ ಹಸಿರಮನು ಕಟ್ಟಿಸುವೆ ಈಗ ಗೊತ್ತಿಲ್ಲ ಇನ್ನೊಂದು ಬೇತಾಳ ಭೂತಾನಿಗೆ ಬಂದಿದ್ಯಾ ಬಡೀತರ ಮಾಡುವ. ಮಣಿಕಟ್ಟ ಮಣಿಕಂಠನೆಂದು ಹೆಸರಿಟ್ಟು ನಿರ್ಗಮನ ಆಗ ಕುಂಭ ಕೇಳು ಪಂಡಿತನಾಗಿ ಪ್ರತ್ಯಕ್ಷ ಸ್ವಗತವಾಗಿ ಮರೆಯಲ್ಲಿರಬೇಕು ಬೇದಾಳ ಮಗುವಿಗೆ ಮಣಿಕಟ್ಟ ಮಣಿಕಂಠನೆಂದು ಪೆಸರಿಟ್ಟು ಯಾರೀ ಮಗು? ಈ ಕಾನನದಲ್ಲಿ ಈ ಮಗುವನ್ನು ಕೊಂದರು. ಆದ್ದರಿಂದ ಈ ಮಾಲೆಯನ್ನು ಅವನಿಗೆ ಹೊರಿಸುತ್ತೇನೆ. ಇಂದಿನಿಂದ ಈ ಮಗುವಿಗೆ ಮಣಿಕಂಠ ಎಂದು ಹೆಸರಾಗಲಿ. ಏನು ಆಶ್ಚರ್ಯ, ಏನು ಆಶ್ಚರ್ಯ. ಬೇತಲ ಪೆಟ್ಟು ತಲೆಗೆ ಬಿದ್ದದ್ದೇ ಬಿದ್ದದ್ದು, ಶರೀರವೇ ವಿಕೃತವಾಯಿತು. ಗುರುಗಳು ಹೇಳಿದಂತ ಮಾತು ಸರಿಯಾಗಿ ನೆನಪು ಬರ್ತಾ ಉಂಟು. ಕುಂಭ ಒಂದಲ್ಲ ಒಂದು ದಿವಸ ನಿನ್ನ ತಲೆಗೆ ಕಿರೀಟ ಬರ್ತದೆ. ಹುಡುಗ ಇದ್ದಾನೆ, ಸಾಲಿಲ್ಲ, ಮನೆ ಕಟ್ಟಿದ್ದು, ಯಾರು ಬರ್ತಾರೆ ಬಂದ್ರೆ ನೋಡುತ್ತಾ ಇರ್ತೀವಿ. ಧರಣೀಪ ಸುತನನ್ನು ಕಾಣದೆ ಬಲು ವಿಧಿ ಧರಣೀಪ ಸುತನನ್ನು ಕಾಣದೆ ಬಲು ವಿಧ ಅರಸುತ್ತಲೈ ತರುತ್ತಿರಲು ತರುವಿನ ಮೂಲದಿ ಹೊರಳು ತಲಿರು ಕರದೊಳಗೆತ್ತಿಕೊಂಡ
ಕಾಣುತ್ತಾನೆ ಎಂಬ ಹಾಗೆ ಹುಡುಕುತ್ತಾ ಹೊರಟವನು. ಆದ್ರೆ ಈ ಕಾಣದಲ್ಲಿ ಎಲ್ಲಿ ಹುಡುಕಿದ್ರು ಕಾಣುವುದಿಲ್ಲವಲ್ಲ. ಎಲ್ಲಿ ಕಾಣುತ್ತಾನೆ ಎಂಬ ಹಾಗೆ ಮುಂದುವರಿತೇನೆ. ಮಗನೇ ಗುಣವೃಂದ ಕುಲ್ದಿದೆ ಮಗನೇ ಒಗದ ತೊಲಗೆ ಮಗನೇ ಮಗನೇ ಯಾಕೆ ಇಲ್ಲಿ ಮಲಗಿರುವೆ ಕಂದ? ಏನು ನಿನ್ನ ಈ ದುಸ್ಥಿತಿಗೆ ಕಾರಣ ಯಾರು ಮಗನೇ? ನಿನ್ನ ಈ ದುಸ್ಥಿತಿಗೆ ಕಾರಣ ಯಾರು ಮಗನೇ? ಏನಾಯ್ತು ಮಗ? ಏನು ಹರಿಹರ ಏನು? ದೂರದಲ್ಲಿ ನಿಂತಿರುವ ಗುಮ್ಮನ ಆದವನು ಕಾಣುತ್ತ ಭೂಪತಿ ಯಾರು ನೀನೆಂದೆನುತ ಘರ್ಜಿಸುಲಾತ ನಡನ್ ಹಡುಗಿದ ವಿಚಿತ್ರವು ಯಾರೈ ಭೋರಲು ಹೆಣಲು ಯಾರ ನೀನು? ನಿನ್ನ ಕಣ್ಣನ್ನು ಮಾಡುವಾಡಿ ನಾನು ಮಾಡಿಕೊಂಡೆ ಕೆಲವ ನಿನ್ನ ಮುಸುಡದು ಏನೋ ಒಂಥರ ಕಾಣ್ತಾ ಇದ್ದೆ. ನಿನ್ನನ್ನು ಕಾಣುವಾಗಲೇ ಅಂದಾಜು ಮಾಡಿಕೊಂಡೆ ನನ್ನ ಮಗನನ್ನು ಕೊಂದವ ನೀನು ಎನ್ನುವ ಹಾಗೆ. ಯಾಕೆ ಕೊಂದಿ? ಏನು ಮಾಡಿದೆ? ತೋರುವೆ ತೋರುತ್ತ ದಟ್ಟದೆಯ ನುಡಿದನು ಯಾರೋ ತಂದರು ಶಿಶುವನು ಧಾರಿಣಿ ಬಗೆಯೂತ ಸಾಥರೋಗು ಧಾರಿಣಿ ಬಗೆಯೂತ ಸಾಥರೋಗು ಯಾರೇ ಬನು ಬಗೆಯ ತೋರುತ್ತ ನಟನೆಯ ನುಡಿದನು ಏನು ಮಾತಾಡ್ಲಿಕ್ಕೆ ಬಾಯಿ ಬರುವುದಿಲ್ಲ ನಿನಗೆ? ಇಷ್ಟವರೆಗೆ ಬಾರಿ ಹೇಳ್ತಾ ಇದ್ದಿ. ಏನು ಸ್ವಲ್ಪ ಶಾಂತ ಚಿತ್ತರಾಗಬೇಕು. ಯಾಕೆ ಶಾಂತ ಚಿತ್ತರಾಗಬೇಕು? ನನ್ನ ಮಗನನ್ನು ಕೊಂದದ್ದು ಯಾರು ಅದು ನನಗೆ ಗೊತ್ತಾಗಬೇಕು. ನಾನು ಬಡಪಾಯಿ. ಓಹೋ, ಇದು ನಟನೆ ಅಲ್ಲ. ನಿನ್ನ ನಟನೆ ಇದು. ನಾನು ಬಡಪಾಯಿ. ಓಹೋ, ನಿನ್ನ ಕಾಣುವಾಗ ಹಾಗೆ ಕಾಣ್ತದ. ನಿಮ್ಮ ಮಗನ ಸ್ವಾಮಿ ಹೇಳು. ತಾವು ಪಂದಳದ ರಾಜ ಶರಣು 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 ಕೇತಕಿ ವರ್ಮ. ನಿಮ್ಮ ಮಗ? ನನ್ನ ಮಗ ಹರಿಹರ. ಇದು ನಟನೆ ಅಲ್ಲ, ವಂಚನೆ ಅಲ್ಲ. ಭಗವಂತ ಸಂದರ್ಭದಲ್ಲಿ ಯಾವುದೋ ಒಂದು ಮಗುವಿನ ಧ್ವನಿ ನನಗೆ ಅಪ್ಪಳಿಸಿತು. ಓಹೋ,
ಹೊರಬರುವಾಗ ಯಾವುದೋ ದುಷ್ಟ ಪ್ರವೃತ್ತಿಗಳು ನಿಮ್ಮ ಮಗನನ್ನು ಕೊಲ್ಲುವಂತಹ ದೃಷ್ಟಿ ಇದ್ದರು. ಅವನು ಓಡಿಸಿ ನಿಮ್ಮ ಮಗ ಸಾಯಲಿಲ್ಲ. ಮತ್ತೆ ಸಾಯಲಿಲ್ಲ. ಕುತ್ತಿಗೆ ಸರಿಯಾಗಿ ನೋಡು, ಒಂದು ಮನೆ ಕಟ್ಟಿದೆ. ಮನೆ ಕಾಣ್ತಾ ಇದೆ. ಹೌದು, ನಾನೇ ಕಟ್ಟಿದ್ದು. ನೀನೇ ಕಟ್ಟಿದ್ದೆ? ಕಟ್ಟಿದ್ದು. ಅದರ ಉದ್ದೇಶ ಪ್ರಾಣಾಂತಕ ಸಿದ್ಧಿದ್ದಂತ ನಿಮ್ಮ ಮಗನನ್ನು ಬದುಕಿಸಿ ಉಳಿಸ್ತೇನೆ. ಓಹೋ, ನೀನು ಬದುಕಿಸಿ ಉಳಿಸ್ತೀಯ? ಹೌದು. ಈಗ ನೀನು ಕೊಂದದ್ದಲ್ಲ? ಅಲ್ಲ. ಹಾಗಾದ್ರೆ ಯಾರೋ ಬಂದ್ರು ಓಡಿಸಿದ್ದೇನೆ. ಹೌದು. ನನಗೊಂದು ಕಲಿಕರ ಇಲ್ವಾ? ನನಗೊಂದು ಹೃದಯ ಇಲ್ವಾ? ನನಗೊಂದು ಮನಸ್ಸು ಇಲ್ವಾ? ನಾನು ಆಪತ್ಬಾಂಧವ. ಇಷ್ಟು ಹೇಳಿದವಾಗ ನಾನು ನಂಬಲೇಬೇಕು. ಆದ್ರೆ ಒಂದು ಮಾತನ್ನು ಹೇಳಿದ್ದೀನಿ. ಏನು? ಬದುಕಿಸಿ ಕೊಡ್ತೇನೆ ಎಂಬ. ಸತ್ತವನನ್ನು ಬದುಕಿಸಿ ಕೊಡುವುದಕ್ಕೆ ನಿನ್ನಿಂದ ಸಾಧ್ಯವೇ? ಸತ್ತವನನ್ನು ಬದುಕಿಸಿ ಕೊಡುವುದಕ್ಕೆ ನಿನ್ನಿಂದ ಸಾಧ್ಯವೇ? ಬದುಕಿಸಿ ಕೊಟ್ಟರೆ ಬದುಕಿಸಿ ಕೊಡ್ತೀವಿ. ವಿಶ್ವಾಸ ವಿಶ್ವಾಸ ವಿಶ್ವಾಸ. ಬಜರಂಗ ಬಲಿ ಈಗ ನಿನ್ನಲ್ಲಿ ವಿಶ್ವಾಸ. ಸತ್ತು ಬಿದ್ದಂತಹ ನನ್ನ ಮಗನನ್ನು ಕೇಳಿ ಪ್ರಶ್ನೆಗೆ ಬದುಕಿಸಿಕೊಟ್ಟದ್ದು ಹೌದು. ಯಾರ ಮಗ ಬರ್ತದ್ದು? ಹೌದೇನಾ? ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದವರು ಯಾರು? ಯಾರು? ನಿನಗೆ ಸರಿ ನೋಡು. ನಾನು ಅಂದಾಜು ಮಾಡಿದೆ. ಎಂತದು? ನೀನೇ ನೋಡು. ಬಟ್ಟೆ ಎಷ್ಟಿತ್ತು ಬರುವಾಗ? ಸರಿಯಾಗಿ ನೋಡು ಮಗ. ಅವರೇ ಬಟ್ಟೆ ತುಂಬ ಆಯ್ತಾ? ಜನ ಬೇರೆ. ಹಾಗಾದ್ರೆ ಜನ ಬೇರೆ ಆಗಿದೆ ಅಲ್ವಾ? ಆಗ್ಲಿ. ನಿನ್ನ ಹೆಸರು ಅಂತ ಏನಂತ ನಾನು ಕೇಳಿದೆ. ಮಹಾರಾಜರೇ, ನನಗೆ ಕೆಲಸ ಉಂಟು, ಬರ್ತೇನೆ. ಈಗ ನನ್ನ ಕೆಲಸ ಆಯ್ತು. ಈಗ ನಾನು ನಿನ್ನ ವಿಷಯವನ್ನು ತಿಳ್ಕೊಳ್ಬೇಡ್ರಿ. ಕೇವಲ ಬದುಕಿಸಿಕೊಟ್ಟೆ ಮಾತ್ರಕ್ಕೆ ಯಾರೋ ಬದುಕಿಸಿಕೊಟ್ಟ. ನನಗೊಂದು ಕೆಲಸ ಉಂಟು. ಕೆಲಸ ಉಂಟು? ನನಗೊಂದು ಕೆಲಸ ಉಂಟು. ಏನು ಕೆಲಸ ಹೇಳು? ಬರುವುದಾದರೆ ನಿಲ್ದನೇಕ ಕಾರ್ಯಗಳು ಬೆಸರೇನು ಬೇಳೆನನು ಕೇಳು ಪಂಡಿತ ನಿಲ್ದನು ದೊರೆಗೆ ದೊರೆಗೆ ಮಹಾರಾಜ ಹೇಳು, ಏನು ವಿಷಯ? ಬರಬೇಕು. ಎಲ್ಲಿಗೆ ಬರಬೇಕು? ನೀನು ಬರಬೇಕು. ಎಲ್ಲಿಗೆ? ನೀನು ಬರಬೇಕು. ನೀನು ನಮಗೆ ಬೇಕು. ನೀನು ಹೇಳಿದ್ದೇನು? ನಾನು ಲೋಕ ಸಂಚಾರಿ. ಹೌದು. ಯಾಕಂದ್ರೆ ನನಗೆ ನನ್ನ ಸ್ವಾರ್ಥ ಎಂಬ ಶಬ್ದಕ್ಕೆ ನನಗೆ ಅರ್ಥವೇ ಇಲ್ಲ. ಪ್ರತಿಯೊಬ್ಬರು ಲೋಕದವರು ಸುಖ ಶಾಂತಿಯಲ್ಲಿ ಬದುಕಬೇಕು. ನಾನು ವೈದ್ಯ. ಆ ಲೋಕ ಸಂಚಾರಿಯಾಗಿ ಈ ಕಾನೂನದಲ್ಲಿ ನಾನು ವೈದ್ಯ. ವೃತ್ತಿಯಲ್ಲಿ ವೈದ್ಯ. ಹೆಸರು ಕೇಳು. ಹೆಸರು ಕೇಳು. ಖಾಲಿ ಕೇಳುವ. ಹೆಸರು ಕೇಳು. ಖಾಲಿ ಕೇಳುವ. ಹೆಸರು ಕೇಳು. ಏನದು? ಹೆಸರು ಕೇಳು. ನಾನು ಕೇಳ್ಬೇಕಂತ. ಹೆಸರು ಕೇಳು. ನಾನು ಕೇಳ್ಬೇಕು ಅಂತಲೇ. ಹೆಸರು ಕೇಳು. ಹೆಸರು ಕೇಳು. ಏನು ಅಂತ ಹೇಳಿ? ನಿನ್ನ ಹೆಸರು ಕೇಳು ಅಂತ ಹೇಳು ಅಂತ ಕೇಳಿದ್ರು. ಕೇಳು ಪಂಡಿತ. ಕೇಳು ಪಂಡಿತ. ನಿನ್ನ ಹೆಸರೇ ಕೇಳು. ನೀನು ಹಾಗೆ ಹೇಳು. ಕೇಳು ಕೇಳು ಅಂತ ಅನಿಸಿಕೊಂಡೆ. ಆದಿತ್ತು. ನೀನು ಕೇಳು ಪಂಡಿತ ಎಂಬ ಹೆಸರಿಂದ ನೀನು ಗುರುತಿಸಿಕೊಂಡ ಬಂದಿದ್ದೆ. ವೃತ್ತಿಯಲ್ಲೇ ಪಂಡಿತ. ನಮ್ಮ ಕುಟುಂಬವೇ ಹಾಗೆ. ಎಲ್ಲ ಪಂಡಿತ. ಅಜ್ಜ ಅದೇ ಅಲ್ಲ, ನಾನು ಒಪ್ಪಿಕೊಂಡೆ. ಯಾಕೆ ಗೊತ್ತಾ? ಈ ಮಗುವನ್ನು ಸತ್ತು ಬಿದ್ದಂತ ಮಗುವನ್ನು ಎಬ್ಬಿಸಿದಾಗಲೇ ನೀನು ಒಬ್ಬ ಪಂಡಿತನೆಂಬುದನ್ನು ಅರ್ಥವಿಸಿಕೊಂಡೆ. ಆದ್ರೆ ಕೆಲಸವೆಂಬ ಇಲ್ಲವೆಂಬಂತಹ ಕೊರಗು ನಿನ್ನಲ್ಲಿದೆ. ಹೌದಲ್ವಾ? ಹಾಗಿದ್ರೆ ನನ್ನ ನಿನಗೆ ಇಷ್ಟು ಉಪಕಾರ ಮಾಡಿದ್ರೆ ನಾನು ನಿನಗೆ ಉಪಕಾರ ಮಾಡಬೇಡವೆ? ನಮ್ಮ ಉಪಕಾರ ಅಂತ ಅಲ್ಲ ಮಹಾರಾಜ. ಇಲ್ಲಿ ನಮ್ಮ ಬದುಕುವ ದಾರಿ ಬೇರೆ ಉಂಟು. ಅಲ್ಲ, ನನ್ನ ಸ್ವಾರ್ಥವೂ ಇಲ್ಲಿದೆ. ನನ್ನ ಮನೆಗೆ ಒಬ್ಬ ಪಂಡಿತ ಬೇಕು. ಹಾಗಿರುವಾಗ ನೀನು ಯಾಕೆ ನಮ್ಮೊಂದಿಗೆ ನನ್ನ ಅರಮನೆಗೆ ಬರಬಾರದು? ಸಮಯ ಇಲ್ಲ. ನನಗೆ ನನ್ನ ನಿರೀಕ್ಷೆಯಲ್ಲಿ ನೋಡಿ ಅಲ್ಲಿ ಕಾಯ್ತಾ ಇರುವುದು. ಕೇವಲ ಒಂದು ದಿವಸಕ್ಕಲ್ಲ, ಮತ್ತೆ ಶಾಶ್ವತವಾಗಿ ನಮ್ಮಲ್ಲಿ ಅರಮನೆಯಲ್ಲಿದ್ದು ನಮ್ಮ ಆಸ್ಥಾನ ಪಂಡಿತರಾಗಿ ಇರಬಾರ್ದು. ರಾಜ ಪಂಡಿತನಾಗಿ ಒಪ್ಪಿದ್ರಲ್ಲ? ನಿಮ್ಮಂತ ದೊಡ್ಡ ವ್ಯಕ್ತಿಗಳು ಬೇಕಂತ ಬೇಡ ಅಂದ್ರೆ ನಿಮ್ಮಂತ ದೊಡ್ಡ ಪಂಡಿತರು ನಮ್ಮೊಂದಿಗೆ ಬರ್ತಾರಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಯೋಗವೇನಿಲ್ಲ. ಆದ್ದರಿಂದ ತಡ ಮಾಡುವುದಲ್ಲ, ನೇರವಾಗಿ ಆಸ್ಥಾನ ಬರ್ತೇವೆ.
ಈಗ ಹೇಗಾಯಿತು? ಇದೇ ತಮ್ಮ ಸೂಜಿ ತಡಿಸುವುದು. ತಡೆಯಾಕೆ ಅರಮನೆಯ ರಾಜ ಪಂಡಿತಾಗಿ ಸ್ವೀಕರಿಸ್ತೇನೆ. ಅರಮನೆಯನ್ನು ಯಾರಿದು? ಗೊತ್ತಿಲ್ಲಮ್ಮ. ಅಪ್ಪಣೆ ನಮ್ಮ ಅಂತಃಪುರವನ್ನು ಪ್ರವೇಶ ಮಾಡಿದ್ದು ಯಾರಿವು? ಕೇಳಂತೆ ಹೋಗು. ಯಾರು ಅಂತ ಬಾಯಿ ಬರುದಿಲ್ಲ, ಕಿವಿ ಕೇಳುದಿಲ್ಲ. ಬರ್ಬೇಕು. ಯಾರ ನೀನು? ಯಾರು ನೀನು? ಯಾರು ನೀನು? ಆಗ ಪಂಡಿತರೇ ಅಮ್ಮಲ್ಲ ಕೇಳಿದಾಗೆ ಉಂಟಲ್ಲ. ನನ್ನ ಪರಿಚಯ ಇಲ್ಲವಾದರೂ ಈ ಸ್ವರದ ಪರಿಚಯ ಅಮ್ಮ ಯಾರು? ಪಂಡಿತ ಅಂತ ಹೇಳ್ತಾನೆ. ಪಂಡಿತ? ಈಗ ಪಂಡಿತ, ಆಗ ಕುಂಭ. ಕುಂಭ ಕರ್ಕೊಂಡು ಹೋದೆ, ಕಾಡಿಗೆ ಹೋದೆ, ವಿಷ ಕೊಟ್ಟೆ, ಬೇತಾಳ ಬಂದ, ತಲೆಗೆ ಬಡಿದ, ತಲೆಗೆ ಬಡಿದಿತ್ತು ಅಪ್ಪನಿಗೆ. ಕುಂಭಲ್ಲ, ಈಗ ಬೇರೆ. ಬೇತಾಳ ಬಡಿದ, ಬೇತಾಳ ಪೆಟ್ಟಿನ ದೆಸೆಯಿಂದ ಬೇಷವೇ ಪಲ್ಲಡ ಆಯ್ತು. ಹಾಗೆ ಬಂದ್ರು ಯಜಮಾನರು, ಹಾಗೆ ಬಂದ್ರು ಯಜಮಾನರು. ಯಾರು ಯಜಮಾನರು ಅಂದ್ರಲ್ಲಿಗೆ? ಹೌದು, ಎಲ್ಲ ತಿಳಿಸ್ತೇನೆ. ಯಜಮಾನ್ರೆ ಅಯ್ಯಯ್ಯೋ ಗಟ್ಟಿ ಮಾಡಿ ಏನು? ಬೇತಾಳ ಒಂದು ಮಣಿ ಕಟ್ಟಿದ, ಹರಿಹರ ಮನೆಗೆ ಬಂದಿದ್ದಾನೆ, ನನ್ನಿಂದ ಕೈಲ ಆಗಲಿಲ್ಲ. ಆಗ ನಾಟಕ ಮಾಡಿದೆ. ಹೌದು, ಅರಮನೆಗೆ ಯಜಮಾನರು ಪಂಡಿತರಾಗಿ ಮಾಡಿದ್ದಾರೆ. ಈಗ ನನ್ನ ಸೂಜಿ, ನನ್ನ ಮಾತು, ನನ್ನ ಗಾಳಿ. ನಿಮಗೆ ಎಂತದ್ದು ಬೇಕಾ? ನಿಮ್ಮ ದಾರಿ ನಿಮಗೆ, ಮುಂಗಡ ಕೊಟ್ಟದ್ದು ಕೊಡಿ. ನಿಮ್ಮಿಂದ ಆಗುದಿಲ್ಲ ಅಲ್ಲ? ನಿಮ್ಮಿಂದ ಆಗ್ಲಿಲ್ಲ ಕೊಡಿ. ಅದು ಬೇಡ, ಅದು ಬೇಡ. ಹಾಗಾದ್ರೆ ನಾನು ಹೇಳಿದ ಹಾಗೆ ಇವತ್ತಿನ ನೀವು ಕೇಳತಕ್ಕದ್ದು. ಈಗ ಏನು ಮಾಡಬೇಕು ನಾವು? ಒಂದು ನಾಟಕ. ನಾಟಕ? ನಾಟಕ ಅಲ್ಲ, ಈಗ ಹುಡುಗನನ್ನು ಕೊಲ್ಲಿ ನಾಟಕ. ಮತ್ತೆ ನೋಡಿ, ಹುಡುಗನ ಕೊಡುದು ಅಷ್ಟು ಮಾಡು. ನಾಟಕ. ನಾನು ಖಳನಾಯಕ, ಇವರು ಕಥಾನಾಯಕ, ನೀನು ಉಪನಾಯಕ. ನನಗೂ ಪಾತ್ರ ಉಂಟು, ನಿನಗೆ ಪಾತ್ರ ಉಂಟು. 3 ಮಂದಿಗಳು ಸೇರಿ ಒಂದು ನಾಟಕ ಸಂಸ್ಥೆಗಳು. ಕಲ್ಪನೆ, ಇದು ಕಲ್ಪನೆ ಮಾತ್ರ. ಕಲ್ಪನೆ ಮತ್ತೊಂದು ನಾಟಕ. ಬೇಗ ಹುಡುಗ ಹೋದ್ರೆ ಸಾಕು. ಹುಡುಗ ಸಾಯಬೇಕಾದ್ರೆ ನಿಮಗೆ ಹೊಟ್ಟೆಗೆ ಆಗ್ಬೇಕು. ಅದು ಮತ್ತೆ ಹುಡುಗ ಅದು ಮತ್ತೆ ಪ್ರಶ್ನೆ ಮತ್ತೆ ಹೇಳ್ತೇನೆ. ಹೊಟ್ಟೆ ನೋವು ಆಗ್ಬೇಕು. ಹೊಟ್ಟೆ ನೋವು ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವಾ? ಹಾಗೆಲ್ಲ ಮತ್ತೆ ಹೊಟ್ಟೆ ನೋವಿನಂತೆ ನಟನೆ ಮಾಡಲ್ಲ. ಹಾಗೆಲ್ಲ ಮತ್ತೆ ನಿಮಗೆ ಇಲ್ಲಿ ಬನ್ನಿ ಸ್ವಾಮಿ, ಕನಕವ್ರ ಮನು ನೀವು ಅಷ್ಟವರು. ಸ್ವಲ್ಪ ಅವರು ಆಗ್ಲಿಲ್ಲ ಹೊಟ್ಟೆ ನೋವು ನಿಮಗೆ? ಆಗಿದೆ. ಅದು ಬೇರೆ ಹೊಟ್ಟೆ ನೋವು. ನಿನಗೆ ಗೊತ್ತುಂಟಾ ಹೊಟ್ಟೆ ನೋವು ಆಗಿ ಅಭ್ಯಾಸ? ನನಗೇನು ಗೊತ್ತು, ನಿಮಗೆ ಆಗ್ಬೇಕಲ್ಲ. ನಟನೆ, ಅಭಿನಯ. ಮತ್ತೆ ಪ್ರಶ್ನೆ ಮತ್ತೆ ಹೇಳ್ತೇನೆ. ನಿನಗೆ ಗೊತ್ತುಂಟ? ಅವರೊಮ್ಮೆ ಮಾಡಿ, ಒಂದು ಅಭಿನಯ ಮಾಡಿ ತೋರಿಸಿ. ಹೊಟ್ಟೆ ನೋವು. ಅಯ್ಯೋ ನನಗೆ ಹೊಟ್ಟೆ ನೋವು. ಹೊಟ್ಟೆ ನೋವು ಎಂತದ್ದು ಹಾಗೆ ಹೊಟ್ಟೆ ನೋವು? ನಿನಗೆ ಗೊತ್ತುಂಟ? ಹಾಗೆ ಅಲ್ವ? ಹೀಗೆ ಅಯ್ಯೋ ಹೊಟ್ಟೆ ನೋವು. ಹೊಟ್ಟೆ ನೋವು ತಲೆಗೆ ಬರ್ತಾರಲ್ಲ, ಮತ್ತೆ ಎಲ್ಲಿ ಬರುತ್ತೆ? ಹೊಟ್ಟೆ ನೋವು ಇದಕ್ಕೆ ನಾಭಿಯಿಂದ ಬರ್ಬೇಕು. ನನಗೆ ನಾನು ತೋರಿಸ್ಬೇಕಾ? ಎಂತದ್ದು? ಕಣ್ಣಿನಲ್ಲಿ ದಿರಿ 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 ನೀರು ಸುರಿಬೇಕು ಅಂತ. ಜಾತ್ರೆ ಮೇಲೆ ನೀರು ಬರ್ತದೆ, ಅದು ಬೇರೆ ಪ್ರಶ್ನೆ. ಇಲ್ಲಿದ್ದ ಪಂಡಿತರೇ, ನಿಮಗೆ ಅವರಲ್ಲ ಹಾಗೆ ಇದು ಅಭಿನಯ. ಅಮ್ಮ ಅಭಿನಯ ಹೊಟ್ಟೆದು ಇವರಿಗೇನು ಅಲ್ಲ, ಅಭಿನಯ. ಇದು ಅಭಿನಯ. ನಾಭಿಯಿಂದ ಬರ್ಬೇಕು. ಹೀಗೆ ನಾಭಿ ಅಂದ್ರೆ ಎಲ್ಲಿ ಗೊತ್ತು ನನಗೆ? ಅದು ಬೇರೆ.
ಇಲ್ಲಿಂದ ಬರ್ಬೇಕು. ಅಮ್ಮ ತೋರಿಸಿ ಮತ್ತೆ ನಾವು ಈಗ ಆರಂಭ ಮಾಡ್ಬೇಕಾ? ಪ್ರಾರಂಭಿಸಿ. ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ಹೊಟ್ಟೆ ನೋವು ಹೊಟ್ಟೆ ಹಲು ಬಿದಳು ಲಲಿತಾಗಿ ಹೊರಳುತ್ತ ಬಳಲಿ ಬೇಡಾಗುತ್ತಲೇ ಮನದಲ್ಲಿ ಕೊಲ್ಲುವುದೆನ್ನದು ಉದರ ವೇದನೆ ಹಲವಗಾಣೆನು ಎದಳು ಹಲು ಬಿದಳು ಲಲಿತಾಗಿ ಹೊರಳುತ್ತ ಎಲ್ಲಿದ್ದಾರೆ ನಮ್ಮ ಪಂಡಿತರು? ಹೊಟ್ಟೆ ನೋವು ಇಲ್ಲಿ ರಾಣಿಗೆ ಹೊಟ್ಟೆ ನೋವು ಜೋರು. ಗುಂಡುಗಳು ಬರುವುದು ಇಲ್ಲಿ ಒಳಗಿಂದ ಒಳಗಿಂದ. ಅದಕ್ಕೆ ಔಷಧಿ ಹೇಳ್ಬೇಕಲ್ಲ. ಪ್ರಾಣಾಂತಿಕ ಸ್ಥಿತಿಯಲ್ಲಿದ್ದಾರೆ. ಓಹೋ, ಎಂತದು? ಪ್ರಾಣಾಂತಿಕ ಸ್ಥಿತಿ. ಬೇಗ ಮದ್ದು ಕುಡಿಕೆ. ಕರ್ಕೊಂಡು ಹೋಗು. ಈಗ ಅದಕ್ಕೆ ಮದ್ದು ಸತ್ಯಕ್ಕೆ ಔಷಧಿ ಇಲ್ಲ. ಹಾಗಿದ್ರೆ ನನ್ನ ಮಡದಿ ಬದುಕು ಬೇಡುವೆ. ಈಗಲೂ ಮತ್ತೆಯೋ ಈಗಲೂ ಗುಂಡುಗಳು ಬರ್ತಾ ಉಂಟು. ನಿಮ್ಮಿಂದ ಅದನ್ನು ಹಾಲು ಬೇಕು. ಹಾಲು ಬೇಕಿದ್ರೆ ನಮ್ಮ ಆಸ್ಥಾನದಲ್ಲಿ ಕಪಿಲ ತನ್ನದ ಹಾಲಿಲ್ವೇ? ಎಲ್ಲಿ ನನ್ನವರು ಹಾಲನ್ನು ತಂದುಕೊಳ್ಳಿ. ಅದು ಬೇಡ. ಮತ್ತೆ ಕ್ಷೀರ ಹುಲಿ ಹಾಲು ಬೇಕು. ಹುಲಿ ಹಾಲು ಬೇಕು. ಹಾಗಿದ್ರೆ ಹುಲಿ ಹಾಲು ಬೇಕಿದ್ರೆ ಅದನ್ನು ತರುವಾರು ಬೇಕಲ್ವೇ? ಹಾಗಿದ್ರೆ ನಾನು ಹೆಂಡತಿ ಬೇಕು, ಮಹಾರಾಣಿ ಬೇಕು. ಹೌದು, ಹೆಂಡತಿ ಬೇಕು. ಒಂದು ಪ್ರಶ್ನೆ ಮಹಾರಾಜ. ಏನು? ಒಂದು ಡಂಗುರ ಸಾರಿಸುವ. ಹೌದು, ಯಾಕಂದ್ರೆ ಅದಕ್ಕಾಗಿ ಪಂದಲ ನಗರದಲ್ಲಿ ಕೊಂತಗಾರಿದ್ದಾರೆ. ವ್ಯಾಘ್ರಕ್ಷರು ಯಾರು ತರ್ತಾರೋ ಅವರಿಗೆ ನನ್ನ ರಾಜ್ಯದ ಅರ್ಧ ರಾಜ್ಯವನ್ನು ಸಾರಿಸಿಬಿಡಿ. ಡಂಗುರ ಸಾರಿದ್ದೇನೆ. ಯಾರು ವ್ಯಾಘ್ರ ಹಾಲನ್ನು ತರ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುತ್ತೇನೆ. ಮಾಡಿದು ಬೇಡಿದ ತೀರತನದಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದು ಮಾಡಲಿ ಬೇಡ ಮಗನಿ. ಆಮೇಲೆ ನಡೆದ ಪ್ರತಿಯೊಂದು ವಿದ್ಯಮಾನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಅಪ್ಪ, ಅಮ್ಮನಿಗೆ ಶುರುವಾದಂತಹ ಉದರ ಸುಲೆಯನ್ನು ಕಡಿಮೆ ಮಾಡಬೇಕು ಅಂತಾದ್ರೆ ಹುಲಿಯ ಹಾಲು ಬೇಕು ಎನ್ನುವ ಹಾಗೆ ಪಂಡಿತರು ಹೇಳಿದಂತ ಮಾತು. ಹೌದು ಮಗನೇ. ಪಂಡಿತರ ಮಾತನ್ನು ಕೇಳಿದಂತ ನೀವುಗಳು ಹುಲಿಯ ಹಾಲನ್ನು ತಂದು ಕೊಟ್ಟವರಿಗೆ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ ಎನ್ನುವ ಹಾಗೆ ಡಂಗುರವನ್ನು ಸಾರಿದ್ದೀರಿ. ಬೇರೆ ದಾರಿ ಇಲ್ಲ ಮಗನೇ. ಅಪ್ಪ, ಇದಕ್ಕೆ ಯಾಕೆ ನೀವು ಯೋಚನೆ ಮಾಡಿದ್ರೆ ಹೇಳಿ. ಇಷ್ಟೆತ್ತರ ಬೆಳೆದು ನಿಂತಿದ್ದೇನೆ. ಗುರುಕುಲವನ್ನು ಸೇರಿಕೊಂಡವ, ಗುರು ವಿದ್ಯೆಯನ್ನು ಕಲಿತವನಿದ್ದೇನೆ. ಅಪ್ಪ,
ಕಾಡಿಗೆ ಹೋಗುವಂತ ವ್ಯಕ್ತಿಗಳು ಅರಮನೆಯಲ್ಲಿ ಇರುವಂತಹ ಹೊತ್ತಿಗೆ ಊರಿನ ಜನರ ಅಗತ್ಯವಿದೆ ಹೇಳಿ ಯೋಚನೆ ಮಾಡಬೇಡಿ. ನನಗೊಂದು ಅಪ್ಪಣೆ ಕೊಡಿ, ಕಾಡಿಗೆ ಹೋಗಿ ನಾನು ತಂದು ಕೊಡ್ತೇನೆ. ಆಗದು ಮಗನೇ ನಿನ್ನಲಿಯೇ ಸಾಗದ ಕಾರ್ಯಗಳು ದುಷ್ಟರ ಬಗ್ಗೆ ಕಾಣುವುದೆಂದು ನುಡಿಯಲು ಆಗದುಡಿದ ಕಾನನವನ್ನು ಸೇರಿ ಹುಲಿ ಹಾಲನ್ನು ನಾನು ತರುತ್ತೇನೆ ಎಂಬ ಹಾಗೆ ನನಗೆ ಧೈರ್ಯದ ಮಾತುಗಳನ್ನು ಹೇಳುತ್ತಾ ಇದ್ದೆ. ಹೌದು, ಆದ್ರೆ ಅಷ್ಟು ಸುಲಭವೇ ಮಗನೇ. ಯಾಕೆ? ಅದು ಆಗದ ಕೆಲಸ ಮಗನೇ, ಆಗದ ಕೆಲಸ. ಗುರುಕುಲದಲ್ಲಿ ನೀನು ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಪ್ರಾವೀಣ್ಯತೆಯನ್ನು ಪಡೆದವನಿದ್ದೆ. ಆದರೆ ನೀನು ಹೋಗಬೇಕಾದ್ದು ಬದ್ಧ ವೈರಿಗಳಲ್ಲಿ ಅಲ್ಲ, ಕಾನನವನ್ನು ಸೇರಬೇಕು, ಕ್ರೂರ ಮೃಗಗಳನ್ನು ಎದುರಿಸಬೇಕು, ತದನಂತರವಾಗಿ ವ್ಯಾಘ್ರವನ್ನು ನೀನು ಹುಡುಕಬೇಕು, ಆ ಹಾಲನ್ನು ನೀನು ತರಬೇಕು. ಅಷ್ಟು ಸುಲಭವೇ ಮಗನೇ. ಸಾಮದಿಂದ ಸೌಮ್ಯದಿಂದ ಅದನ್ನು ಒಲಿಸಿ ಬರಬೇಕೇ ಹೊರತು ನೀನು ಯುದ್ಧಕ್ಕೆ ಮುಂದಾಗಿ ಆ ಪ್ರಾಣಿ ಎದುರುಗಡೆ ನಿಂತ್ರೆ ನಿನ್ನ ಗತಿಯೇನು ಮಗನೇ? ಕಾಡಿಗೆ ಹೋಗುತ್ತೇನೆ, ಹುಲಿಯ ಹಾಲನ್ನು ತಂದು ಕೊಡುತ್ತೇನೆ ಎಂದ ಮಾತ್ರಕ್ಕೆ ನಿಮ್ಮ ಮುಖದಲ್ಲಿ ದುಃಖದ ಛಾಯೆ ಒಂದು ಕಡೆಯಿಂದ ಭಯ ಆವರಿಸಿಕೊಂಡಿದೆ. ಹೌದು ಮಗನೇ, ಸಣ್ಣ ಪ್ರಾಯದ ಮಗು. ಸಣ್ಣ ಪ್ರಾಯದ ಮಗು ಅಲ್ವೇ ನೀನು? ಅಪ್ಪ, ಇದು ಒಂದು ನನಗೆ ಸಿಕ್ಕಿದಂತ ಅವಕಾಶ ನೋಡಿ. ಗುರುಕುಲವನ್ನು ಸೇರಿಕೊಂಡೆ, ಗುರು ವಿದ್ಯೆಯನ್ನು ಕಲಿತುಕೊಂಡೆ. ಹೌದು, ಹಾಗಂತ ನಾನು ಸಣ್ಣವನಾದರೂ ಕೂಡ ಕಲಿತಂತ ವಿದ್ಯೆ ಯಾವತ್ತು ಸಣ್ಣತನ ಬಾಲಿಸೋಣ ಹೊಂದುವುದಿಲ್ಲ. ನೀವೊಂದು ಆಶೀರ್ವಾದ ಮಾಡಿ, ದೇವರ ಅನುಗ್ರಹ ಸದಾ ಇದೆ. ಕಾಡಿಗೆ ಹೋಗಿ ನಾನು ಬರುತ್ತೇನಪ್ಪ. ಮಗನೇ, ಅಂದು ನನಗೆ ಕಾಡಲ್ಲಿ ಸಿಕ್ಕುವಾಗಲೇ ಆ ಶಿವಯೋಗಿ ಹೇಳಿದಂತ ಮಾತು ನೆನಪಿದೆ. ಹರಿಹರರ ಸಂಕಲ್ಪದಿಂದ ಹುಟ್ಟಿದ ಮಗು ಎನ್ನುವ ಹಾಗೆ. ಅದರ ನಂತರ ಕಾಡಿನಲ್ಲಿ ನೀನು ಮತ್ತೊಮ್ಮೆ ಬದುಕಿ ಬಂದವನಿದ್ದಿ. ಆದ ಕಾರಣ ನಿನ್ನ ಮೇಲೆ ದೇವರ ಅನುಗ್ರಹ ಇದೆ ಎಂಬುದನ್ನು ನಂಬಿಕೊಂಡವನಿದ್ದೇನೆ. ಆದ್ದರಿಂದ ತಡ ಮಾಡುವುದಲ್ಲ, ನಿನಗೆ ಆಶೀರ್ವಾದವನ್ನಿಟ್ಟಿದ್ದೇನೆ. ಆದಷ್ಟು ಬೇಗ ಹೋಗಿ ಬಾ. ಅನುಮತಿಯನ್ನು ಪಡೆಯುವ ಮನದಿ ಹರಿಹರರನ್ನು ಧ್ಯಾನಿಸಿ ಧರಿಸುತ್ತ ಹೊರಟನು ವನದ ಕಡೆಗೆ. ಹೊರಗೆ ಹೊರಡಲು ಧೂರ್ತೆಯಾಗಿ ಆ ಮಹಿಷಿ ಧರದಲ್ಲಿ ಮತ್ತಳಾಗುತ್ತ ಬಂದಳಾಗಲೇ ದುರುಳೆ ಯಾರ್ ಭಟೆಯೊಡನೆ.
ರಾಕ್ಷಸ ಕುಲೋದ್ಧಾರಕ್ಕೆ ಇರುವಂತಹ ಸ್ಥಳ ಮಹಿಷಿ ಎಂದುಕೊಂಡು ಬಂದಂತಹ ಕಾರ್ಯ ಹೌದಾ ಅಮ್ಮ ಮಕ್ಕಳಿಗೆ ಆಯ್ತು ಅಕ್ಕ ಅಂತ ಹೇಳ್ಬೋದಿತ್ತು ನಿಮಗೆ ಅಕ್ಕ ಅಕ್ಕ ತಮ್ಮಂದಿರಿಗೆ ಬೇಡ ದೇವಿ ಅಂತ ಹೇಳ್ಬೋದಿತ್ತಲ್ಲ ದೇವಿ ಗುಡಿಯಲ್ಲಿ ಗುಡಿಯಲ್ಲಿ ನೀವು ಮಾರಾರೆ ಏನು ನಿಮ್ಮನ್ನು ಯಾರು ತಿಳಿದವರು ಗೊತ್ತು ನಮಗೆ ನನ್ನ ಜೊತೆಯಾಗಿದ್ದು ನನ್ನ ನರ್ತನಕ್ಕೆ ಸರಿಯಾಗಿ ಸಂಗೀತವನ್ನು ಹೇಳತಕ್ಕವರು ನೀವು ಇರ್ಲಿ ಇರ್ಲಿ ಎಂದಿನಂತೆ ಇಂದೂ ಕೂಡ ಪ್ರಾತಿರ್ವೀದಿಗಳನ್ನೆಲ್ಲ ಪೂರೈಸಿ ಹಾಗೆ ವನವನ್ನು ಸುತ್ತಾಡಿಕೊಂಡು ಕೈಗೆಸಿ ಯಾರಾದ್ರೂ ಸಿಗುತ್ತಾರೋ ಯಾವ್ದಾದ್ರು ಒಂದು ಪ್ರಾಣಿ ಸಿಗುತ್ತದೋ ಬೇಟೆಯನ್ನು ಆಡುವುದು ಆ ಮೂಲ ಹನಿ ರಘುತವನ್ನು ಕುಡಿಯುವುದು ಇದೇ ಉದ್ದೇಶದಿಂದ ಕಾಡನ್ನು ಸುತ್ತುವುದಕ್ಕೆ ಬರ್ತಾ ಇದ್ದೇನೆ ಏನದು ಏನು ಏನು ಪರಿಮಳ ಪರಿಮಳ ವೀರರೆಲ್ಲರೂ ಬನ್ನಿ ನಿಶಿಚರ ವೀರರೆಲ್ಲರೂ ಬನ್ನಿ 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 ನಿಶಿಚರ ವೀರರೆಲ್ಲರೂ ಬಂದಿರೆಮ್ಮಯ ಪಾರಣೆಗೆ ತಾಗಿ ಬಂದವ ಆರೆಲ್ಲೋ ಮನುಜ ಅರಮನೆಯಿಂದ ಹೊರಟು ಬಂದದ್ದೇ ದೊಡ ಸ್ವಲ್ಪ ಕಾಡಿನ ಮುಂದತ್ತೆ ಮುಂದತ್ತೆ ಹೋಗುತ್ತಾ ಇದ್ದೇನಂತೆ ಅದರಲ್ಲೂ ನರರಾಮ ಪರಿಮಳ ಯಾರೋ ಒಬ್ಬ ಮಾನವನ ಆಗಮನ ಇಲ್ಲಿಗೆ ಆಗಿದೆ ಎಂಬುದು ಸಂದೇಹವಿಲ್ಲ ಬಂದದ್ದು ಒಳ್ಳೇದಾಯ್ತು ಬಂದವನು ಏನು ಮಾಡುತ್ತಾನೆ ಗೊತ್ತೇ ಉತ್ತಮದ ಕಷಾಯ ಮಾಡುತ್ತ ಅರ್ಥ ಇಂತನು ಹೇಳುತ್ತ ಮಾಂಸದ ಮಾಂಸವ ಮೇಲದೆ ಹತ್ತು ಹಲವಾರು ಸಮಯಗಳೇ ಸಂದುವುದು ಬಾಯಲ್ಲಂತೂ ನೀರು ಇರುತ್ತಾ ಉಂಟು ಹಾಗೆಂತಲೇ ವಂಚಿಸಿದಂತ ಮಾನವನ್ನು
ಬಿಡುವ ಹಾಗೆ ಇಲ್ಲ. ಇಲ್ಲ. ಬೇಟೆಯಾಡಬೇಕು, ಹೌದು. ಹಿಡಿಬೇಕು, ಹಾಗೆ ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಬೇಕು. ಯಾಕೆ? ಕರೆದುಕೊಂಡು ಹೋಗುದಲ್ಲ, ಅವನನ್ನು ಕೊಂದು ಖಂಡವ ಬೇರೆ ಬೇರೆ ತಲೆ ಭಾಗವನ್ನೇ ತೆಗೆಯುವುದು, ಎಣ್ಣೆಯ ಬಾಂಡದಲ್ಲಿ ಹಾಕುವುದು, ಒಳ್ಳೆ ತೆಗೆಯುವುದು, ಆಮೇಲೆ ತಿನ್ನುವಂತ ರುಚಿ. ಕಾರು ಕುರು ಕಾರು ಕುರು, ಆ ಒಂದು ರುಚಿಯೇ ಬೇರೆ. ಮಧ್ಯದ ಭಾಗ ಉಂಟು, ಆ ಭಾಗವನ್ನು ಕಾಲನ್ನು ಬೇರ್ಪಡಿಸು, ಆಮೇಲೆ ಕರಗಳೆರಡನ್ನು ಬೇರ್ಪಡಿಸು, ದೇಹವೊಂದನ್ನು ಮಾತ್ರ ಬೇರೆ ಬೇರೆ ಆಗಿ ಕತ್ತರಿಸುವುದರ ಮೂಲಕ ಮಾಂಸವನ್ನು ಮಾಡಿ ಅದೊಂದು ರೀತಿಯಂತಹ ಒಂದು ಪದಾರ್ಥವನ್ನು ಮಾಡುವುದರ ಮೂಲಕ ನನ್ನ ಆಸೆಯನ್ನು ತೀರಿಸಿಕೊಳ್ಬೇಕಾಗಿದೆ. ಇನ್ನು 2 ಕರಗಳು 2 ಕಾಲುಗಳು ಅವಕ್ಕೂ ಸರಿಯಾದಂತಹ ರುಚಿ ಇರುವಂತ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ಹಾಗೆಂದರೆ ಬಂದವರೆಲ್ಲ ಬನ್ನಿ 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 ಬನ್ನಿರಿ, ನೀವು ನಮ್ಮ ಒಟ್ಟಿಗೆ ಇರುವರು. ಈ ಪುರದಲ್ಲಿ ಇರೋದಕ್ಕವರು ಎಲ್ಲರೂ ಬರಬೇಕು. ಅವನನ್ನು ಕರೆತಂದಾಗ ನೀವೆಲ್ಲರೂ ಸಿದ್ಧರಾಗಿರಬೇಕು. ಸುಮ್ಮಗೆಲ್ಲ ಮಾಂಸವನ್ನು ಬೇರ್ಪಡಿಸುವುದಕ್ಕೆ ಬೇರೆ ಬೇರೆ ಮಾಡುವುದಕ್ಕೋಸ್ಕರ ಬೇರೆ ಬೇರೆ ಮಾಡಿ ಎಣ್ಣೆಯ ಬಾಟದಲ್ಲಿ ಹುರಿದು ನಾವೆಲ್ಲರೂ ಒಟ್ಟಾಗಿ ಸೇವಿಸಬೇಕಾಗಿದೆ. ಅವನನ್ನು ಅರಸುತ್ತಾ ಒಂದು ಆರ್ಭಟೆ ಕೊಟ್ಟದೆ ತಡ. ಕೈಯಲ್ಲಿ ಇರುವಂತಹ ಧನುಷರಾದಿಂದ ಅಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದೆ ಅದೆಯಲ್ಲ ಗೆಲವ. ಏನು ನನ್ನ ಯೋಗ್ಯತೆ ನೀನು ಅರಿಯೇ. ನಾನು ಈ ಒನಕ್ಕೆ ಅಧಿಕಾರಿಣಿ. ಓಹೋ, ನೀನು ಸಿಕ್ಕಿದ್ದು ಒಳ್ಳೆದೇ ಆಯ್ತು. ನಮ್ಮವರು ಇದ್ದಾರೆ ನೋಡು ಜೊತೆಲಿ. ಯಾಕೆ ಗೊತ್ತಾ? ಯಾಕೆ? ನನ್ನ ಶೀಳಲು ಅವರ ಕೈಗೆ ಕೊಡ್ತೇನೆ. ಆ ಮೂಲಕ ಅರಮನೆಗೆ ಕೊಂಡೋಗ್ತೇವೆ. ಬೇರೆ ಬೇರೆಯನ್ನಾಗಿ ಮಾಡಿ ಇನ್ನೊಂದು ಕಡಿದು ಮಾಂಸವನ್ನಾಗಿ ಸೇವಿಸುವುದಿದ್ದೇವೆ. ಕಾಡಲಿರುವಳು ರಾಕ್ಷಸಿ ಹೌದೇನು? ನನ್ನದೇ ಆದಂತಹ ಕಾರ್ಯದ ಹಾದಿಯ ಮುಂದೆದ್ದೆ ಹೋಗುವಂತ ಹೊತ್ತಿಗೆ ತಡೆದು ನಿಲ್ಲಿಸಿ ಪದಕ್ಕೆ ಅಡ್ಡ ಬಂದವನಿದ್ದೇನೆ. ಹೌದು, ವಿಚಾರಣೆಯನ್ನು ಮಾಡುತ್ತಾ ಇದ್ದೀಯಾ? ಹಾಗಂತ ನಾನು ಈ ಕಾಡಿಗೆ ಬರುವುದಕ್ಕೆ ಬಲವಾದ ಕಾರಣ ಇದೆ. ಹೌದೇನು? ಬರುವ ವಿಶೇಷತೆ ಏನೆಂದು ಕೇಳಿದ್ರೆ ನನ್ನ ಅಮ್ಮನಿಗೆ ಶುರುವಾದಂತಹ ಹೊಟ್ಟೆ ನೋವು ಗುಣಪಡಿಸಬೇಕು ಅಂತಾದ್ರೆ ಹುಲಿಯ ಹಾಲು ಬೇಕೆನ್ನುವಾಗೆ ಪಂಡಿತರು ಹೇಳಿದಂತಹ ಮಾತು. ಅಪ್ಪನಿಗೆ ಧೈರ್ಯದ ಮಾತನ್ನು ಕೊಟ್ಟು ಹುಲಿಯ ಹಾಲನ್ನು ತರುವುದಕ್ಕೆ ಬೇಕಾಗಿ
ಕಾಡಿಗೆ ನಾನು ಬಂದೆ. ನನ್ನದೇ ಕಾರ್ಯದಲ್ಲಿ ಹುಲಿಯನ್ನು ಹರಸುತ್ತಾ ಮುಂದೆ ಹೋಗುವಂತ ಹೊತ್ತಿಗೆ ತಡೆದು ನಿಲ್ಲಿಸಿ, ಬಾಲಕ ನಿನ್ನನ್ನು ಹೊಟ್ಟೆ ತುಂಬ ತಿಂದು ಮುಗಿಸಿಯೇನು ಎನ್ನುವ ಹಾಗೆ ತಿನ್ನುವುದಕ್ಕೆ ಮುಂದುವರಿತಾ ಇದೆಯಾ? ತಿನ್ನುವ ಸಲ್ಲದೆಲ್ಲ ಗೂಡೆ ಛಲವು ಬೇಡಲ, ಸಲ್ಲದೆಲ್ಲ ಗೂಡೆ ಛಲವು ಬೇಡಲ. ಜನಿಸಿ 3 ದಿನ ಆಗಿರ್ಲಿಕ್ಕಿಲ್ಲ, ಆದ್ರೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ರೆ ಎಲ್ಲಿಂದ ಎಲ್ಲಿಗೂ ಮುಂದುವರಿತಾ ಹೋಗ್ತಾ ಇರ್ವಿ. ಎಲ್ಲವ ಬಾಲಕ ಏನೋ ನಂಬೆ, ಏನು ನಿನ್ನನ್ನು ತಿನ್ನುವ ಉದ್ದೇಶ ನಾನು ಬಂದರೆ ಹಿಂದಕ್ಕೆ ಹೋಗು, ನಿನಗೆ ತಿನ್ನುವುದಕ್ಕೆ ತಕ್ಕವನಲ್ಲ. ಗಂಟಲಲ್ಲಿ ಇಳಿಯುವ ತುತ್ತಲ್ಲ ನೀಲ, ಆ ಇಳಿಯುವ ತುತ್ತು ಹೌದಾ ಇಲ್ಲ ಎಂಬುದನ್ನು ಈ ಕ್ಷಣದಲ್ಲಿ ನಾನು ತೋರಿಸುತ್ತಿದ್ದೇನೆ. ಸಾಕು ಮರೆಯಬೇಡ ದುರುಳತನದಿ ತಡೆದರನ್ನ ತರಿವೆ ನಿನ್ನನು, ದುಳೆತನದಿ ತಡೆಬರನ್ನ ತರೆವೆ ನಿನ್ನನು. ಷಣ್ಮುಖನು ಬಾಲಕನಾಗಿರುವಾಗಲೇ ತಾರಕಾಸುರನು ಹೆದರಿಸಿದ್ದು ಸಂಹಾರ ಮಾಡಿದ್ದಾನೆ. ಹಾಗಂತ ನನ್ನದೇ ಅಂತ ಕಾರ್ಯದಲ್ಲಿ ಮುಂದುವರಿಯುವಂತ ಹೊತ್ತಿಗೆ ತಡೆದು ನಿಲ್ಲಿಸಿ ಬೇಡ ಅಂತ ವಿಚಾರ ಮಾಡುತ್ತಾ ಇದೆಯಾ? ನಾನು ಒಬ್ಬ ರಾಜಕುಮಾರ, ಪಂದಳ ರಾಜ್ಯದ ಕೇತಕಿ ವರ್ಮನ ಮಗ, ಮಣಿಕಂಠ ಎನ್ನುವಾಗಿ ನನ್ನ ನಾಮಧೇಯ. ನನ್ನದೇನಂತ ಕಾರ್ಯಕ್ಕೆ ಸಹಾಯಕಲಾಗಿಯೂ ಒಂದು ವೇಳೆ ಅಹಂಕಾರ ದರ್ಪದಿಂದ ಮುಂದುವರಿದೆ ಅಂತಾದ್ರೆ ನಿನ್ನನ್ನು ಕೊಂದು ನಾನು ಬಂದಂತ ಕಾರ್ಯವೇ ಬೇರೆ. ಹುಲಿಯನ್ನು ಹರಸುತ್ತಾ ಮುಂದೆ ಬಂದೆ. ಆ ಹೊತ್ತಿಗೆ ರಾಕ್ಷಸಿಯೋರ್ವಳು ನನ್ನನ್ನು ತಡೆದು ನಿಲ್ಲಿಸಿ ವಿಚಾರಣೆ ಮಾಡುವ ಜೊತೆಯಲ್ಲಿ ತಿಂದು ಮುಗಿಸುತ್ತೇನೆ ಎನ್ನುವ ಹಾಗೆ ಹೆದರಿಸುತ್ತಾ ಇದ್ದಾಳೆ. ನನಗೂ ಅವಳು ಘನಘೋರವಾದಂತಹ ಸಂಗ್ರಾಮವೇ ನಡೆದು ಹೋಯಿತು. ನಾನು ಯಾರು, ನನ್ನ ಯೋಗ್ಯತೆ ಏನೆಂಬುದನ್ನು ಸರಿಯಾಗಿ ಆಕೆ ಅರ್ಥ ಮಾಡಿಕೊಂಡಿದ್ದಾಳೆ. ಹಾಗಂತ ಕಾವಾಲ ಮಹರ್ಷಿಯ ಮಡದಿಯಾಗಿ ಲೀಲಾವತಿ ಎನ್ನುವಂತ ನಾಮಧೇಯನಿದ್ದವಳು ಏನೋ ಅಪ್ಪಿ ತಪ್ಪಿ ಕಾಮಭಿಕ್ಷೆ ಕೇಳಿದ ಕಾರಣವೇ ಪತಿ ಕೊಟ್ಟಂತ ಶಾಪ ಮಖಿಷಿಯಾಗಿ ವರ್ತಿಸು ಎನ್ನುವ ಹಾಗೆ. ಆದುದರಿಂದಲೇ ಕಾಡಲಿ ಮಖಿಷಿಯಾಗಿ ಜನ್ಮವೆತ್ತಿ ತಾಂಡವಾಡುತ್ತಾ ಇದ್ದಳು.
ನನ್ನ ಯೋಗ್ಯತೆಯನ್ನು ಅರ್ಥಂತ ಹೊತ್ತಿಗೆ ಅವಳು ಆಡಿದಂತ ಮಾತು ನನಗೆ ಮೋಕ್ಷವನ್ನು ಕೊಡಬೇಕು ಎನ್ನುವ ಹಾಗೆ ಆ ಹೊತ್ತಿಗೆ ಅಭಯದ ಮಾತನ್ನು ಕೊಟ್ಟಿದ್ದೇನೆ. ಮುಂದೊಂದು ದಿವಸ ಒಂದು ಗಿರಿಯಲ್ಲಿ ನಾನು ನೆಲೆಗೊಳ್ಳುವುದಕ್ಕಿದ್ದೇನೆ. ಆ ಗಿರಿಯಲ್ಲಿ ನಾನು ನೆಲೆಗೊಂಡಂತಹ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ನೀನು ಕೂಡ ನೆಲೆಗೊಳ್ಳಬೇಕೆನ್ನುವ ಹಾಗೆ ಮಾಳಿಗೆ ಪುರತಮ್ಮ ಎನ್ನುವಂತಹ ನಾಮಧೇಯದಿಂದ ಈ ಪ್ರಪಂಚದಲ್ಲಿ ನೀನು ಕಾಣಿಸಿಕೊಳ್ಳಬೇಕೆನ್ನುವ ಹಾಗೆ ಮೋಕ್ಷವನ್ನು ಕೊಟ್ಟಿದ್ದೇನೆ. ನಾನು ಬಂದಂತ ಕಾರ್ಯವೇ ಬೇರೆ. ಓಹೋ, ಅದೇನು ಹುಲಿಯೊಂದು ಕಣ್ಣಿಗೆ ಕಚ್ಚರಿಸ್ತಾ ಇದೆ. ಹುಲಿಯ ಬೆನ್ನೇರಿ ಅರಮನೆ ನಡೀತದೆ. ಹುಲಿಯನೇರಿ ಬಂದ ಅಯ್ಯಪ್ಪ, ಹುಲಿ ಮರ್ದನನೇ ಅಯ್ಯಪ್ಪ. ಹುಲಿಯನೇರಿ ಬಂದ ಅಯ್ಯಪ್ಪ, ಮಹಿಳಿ ಮರ್ದನನೇ ಅಯ್ಯಪ್ಪ. ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ. ಹುಲಿಯ ಹಾಲು ಬೇಕೆನ್ನುವಾಗಿ ಹೇಳಿದವರು ನೀನು. ಹುಲಿ ಹಾಲಿನ ಬದಲಿಗೆ ಹುಲಿಯನ್ನು ಕರೆ ತಂದಿದ್ದೇನೆ, ಬೇಕಾದಷ್ಟು ಕರೆದುಕೊಳ್ಳಿ. ಹುಲಿಯನ್ನೇ ನನ್ನ ಮಗ ತಂದಿದ್ದಾನೆ, ತಗೊಳ್ಳಿ ಬೇಕಾದಷ್ಟು ಹಾಲಲ್ಲಿ. ಅಯ್ಯಪ್ಪ 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 ಅಯ್ಯೋ ಅಯ್ಯಪ್ಪ. ಈಗ ಹೊಟ್ಟೆ ನೋವು ಕಡಿಮೆ ಆಯ್ತಾ? ಏನಪ್ಪ ಇದು? ಸರಿಯಾಯ್ತು ಏನಾಯ್ತು? ಸರಿಯಾಯ್ತು. ಇಲ್ಲ ಹಾಲನ್ನು ತರುವಾಗ ಎಲ್ಲರೂ ಭಯಭೀತರಾಗಿದ್ದಾರೆ. ಹೇಗೆ ತಂದಿದ್ದಿ ಹಾಗೆ ಕಳಿಸಿಕೊಡಪ್ಪ. ಹುಲಿ ಅಗತ್ಯ ಇಲ್ಲ ಅಂತ ಆಯ್ತು. ಈಗ ಬೇಕಾ? ಕಳಿಸಿಕೊಡು. ಪಂಡಿತರೇನು ಔಷಧಿ ಕೊಟ್ಟಿದ್ದಾರಂತೆ, ಅದರ ಫಲವಾಗಿ ಅವಳ ಹೊಟ್ಟೆ ನೋವು ಕಡಿಮೆ ಆಯ್ತು ಎನ್ನುವ ಹಾಗೆ. ಮಗನೇ, ನೀನು ಹುಲಿ ಹಾಲಿಗೆ ಬೇಕಾದ್ರೆ ಹುಲಿಯನ್ನೇ ತಂದವನಿದ್ದಿ. ತಂದಂತ ಸಂದರ್ಭದಲ್ಲಿ ಇಲ್ಲಿದ್ದವರೆಲ್ಲರೂ ಅಯ್ಯಪ್ಪ ಅಯ್ಯಪ್ಪ ಎನ್ನುವ ಹಾಗೆ ಹೇಳುತ್ತಾ ಇದ್ರು. ಹಾಗಿದ್ರೆ ನಿನಗೆ ಇನ್ನು ಮುಂದೆ ನಿನ್ನ ಹೆಸರನ್ನು ಅಯ್ಯಪ್ಪ ಎನ್ನುವ ಹಾಗೆ ಕರೀಲಿ ಎನ್ನುವ ಹಾಗೆ ನಿನಗೆ ಹೇಳುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಈ ಹುಲಿಯನ್ನು ನೇರವಾಗಿ ಕಾಡಿಗೆ ಕಳಿಸಿ. ಹುಲಿಯ ಅಗತ್ಯ ಇಲ್ವಾ? ಹುಲಿಯ ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗ್ಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿನ್ನ ತಾಯಿಯ ಜೀವವನ್ನು ಬದುಕಿಸುವಲ್ಲಿ ನೀನು ಪ್ರಧಾನ ಪಾತ್ರವನ್ನು ವಹಿಸಿದವನಿದ್ದೆ. ಇನ್ನು ಮುಂದೆ ನಿನ್ನ ಹೆಸರನ್ನು ಎಲ್ಲರೂ ಅಯ್ಯಪ್ಪ ಎಂದು ಕೊಂಡಾಡ್ಲಿ. ಮುಂದೆ ಏನಾಗ್ತದೋ ಯೋಚನೆಯಲ್ಲಿ ಭಿನ್ನಹ ಮನದಿ ಮಧುಗರ ಹರನದ ಬಸಿಲಿ ಮನದಿ ಮಧುಹರ ಹರನ ತಪಸಿಲಿ ಅನುದಿನವೂ ಮೆಚ್ಚಿಸುತ್ತ ಲರ್ಚಿಸಿ ಅನುದಿನವೂ ಮೆಚ್ಚಿಸುತ್ತ ಲರ್ಚಿಸಿ ಹನುಮದ ಬಲ ಮನದಿ ಮಧುರ ಹರನ ತಪಸಿಲಿ ಜನಕ
ಅಮ್ಮನ ಹೊಟ್ಟೆ ನೋವು ಗುಣಪಡಿಸಬೇಕು ಅಂತಾದ್ರೆ ಹುಲಿಯ ಹಾಲು ಬೇಕು ಎನ್ನುವಾಗೆ ಪಂಡಿತರು ಹೇಳಿದಂತ ಮಾತು. ನಿಮಗೆ ಧೈರ್ಯದ ಮಾತನ್ನು ಕೊಟ್ಟು ಕಾಡಿಗೆ ಹೋದೆ, ಹುಲಿಯನ್ನು ಕರೆ ತಂದೆ. ಹೌದು ಅಪ್ಪ, ಇದು ನನಗೆ ಅವಕಾಶ ಅಂತ ಯೋಗ ಅಂತ ತಿಳ್ಕೊಳ್ಬೇಕು. ಏನು ಮಗನೇ? ಯಾಕಂದ್ರೆ ಗುರುಕುಲಗಳಿದ್ದವ ನಾನು, ಅರಮನೆಯಲ್ಲಿ ಸೇರಿಕೊಂಡೆ, ಎಲ್ಲೋ ಇದ್ದವ ಎಲ್ಲೋ ಬೆಳೆದವ ನಾನು. ತಾಯಿಯ ಸೇವೆಯನ್ನು ಮಾಡುವಂತ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡೆ. ಹಾಗಂತ ಹುಲಿಯ ಅಗತ್ಯವಿಲ್ಲ. ಅಮ್ಮನಿಗೆ ಶುರುವಾದಂತ ಹೊಟ್ಟೆ ನೋವು ಗುಣವಾಯಿತು ಎನ್ನುವುದಾಗಿ ನೀವೇ ಹೇಳಿದೀರಿ ಮಾತು. ಹೌದು ಮಗನೇ. ಅಪ್ಪ, ಇನ್ನು ಮುಂದಕ್ಕೆ ನಿಮಗೆ ಪ್ರಾಯಾಬ್ಧವಾಗಿದೆ, ವಯೋವೃದ್ಧರಾಗಿದ್ದೀರಿ. ಪಟ್ಟದಲ್ಲಿ ಕುಳಿತುಕೊಂಡು ಪ್ರಾಯಭಾರ ಮಾಡುವಂತ ಯೋಗ್ಯ ಅರ್ಹತೆ ಇಲ್ಲ ಅಂತ ಅಲ್ಲ, ವಯಸ್ಸಾಗಿದೆ. ನಾನೊಬ್ಬ ನಿಮ್ಮ ಮಗ, ಈ ಪಟ್ಟದಲ್ಲಿ ಕುಳಿತು ಪ್ರಾಯಭಾರಣ ಮಾಡಬೇಕೆನ್ನುವಾಗಿ ನೀವು ಹೇಳ್ತಾ ಇದ್ದೀಯಾ. ಅಷ್ಟು ಮಾತ್ರವಲ್ಲ, ಒಂದು ಸುಂದರವಾದಂತಹ ಯುವತಿಯನ್ನು ಮದುವೆಯಾಗಿ ಈ ರಾಜ್ಯವನ್ನು ನೀನು ಆಳಬೇಕು, ಉತ್ತಮ ರೀತಿಯಲ್ಲಿ ಪ್ರಜೆಗಳನ್ನು ನೋಡಿಕೊಳ್ಳಬೇಕು ಎಂಬುದು ನನ್ನ ಆಸೆ. ಅಪ್ಪ, ಅದರ ಬಗ್ಗೆ ಯಾವತ್ತು ನಾನು ಆಲೋಚನೆ ಮಾಡಿದವನಲ್ಲ, ಆಸೆ ಯಾಕೆಂದ್ರೆ ನಿಜವಲ್ಲ ಸಂಸಾರ, ಈ ಸಂಸಾರ ನಿಜವಲ್ಲ ಭುಜಗಾಭರಣ ಬಲ್ಲ, ನಿಜವಲ್ಲ ಸಂಸಾರವಿದು ಭುಜಗಾಭರಣ ಬಲ್ಲ. ನಿಜವಲ್ಲ ಸಂಸಾರವಿದು ಭುಜಗಾಭರಣ ಬಲ್ಲದರೆ, ತ್ಯಜಿಸುವುದೆಂದಿ ದೇಹವ ಭುವಿಯಲಿ, ತ್ಯಜಿಸುವುದೆಂದಿ ದೇಹವ ಭುವಿಯಲಿ, ಅಜ ಬರೆದುದನು ಭವಿಸುವುದು ನಿಜವೋ. ನಿಜವಲ್ಲ ಸಂಸಾರವಿದು ಭುಜಗಾಭರಣನೇ ಬಲ್ಲ, ಜನಗ ಲಾಲಿಸೋ ಜನಗಲಾಲಿದು ಜನಗಲಾಲಿದು. ಅಪ್ಪ, ನಿಮ್ಮ ಮಾತನ್ನು ಕೇಳುವಾಗ ಒಂದು ರೀತಿಯಲ್ಲಿ ಆಶ್ಚರ್ಯವಾಗುತ್ತಾ ಇದೆ, ಮತ್ತೊಂದು ಯೋಚನೆ ಮಾಡಿ ನಗು ಕೂಡ ಬರ್ತಾ ಇದೆ. ಯಾಕೆ? ಪಟ್ಟದಲ್ಲಿ ಕುಳಿತುಕೊಳ್ಳಬೇಕು, ರಾಯಭಾರ ಮಾಡಬೇಕು, ಅಷ್ಟೇ ಅಲ್ಲ ನನ್ನ ರೂಪಕ್ಕೆ ಅನುಗುಣವಾದಂತಹ ಹೆಣ್ಣೋರುಗಳನ್ನು ಹುಡುಕಿಕೊಂಡು ಮದುವೆ ಮಾಡಬೇಕೆನ್ನುವಂತ ನಿರ್ಣಯಕ್ಕೆ ನೀವು ಹೊರಟು ನಿಂತಿದ್ದೀರಿ. ಸಾಂಸಾರಿಕ ಜೀವನವನ್ನು ನಡೆಸಬೇಕು ಎನ್ನುವ ಹಾಗೆ. ಅಪ್ಪ, ಸರಿಯಪ್ಪ ನಿಮ್ಮ ಯೋಚನೆ. ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುತ್ತಾರೆ. ನನ್ನ ಜವಾಬ್ದಾರಿ ಅಲ್ಲೇ ಮಗ ಅಲ್ವೇ? ವಿದ್ಯಾವಂತನಾಗಬೇಕು, ಗುಣವಂತನಾಗಬೇಕು, ಆತನ ಬುದ್ಧಿಗೆ ಗುಣಕ್ಕೆ ತಕ್ಕದಂತ ಹೆಣ್ಣೋರುಗಳನ್ನು ಮದುವೆ ಮಾಡಿ ಈ ಮನೆಗೆ ಸೊಸೆಯನ್ನಾಗಿ ಸ್ವೀಕರಿಸಬೇಕು ತಂದೆ ತಾಯಿಯರ ಆಸೆಯಾಗಿರುತ್ತದೆ. ಅಪ್ಪ,
ಅದನ್ನೆಲ್ಲ ನಾನು ಮರೆತವನಪ್ಪ. ಯಾಕೆ? ಸಂಸಾರ ಎನ್ನುವುದು ಯಾವತ್ತು ಶಾಶ್ವತವಲ್ಲ. ನೀರಿನ ಮೇಲೆ ಇದ್ದಂತ ಗುಳ್ಳೆಯ ರೀತಿಯಲ್ಲಿ ಹೆಂಡತಿ ಮಕ್ಕಳು ಬಂಧು ಬಳಗ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಅದರೊಳಗೆ ಬಿದ್ದೆಯಂತಾದ್ರೆ ಹೊರಗಿನ ಪ್ರಪಂಚ ತಿಳಿದಕ್ಕೆ ಬಹಳವಾದಂತ ಕಷ್ಟವಿದೆ ತಾಯಿ ಅಪ್ಪ. ಅಪ್ಪ, ಅದಕ್ಕೆ ಪಂಜರದ ಒಳಗಿನ ಗಿಳಿಯಾಗಿ ಬದುಕುವುದಕ್ಕೆ ನನಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಆಸೆಯನ್ನು ಪಟ್ಟವನ್ನಲ್ಲ. ನಾನು ಕಾಡಲ್ಲಿ ಸಿಕ್ಕಿದೆ, ಮಕ್ಕಳಿಲ್ಲುವಂತಹ ದುಃಖದಲ್ಲಿರುವಂತಹ ಹೊತ್ತಿಗೆ ಮೃಗ ಬೇಟೆಗಂತ ನೀವು ಕಾಡಿಗೆ ಬಂದವರಿದ್ದೀರಿ. ಹೌದು. ಕಾಡಲ್ಲಿ ಸಣ್ಣ ಮಗುವಾಗಿ ನಾನು ಸಿಕ್ಕಿದೆ. ಅರಮನೆಗೆ ಕರೆ ತಂದಿರಿ, ಪ್ರೀತಿಯಾಗಿ ಸಾಕಿದ್ರಿ, ಗುರುಕುಲಕ್ಕೆ ಕಳುಹಿಸಿ ಕೊಟ್ಟಿದ್ರಿ, ವಿದ್ಯಾವಂತನಾಗಿ ಬಂದ್ರಿ. ಆಮೇಲೆ ನಾನು ಈ ಅರಮನೆಯನ್ನು ಬಿಟ್ಟು ಹೋದ ಮೇಲೆ ನಿಮಗೆ ಯಾವತ್ತು ದುಃಖದಲ್ಲಿ ನೀವು ಮುಳುಗಬಾರದೆನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ತಮ್ಮ ಕನಕಮರ ಹುಟ್ಟಿಕೊಂಡ. ನಾವು ಇರುವರನ್ನು ಅಣ್ಣ ತಮ್ಮಂದಿರ ಅಂದ್ರೂ ಕೂಡ ಒಂದೇ ಮುಖದ ಎರಡು ನಾಣ್ಯಗಳ ರೀತಿಯಲ್ಲಿ ನೀವು ಸಾಕಿ ಬೆಳೆಸಿದವರು ಅಲ್ವೇ ಅಪ್ಪ. ನಾನನ್ನು ಯಾವತ್ತು ಯೋಚನೆ ಮಾಡಿದವನಲ್ಲ. ನಾನು ಹೋದಂತ ಹೊತ್ತಿಗೆ ಈ ಬೆಟ್ಟದಲ್ಲಿ ಕುಳಿತುಕೊಂಡು ತಮ್ಮನಾದಂತ ಕನಕವರ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅದರ ಅಂದ ಚಂದವನ್ನು ನೋಡಿ ಹಾಗಿದ್ರೆ ನನ್ನ ಆಸೆ ಏನೆಂದು ಕೇಳಿದ್ರೆ ಕಾಡಿಗೆ ಹೋಗಬೇಕು, ಆ ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸಬೇಕು, ಈ ಶರೀರವನ್ನೆಲ್ಲ ಆ ಪರಮೇಶ್ವರನಿಗೆ ಅರ್ಪಣೆ ಮಾಡಬೇಕು. ಲೋಕದ ಉದ್ಧಾರವೇ ನನ್ನ ಕರ್ತವ್ಯವಾಗಿದೆ. ಆದುದರಿಂದ ಹಿಂದೆ ಮುಂದೆ ಯೋಚನೆ ಮಾಡದೆ ಕಾಡಿಗೆ ತಪಸ್ಸಿಗೆ ಹೋಗುವುದಕ್ಕೆ ಬೇಕಾಗಿ ನನ್ನ ಕಳುಹಿಸಿಕೊಡಿ ಅಪ್ಪ. ನಿನ್ನನ್ನು ಹಾಗೆ ಕಾಡಿಗೆ ಕಳಿಸಿಕೊಡ್ಲಿಕ್ಕೆ ನನ್ನ ಮನ ಒಪ್ಪುವುದಿಲ್ಲ ಮಗನೇ. ಅಂದು ನನಗೆ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಸಿಕ್ಕಿದಂತಹ ಮಗು ನೀನು. ನಿನ್ನನ್ನು ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವುದಕ್ಕೆ ನನ್ನ ಮನ ಒಪ್ಪುತ್ತದೆ. ನಮ್ಮನ್ನು ದುಃಖದ ಕಡಲಲ್ಲಿ ಮುಳುಗಿಸಿ ನೀನು ಕಾಡಿಗೆ ಹೋಗಬೇಡ ಮಗನೇ. ನಮ್ಮ ಜೀವನದಲ್ಲಿ ನೀನು ಕಾಡಿಗೆ ಹೋಗಿ ಅಂತಾದ್ರೆ ನಮ್ಮನ್ನು ನೋಡಿಕೊಳ್ಳುವವರು ನನ್ನ ಮಗನಾದ ಮತ್ತೊಬ್ಬ ಇದ್ರೂ ಸಹ ನಿನ್ನ ಮೇಲೆ ನನಗೆ ಧೈರ್ಯ ಹೆಚ್ಚು ಮಗನೇ. ಪ್ರಥಮವಾಗಿ ಸಿಕ್ಕಿದಂತ ಮಗು ನೀನು ಸಿಕ್ಕಿದಂತ ಮಗು ಆದ್ರೂ ನನ್ನ ಸ್ವಂತ ಮಗು ಎನ್ನುವ ಹಾಗೆ ನಿನ್ನನ್ನು ಸಾಕಿ ಸಲಗಿದವನಿದ್ದೇನೆ. ನಿನಗೆ ನೋವಾದ್ರೆ ನನ್ನ ಮನಸ್ಸಿಗೆ ಬಹಳ ನೋವಾಗ್ತದೆ ಎಂಬುದನ್ನು ನೀನು ಅರಿತವನಿದ್ದಿ. ಆದರೂ ಮತ್ತೆ ಸಹ ನೀನು ಕಾಡಿಗೆ ಹೋಗ್ತಿ, ತಪಸ್ಸನ್ನಾಚರಿಸ್ತಿ ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ಬೇಡ ಮಗನೇ, ಬೇಡ, ಹೋಗದಿರು. ಮರುಗಬೇಡಲೆ ಜನಗ ಮನದಲ್ಲಿ, ಮರುಗಬೇಡಲೆ ಜನಗ ಮನದಲ್ಲಿ, ಕೊರಗಬೇಡ ಈ ಹರನು ಪೊರೆಯುವ, ಹರನು ಪೊರೆಯುವ, ನಿರತ ಧ್ಯಾನಿಸು ಎನ್ನುತ್ತ ಹರನಡಿ ನುತಿಸಿ ಮರುಗಬೇಡ. ತಪಸ್ಸಿಗೆ ಅಂತ ಕಾಡಿಗೆ ಹೊರಟು ನಿಂತ ಹೊತ್ತಿಗೆ ದುಃಖದಲ್ಲಿದ್ದೀರಿ, ಕಣ್ಣೀರು ಸುರಿಸುತ್ತಾ ಇದ್ದೀರಿ. ಹೌದು ಮಗನೇ. ಯಾವ ರೀತಿಯಲ್ಲಿ ನಿನ್ನನ್ನು ಕಳುಹಿಸಿಕೊಡಬೇಕೆನ್ನುವಾಗಿ ದುಃಖದ ಮಡಿಲಲ್ಲಿ ಬಿದ್ದುಕೊಂಡು ಹೊರಳಾಡುತ್ತಾ ಇದ್ದೀರಪ್ಪ. ಯೋಚನೆ ಮಾಡಬೇಡಿ. ನಾನು ಕಾಡಿಗೆ ತಪಸ್ಸಿಗೆ ಅಂತ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಕ್ಷಣ ಮಾತ್ರ ಪರಮೇಶ್ವರನ ಧ್ಯಾನಿಸಿಕೊಳ್ಳಿ. ನಿಮ್ಮ ಕಷ್ಟವನ್ನು ಆ ಪರಮೇಶ್ವರ ಬಂದು ಸದಾ ರಕ್ಷಣೆ ಮಾಡುತ್ತಾನೆ. ಅಷ್ಟೇ ಮಾತ್ರವಲ್ಲ, ನಿಮಗೆ ಯಾವುದೇ ಕುಂದು ಕೊರತೆ ಬಾರದ ರೀತಿಯಲ್ಲಿ, ಯಾವುದೇ ದುಷ್ಟರಿಂದ ನಿಮ್ಮ ಕಷ್ಟ ಬಾರದ ರೀತಿಯಲ್ಲಿ ನಿಮ್ಮನ್ನು ಸದಾ ಪೊರೆಯುತ್ತಾನೆ ಪರಮೇಶ್ವರ. ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ, ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಳ್ಳುತ್ತೇನೆ. ಒಳ್ಳೆಯದು ಮಾಡಿ ಮಗ, ಒಳ್ಳೆಯದು ಮಾಡಿ. ಹೋಗಿ ಬನ್ನಿ.
ಈಗ ಅದು ಗೊತ್ತಾಗ್ಲಿಲ್ಲ ಎಲ್ಲಿ ನಿಲ್ಲಿಸ್ಬೇಕು ಅಂತ. ನಿಲ್ಲಲ್ಲಿ ಅಲ್ಲೋ ನಮ್ಮ ವಿಜಯವಾದಂತ ಘೋಷಣೆ ಯಾವುದು? ಅಲ್ಲೋ ಅಲ್ಲೋ ಅಕ್ಬರಲ್ಲೋ ಅಬ್ಬು ಮೊದಲಾಳಿ ಸಾಕು ಮೊದಲಾಳಿ. ನೀನು ಮೊದಲು ಏನಾಗಿದ್ದೆ? ನಾನು ಮೊದಲು ಏನಾಗಿದ್ದೆ? ನಿನ್ನ ಹೆಸರು ಈಗ ಅಪ್ಪು ಹೌದು. ಹೌದು. ಮೊದಲು ನೀನು ಮೊದಲು ಅಂಬು. ಅಂಬು ಅಂಬು ಏನು ಉದ್ಯೋಗ ಮಾಡ್ತಾ ಇದ್ದೆ? ನಾನು ಮೀನು ಮಾಡ್ತಾ ಇದ್ದೆ. ಹೌದು ಹೌದು. ಅಲ್ಲಲ್ಲಿ ಓಣಿ ಓಣಿಯಲ್ಲಿ ಅವನು ಬಂಗುಡೆ ಹಿಡಿತಾ ಇದ್ದಲ್ಲಿ ಮೀನು ಮಾರಾಟ ಮಾಡ್ತಾ ಇದ್ದವ. ಹೌದು. ನನ್ನ ಜೊತೆ ಸೇರಿದೆ. ನೀವು ನನ್ನ ನಿನ್ನನ್ನು ಮತಾಂತರ ಮಾಡಿದೆ. ಹೌದು. ನೀವು ನನ್ನ ಗೆಬ್ಬುಗೆ ಕೊಟ್ಟು ನನ್ನನ್ನು ಅಪ್ಪ ಮಾಡಿ. ಸಾಕು ದನಿ. ನೀನು ಮೊದಲು ಯಾವ ಉದ್ಯೋಗ ಮಾಡ್ತಾ ಇದ್ದೆ? ಏನು ಮಾಡ್ತಾ ಇದ್ದೆ? ഞാൻ ഇരുമ്പ് എല്ലാം എടുത്തോണ്ട് പോയിക്കൊണ്ടുണ്ടായി. ಕಬ್ಬಿಣ ಗುಜಿರಿ ಮಾರಾಟ ಮಾಡ್ತಾ ಇದ್ದವ. ಗುಜಿರಿ ಅವ. ಹೌದು. അങ്ങനെ പറയണ്ട. ಅಲ್ಲ അങ്ങനെയಲ್ಲ. ನಿನ್ನ ಹೆಸರು ಮೊದಲು ಶೇಖರ್ ಅಂತ ಇತ್ತು. ಶೇಖರ. ಇಲ್ಲಿಯ ಸ್ಥಳೀಯವರಿಗೆಲ್ಲ ಪರಿಚಯ ಇರಬೇಕು. ಶೇಖರ. ಹೌದು. ಮತಾಂತರಾಯಿ. ಶೇಖರನ್ನು ಮತಾಂತರ ಮಾಡಿ ಸೇಕು 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 ಅವ ಸೇಕು ಆಗಲೇ ಗೊತ್ತಾಗ್ತದೆ ನಮಗೆ. ನಿಮ್ಮ ಇಬ್ಬರು ಹೆಸರು ಎಲ್ಲರಿಗೂ ಗೊತ್ತಾಯ್ತು. ಆದ್ರೆ ನಾನು ಯಾರು? ನೀವು ಯಾರು ಅಂತ ಈಗ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿದೆ. ಅಲ್ಲದೆ ನಿಂಗ ಯಾರಿ? ಪ್ರಪಂಚ ನನ್ನನ್ನು ಹೇಗೆ ಗುರುತಿಸ್ತಾ ಇದೆ? ಎಂದಳೆ ಬರೆಯನ್ನು ದರೋಡೆಕೋರವರ. ಹೇಗೆ? ದಂಡಕೋರ ಹಾಗೆಲ್ವೇನು? ದರೋಡೆಕೋರ ಓವರ. ವಾನರ ಅಂದ್ರೆ ಕಪಿಯೋ. ಪ್ರಪಂಚದಲ್ಲಿ ಶಾಂತಿಯಾದಂತಹ ಧರ್ಮ ಯಾವುದು? ಅದು ಇಸ್ಲಾಂ. ಇಸ್ಲಾಂ ಸತ್ಯವಾದಂತ ಮಾತು. ಹೌದು. ದೇವರೊಬ್ಬನೇ ನಾಮ. ಅದು ನಮ್ಮದಲ್ಲ, ಅದು ಬೇರೆ ಧರ್ಮ. ಅದು ಓರ್ಮಾನೆ. ಅದು ಸನಾತನ ಧರ್ಮದ. ಅದು ನಮಗೆ ಅದು ಬೇಡ. ನಮಗೆ ಅದು ಬೇಡ. ಅದು ಬೇಡ. ಅಲ್ಲವನ್ನು ಬಿಟ್ರೆ ಬೇರೆ ದೇವರಿಲ್ಲ. ಅಲ್ಲ ಒಂದೇ ಒಬ್ಬನನ್ನೇ ನಂಬೆ ಕಾರಣ ನಾವು ಮುಸಲ್ಮಾನರು. ಹೌದು. 64 ವಿದ್ಯೆಗಳಲ್ಲಿ ಒಂದಾದಂತಹ ಚೌರ ವಿದ್ಯೆಯನ್ನೇ ತೊಡಗಿಸಿಕೊಂಡವ ಈ ವಾವರ. ನನ್ನ ತಾಯಿ ದನಿ ಬಂದದಲ್ಲೇ ಎಡೆಯಲ್ಲಿ ಮಾತಾಡಿ ದವಡೆಗೆ ಕೊಡ್ತಾರೆ. ನನ್ನ ತಾಯಿ ಫಾತುಮ. ಆದ್ರೆ ತಂದೆ ಯಾರು ಅಂತ ನನಗೆ ಗೊತ್ತುಂಟ. ನನ್ನ ತಂದೆ ಯಾರು? ನಿಂಗ ಕುಪ್ಪ ಇಲ್ಲ. ನಿನಗೆ ಗೊತ್ತುಂಟ ನನ್ನ ತಂದೆ ಯಾರು ಅಂತ? ಅದೇ ನನಗೂ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಿರಿಗೆ ಪ್ರಪಂಚಕ್ಕೆ ನನ್ನ ತಂದೆ ಯಾರು ಗೊತ್ತಿಲ್ಲ. ಈಗ ನಿಮಗೆ ನಿಮ್ಮ ತಂದೆ ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಹಾಗಾಗಿ ಬೀದಿ ಬೀದಿಯಲ್ಲಿ ಕೇಳಿಕೊಂಡು ಹೋದೆ ನನ್ನ ಅಪ್ಪ ಯಾರು ಎಂಬ ಹಾಗೆ. ಯಾರ ಉತ್ತರವೂ ಸಿಗ್ಲಿಲ್ಲ. ಯೋಚನೆ ಮಾಡಿದೆ. ಸೃಷ್ಟಿಕರ್ತನ ಅವನಿಗೆ ಗೊತ್ತಿರಬೇಕು ನನ್ನ ತಂದೆ ಯಾರು ಅಂತ. ಅದೇ ಸೃಷ್ಟಿಕರ್ತಾನೆ. ಎಂತದ್ದು ಸೃಷ್ಟಿಕರ್ತ? ಓನ್ ಕಾರ್ಯಲ್ಲ ಅದಲ್ವೇನು? ಸೃಷ್ಟಿಕರ್ತ ಅದೇ ನಮ್ಮ ದೇವನಿಗೆ ಗೊತ್ತಿರಬೇಕು. ಹಾಗಂತೇಳಿ ದೇವನನ್ನು ಕಂಡು ಹಿಡಿದಾದ್ರೂ ಹೇಗೆ? ಕಾರುಣ್ಯ ಮಾರ್ಗ, ಕಾಠಿಣ್ಯ ಮಾರ್ಗ ಅಂತ ಎರಡು ಉಂಟು. ಅದೇ ಇಡೆ ಮಾರ್ಗ, ಇದು ಮಾರ್ಗ. ಈ ಮಾರ್ಗ ಅಲ್ವೇನೋ? ಅದು ಮಣ್ಣಿನ ಮಾರ್ಗ. ಅದಲ್ಲೇ ಕಾರುಣ್ಯ ಮಾರ್ಗ, ಕಾಠಿಣ್ಯ ಮಾರ್ಗ ಅಂತ ಎರಡು ಮಾರ್ಗ ಉಂಟು. ಹೌದು. ಕಾಠಿಣ್ಯ ಮಾರ್ಗದಲ್ಲಿ ಸುಲಭದಲ್ಲಿ ದೇವರನ್ನು ಹಿಡಿಯಬಹುದು. ಆದ್ರೆ ಕಾರುಣ್ಯ ಮಾರ್ಗ ಅಂತ ಇದ್ರೆ ತುಂಬಾ ಸಮಯ ಬೇಕಾಗ್ತದೆ. ಹಾಗಾಗಿ ಅನ್ಯಾಯವನ್ನೇ ಮಾಡುವುದಕ್ಕೆ ಹೊರಟೆ ನಾನು. ಅಲ್ವೇ? ಇದೆಲ್ಲ ನನ್ನ ವೃತ್ತಾಂತ. ಆದ್ರೆ ಈ ವಾವರನ ಬದುಕು ಹೇಗೆ ಎಂಗನೆ ಎಂಬುದನ್ನು ಸಿಂಹಾವಲೋಕನ ಮಾಡುವಾಗ ಎಂದದು ಸಿಂಹಾವಲೋಕನ. ಒಂದು ಕಾಡಿನಂತ ಸಿಂಹ 4 ಹೆಜ್ಜೆ ಮುಂದೆ ಹೋಗಿ ಒಮ್ಮೆ ತಿರುಗಿ ನೋಡ್ತದಂತೆ. ಯಾಕೆ? ನಾಯಿ ಉಂಟ ಅಂತ. ಅದು ಯಾಕೆ? ಅದಕ್ಕೆ ಹಾಗಲ್ವೇನು? ನಾನು ಬಂದ ಪಥ ಹೇಗೆ ಉಂಟು ಎಂಬ. ನಾನು ಬಂದಂತಹ ದಾರಿ ಹೇಗೆ ಉಂಟು? ಬರಿದ ದಾರಿ. ಹೌದು. ಹಾಗಾಗಿ ಅದಕ್ಕೆ ಸಿಂಹಾವಲೋಕನ. ಸಿಂಹಾವಲೋಕನ ಹಾಗೆ ಹೇಳುದಾದ್ರೆ ಕಡಲುಗಳ್ಳರ ಒಬ್ಬ ನಾಯಕ ನನ್ನನ್ನು ಪೋಷಣೆ ಮಾಡಿದ. ಕಡಲೆಗಲ್ಲ, ಕಡಲೆಗಲ್ಲ, ಕಡಲುಗಳ್ಳ. ಕಡಲುಗಲ್ಲ. ಕಡಲಿನಲ್ಲಿ ಬರುವಂತಹ
ಆ ದೋಣಿಯಲ್ಲಿರುವಂತಹ ಯಾವುದಾದ್ರು ಸ್ವಸ್ತುಗಳನ್ನೆಲ್ಲ ದೋಚಿ ಅದರಲ್ಲೇ ಜೀವನ ಮಾಡುವಂತಹ ಕಡಲುಗಳ ನನ್ನನ್ನು ಸಾಕಿಸಲಹಿದ. ಆಮೇಲೆ ಇನ್ನು ಇಲ್ಲೇ ಇದ್ರೆ ನಾನು ಸಣ್ಣ ಮಗನ ಹಾಗೆ ಇದ್ರೆ ಪ್ರಯೋಜನ ಉಂಟಾ? ಇಲ್ಲ. ಹಾಗಾಗಿ ಯಾರು ನನ್ನನ್ನು ಸಾಕಿದರೋ ಅವರನ್ನು ಮೊದಲು ಕೊಂದೆ. ಆಮೇಲೆ ಅವರಿಗೆಲ್ಲ ನಾನೇ ನಾಯಕನಾದೆ. ಹೌದಾ? ನಮ್ಮ ದಾರಿ ಕೂಡ ಅದುವೇ. ನಮ್ಮ ಗುರುಗಳು ಹೇಳಿದ್ದೇನೋ, ನಮ್ಮ ಇಸ್ಲಾಂ ಈ ಮತವನ್ನು ಪ್ರಪಂಚಕ್ಕೆ ಗೊತ್ತು ಮಾಡಬೇಕಂತ ಇದ್ರೆ ಒಟ್ಟಿಗೆ ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಕಿತಾಬ್ ಅಲ್ವೇನು? ಒಂದು ಕೈಯಲ್ಲಿ ಕತ್ತಿ, ಇನ್ನೊಂದು ಕೈಯಲ್ಲಿ ಕಿತಾಬ್ ಕುರಾನ್. ಯಾವುದನ್ನು ಆಯ್ಕೆ ಮಾಡಬೇಕು ನಿಮಗೆ ಬಿಟ್ಟದ್ದು ಎಂಬ ಹಾಗೆ ಕೆಲವರನ್ನೆಲ್ಲರನ್ನು ಮತಾಂತರ ಮಾಡಿ ನಮ್ಮೊಳಗೆ ಸೇರಿಸಿಕೊಂಡಿದ್ದೇವೆ. ಸನಾತನ ಧರ್ಮಕ್ಕೂ ನಮಗೂ ಇರುವಂತಹ ವ್ಯತ್ಯಾಸ ಏನು ಅದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಸನಾತನ ಧರ್ಮದಲ್ಲಿರುವವರು ಯಾವ ಕಡೆ ನಮಸ್ಕಾರ ಮಾಡುವುದೋ ಪೂರ್ವಕ್ಕೆ, ಎರಡು ಕೈಯನ್ನು ಕೈ ಮುಗಿದು. ಹೌದು. ನಾವು ಹೇಗೆ ವಿರುದ್ಧ ಪಶ್ಚಿಮಕ್ಕೆ ನೋಡಿ ಈ ರೀತಿ ಕೈ ಮುಗಿಯುವುದು. ಯಾಕೆ ಕೊಡುವುದಾದ್ರೆ ಪೂರಾ ನಮಗೆ ಕೊಡಿ ಅಲ್ಲ, ಕೊಟ್ಟರೆ ನೋಡು ಕೈಗೆ ಸರಿ ಸಿಗ್ತದೆ, ಕೆಳಗೆ ಬೀಳುವುದಲ್ಲ. ಆಮೇಲೆ ಸನಾತನ ಧರ್ಮ ಇರುವಂತಹವರು ಯಾವ ಕಡೆಗೆ ಬರೆಯುವುದು ಓದುವುದು ಎಡದಿಂದ ಬಲಕ್ಕೆ, ಬಲದ ಬದಿಗೆ, ನಾವು ಬಲದಿಂದ ಎಡಕ್ಕೆ, ಎಡಬದಿಗೆ. ಅವರಿಗೆ ವಿರುದ್ಧವೇ ನಾವಿರುವುದು. ನಾವು ಎಲ್ಲ ಉಲ್ಟ ಮಾರ. ಯಾವ್ಯಾವ ಶಬ್ದವನ್ನು ವಿರುದ್ಧ ಅಂತ ಹೇಳಿದ ಮೇಲೆ ಅದನ್ನು ಹೇಳಬೇಕು ಅಂತ ಇಲ್ಲ. ಆಮೇಲೆ ನಮ್ಮ ಮಕ್ಕಳಿಗೆ ಇರುವಂತಹ ಹೆಸರು ಹೇಗೆ? ಸಣ್ಣ ಮಗು ನಗಾಡಿಕೊಂಡಿರ್ತಾನೆ ಅಂತ ಹೇಳುವ ಇಸ್ಮಾಯಿಲಿ. ನೋಡಿ ಅವನಿಗೆ ಗೊತ್ತು ಇಸ್ಮಾಯಿಲಿ. ಒಂಡೆ ಉಪ್ಪು ಅಲ್ಲ, ಮಕ್ಕಳ ಹೆಸರು. ಮಗುವಾಗ ಇರುವಂತಹ ಸಂದರ್ಭದಲ್ಲಿ ನಡೆದುಕೊಂಡು ಹೋಗುವಂತ ದೂರ ದೂರ ಹೆಜ್ಜೆ ಇಡುವಂತಹ ಮಗುವಿಗೆ ಹೇಗೆ ಹೆಸರು? ಅಬ್ಬುಬಕ್ಕರ್. ದೂರ ದೂರ ಹೆಜ್ಜೆ ಇಡುವವ ಅಬ್ಬುಬಕ್ಕರ್. ಆಮೇಲೆ ತಂದೆ ಯಾರು ತಾಯಿ ಯಾರು ಗೊತ್ತಿಲ್ಲ ಅಂತ ಮಗುವಿಗೆ ಅಕ್ರಮ ಸಂಬಂಧದಲ್ಲಿ ಹುಟ್ಟಿದವ ಅಕ್ರಮ್. ಆಮೇಲೆ ಹೆಣ್ಣು ಮಗುವಿಗೆ ಹೆಸರು ಇಡುವುದಾದ್ರೆ ಹೇಗೆ? ಅವರಿರುವುದು ಪಾರ್ವತಿ. ನಮ್ಮದು ಪಾತುಮ. ಅವರಿಡುದು ಸುಬ್ರಾಯ, ನಮ್ದು ಇಬ್ರಾಹಿಂ. ಇದೆಲ್ಲ ನಮ್ಮ ಜೀವನ ಚರಿತ್ರೆಯನ್ನು ಹೇಳುವುದು. ಒಕ್ಕು. ಆದ್ರೆ ಇದುವರೆಗೆ ನಾವು ಅದೆಷ್ಟೋ ಊರುಗಳನ್ನು ಸೇರಿಕೊಂಡು ಕೆಲವರ ತಲೆಯನ್ನು ಕಡಿದು ಬಡಿದು ಅವರಂತ ನಾಟ್ಯಗಳನ್ನು ತಂದು ನಮ್ಮ ಬೊಕ್ಕಸಲ್ಲಿ ತುಂಬಿಸಿದೆ. ನಮ್ಮ ಭಂಡಾರಿಯಲ್ಲಿ ಇಟ್ಟಿದೆ. ಭಂಡಾರಿ ಅಲ್ವೇನೋ, ಭಂಡಾರದಲ್ಲಿ. ಆದ್ರೆ ಈಗ ಭಂಡಾರ ಪರಿದಾಗಿದೆ, ತುಂಬಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗೆಂತ ಕಾಣುತ್ತಾ ಇದೆಯಲ್ಲ, ಅದು ಯಾವುದು? ಚಿತ್ತವಿಟ್ಟು ಕೇಳಬೇಕು ಇಲ್ಲಿಗೆ. ಅದು ನಮ್ಮ ಬೊಕ್ಕಸ ಭಂಡಾರ ಬರಿದಾಗಿದೆ, ತುಂಬಿಸುವಾಗ ಬಗ್ಗೆ ಹೇಗೆ ಎಂಬ ಹಾಗೆ ಯೋಚನೆ ಮಾಡುವಾಗ ನೋಡು ಕಾಣುತ್ತಾ ಇದೆಯಲ್ಲ ಕೇರಳ ರಾಜ್ಯ. ಇದು ಗಡಿ ಪ್ರದೇಶ. ಇದು ಗಡಿ ಪ್ರದೇಶ. ಅಲ್ಲಲ್ಲಿ ಮಣ್ಣೆಲ್ಲ ರಾಶಿ ಹಾಕಿದ್ದಾರೆ. ಅದ್ಯಾಕೆ? ಆಚೆಯವರು ಈಚೆ ಬರ್ಲಿಕ್ಕಿಲ್ಲ, ಈಚೆ ಆಚೆ ಹೋಗ್ಲಿಕ್ಕಿಲ್ಲ. ಆದ ಕಾರಣವೇ ಇದು ಗಡಿ ಪ್ರದೇಶ ಅಂತ ಹೇಳಿತು. ಇದು ಮೊನ್ನೆ ರಾಶಿ ಹಾಕಿದ್ದ ಅಂತ ಅಲ್ವಾ? ಇತ್ತೀಚೆಗೆ ಆಗಿರಬಹುದು. ಹೌದು. ವಾಹನವು ಹೋಗಬಾರದು. ಇದು ಕೇರಳ. ಈ ಕೇರಳದಲ್ಲಿ ಪಂದಳ ರಾಜ ಪೊಂದೆಲಲ್ವೇನೋ ಪಂದಳ ರಾಜ್ಯ. ಪಂತಲ ಬಣ್ಣಗ ಎಲ್ಲಿಗೆ ಬಣ್ಣಗ ಪಂತಲ
ನೀನು ಮನೆಯಲ್ಲಿ ಹೇಳಿ ಬಂದಿದ್ಯಾ? ನಾನು ಹೇಳಿ ಬಂದಿದ್ದೇನೆ. ಹೌದಾ? ಇದೇ ರೂಪದಲ್ಲಿ ಹೋಗ್ತೀಯಾ? ಮನೆಗೆ ಒಳಗೆ ಕಳಿಸಲಿಕ್ಕಿಲ್ಲ. ಅಂತಳಲ್ವೇನು? ಪಂದಳ ರಾಜ್ಯ ಅಲ್ಲಿ ಅರಸ ಕೇತಕಿ ವರ್ಮ. ಚಿಕನ್ ಶವರ್ಮ. ಪುತಕಿ ವರ್ಮ. ಎಂತದು? ಚಿಕನ್ ಶವರ್ಮ. ನಿನಗೆ ಅಂತದ್ದು ತಿಂದೆ ಅಭ್ಯಾಸ ಆಗಿರ್ಬೇಕು. ಅಲ್ಲ ಬಂದಳ ಹಾಗಲ್ವೇನು? ಕೇತಕಿ ವರ್ಮ. ಅದು ಬೇಕಾದಷ್ಟು ಸಂಪತ್ತು ಉಂಟಲ್ಲಿ. ಬೇಕಾದಷ್ಟು ಉಂಟಾ? ಸರ್ಬತ್ತು ಕುಡಿದಿದ್ಯಾ ಅವರ ಮನೆಯಲ್ಲಿ? ಇಲ್ಲ, ಹೋಗಿ ಕುಡಿಯೋ ನಾವು. ಅದಲ್ವೇನು? ಉಂಟಾ? ತಂದಿದ್ದೀರಾ? ಎಂತದ್ದು? ಸರ್ಬತ್ತು. ಅದು ಕೊನೆಗೆ ಒಟ್ಟಿಗೆ ಕುಡಿಯುವ. ಸಂಪತ್ತು ಬೇಕಾದಷ್ಟು ಉಂಟಲ್ಲಿ. ಆದ ಕಾರಣ ನಾವೆಲ್ಲರೂ ಸೈನ್ಯ ಸಮೇತ ಅಲ್ಲಿಗೆ ಹೋಗಿ ಅವರೊಡನೆ ಯುದ್ಧ ಮಾಡಿ ಒಂದೋ ಕೊಲ್ಲುವುದು, ಇಲ್ಲದ್ರೆ ಸೆರೆ ಹಿಡಿಯುವುದು. ಆಮೇಲೆ ಅಲ್ಲಿರುವಂತಹ ದನ ಕನಕಾದಿಗಳನ್ನೆಲ್ಲ ವಶಪಡಿಸಿ ತಂದು ನಮ್ಮ ಈ ಪ್ರದೇಶಕ್ಕೆ ತರಬೇಕು. ಹಾಗಾಗಿ ಹೋಗುವ ಬಗ್ಗೆ ಏನು ಅಭಿಪ್ರಾಯ ಹೇಳಿ? ಮೊದಲಾಳಿ ಅಂದ್ರೆ ಪ್ರಭುಗಳೇ. ನೀವು ಪ್ರಭುಗಳೇ. ನೀವು ಪ್ರಭುಗಳು. ದೊರೆ. ನೀ ಬೇಡಿಕೊಂಡ ನಾಯಿಂದೆ ಮೋನೆ. ಮುಷ್ಟಿ ಬಿಗಿದು ನಿನ್ನ ಮಂಡೆಗೆ ಬಡಿದ್ರೆ ಉಂಟಲ್ಲ, ಕಾಣಿಕೆ ಡಬ್ಬಿಗೆ ಹಣವಿದ್ದ ಕಟ್ಟಳಂಗ ನೀನು ಹೇಳಿದ್ದು. ಬೇಡಿಕೊಂಡ ನಾಯಿಂದೆ ಮೋನೆ ಶಬ್ದದ ಅರ್ಥ ಬೇರೆ ಆಗ್ತದೆ. ಇದು ಕೇರಳದ ಗಡಿ ಪ್ರದೇಶ. ಕನ್ನಡ ಮಾತ್ರ ಅಲ್ಲ, ನಿನ್ನ ಮಲಯಾಳ ಭಾಷೆ ಗೊತ್ತಿದ್ದವರು ಇಲ್ಲಿದ್ದಾರೆ. ಅರ್ಥ ಎಂತದ್ದು? ಹೆದರಬೇಡ, ನಾನಿದ್ದೇನೆ. ನೀನು ಹೇಳಿದಲ್ವಾ, ಅದನ್ನು ಒಟ್ಟಿಗೆ ಹೇಳಿದಲ್ಲ, ಸ್ವಲ್ಪ ವಿಂಗಡಿಸಿ ಸ್ವಲ್ಪ ಹೇಳ್ಬೇಕು. ಎಳಿಲಿಕ್ಕೆ ಇಲ್ಲ, ಕೈಗೆ ಸಿಗುವುದಿಲ್ಲ, ಎಲ್ಲಿಯುವುದಿಲ್ಲ. ಎಂತದ್ದು? ಶಬ್ದವನ್ನು ಎಳಿಬೇಕು. ನಾ ಹಿಂದೆ ಮೋನೆ, ನಾನು ಉಂಡೆ ಮೋನೆ. ಒಂದುಂಡಲ್ಲ ಪಂದಲ್ ರಾಜ. ನಿಂದೆ ಮೋನೆ. ಪಂದಲ್ ರಾಜ ಉಂಡಲ್ಲ. ಪಂದಲ್ ರಾಜ ಉಂಟು. ನಾನು ಹೋಗ್ತೇನೆ. ಎಂಗನೆ ಪೋವು ಅದು ಅವಡೆ ಅಲ್ಲಿ ನಾನು ಪಂದಲ ರಾಜನಲ್ಲಿಗೆ ಹೋದದ್ದು. ಪಂದಲ ರಾಜಕ್ಕೆ ಒಂದು ಟಿವಿಲಿ ಪೋಣ. ನಾನು ಟಿವಿಲಿ ಪೋನೆ, ನನಗೆ ಅವಡೆ ಸ್ಥಳ ಇಲ್ಲ. ಅದು ಕೊರ್ಚ ಸ್ವಲ್ಪ ಸಣ್ಣ ಟಿವಿ ಎದೆಯನ್ನು ಅಗಲಿಸಿ ಹಿಂಗನೆ ಅಲ್ಲಿ ಅವ ಪಂದಲ್ ರಾಜ ಕೂತ್ಕೊಂಡಿರ್ತಾನೆ ಅಲ್ಲಿ. ನೀನೇನು ದೊಡ್ಡ ಜನವ, ನೀನು ಸ್ವಲ್ಪ ಉದ್ದ ಇದ್ದೀಯ ಅಂತ ದೊಡ್ಡ ಇದ್ದ ನೀನು. ಒಂದೇ ಪೆಟ್ಟು. ಯಾರಲ್ಲಿ ಮಾತಾಡುದು? ಯಾರು ನೀನು? ನಾನು ಈಗ ನಿಮ್ಮಲ್ಲಿ ಮಾತಾಡಿದ್ದು, ಅಲ್ಲಿ ಹೋಗಿ ಅವನಲ್ಲಿ ಮಾತಾಡ್ಲಿಕ್ಕೆ ಉಂಟಾಗಿ ಹೇಳಿದ್ದು ಹೇಗೆ? ನಿಮ್ಮ ನಾನೊಂದು ಭಾವನ ಲಾರಿಯಲ್ಲಿ ಭಾವನ ಲಾರಿಯಲ್ಲಿ ಭಾವನಾ ಲಹರಿಯಲ್ಲಿ ಹೇಳಿದ್ದು. ಅಲ್ಲಿ ಹಾಗೆ ನೀನು ಪರಕಾಯ ಪ್ರವೇಶ ಮಾಡಿ. ಹೌದು, ನಾನು ಫಕೀರ ಪ್ರವೇಶ. ಅದು ಪರಕಾಯ ಪ್ರವೇಶ ಮಾಡಿ ಹೇಳಿ ಭಾವನೆಯಲ್ಲಿ ಹೇಳಿದ್ದೀನಿ. ಭಾವನಲ್ಲಿ ಅಲ್ಲಿ ಹೋಗಿ ಭಾವನಲ್ಲಿ ಹೇಳಿದ್ದು. ಇಷ್ಟು ಹೇಳುವುದಾದ್ರೆ ಬೇರೆ ಹೇಳ್ತೀಯ? ಬೇರೆ ಬೇರೆ ಉಂಟು. ಹೌದು. ಹೇಗೆ? ನೀನು ಮರ್ಯಾದೆಯಲ್ಲಿ ನಿನ್ನಲ್ಲಿ ಹೇಳ್ತೇನೆ. ನಾನು ಮರ್ಯಾದೆಯಲ್ಲಿ ಈಗ ನೀನು ಇಲ್ಲಿಂದ ಇಳಿಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಹೇಗೆ ಇಳಿಸಬೇಕು ಅಂತ ನಮಗೆ ಗೊತ್ತು. ಹೇಗೆ ಇಳಿತ್ಯ ಅಲ್ಲ, ಏನಾದ್ರೂ ಬೇಕಾ ನಿನಗೆ ಅಂತ? ಹಾಗೆ ಅವನಲ್ಲಿ
ಅವನಲ್ಲಿ ಹೇಳ್ತಾ ಇದ್ದೀನಿ. ಅವ ಲಾರಿಯಲ್ಲಿ ಹೇಳಿ. ಅವ ಇಳಿಯದಿದ್ರೆ ಅವನನ್ನು ಹೇಗೆ ಇಳಿಸಬೇಕು ಅಂತ ನನಗೆ ಗೊತ್ತು. ಹೇಗೆ ಇಳಿಸ್ತಿ? ಒಂದೇ ಪೆಟ್ಟು. ಪೆಟ್ಟಿಗೆಲ್ಲ ಬಗ್ಗೋರವರಲ್ಲ. ಮತ್ತೆ ಪೆಟ್ಟು ಮಾತ್ರ ಅದರಲ್ಲಿ ಬೇರೆ ಏನಿಲ್ವಾ? ಬೇರೆ ಒಂದು ಕುತ್ತು ಒಂದು ಅಡಿ. ಅದೇ ನಮ್ಮ ಕ್ರಮ. ಅದೇ ಅದಲ್ಲೇ ಅದೇ ಸಾಬಾ ಅವನಿಗೆ ಮೊನ್ನೆ ಹುಚ್ಚು ನಾಯಿ ಕಡಿದದ್ದು. ನಾಯಿ ಕಡಿಚ ಅದು ನಮಗೆ ಆರಾಮಲ್ವೇನು? ಅದು ಆರಾಮ ನಾಯಿಗೆ ಗೊತ್ತುಂಟ. ನಮಗೆ ಆರಾಮ ನಾಯಿ ಗೊತ್ತಿಲ್ಲ. നായിന്റെ മോനെ നീയല്ലേ പറഞ്ഞേ? അതെ ഒക്കു ധനി ഓന് പറഞ്ഞത് ഞാൻ കേട്ടു. കേക്കുണ്ട? എല്ലാം കേട്ടു ഞാൻ. ಎಲ್ಲವನ್ನು ನಾನು ಕೇಳಿದೆ. ഓനിക്ക് കുറച്ചോ കുറച്ച ಮಲಯಾಳ ತೋಡ ತೋಡ ಸ್ವಲ್ಪ ಸ್ವಲ್ಪ ಬರ್ತದೆ. ಅವ ತಿರುಗಿ ಕೊಡ್ತಾನೆ. ಸ್ವಲ್ಪ ಬರ್ತದೆ. ಅದೆಲ್ಲ ಆಗಿ ಬಂದದ್ದು ನಾವು. ഞങ്ങല്ല ಹೇಗೆ മലയാള വരും. ഞാൻ പറഞ്ഞത് കേൾക്കണതനി. പറന്ന് വിളക്കായി. ഞങ്ങൾ ആർക്ക് പോന്നെ? പറന്ന് വിളക്കായി. വിളക്കായി വേണ്ടത് പറന്ന് വിളക്കായി. എന്തിനാ ഞാൻ പറഞ്ഞത്? ಅವ ಹೇಳಿದ್ದನ್ನು ನಾನು ಕೇಳಬೇಕು. ಅವನು ಎಲ್ಲ നിങ്ങൾ പറഞ്ഞെന്ത്? ಅವನಿಗೆ ಒಮ್ಮೊಮ್ಮೆ ചൊടി വരുന്നു. ಕೈಯಲ್ಲಿ ಬರ್ತಾರೆ ದರ್ಶನ. ധനി എന്തിനറിയോ? പന്തല 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 ദൂരത്ത് കാണുമ്പോഴേ നിന്നല്ല പണ്ടല്ല അതാ അവിടെ കാണുന്നത് നോക്കുക. അതാ നോക്ക് എത്ര വലിയ അല്ലേ? പന്തലക്ക് പോയിട്ട് ഓനെ പിടിച്ചിട്ട് ഓനിക്ക് രണ്ടും കൊടുത്തിട്ട് നിങ്ങൾക്കല്ല ധനി ആടെ കൊടുത്തിട്ട് ഓനോട് എന്തെല്ലാം ഉണ്ട്? പൊന്ന പിന്നെ ഇരുമ്പോ എന്റെ കച്ചവട ഇരുമ്പല്ലരാ. അങ്ങനെ ഇരുമ്പല്ലേ ഒരു മാന എനിക്ക് അങ്ങനെ ഏത് പെണ്ണോ പെണ്ണ് പെണ്ണ് ಹೆಣ್ಣು ಹೆಣ್ಣು ഓഹോ അറിയല്ലേ? അല്ലേ നോക്കി ഓന് നിങ്ങനെ ആക്കുന്ന ഏതുണ്ടെങ്കിൽ ഞാൻ എല്ലാം എടുത്തോണ്ട് വരുന്നത് നിങ്ങൾ ആൾക്ക് കൊടുക്കും വിടല്ല പന്തനെ. ಇಲ್ಲಿ ಸಂತೋಷವಾಯ್ತು. ನಿಮ್ಮ ವೀರೋತ್ಸವ ಅಂತ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷ. ಆದ್ರೆ ನಾವು ಹೋಗುವುದು ಪಂದಳಕ್ಕೆ.
ಹೋಗುವಾಗ ಬರಿಗೈಯಲ್ಲಿ ಹೋಗುವುದಲ್ಲ, ಆಯುಧವನ್ನು ಹಿಡಿದುಕೊಳ್ಬೇಕು. എന്റെ ഒരു ചൂരി ഉണ്ടാവും, ಅದು അതുണ്ടാവും. ಹಿಡ್ಕೊಂಡು ನಮ್ಮ ಜಯಘೋಷ ಹೇಗೆ ಅಲ್ಲಾಹೋ ಅಕ್ಬರ್ ಅಲ್ಲಾಹು ಹೇಳಿಕೊಂಡು ಹೋಗುವ. ಅಬ್ಬು ಸಾಕು. ಅದು ಸರಿ ಉಂಟದು ಎಲ್ಲ ಸರಿ ಉಂಟಿದೆ. ನಾವು ಬಂದು ಸೇರಿದ್ದೆ ಪಂದಳ ಅದಕ್ಕೂ ಅದವಡನಕ್ಕೂ ಬೊಂಬಾಯಿ ದೀವಿ, ಬೊಂಬಾಯಿ ಜೀವಿಗೆ, ಬೊಂಬಾಳ ದೀವಿಗೆ. ಓಹೋ ಇದ ಉಡನಕ್ಕೂ ಬಿಸಿ ಉಂಟಾ? ಬಿಸಿ ಉಂಟಾ? ಇದು ಧ್ವನಿವರ್ಧಕ. ನಾವು ಸಣ್ಣದಲ್ಲಿ ಮಾತಾಡಿದ್ರು ದೊಡ್ಡದಾಗಿ ಕೇಳ್ತದೆ. ದೊಡ್ಡದಾಗಿ ಮಾತಾಡಿದ್ರೆ ಒಮ್ಮೊಮ್ಮೆ ಸಣ್ಣದಾಗಿ ಕೇಳ್ತದೆ. ಅದು ಸರಿ ಇಲ್ಲ. ಇದ್ರೆ ಹಾಗೆ ಸ್ವಲ್ಪ ದೂರ ನಿಂತ್ರೆ ಇಂಥದ್ದು ನಮಗೆ ಬೇಕು. ಯಾಕೆ? ಪಲ್ಲಿ ಉಂಟಲ್ಲ ಅಲ್ಲಿ ಮಸೀದಿಯಲ್ಲಿ. ಹೌದು, 4:45ಕ್ಕೆ ನಮ್ಮ ಮಹಿಳೆಯರಿಗೆ ಬಾಂಗಿ ಕೊಡ್ಲಿಕ್ಕೆ ಬೇಕು. ದನಿ ದನಿ ಆಡೆ ಮೀತೆ ನಕ್ಕಿ ಅದೇ ಬರೆದು ಹಾಕಿದ್ರು ನೋಡು. ಹೌದು, ಅಪ್ಪಣೆ ವಿನಃ ಯಾರು ನಿನ್ನಪ್ಪಲ್ಲ, ಅಪ್ಪಣೆಯ ವಿನಃ ಯಾರು ಪ್ರವೇಶ ಇಲ್ಲ ಅಂತ. ಪ್ರವೇಶ ಇಲ್ಲ, ಪ್ರವೇಶ ಇಲ್ಲ, ಆಗಲ್ವೇನು? ಯಾರು ಒಳಗೆ ಹೋಗುವ ಹಾಗೆ ಇಲ್ಲ ಬರೆದು ಹಾಕಿದ್ದಾರೆ. ಆದ ಕಾರಣ ನಾವು ನೇರ ಹೋಗುದಲ್ಲ. ಯಾರಿದ್ದಾರೆ ಅಂತ ಪರೀಕ್ಷೆ ಮಾಡಬೇಡವಾ? ನೋಡು, ಮೊದಲು ನೀನು ಹೋಗು. ಹೋಗಿದ್ಯೋ? ಒಂದು ಹೋಗಿ ಎಲ್ಲ ನೋಡಿ ಪರೀಕ್ಷೆ ಮಾಡಿದ್ಯಾ? ಹೋಗಿ ನಾನು ಪರೀಕ್ಷೆ ಮಾಡಿದೆ. ನಾಡಿ ಪರೀಕ್ಷೆ ಎಲ್ಲ ಮಾಡಿದೆ. ನಾಡಿ ಮಿಡಿತ ಎಲ್ಲ ನೋಡಿದೆ. ಹೌದಾ? ಏನಿಲ್ಲ, ಶ್ವಾಸ ಇಲ್ಲ. ಹೌದಾ? ಈಗಲ ಮತ್ತೆ ಆಗಲೋ ಈಗಲ ಅಂತ ಉಂಟು. ಆ ರೀತಿ ಉಂಟು. ಹೌದು, ದ್ವಾರದ ಮಧ್ಯದಲ್ಲಿ ಒಂದು ಮೂರ್ತಿಯನ್ನು ಕೂರಿಸಿದಾಗೆ ಉಂಟು. ಅಂದ್ರೆ ಅದು ಮೂತ್ರಿ. ನೀನು ಹೋದದ್ದು ಸರಿಯಾಗಲಿಲ್ಲ. ಸರಿಯಾಗಿಲ್ವಾ? ನೋಡು, ಸೇಕು ಒಮ್ಮೆ ಕಳಿಸುವ. ಸೇಕು ಹೋಗಿ ಬಾ. ನೀನೊಮ್ಮೆ ಹೋಗುವ. ಮೊದಲಲ್ಲಿ ಇಲ್ಲಿಗೆ ವಾಸನೆ ಬರ್ತಾ ಉಂಟು. ಹೌದಾ? ಏನು ಆಡ ನೋಕುಂಬ ಎಂದು ಮೀತೆ ತಾಯೊಟ್ಟು ಬೆಳಿಕ್ಕನ್ನೇ ಇಂಡಿದನಿ. ಮೇಲೆ ಕೆಳಗೆ ಹೋಗ್ತಾ ಮೀತೆ ಬೋದು, ತಾಯ ಬೋದು. ಏನು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ದನಿ. ಹಾಗಿದ್ರೆ ಆಳು ಹೋದ್ರೆ ಆಳು, ಮಗ ಹೋದ್ರೆ ಮಧ್ಯಮ, ತಾನು ಹೋದ್ರೆ ಉತ್ತಮ. ಹಾಗಿದ್ರೆ ನಾನೇ ಒಮ್ಮೆ ಪರೀಕ್ಷೆ ಮಾಡಿ ಬರ್ತೇನೆ. ಅದು ಆಯ್ತು. ಇವನಿಗೆ ಜೀವ ಉಂಟು. ಜೀವ ಉಂಟಾ? ನೋಡು ವ್ಯಂಗ್ಯ ಮಾಡುದು ಮುಖದಲ್ಲಿ. ನಾನು ವಾವರ. ಯಾರು? ನಾನು ಸೇಕು. ಸಾಕು, ನಿಲ್ಲಿಸು. ಯಾರು? ಗೊಬ್ಬರ ಹೊರಲಿಗೆ ಹೋಗು. ಅಪ್ಪು, ಸಾಕು. ಅವ ಎಂತದ ಬಿಸಾಡಿದ್ದು? ಅವ ಎಂತ ಬಿಸಾಡಿದದು? ಅವ ಎಂದು ಚಾಡಿ ಎಂದು ಚಾಡಿಯದ ಅರಿಯಲ್ಲದರಿ. ಅಲ್ಲ, ಅದು ಎಂದು ಮೊಳವಿದೆ ಬಡಿ ಚಾಡಿಯದ. ಕಣ್ಣು ಎಲ್ಲ
ಕಾಣದೇ ಇಲ್ಲ. ಬೆನ್ನೂರು ಬೆನ್ನೂರು ಜಾಡಿಯೇ. ಬೆನ್ನೂರು. ಅದು ಬೆನ್ನೂರು ಅಂದ್ರೆ ಭಸ್ಮ. ಬೂದಿ ಬೂದಿ. ಭಸ್ಮ ಅವ ಬಿಸಾಡ್ಬೇಕು ಅಂತ ಇದ್ರೆ ಅವ ಬಣ್ಣೂರಿಂದ ಬಂದವ. ಬಣ್ಣೂರಿಂದ ನಿನ್ನ ಪರಿಚಯ ಅದವನು? ಅಲ್ಲ ಬಣ್ಣೂರು ಅಲ್ಲ ಬೆಳ್ಳೂರಿಂದ ಬಂದವ. ಭಸ್ಮ ಬೆನ್ನೂರು ಚಾಡಣಂಗೆ ಅವ ಮಂತ್ರವಾದಿ ಆಯ್ತು ಕಣು. ಅವ ಮಂತ್ರವಾದಿ ಆಗಿರ್ಬೇಕು. ಆದ ಕಣ ಅವನ ಮೇಲೆ ಒಂದು ಗಮನ ಇರಿಸಿಕೊಳ್ಬೇಕು ನಾವು. ಬರೀ ಕಣ್ಣು ಬೇಕು. ಅವನ ಮೇಲೆ ಒಂದು ಕಣ್ಣು. ಒಂದು ಕಣ್ಣು ಅವನ ಮೇಲೆ ಇಟ್ಟರೆ ನಮಗೆ ಒಂದೇ ಕಣ್ಣು. ಕಣ್ಣು ನಮ್ಮ ಮುಖದಲ್ಲಿ ಬೇಕು. ದೃಷ್ಟಿ 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 ತೆಗಿಬೇಕು. ದೃಷ್ಟಿ ಅವನ ಮೇಲೆ ಬೇಕು. ಹೋಗೋ ಬಾ. ನಮ್ಮ ಸಂಪತ್ತನ್ನು ದೋಚಿಕೊಳ್ಳುವುದಕ್ಕಾಗಿ ಆ ದುರುಳರು ಆಗಮಿಸಿದ್ದಾರೆ. ತಡ ಮಾಡುವುದಿಲ್ಲ, ನೇರವಾಗಿ ಅವರನ್ನು ಎದುರಿಸಿದ್ದಕ್ಕೆ ಮುಂದುವರಿದ. ಪ್ರಣಾಮಗಳು. ಅಪ್ಪಾಜಿ, ನಮ್ಮ ಚಲರು ಬಂದಾಡಿದಂತಹ ನುಡಿಗಳನ್ನು ನೀವು ಕೇಳಿದವರು. ಕೋಪೋದ್ರಿಕ್ತರಾಗಿದ್ದೀರಿ. ಹೌದು. ಧನುರ್ಧಾರಿಗಳಾಗಿ ಹೊರಟು ನಿಂತವರಿದ್ದೀರಿ. ಹೌದು. ಅಪ್ಪ, ಚಿಗುರನ್ನು ಕಡಿಯುವುದಕ್ಕೆ ಕೊಡಲಿಯ ಅವಶ್ಯಕತೆ ಇಲ್ಲ. ಸ್ವಂತಕಾರಿಯಾಗಿ ಬೆಳೆದು ನಿಂತಹ ಮಗ ಕನಕಾರ್ಬನಿದ್ದಾನೆ. ಆಶೀರ್ವದಿಸಿ ಕಳುಹಿಸಿ, ಆಶೀರ್ವದಿಸಿ. ಅಪ್ಪಾಜಿ, ನೀನೊಬ್ಬನೇ ಹೋಗುವುದಲ್ಲ, ಎಲ್ಲರೂ ಸೈನ್ಯ ಸಮೇತರಾಗಿ ಆ ದುರುಳನನ್ನು ಎದುರಿಸಲಿಕ್ಕೆ ಮುಂದುವರಿಯೋಣ. ಯಾವುದೋ ಊರಿನಿಂದ ಬಂದವರು ನಮ್ಮ ಬಂಧವ ರಾಜ್ಯಕ್ಕೆ ಗುತ್ತಿಗೆಯನ್ನು ಹಾಕಿದ್ದೀರಿ. ಇಲ್ಲಿ ಗುತ್ತಿಗೆ ಹಾಕಿದ್ದೇವೆ ಈ ಊರಿಗೆ ಗುತ್ತಿಗೆಯನ್ನು ಹಾಕಿದವರಿದ್ದೀರಿ. ಒಳ್ಳೆ ಮಾತು
ಮಾತಿನಲ್ಲಿ ಹೇಳ್ತೇನೆ, ಬಂದದ್ದು ತಪ್ಪಾಯ್ತು ಕಾಲಿಗೆರಗಿ ಓದಿ ಹಿಂದಕ್ಕೆ. ಈ ಊರಿನ ಅರಸನ ಮಗ ಕನಕ ವರ್ಮ. ಕನಕ ವರ್ಮ ಕನಕ ವರ್ಮ ಹೆಸರು ಹೇಳುವುದಕ್ಕೆ ಬಾರದೇ ಇದ್ರೆ ಹೇಳಬೇಡಿ. ಅರಸು ಮಗ ಅರಸಿಂಡೆ ನೀ ಎಂದಿದ್ರೆ ಇಲ್ಲೇ ಬಂದ. ನೀವು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಬೇಕು? ನನ್ನ ಊರಿಗೆ ಬಂದು ನನ್ನಲ್ಲೇ ಕೇಳುದಾ? ನಿನ್ನ ಊರಿಗೆ ಬಂದಿದ್ದಾದರೂ ಕೂಡ ನಿನ್ನ ಮುಖದಲ್ಲಿ ಈಗ ತಾನೇ ಮೀಸೆ ಬಂದಿದೆ ಅಲ್ವಾ? ಈಗಲ್ಲ, ಅದಕ್ಕೆ ಸ್ವಲ್ಪ ದಿನ ಆಯ್ತು. ಆದ್ರೆ ಚಿಕ್ಕ ಹುಡುಗ ನಂಗ ಹತ್ರ ಬೆಳೆದಿನ പിന്നെ ಅಲ್ಲೇ ಮರ್ಯಾದೆಯಲ್ಲಿ ಹೇಳ್ತೇನೆ. ಏನು ಇಲ್ಲಿ ಏನೆಲ್ಲ ಉಂಟ ಅದನ್ನು ಎಲ್ಲ ಗಂಟು ಕಟ್ಟಿ ನಮಗೆ ಕೊಟ್ಟು ಬಿಡ್ಬೇಕು. ನಿಮಗೆ ಗಂಟು ಪೆಟ್ಟೊಂದೇ ಕೊಡುವುದು ನಾನು. ಕೊಡದಿದ್ರೆ ಏನಾದಿತ್ತು ಗೊತ್ತಾ? ಏನಾದಿತ್ತು? ನಮ್ಮ ದನಿ ಒಂದು ಮಾತು ಹೇಳ್ತಾರೆ, ಕಾಣಿಕೆ ಡಬ್ಬಿಗೆ ಚಿಲ್ಲರೆ ಹಾಕಿದ ಹಾಗೆ ನಿನ್ನನ್ನು ತಪ್ಪ ಮಾಡಿ ಬಿಟ್ಟೇವು ಎಂದು ನಿಮ್ಮನ್ನು ಹುಡುಗ ಬುದ್ಧಿಯವರೇ, ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಕೆಟ್ಟ ಬುದ್ಧಿಯವರು ನೀವು. ಇಲ್ಲಿನಿಂದ ನಿಜವಾಗಿ ಹಿಂದಕ್ಕೆ ಹೋದ್ರೆ ಬದುಕುತ್ತೀರಿ. ഞങ്ങൾക്ക് ಕೆಟ್ಟ ബുദ്ധിന്ന് പറഞ്ഞാങ്ക ഇതാ കൈന്റെ ബല്ലി എടുത്തിട്ടില്ലേ നിന്റെ ಚಂಗಕ್ಕಿಡು. ಈಗ ಕೈಯಲ್ಲಿ ಮಾತ್ರ ಹಗ್ಗ ಇರುವುದು, ಹೆಚ್ಚು ಮಾತಾಡಿದ್ರೆ ಕುತ್ತಿಗೆಗೂ ಹಾಕಿಯಲ್ಲ ಮಗನೇ. ಯಾರು ನೀನಾ? ನಿನಗೆ ಬಾರದೇ ಇರುವ ಹೆಸರು ಹೇಳಬೇಡ, ಎಷ್ಟು ಬರ್ತದೆ ಅಷ್ಟು ಮಾತ್ರ ಹೇಳು. ಹಾಗಾದ್ರೆ ಎಲೆ ಕಣಕ್ಕಿ ಅದೆಂತದ್ದು ಹಾಗೆ ಹೇಳಿದ್ರೆ? ಸ್ವಲ್ಪ ಬಂಗಾಸ್ಕೆ ಹಾಕಿ ಬಂಗಾಗುತ್ತದೆ ಅಂತ ಎಲ್ಲೆಲ್ಲಿಂದ ತುಂಡು ಮಾಡ್ಲಿಕ್ಕೆ ಹೋಗಬೇಡ. ಎಲ್ಲಿ അങ്ങനെ പറയില്ല, അതിന് തീ പിടിച്ചങ്ങ് കത്തു. ಕಣಕ್ಕಲ್ಲೇ ಒಳ್ಳೆ ಮಾತಿನಲ್ಲಿ ಇಲ್ಲಿ ಇರುವುದನ್ನ ಎಲ್ಲ ನಮಗೆ ಕೊಟ್ಟು ಮರ್ಯಾದೆಯಾಗಿ ಅಲ್ಲಿ ಒಳಗೆ ಹೋಗಿ ಮಲಗು ನೀ, ಮತ್ತೆಲ್ಲ ನಾವಿದ್ದೇವೆ. ಇಲ್ಲವಾದ್ರೆ ನಮ್ಮ ಕೈಯ ಈ ಪೆಟ್ಟಿನ ರುಚಿ ಸಿಕ್ಕಿದ್ರೆ ಉಂಟಲ್ಲ, ನಿಮ್ಮ ಕೈ ಎಷ್ಟು ಗಟ್ಟಿ ಉಂಟು ನೋಡುವ.
ಅಕರ್ಮಗಳು ಅಷ್ಟಿಷ್ಟಲ್ಲ. ಯಾವುದು? ಏನು ಮಾಡಿದೆ? ನಾವು ಗೋಮಾತೆ ಎನ್ನುವಂತಹ ಪೂಜಿಸುವಂತಹ ಹಸುವನ್ನು ತಲೆಗಡಿತಿಯಲ್ಲಿ ಏನು ಅಷ್ಟು ಮಾತ್ರವಲ್ಲ, ನಾವು ನಂಬುವಂತಹ ದೇವಸ್ಥಾನಗಳು ಅದನ್ನು ಹುಡಿ ಮಾಡಿದ್ದಿ ನೀಚ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಈ ಪ್ರದೇಶವನ್ನು ಬಿಟ್ಟು ಹಿಂದಿರುಗಿದರೆ ಅದಕ್ಕೆ ಒಳ್ಳೆದ್ದಿ, ಇಲ್ಲವಾದರೆ ನಿಮ್ಮ ಸುಟ್ಟು ಬೂದಿ ಮಾಡಿ ಆಯುಧ ಮಾಡಿ ಹೋಗಿ ಟಿವಿಯಿಂದ ಮಧ್ಯ ಪಥದಲ್ಲಿ ನನ್ನ ಪ್ರತಿಸ್ಪರ್ಧಿ ಸ್ಥಾನದಲ್ಲಿ ನಿಂತವು. ನೀನೇ ಏನು ಕೇತಕಿ ವರ್ಮ? ಹೌದು, ನಾನೇ. ಓಹೋ, ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಿ ಈ ಕಾಲಕ್ಕೆ. ಪ್ರತಿಸ್ಪರ್ಧಿ ಆದ ಮೇಲೆ ಆರೋಪವನ್ನು ಮಾಡಲೇಬೇಕು. ಹೌದು, ಆದ್ರೆ ನೀನು ಆರೋಪ ಮಾಡಿದ ಮೇಲೆ ಅದನ್ನು ಸಮರ್ಥಿಸಬೇಕಾದ್ದು ನಮ್ಮ ಕರ್ತವ್ಯ. ಆದ ಕಾರಣ ನೀನು ಏನು ಹೇಳಿದೆ, ಇಲ್ಲಿರುವಂತಹ ದನ ಕನಕಾದಿಗಳನ್ನೆಲ್ಲ ದೋಚಿ ಮುಂದಕ್ಕೆ ಹೋಗ್ತಾ ಇದ್ದಿ ಎಂಬ ಹಾಗೆ ಮಾತ್ರವಲ್ಲ, ಇಲ್ಲಿರುವಂತಹ ದೇವಸ್ಥಾನಗಳನ್ನು ಹುಡಿ ಮಾಡಿದೆ. ಗೋಮಾತೆ ಅಂತ ಅವರಿಗೆ ದನಗಳನ್ನೆಲ್ಲ ಕಡಿದು ಸಾಗಿಸ್ತಾ ಇದ್ದಿ ಎಂಬ ಹಾಗೆ. ನಾವು ದೇವರು ಅಂತ ಪೂಜಿಸ್ತೇವೆ ಅದನ್ನು. ಹೌದು, ಹೆಣ್ಣು ದನ ನಿಮಗೆ ಗೋಮಾತೆ, ಹಾಗಿದ್ರೆ ಗಂಡು ದನ ಹೇಗೆ? ಅದನ್ನು ಮಾತೆ ಅಂತಲೇ ಪೂಜಿಸುವುದು. ಓ, ಗಂಡನ್ನು ಬೇಕಾದಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡವು. ಹಾಗಿದೆ ಅದು ಗೋ ಮಾತಾಗಿ. ಆಮೇಲೆ ನೀನು ಹೇಳಿದ ಹಾಗೆ ಗೋವಿನ ತಲೆಯನ್ನು ಕಡಿದದ್ದು ಹೌದು. ಯಾಕೆ? ಒಬ್ಬರು ಸಾಕುತ್ತಿರುವಂತಹ ಹಟ್ಟಿಯಲ್ಲಿರುವಂತಹ ದನವನ್ನು ನಾವು ಕಳ್ಳತನ ಮಾಡಲಿಲ್ಲ. ಇದು ಯಾರೋ ಪಗಾರಕ್ಕೆ, ಯಾರಿಗೋ ಕಷ್ಟ ಕೊಡುವುದಕ್ಕಾಗಿ ಮನೆಯಲ್ಲಿ ದನಗಳನ್ನು ಸಾಕುವುದು, ಮತ್ತೆ ಯಾರ ತೋಟಕ್ಕೆ ಹೋಗಿ ಕದ್ದು ತಿನ್ನುವುದು, ಮಾರ್ಗದ ಮಧ್ಯೆ ಮಲಗುವುದು, ಅಂತಹ ದನಗಳನ್ನು ಕಡಿದು ಮಾಂಸ ಮಾಡಿ ನಾವು 4 ಚಕ್ರದ ವಾಹನದಲ್ಲಿ ಕಳಿಸಿದ್ದೇವೆ. ಹಾಗೆಲ್ಲ ಒಮ್ಮೊಮ್ಮೆ ಪ್ರದೇಶದಲ್ಲಿ ಸುತ್ತುವಂತಹ ದನಗಳನ್ನು ನೀವು ಯಾಕೆ ಹಿಡಿಬೇಕು? ನಾನಿಲ್ವೇ? ನಿನ್ನಿಂದ ಆಗದಲ್ಲ ನಾವು ಮಾಡಿದ್ದು. ನಿಮಗೆ ಆಗುದಿಲ್ಲ. ಆಮೇಲೆ ದೇವಸ್ಥಾನಗಳನ್ನು ಹುಡಿ ಮಾಡಿದೆ ಅಂತ ಹೇಳಿದ್ದಿ. ಹೌದು, ನಾವು ದೇವರನ್ನು ಪೂಜಿಸುವಂತಹ ದೇವಸ್ಥಾನ. ದೇವರು ಅಂತ ಹೇಳಿದ ಮೇಲೆ ದೇವರು ನಮಗೆ ಕೊಡ್ಬೇಕು, ನಾವು ದೇವರಿಗೆ ಕೊಡ್ಲಿಕ್ಕೆ ಕೊಟ್ಟ. ನೀನು ನೋಡು, ದೇವಸ್ಥಾನದಲ್ಲಿ ಧ್ವಜಸ್ತಂಭ ಚಿನ್ನದ್ದು, ಆಮೇಲೆ ಕಿಟಕಿ ಚಿನ್ನದ್ದು, ವಿಗ್ರಹ ಚಿನ್ನದ್ದು, ಹೊಸ್ತಿಲು ಚಿನ್ನದ್ದು, ಬಾಗಿಲು ಚಿನ್ನದ್ದು. ನಿನ್ನ ಕರ್ಮಕ ಇದು ನಮ್ಮಲ್ಲಿ ಇರುವಂತಹ ಸಂಪತ್ತು ಇದೆ ಎನ್ನುವ ಕಾರಣಕ್ಕಾಗಿ ಅಲ್ಲಿ ಹಾಕಿದ್ದೇವೆ. ಅಲ್ಲಿ ಹಾಕುದು ಹೌದು. ಒಂದು ಬಡ ಹುಡುಗಿಯ ಗ್ರಾಮದಲ್ಲಿರುವಂತಹ ಯಾವರೇ ಆಗಲಿ ಒಂದು ಹೆಣ್ಣಿನ ಮದುವೆಗೆ ಒಂದು ಇಷ್ಟು ಚಿನ್ನ ಕೊಡ್ತೀರಾ ನೀವು ದೇವಸ್ಥಾನದಲ್ಲಿದ್ದದನ್ನು? ಅದು ಆ ದೇವರಿಗೆ ಯಾಕೆ? ದೇವರು ನಮಗೆ ಕೊಡ್ಬೇಕು ಹೊರತು ನಾವು ದೇವರಿಗೆ ಕೊಡುವುದಲ್ಲ. ಹಾಗಾಗಿ ಅಂತಹ ದೇವಸ್ಥಾನ ಬಂಗಾರವನ್ನೆಲ್ಲ ಕದ್ದು ನಾವು ಸಾಗಿಸಿದ್ದೇವೆ. ಹಾಗೆ ಅಲ್ಲ, ನೀವು ಈ ಬಂಗಾರವನ್ನು ಕದ್ದೊಯ್ತೀರಿ. ಹೌದು, ಇದರಿಂದ ನಿಮಗೇನು? ನಮಗೆ ಉಪಕಾರ ಉಂಟು. ಯಾಕಂದ್ರೆ ನಾವು ಕದ್ದಂತಹ ಯಾವುದೇ ವಸ್ತು ಆಗಲಿ ಅದರಲ್ಲಿ 3 ಪಾಲು ಮಾಡ್ತೇವೆ. ಒಂದು ಬಡವರಿಗೆ, ಆಮೇಲೆ ಇನ್ನೊಂದು ನಮ್ಮ ಗುರುಗಳಿಗೆ, ಆಮೇಲೆ ಒಂದು ಉಳಿದದ್ದು ನಮಗೆ. ಹಾಗಾಗಿ 3 ಪಾಲು ಮಾಡಿ ನಾವು ಜೀವನ ಮಾಡ್ತಿರುವವರು. ಯಾಕೆ ಪ್ರಪಂಚದಲ್ಲಿ ಯಾರು ಬಡವರು ಇರಬಾರದು, ಸಮಾನತೆಯಲ್ಲೇ ಇರಬೇಕು ಎಂಬ ಹಾಗೆ ನಾವು ಯೋಚನೆ ಮಾಡ್ತಾ ಇರುವವರು. ಹಾಗಾಗಿ ಹೇಳಿದ್ದೇನೆ, ನಿನ್ನ ಇಲ್ಲಿರುವಂತಹ ದೇವಸ್ಥಾನಗಳನ್ನು ಹುಡಿ ಮಾಡಿ ಅಲ್ಲಿರುವಂತಹ ಚಿನ್ನವನ್ನೆಲ್ಲ ಕದ್ದು ನಾವು ವಶಪಡಿಸ ಮುಂದಾಗಿದ್ದೇವೆ. ನೀನು ನಮ್ಮನ್ನು ಪ್ರಶ್ನಿಸ್ತಾ ಇದ್ದೀಯಲ್ಲ, ನೋಡು, ಹಿಡಿದ ಕಲೆಗಿಂದ ನಿನ್ನ ತಲೆಯನ್ನು ಕತ್ತರಿಸುವ ಯಾರು ಬರ್ತಾರೆ?
ಹಾಗಾಗಿ ಬೆಲ್ದೆಲ್ಲ ಬಿಟ್ಟು ನೀವಿಬ್ಬರು ಕೈ ಕಟ್ಟಿ ಭಾವಚಿತ್ರ ತೆಗಿಲಿಕ್ಕುಂಟ ನಿಮ್ಮ ಸೊಂಟ ಕೈ ಕಟ್ಟಿದಲ್ಲ ನೀವು ಎಂತದ್ದು ಕೈ ಕಟ್ಟಿ ನಿಮ್ಮಲ್ಲಿ ಕೈ ಕಟ್ಟಿ ಹೇಳಿದ ಅವನ ಕೈ ಕಟ್ಟಿ ಅಂತ ಹೇಳಿದ್ದು ಕಟ್ರ ಹಗ್ಗ ಎಲ್ಲ ಹಗ್ಗ ಯಾಕೆ ಕೈ ಕಟ್ಲಿಕ್ಕೆ ಹೀಗೆ ಅಲ್ವಾ ಹಗ್ಗ ಬೇಕಾದ್ರೆ ಅವನ ಎರಡೂ ಕೈಯನ್ನು ಕಟ್ಟಿ ಕೈ ಕೈ ಇಲ್ಲಿ ಎರಡು ಕೈ ಇಲ್ಲಿ ಸಿಕ್ಕಿದ ಮೇಲೆ ಮಾತಾಡ್ಲಿಕ್ಕಿಲ್ಲ ಇನ್ನೇನಿದ್ರು ನಾವು ಮಾತಾಡ್ಲಿಕ್ಕೆ ಎರಡು ಕೈ ಇಲ್ಲ ಇವನಿಗೆ 4 ಕೈ ಇಲ್ಲಿ ಒಂದು ಇಲ್ಲಿ ಇದು ಕೈ ಅಲ್ಲ ಅದು ಕೈಯಲ್ಲ ಕೈಯಲ್ಲ ಕೊಡ್ರ ಅಪ್ಪು ನಿಮ್ಮ ಮುಸುಡು ನಮ್ದು ಆಗ ಅಪ್ಪು ಅಪ್ಪು ಕೈ ಮಾತ್ರ ಕಟ್ಟುವುದಲ್ಲ ಅವನ ಕಾಲನ್ನು ಕಟ್ಟಿ ನಿಮಗೆ ಕಪ್ಪೆ ಆಟವ ಅಲ್ಲಿ ದನ ಉಂಟಾ ದನ ಉಂಟಾ ಯಾಕೆ ಹಿಂದಿನಿಂದ ಅದು ತುಳಿದದ್ದು ನನಗೆ ಹಾಗಲ್ವೇನು ಮತ್ತೆ ನೀವು ಕಟ್ಟುವ ಕ್ರಮ ಸರಿ ಇಲ್ಲ ಹೌದಾ ಹಾಗಾಗಿ ಅವನಿಗೆ ಮೊದಲು 2 ಮೆಟ್ಟಿ ಆಮೇಲೆ ಕಟ್ಟಿ ಮೆಟ್ಟಿ ಕಟ್ಟಿ ಹುಡ್ರ ಬಲ್ಲಿ ಕೈ ಕಟ್ಟಿ ಆಯ್ತಾ ಕಾಲು ಕಟ್ಟಿ ಆಯ್ತಲ್ಲ ಹಾಗಿದ್ರೆ ಅಷ್ಟು ಸಾಕಾಗುದಿಲ್ಲ ಮತ್ತೆ ಅವನ ಸೊಂಟದಲ್ಲಿ ಇರ್ಬೇಕು ಹಾ ಸೊಂಟಕ್ಕೆ ಕೈ ಹಾಕಿ ಒಮ್ಮೆ ಬನ್ನಿ 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 ಹಾಗೆ ಸೊಂಟಕ್ಕೆ ಕೈ ಹಾಕುದಲ್ವೇನು ಮತ್ತೆ ಸೊಂಟದ ಆಸುಪಾಸು ಇನ್ನೂ ಅಪಾಯ ಹಾಗಾಗಿ ಸೊಂಟಕ್ಕೆ ಕೈ ಹಾಕುದಲ್ಲ ಅವನ ಸೊಂಟದ ಸನಿಹದಲ್ಲಿ ಭಂಡಾರದ ಇದ್ರ ಬಂಗಾರದ ಕೀಲಿ ಚಾವಿ ಚಾವಿ ತೆಗೀರಿ ತೆಗೀರಿ ಎಡ್ಕರ ಚಾವಿ ಚಾವೆ ಇಷ್ಟು ದೊಡ್ಡದಿದ್ರೆ ಅವನ ಭಂಡಾರ ಎಷ್ಟು ದೊಡ್ಡದಿರ್ಬೋದು ಅವನ ಭಂಡಾರ ಬಹಳ ಇದೆ ಹೌದಲ್ವಾ ಈಗ ಇದೆಲ್ಲ ಹೌದು ಆದ್ರೆ ಅವನಿಗೊಂದು ವ್ಯವಸ್ಥೆ ಆಗ್ಬೇಡವಾ ಇವ ಇಲ್ಲೇ ಇರುವುದಲ್ಲ ಮತ್ತೆ ಅವನನ್ನು ಊರಿಗೆ ಕಳಿಸುವ ಸನ್ಮಾನ ಮಾಡಿ ನಮ್ಮ ವಿರೋಧ ಅಲ್ವೇನು ಹೌದು ಎಲ್ಲಿ ಹಾಕುದು ಅವನನ್ನು ಕತಲ್ ಖಾನ್ ಅರಮನೆ ಸೆರೆಮನೆಯಲ್ಲಿ ಹಾಕಬೇಕು ದನಿ ಓನೆ ಕತ್ತಲೆ ಖಾನ್ ಸೆರೆಮನೆಯಲ್ಲಿ ಕತ್ತಲೆ ಗ್ರಹ ಸೆರೆಮನೆಯಲ್ಲಿ ಹಾಕುವುದು ಮಾತ್ರವಲ್ಲ ಮಾತ್ರೆ ಕೊಡ್ಬೇಕಾ ಸೆರೆಮನೆಯಲ್ಲಿ ಹಾಕಿ ಮಾತ್ರ ಅಲ್ವೇನು ಮಾತ್ರ ಕುಳಿಕೆ ಅದಲ್ಲ ಅವನನ್ನು ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಎಂದು ಕೊಡ್ಕೊಂಡದನಿ ಕಟ್ಟಿ ಹಾಕಿ ಮೆಣಸಿನ ಹುಡಿಯನ್ನು ಕೆಳಗೆ ಹಾಕಿ ಗೋಣಿಯಲ್ಲೇ ಕಟ್ಟಿ ಗೋಣಿಯಲ್ಲಿ ಕಟ್ಟುವಂಥದ್ದು ಬಾಳೆಹಣ್ಣಿನಾಗಿ ಹಣ್ಣು ಮಾಡೋದಲ್ವ ಮೆಣಸಿನ ಹುಡಿಯ ಆ ಘಾಟ್ ಉಂಟಲ್ಲ ಮೂಗಿಗೆ ಬಡಿಬೇಕು ಮಾತ್ರವಲ್ಲ ಅವನಿಗೆ ಅನ್ನ ಹಾರ ಕೊಡ್ಬಾರ್ದು ಉಪ್ಪೇ ಕೊಡ್ಬೇಕು ಖಾಲಿ ಉಪ್ಪು ಮಾತ್ರ ಅಷ್ಟು ಕಷ್ಟ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಹಾಕಿ ಸರಗೆ ಹೇಗೆ ಪಂದಳ ನಮ್ಮ ಕೈವಶವಾಯಿತು ಹೌದು ಆದ್ರೆ ಕೈವಶವಾದ ತಕ್ಷಣ ನಾವು ಹೋಗುವುದಲ್ಲ ಇಲ್ಲಿರುವಂತಹ ಸಂಪತ್ತನ್ನೆಲ್ಲ ಪಾಲು ಮಾಡ್ಬೇಕು ಪಾಲು ಮಾಡಲು ನೀವು ಜಾಣರು ಮಾಡಿ ಹಾಗಾದ್ರೆ ನಾವೀಗ ಕಾಲ್ ಮಾಡುವಲ್ಲ ಅಪ್ಪು ಎಂತದ್ದು ಕಾಲ್ ಮಾಡ್ಲಿಕ್ಕೆ ಅದಲ್ವೇನು ಪಾಲು ಮಾಡ್ಲಿಕ್ಕೆ ನಿನ್ನ ಶಬ್ದವೇ ಅರ್ಥ ಆಗುದಿಲ್ಲ ನಾನು ಯಾಕಂದ್ರೆ ಇಲ್ಲಿ ಅವಲ್ಲ ಹಾಗೆ ಅಪ್ಪು ಸೇಕು ದನಿ ಎಂದ್ರೆ ಬರ್ഞ്ഞೆ ಎಲ್ಲವನ್ನು ಪಾಲು ಮಾಡಬೇಕು ಓದಿ ಹಾಕೋಣ ಅಲ್ಲೇ ಗೋಧಿ ಹಾಕ ಓದಿ ಓದಿ ಪಾಲು ಹಾಕೋಣ ಅಲ್ಲೇ ದನಿ ಇದಾ
ಎಲ್ಲ ഞങ്ങളുടെയിനിപ്പോ അല്ലേ ഇപ്പൊ ധനിയുണ്ട് ഞാനുണ്ട് നീനുണ്ട് അല്ലേ അപ്പൊ ഞങ്ങൾക്ക് ഇപ്പൊ എന്താണോ ഈലി കുറച്ച് ഞങ്ങൾക്ക് വേണം അല്ലേ ഇപ്പൊ ഞങ്ങ ആരംഭത്തില് ഇതാ ഈടെ ഉണ്ടല്ലേ പൊണ്ണുണ്ട് അല്ലേ പെണ്ണുണ്ട് പിന്നെ വെള്ളിയുണ്ട് എല്ലാം ഉണ്ട് അതിൽ കുറച്ച് ഞങ്ങൾ എന്താക്കണം ഓതിയാക്കണം അല്ലേ ഇപ്പൊ നീ കുറച്ച് വലുതല്ലേ ആക്കു നോക്കാം ಇಲ್ಲಿರುವ ಬಂಗಾರ ಎಲ್ಲ ನಮ್ಮ ಅರಸರಿಗೆ ಅರಸರು ದೊಡ್ಡವರು നീ പോയിട്ട് പോയിട്ട് ಇಲ್ಲದಿದ್ರು ಅವರು ഒന്നെല്ലാം തനിക്ക് കൊടുത്തിട്ടായി ആയി നിനക്ക് ಬೆಳ್ಳಿ നിനക്ക് വെള്ളി ನನಗೆ എനിക്ക് ನಿನಗೆ ಅದು ಕಬ್ಬಿನೆಲ್ಲ ಉಂಟಲ್ಲ ഇരുമ്പ് എനിക്ക് കച്ചവടം ആക്കിട്ട് പൊടിഞ്ഞിട്ട് പോയി ಅಲ್ಲ ಇದೆಲ್ಲ ಆಗಿ ಮತ್ತೆ ಗುಜರಿ ಮಾರ್ಲಿಕ್ಕೆ ಹೋಗುವುದು ധനി എനിക്ക് വന്ന് എല്ലാ ഇരുമ്പ് തന്നെ കൊടുക്കുന്നത് ധനി ನೀವು ಪಾಲು ಮಾಡಿ ಮತ್ತೆ ಮಾತಾಡ್ತಾರೆ അപ്പു ഇപ്പൊ ഈണ്ടത് ഇങ്ങനെ അല്ലേ പിന്നെ ഇതാ ഇതെല്ലായല്ലേ ಚಂದത്തിന്റെ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಹೇಗೆ ಅದನ್ನು ನಾವು ಪಾಲು ಮಾಡುವುದು ಈಗ ആക്കണ്ടേ ധനിക്ക് എങ്ങനെ ആയെങ്കിൽ 50 കഴിഞ്ഞു അല്ലേ ഞങ്ങൾ എത്രയായി നിനക്ക് 40 എനിക്ക് 30 അല്ലേ അല്ലേ അപ്പൊ 16 18 വയസ്സിൻ്റെതെല്ലാം എനിക്ക് അതെല്ലാം എനിക്ക് പിന്നെ നിനക്ക് 25 35 നിനക്ക് അതാകുವುದು ആവോ ಮತ್ತೆ 50 മീറ്റതെല്ലാം ഞങ്ങൾ ധനിക്കും 50ರಿಂದ 100ರವರೆಗೆ ಎಲ್ಲ ನಮ್ಮ ಧನಿಗೆ ಅವರಿಗೆ ഒരു കുറച്ച് ബെൽതല്ലേ ബെൽതിയവർക്ക് എല്ലാം ബെൽതന്നെ നീ പൊന്ന് കൊടുത്തല്ലേ അവർക്ക് ബംഗാര കൊടുത്തല്ലേ അത് ബെൽതല്ലേ അങ്ങനെ ഞങ്ങൾ ഓതിയ പിന്നെ ഇവിടുത്തെ ചില സാധനങ്ങളെല്ലാം ഉണ്ട് അല്ലേ ഞങ്ങൾ നിഷ്കരിക്കുന്നവിടെ മസീദിക്ക് വലിയ വലിയ കമ്പ എല്ലാം വേണം അല്ലേ ആ കമ്പെല്ലാം എടുത്തോണ്ട് പോണം ಹಾಲು ಮಾಡಿದಿರೋ ಎಲ್ಲ ಪಾಲು ಮಾಡಿ ಹಾಲು ಮಾಡಿ ಆಯ್ತಲ್ಲ ಕ್ರಮದಂತ ಪಾಲು ಮಾಡಿದಿರಿ ಎಲ್ಲ ಎಷ್ಟು ಬೇಕೋ ಅಷ್ಟ ಎಲ್ಲರಿಗೆ ಪಾಲು ಮಾಡಿ ಯಾವ ರೀತಿ ಪಾಲು ಮಾಡಿದಿರಿ ಇಲ್ಲಿ ಇರುವ ಬಂಗಾರ ಹೇಗೆ ಪಾಲು ಮಾಡಿದಿರಿ ಧನಿ ಬಂಗಾರ ಎಲ್ಲ ನಿಮಗೆ ಪಯದ ಎಲ್ಲ ನಿಂಗಕ್ಕೆ ಹಣತ್ತೆಲ್ಲ ನನಗ ಅದೇ പൊന്നെಲ್ಲ ಇಲ್ಲಿರುವ ಕಡೆಂಗಲ್ಲಿ ಕಟ್ಲು ಇದಾರಿಕೆ ಅದಬ್ಬುನಿ ಅದಾಗುವ ಈಗ ಮತ್ತೆ ನೀವು ಕೊನೆಗೆ ನಾನು ಹೇಳುದು ಕೇಳುತ್ತೆ ಅದು ಹೆಣ್ಣು ಮಕ್ಕಳನ್ನು ಪಾಲು ಮಾಡಿದ್ರೆ ಹೆಣ್ಣು ಮಕ್ಕಳನ್ನೆಲ್ಲ ಪಾಲು ಮಾಡಿ ಆಯ್ತು ಅದು ಹೇಗೆ ಪಾಲು ಮಾಡಿದ್ರು ನೋಡು ಅದವ ಪಾಲು ಮಾಡಿದ್ದು ಹೇಗೆ ಅವನಿಗೆ ಬೇಕಾದಾಗೆ മീത്തങ്ങ് വരുന്നത് 50 മീത്തതെല്ലാം നിങ്ങക്ക് 35 മീത്തല്ല ഓനിക്ക് 18 മീത്തതെല്ലാം എനിക്ക് ಓ ನಾನು ದೊಡ್ಡವ ಆದ ಕಾರಣ 50ರ ಮೇಲೆ ನನಗೆ 100ರವರೆಗೆ ನಿಮಗೆ ನನಗೆ 35ರೊಳಗೆ ನಿನಗೆ ಅದು ನನಗೆ 18ರದು ಇವನಿಗೆ ಸೇಕು ಧನಿ ನಿನ್ನ ತಂಗಿಗೆ ಎಷ್ಟು ಪ್ರಾಯ ಆಯ್ತು ನನ್ನ ತಂಗಿಗೆ 26 ನಿನ್ನ ತಂಗಿ ನನಗಿರ್ಲಿ ಧನಿ ಅದು ಬೇಡ ಧನಿ അങ്ങനെ പറയണികയ്യ ಅದು എന്റെ ತಂಗಿಯಲ್ಲೇ ಹೌದಾ ಅದೇ ನಿನ್ನ ತಾಯಿಗೆ ಎಷ್ಟು ಪ್ರಾಯ ಆಯ್ತು ಅವರು ಸತ್ತು ಹೋಗಿದ್ದಾರೆ ಓನಿ ನೋಕಿದ್ದೇನೆ ಅವರು ಸತ್ತು ಹೋಗಿದ್ದಾರೆ ಕಳೆ ಬರ್ತದೆ ಬಂದಿಲ್ಲ ತಾಯಿ ಸತ್ತು ಹೋಗಿದ್ದಾರೆ ನಿನಗೆ ಅಕ್ಕ ಇಲ್ವಾ ಅಕ್ಕ ಉಂಟು ಎಷ್ಟು ಪ್ರಾಯ ಆಯ್ತು 45 ನನಗಿರ್ಲಿ ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ನಿಮಗೆ ಕ್ರೋಧ ಬರ್ತಾ ಇದೆ. ಹೌದು. ಇಲ್ಲಿರುವ ಹೆಣ್ಣು ಮಕ್ಕಳನ್ನು ಫಾಲೋ ಮಾಡ್ತಾ ಇದ್ದೀರಲ್ಲ, ಯಾರು ಹೇಳಿದ ನಿಮಗೆ ಫಾಲೋ ಮಾಡ್ಲಿಕ್ಕೆ? ಅವ ಅಧಿಕ ಪ್ರಸಂಗಿ ಅವ. ಇಲ್ಲ ತನ್ನೆಲ್ಲ ಸಂಸ್ಕಾರ ಉಂಟಾ? ನನಗೆ ಸಂಸಾರ ಉಂಟು. ಸಂಸಾರ ಸಂಸಾರಲ್ಲೇನು ಸಂಸ್ಕಾರ ನಿನಗೆ ಉಂಟಾ? ಇದ್ರೆ ಆ ಹೆಣ್ಣು ಮಕ್ಕಳನ್ನು ಫಾಲೋ ಮಾಡ್ತಾ ಇದೆಯಾ? ನಾನು ಹೇಳಿದ್ದೇನು, ಹೆಣ್ಣು ಮಕ್ಕಳನ್ನು ಯಾವಾಗಲೂ ಗೌರವ ಭಾವದಿಂದ ನೋಡ್ಬೇಕು. ಹಾಗಾದ ಕಾರಣ ಈ ಪಂದಳಕ್ಕೆ ನಾನು ಬಂದ್ರು ಕೇವಲ ಸಂಪತ್ತನ್ನು ಬಯಸಿ ಬಂದದ್ದು, ಹೆಣ್ಣು ಮಕ್ಕಳನ್ನಲ್ಲ. ಅದನ್ನು ಯೋಚನೆ ಮಾಡೋ ಮನಸ್ಸಲ್ಲಿ ಉಂಟಲ್ಲ, ಹೋಗುವ.
ವರ್ಮನನು ನೆರಗುತ್ತ ತರಳ ಕನಕ ವರ್ಮನನು ನೆರಗುತ್ತ ಬರದೊಳ್ ಅಡಿಗೆರಗುತ್ತಲೀ ಏನು ಮಾಡೋಣ? ನಮ್ಮ ಪರಿಸ್ಥಿತಿ ಇಲ್ಲಿಯವರೆಗೆ ಪರಿಸ್ಥಿತಿ ಹಾಳಾಗಿದೆ. ಅರಮನೆಯಲ್ಲಿದ್ದಂತ ಸಂಪತ್ತನ್ನೆಲ್ಲ ಯವನರು ದೋಚಿಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲೂ ಅರಾಜಕತೆ ಗೊಂದಲ. ಇನ್ನೇನು ಮಾಡುವುದು? ನಮ್ಮವರನ್ನು ಬಂಧಿಸಿ ಸೆರೆಯಲ್ಲಿರಿಸಿದ್ದಾರೆ. ಮುಂದೆ ನಮ್ಮನ್ನು ಕಾಪಾಡುವುದೇ? ಚಿಂತೆ ಬೇಡ. ಅಂದು ತಪಸ್ಸಿ ಹೋಗಿದ್ದಾನೆ ಹರಿಹರ, ಅವನಲ್ಲೇ ಬೇಡಿಕೊಳ್ಳುವ. ಹೋಗೋಣ. ಕೇಳು ಪಂಡಿತನೆಂದ ಧೀರ ಅಯ್ಯಪ್ಪನೇ, ಅಯ್ಯಪ್ಪನೇ ಕೇಳು ಪಂಡಿತನೆಂದ ಧೀರ ಅಯ್ಯಪ್ಪನೇ, ಹಾಳು ಮಾಡುತ್ತ ಪುರ ಪಿತನ ಬಂಧಿಸಿದನು, ಹಾಳು ಮಾಡುತ್ತ ಪುರ ನಿನ್ನ ಪಿತನ ಬಂಧಿಸಿದ ಸೋಲಿಸು ನೀನವರ, ಸೋಲಿಸು ನೀನವರ ಅಯ್ಯಪ್ಪನೇ, ಅಯ್ಯಪ್ಪನೇ ಅಯ್ಯಪ್ಪ. ವರ್ತಮಾನಕಾಲದಲ್ಲಿ ಮೊಹರಮ್ಮ ಊರನ್ನು ಪ್ರವೇಶ ಮಾಡಿ ಹಾಳು ಮಾಡಿದ್ದ ನಿನ್ನಪ್ಪನನ್ನು ಸೆರೆಯಲ್ಲಿ ಹಾಕಿದ್ದಾನೆ. ತಪಸ್ಸು ಬಿಡಪ್ಪ, ಊರಿಗೆ ಬಾಪ್ಪ, ನಿನ್ನ ಅಪ್ಪನನ್ನು ಬಿಡಿಸಪ್ಪ. ಅಣ್ಣನೀರಾಲಿಸು ವಾವರಾನುಂಬವ ಎಣ್ಣಿಸದೆವು ಮಯ ಪಿತನ, ಎಣ್ಣಿಸದೆವು ಮಯ ಪಿತನ, ಮೀನನೆ ಸೆರೆಯೊಳಗಿರಿಸುತ್ತ ಮೆರೆಯುವ, ಮೀನನೆ ಸೆರೆಯೊಳಗಿರಿಸುತ್ತ ಮೆರೆಯುವ, ಇನ್ನು ನೀ ಸಲಗಬೇಕು ಅಣ್ಣ, ಇನ್ನು ನೀ ಸಲಗಬೇಕು ಅಣ್ಣ, ಸಲಗಬೇಕು. ಅಣ್ಣ, ಚಿಣ್ಣನಾಗಿರುವ ಈ ತಮ್ಮ ಕನಕವರ್ಮನ ಮಾತುಗಳನ್ನು ಆಲಿಸಬೇಕಣ್ಣ. ಧೂರ್ತನಾಗಿರುವಂತಹ ವಾವರ ನಮ್ಮ ರಾಜ್ಯಕ್ಕೆ ಮುತ್ತಿಗೆಯನ್ನಿಟ್ಟು ನಮ್ಮ ತಂದೆಯವರನ್ನು ಸೆರೆಮನೆಯಲ್ಲಿರಿಸಿದ್ದಾನೆ. ಪ್ರಜಾವರ್ಗದವರು ಬದುಕುವುದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಅರಾಜಕತೆಯಿಂದ ನಮ್ಮ ನಗರ ತುಂಬಿ ಹೋಗಿದೆ. ನೀನು ಬಾ ಅಣ್ಣ, ಕಣ್ಣು ತೆರೆದು ನೋಡು, ನಮ್ಮವರನ್ನು ಉಳಿಸಬೇಕಣ್ಣ. ಕರುಣಿಸು ಓನೆ ಭಾಗ್ಯವ ಮಗನೇ, ಕರುಣಿಸು ಓನೆ ಭಾಗ್ಯವ ಮಗನೇ, ನೀ ವಿರಚಿಸು ತಪವನೆಲ್ಲ ಮರೆತು ಜನಕಾನನ್ನು ಬಿಡಿಸಿ ಕುರುಳರ ಕೊಲ್ಲದಿರಿ, ಆ ದುರುಳರ ಕೊಲ್ಲ
ನಾ ಪ್ರಾಣವ ಕಳಕೊಂಡೆನು ಮಗನೇ ಮಗನೇ ಅಯ್ಯಪ್ಪನೇ ಮಗನೇ, ನಾವೆಷ್ಟೇ ನಮ್ಮ ಕಷ್ಟದ ಕಥೆಯನ್ನು ಹೇಳಿಕೊಂಡ್ರು ಏಕಾಗ್ರ ಚಿತ್ತನಾಗಿ ತಪಸ್ಸಿನಲ್ಲಿ ತೊಡಗಿದ್ದಿ. ತಪಸ್ಸನ್ನು ಬಿಡುವ ಹಾಗಿಲ್ಲ ಮಗನೇ. ಅದು ಅರಮನೆಯ ಸಂಪತ್ತೆಲ್ಲ ದುಷ್ಟರ ಪಾಲಾಗಿದೆ. ಎಲ್ಲೆಲ್ಲೂ ಅರಾಜಕತೆ. ನಿನ್ನಪ್ಪನನ್ನು ಅವರು ಬಂಧಿಸಿದ್ದಾರೆ. ಅವರು ಕಷ್ಟದಲ್ಲಿ ಮುಕ್ತಿಯುತ್ತಾ ಇದ್ದಾರೆ ಮಗನೇ. ಅದು ನೀನು ಈ ರೀತಿ ತಪಸ್ಸಿನಲ್ಲಿ ಯಾಕೆ ಕುಳಿತಿದ್ದೆ? ಯಾಕೆ ನಮ್ಮ ತಪಸ್ಸಿನ ಎದ್ದು ಬರುವುದಿಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿದಂತ ಅಪರಾಧ ನಿನ್ನ ಮನಸ್ಸಿನಲ್ಲಿ ಇರಬೇಕು. ನಿನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಾನೆಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಅದಕ್ಕಾಗಿ ಈ ರೀತಿ ವರ್ತಿಸ್ತಾ ಇದ್ದಿ ಮಗನೇ. ನಾನು ತಪ್ಪು ಮಾಡಿದ್ದು ಹೌದು. ಅದಕ್ಕಾಗಿ ನನಗೆ ಶಿಕ್ಷೆ ಆಗಲೇಬೇಕು. ಇದು ಹಿಂದು ಮುಂದೆ ನೋಡದೆ ನಾನು ಮಾಡಿದಂತ ತಪ್ಪಿಗೆ ಬೇಕಾಗಿ ನನ್ನ ಎದೆಗೆ ಒಂದು ಎಡಗಾಳಿಯಿಂದ ತುಳಿದು ಆ ತುಳಿ ನೀನು. ಆದ್ರೂ ನನ್ನ ಮಾಂಗಲ್ಯವನ್ನು ಉಳಿಸಿಕೊಡು. ನಿನ್ನ ಅಪ್ಪನನ್ನು ಸಿರಿಯಿಂದ ಬಿಡಿಸುವ ಓರ್ವ ಮಾತೆಯಾಗಿ ಪುತ್ರನಲ್ಲಿ ಕೇಳಬೇಕಾದಂತಹ ಮಾತುಗಳಲ್ಲ ಇವು. ತಂದೆಯ ರಕ್ಷಣೆಗಾಗಿ ನಿನ್ನ ಮಾಂಗಲ್ಯ ಭಾಗ್ಯವನ್ನು ಬೇಡುವುದೆಂದರೇನು ತಾಯಿ? ಇಲ್ಲ, ನನ್ನ ಪಿತನನ್ನು ಉಳಿಸಿಕೊಳ್ಳುವುದು ಮಗನಾಗಿ ನನ್ನ ಕರ್ತವ್ಯ. ಪೂರ್ಣ ಮನಸ್ಸಿನಿಂದ ಆಶೀರ್ವದಿಸು. ದುಷ್ಟನಾದಂತಹ ಅವರನ್ನು ರಣಾಂಗಣದಲ್ಲಿ ಕೆಳಗೆ ನಿಮಗೆ ಶಾಂತಿಯನ್ನು ನಾನು ಒದಗಿಸಿ ಕೊಡ್ತೇನೆ. ಧೈರ್ಯಸ್ಥರಾಗಿರಿ, ನಡೆಯೋಣ. ಹೌದು, ನಿನ್ನವರನ್ನೆಲ್ಲ ಕೂಡಿಕೊಂಡು ಕೈಯಲ್ಲಿ ಕಠಾರಿಯನ್ನು ಹಿಡಿದು ಮುಂದುವರಿದು ಬಂದಂತಹ ನೀನೇ ದುಷ್ಟನಾದಂತಹ ವಾವರ. ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮ ತಂದೆಯವರನ್ನು ಬಂಧಿಸಿದೆಯಾ? ಹೌದು. ಅಧರ್ಮವನ್ನೇ ಮೆರೆಸುತ್ತಾ ಇದ್ದೀಯಾ? ಗೋವುಗಳಿಗೆ ಹಿಂಸೆಯನ್ನು ನೀಡಿದೆಯಾ? ನಮ್ಮ ಭಂಡಾರವನ್ನು ನಾಶಪಡಿಸಿದೆಯಾ? ಅದಕ್ಕೆ ಎಲ್ಲಕ್ಕೂ ಉತ್ತರವಾಗಿ ನಿನ್ನನ್ನು ದಂಡಿಸುವುದಕ್ಕಾಗಿ ಬಂದಿದ್ದೇನೆ. ಏರಿದ ಮದವನ್ನು ಇಳಿಸುವುದಕ್ಕಾಗಿ.
ನನ್ನ ಮುಂದೆ ನಿಂತಿದ್ಯೋ ನಿನ್ನನ್ನು ನೋಡುವಾಗ ಮೂಗಿಂದ ಕೆಳಗೆ ತುಟಿಯಿಂದ ಮೇಲೆ ಮೀಸೆ ಕಾಡ್ತದ? ಇಲ್ಲ ಇಲ್ಲ, ನನಗಿಲ್ಲ, ನಿನಗುಂಟೇನು? ನಮಗೆ ಮೇಲೆಲ್ಲದ್ರು ಕೆಳಗೆ ಉಂಟು, ನಿನ್ನಲ್ಲಿ ಕೆಳಗೂ ಇಲ್ಲ, ಮೇಲೆ ಇಲ್ಲ. ಆದ್ರೆ ಅದು ಹುಡುಗ ಬುದ್ಧಿ ಎಡವಿ ಬಿದ್ದಿ ಎಂಬ ಹಾಗಾಯ್ತು. ನಾವು ಮ್ಲೇಚ್ಛರು, ನಾವು ಬಂದದ್ದು ಹೌದು. ಇಲ್ಲಿರುವಂತಹ ದೊರಕಲಗಾದಿಗಳನ್ನೆಲ್ಲ ದೋಚಿ ನಮ್ಮದಂತಹ ಪ್ರದೇಶಕ್ಕೆ ಕೊಂಡು ಹೋಗುವುದಕ್ಕೆ ಮುಂದಾಗಿದ್ದೇವೆ. ನಿನ್ನ ತಂದೆಯನ್ನು ಸೆಳೆ ಇಳಿಸಿದ್ದು ಹೌದು, ದೇವಸ್ಥಾನವನ್ನು ಹುಡಿ ಮಾಡಿದ್ದು ಹೌದು, ಗೋ ಹತ್ಯೆಯನ್ನು ಮಾಡಿದ್ದೇವೆ. ಆದ್ರೆ ನಮ್ಮನ್ನು ಪ್ರತಿಷ್ಠಾ ಇಂತ ನಿನ್ನ ತಲೆ ಕಡಿದು ಆಮೇಲೆ ಒಂದು ಮಾತು ಹೇಳ್ತಾರೆ, ಈಗ ದಷ್ಟಪುಷ್ಟರಾಗಿದ್ದಿ. ಆದ ಕಾರಣ ನೋಡು, ಇವ ಒಂದು ಮಸೀದಿಯ ಮೊಯ್ಲಾರ, ಅಲ್ಲಿಗ ಅನ್ನ ಕೊಂಡೋಗ್ಲಿಕ್ಕೆ ಆ ಮೊಯ್ಲರಿಗೆ ಜನ ಇಲ್ಲ. ಹಾಗಾಗಿ ಇದರಲ್ಲಿ ಇಷ್ಟು ದೊಡ್ಡದು 4 ದಿವಸಕ್ಕೆ ಬುತ್ತಿಯಲ್ಲಿ. ಹಾಗಾಗಿ ನಿನಗೆ ಒಂದು ಒಳ್ಳೆ ಕೆಲಸ ಕೊಡ್ತೇವೆ, ನಮ್ಮ ಜೊತೆ ಬರುದಾದ್ರೆ ಬಾ, ಇಲ್ಲದೆ ಹೋದ್ರೆ ಕಡಕಕ್ಕೆ ಬಲಿ ಆಗ್ತದೆ. ನೀನು ಗೋ ಹತ್ಯೆ ಮಾಡುವವರಿಗೆ ಏನು ಗೋ ಹತ್ಯೆಯನ್ನು ಗೈದವನಿಗೆ, ದೇವಾಲಯಗಳನ್ನು ಧ್ವಂಸ ಮಾಡಿದವನಿಗೆ, ಹೆಣ್ಣು ಮಕ್ಕಳ ಮೇಲೆ ಕೆಟ್ಟಾಗ ದೃಷ್ಟಿ ಹಾಕಿದವನಿಗೆ ಏನು ಶಿಕ್ಷೆ? ನಮ್ಮ ಶಾಸ್ತ್ರಗಳಲ್ಲಿ ಏನೇನು ಶಿಕ್ಷೆ ಹೇಳಿದೆಯೋ? ನಿಮ್ಮ ಶಾಸ್ತ್ರ ಯಾವುದು ಹೇಳಿದೆಯೋ ಅದಕ್ಕೆ ವಿರುದ್ಧವಾಗಿ ನಮ್ಮ ಶಾಸ್ತ್ರ ಬರೆದಿದೆ. ನೀವು ದನದ ಹಾಲು ಕುಡಿತೀರಿ, ನಾವು ಕುಡಿತೇವೆ. ಮತ್ತೆ ನೀವು ದನದ ಮಾಂಸ ತಿನ್ನುವುದಿಲ್ಲ, ನಾವು ದನದ ಮಾಂಸ ತಿಂತೇವೆ. ನೀವು ದನದ ಮೂತ್ರ ಕುಡಿತೀರಿ, ಆದ್ರೆ ನಾವು ಹಾಗೆಲ್ಲ ಹಾಲು ಮಾತ್ರ ಕುಡಿಯುದು. ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ನಿನಗೆ ಯಾರ ಮೂತ್ರ ಕುಡಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಅಪ್ಪು ಎಲ್ಲಿಗೋ ಸಾಕು ಓಡ್ತಿರೋ? ಬಾರ ಬಾರ. ನಿಮ್ಮನ್ನು ಭರಿಸುವುದು ಹೇಗೆಂದು ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಚದೆ ಸುಮ್ಮನೆ. ನಾನು ಅವರಲ್ಲಿ ಹೇಳಿದೆ ಇದೆಲ್ಲ ಬೇಡ, ನಾವು ನಮ್ಮಷ್ಟಕ್ಕೆ ಹೋಗುವ. ಅಧಿಕ ಪ್ರಸಂಗದ ಪರಮಾವಧಿ ಅದು ನಿನ್ನ ಅಪ್ಪ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ನಮ್ಮ ತಂದೆಯವರನ್ನು ಎಲ್ಲಿಟ್ಟಿದ್ದಿ? ಎಲ್ಲಿಟ್ಟದ ನೀನು? ಅರಮನೆ ಅಂತ ಎಣಿಸಿ ತಪ್ಪಿ ಸೆರೆಮನೆಯಲ್ಲಿ. ಹೌದಾ? ಈಗ ತಪ್ಪಿದಲ್ಲಿಂದಲೇ ಬಿಡಿಸಿದ ಹೋಗ್ ಹೋಗ್. ಆಯ್ತಾ ಬಣ್ಣ, ಆಯ್ತಾ ಬಣ್ಣ. ಬಿಲ್ಲು ಬಿಲ್ಲು ಕೊಡುವ. ಬೇಡ 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 ಬೇಡ. ಗೌರವ ಪೂರ್ವಕ ಕರೆದುಕೊಂಡು ಬನ್ನಿ. ಬರುವಾಗಲೇ ಕೈಯೆಲ್ಲ ಬಿಟ್ಟು ಬಂದಿದ್ಯಲ್ಲೋ? ಅಲ್ಲಿ ಬಿಡಿಸಿದ್ದು, ಮತ್ತೆ ಇಲ್ಲಿ ಎರಡೆರಡು ಕೆಲಸ ಯಾಕೆ? ಕೂತ್ಕೊಳ್ಳಿಸು, ಕೂತ್ಕೊಳ್ಳಿಸು. ಗೌರವ ಪೂರ್ವಕ ಕೂತ್ಕೊಳ್ಳಿ. ಹೌದಾ? ನಮ್ಮ ತಂದೆಯವರ ಕೈಯಲ್ಲಿ ಭಂಡಾರದ ಕೀಲಿಕೈ ಯಾರಲ್ಲಿ ಉಂಟು? ಕೀಲಿಕೈ ಎಲ್ಲಿ ಉಂಟು? ಎಲ್ಲಿ ಉಂಟು? ಅವರಲ್ಲಿ ನಿಂದ ಬೆಲ್ಟ್ ತಾಯಕ್ಕೆ ಪೋಯಿರ ಅದು ಪೋಯಿನದ ಕೀ ಅವನಲ್ಲಿ ಕೊಟ್ಟಿದೆ. ಯಾರಲ್ಲಿ ಉಂಟು? ಅವನಲ್ಲಿ ಕೊಟ್ಟಿದ್ದೇನೆ. ಎಂಡಲ್ಲಿ ಇಲ್ಲದೆ ದೇವರಾಣೆ ಅವನಲ್ಲಿ ಕೊಟ್ಟೆ. ನಿಮ್ಮ ಇಬ್ಬರಲ್ಲಿ ಇಲ್ಲ, ಅವನಲ್ಲಿ ಉಂಟೇನೋ? ದನಿಯಾಡಿ ನಿಮ್ಮಲ್ಲಿ ಇಬ್ಬರಲ್ಲಿ ಹೇಳಿದ್ದಲ್ವಾ? ಅದೇ ಭಂಡಾರದ ಬೀಗಲಗೆಯನ್ನು ಮರ್ಯಾದೆಯಲ್ಲಿ ನಾನು ಅವನಲ್ಲಿ ಕೊಟ್ಟಿದ್ದೇನೆ. ಹಿಂದಡು ಮಾಡ್ತೀನಿ. ನಾನು ಅವನ ನಾನು ನಿಲ್ಲಿಸಬೇಕು. ಸೊಂಟವನ್ನು ಸರಿ ನೋಡು. ಆಯ್ತಪ್ಪ ಒಲಿಕನು. ನಾನು ಅವನು ಕೊಟ್ಟದ್ದನ್ನು ನಾನು ಇಲ್ಲಿ ಹೀಗೆ ಇಡ್ಬೇಕಂತ ಎನಿಸಿದ್ದು. ಮತ್ತೆ ಅವನಲ್ಲಿ ಇಲ್ಲೇ ಉಂಟಾ? ಒಪ್ಪಿಸು, ಒಪ್ಪಿಸು, ಅವರಿಗೆ ಒಪ್ಪಿಸು. ನನಗೆ
ಗೌರವ ಪೂರ್ವಕವಾಗಿ ಅದನ್ನು ಅವರಿಗೆ ಒಪ್ಪಿಸಿ. ನಾನು ಒಂದು ಪರ ಹೇಳು. ನನ್ನ ಕೈಯಲ್ಲಿರುವಂತ ಅಪ್ಪಿಯರೇ, ಇವತ್ತು ನಿನ್ನದು ಧಾರ್ಮಿಕ ಪ್ರವಚನ. ಧಾರ್ಮಿಕ ಪ್ರವಚನ ಅಲ್ಲ, ಒಂದು ಅದನ್ನು ಸಮಯ ಮೀರ್ತಾ ಉಂಟು, ನನಗೆ ಮತ್ತೆ ಮಾತಾಡ್ಲಿಕ್ಕೆ ಉಂಟು. ಆಗ ಎಲ್ಲಿಂದ ತೆಗ್ದದ್ದು? ನಾನು ಎಲ್ಲಿಂದ ತೆಗ್ದದ್ದು? ಇಲ್ಲಿ ಅದು ನಿನ್ನಪ್ಪನದ್ದೇನು? ಮೊದಲು ಎಲ್ಲಿದೆ ತೆಗ್ದದ್ದು? ಮೊದಲು ಇಲ್ಲಿ ಅಲ್ಲೇ ಇಡು. ಅಲ್ಲೇ ಸಿಕ್ಕಿ ಸರಿ ಜೋಡಿಸ್ಬೇಕು. ಈಗ ಸ್ವಲ್ಪ ಗಟ್ಟಿಯಾಗಿದೆ ಇವರೇ. ಹೌದಾ? ನೀವು ಈಗ ಮನೆಯಲ್ಲಿದ್ದದ್ದಲ್ವಾ? ಓವರ ಏನು? ನೀನು ಹೇಗೆ ಬಂದವ? ಹುಲಿ ಅಂತ ಬಂದಿದ್ದೇನೆ. ಈಗ ಹೇಗಾಗಿದ್ದಿ? ಈಗಲೂ ಹುಲಿ ಹಾಗೆ ಇದ್ದೇನೆ. ನಿನ್ನ ಸೊಂಟ ಮುರಿಯುತ್ತೇನೆ. ಇಲ್ಲಿ ಮರಿಯ ಹಾಗಾಗಿದ್ದಿ? ಹೌದಲ್ಲ? ಏನು? ಎಲ್ಲಿದೆ ನಿನ್ನ ಆಯುಧ? ಎಲ್ಲಿದೆ ನಿನ್ನ ಆಯುಧ? ನನ್ನ ಆಯುಧ ಇಲ್ಲೆಲ್ಲಿರುತ್ತದೆ? ಇಲ್ಲೇ ಉಂಟ. ಹೆಕ್ಕು ಹೆಕ್ಕು ಹೆಕ್ಕು. ಅಪ್ಪು, ಒಮ್ಮೆ ಅದನ್ನು ಹೆಕ್ಕಿಕೊಂಡು ಹತ್ತಿರ ಬಂದ್ರೆ ನಿನ್ನ ಕಾಲು ಮುರಿದೇನು? ನಿನ್ನ ಸೊಂಟ ಮುರಿಯುತ್ತೇನೆ ನೋಡು. ನನ್ನ ಆಯುಧ ನನಗೇ ಭಾರ ಆಗ್ತಾ ಉಂಟು ಈಗ. ಹೆಕ್ಕು ಹೆಕ್ಕು. ನೀವು ಒಂದದ್ದು ಹೇಗೆ? ಹುಲಿಯ ಹಾಗೆ. ಈಗ ನಮ್ಮ ತಂದೆಯವರ ಎದುರು ಹೇಗಾಗಿದ್ದಿ? ಹಿರಿಯ ಹಾಗೆ ಆಗಿದ್ದೇನೆ. ಹೌದಲ್ಲ? ಎಲ್ಲ ಗೌರವವನ್ನು ನಮ್ಮ ಸಂಸ್ಥಾನಕ್ಕೆ ಒಪ್ಪಿಸಿ ಬಂದ ಹಾಗೆ ಹಿಂದೆ ಹೋಗು. ನೇರ ಹೋದ್ರೆ ಆಯ್ತಲ್ಲ, ಏನು ಮಾತಾಡ್ಬೇಕು ಅಂತ ಇಲ್ಲಲ್ಲ. ನಿನ್ನ ಮಾತು ಇವತ್ತು ಬೇಡ, ಹೋಗು. ನಿಧಾನಕ್ಕೆ ತಲೆ ತಗ್ಗಿಸಿ ನಮ್ಮ ಸಂಸ್ಥಾನದ ಗೌರವದಂತೆ ಹಿಂದೆ ಹಿಂದೆ ಹೋಗು. ಬನ್ನಿ ಬನ್ನಿ ಬನ್ನಿ. ಇದು ಜಾಲ್ಸೂರ ಅಲ್ಲ, ಅದ್ರ ಆಚೆ ಎಂತ ಇದು ಬಿತ್ತು ಹೀಗೆ. ಅದೇ ಪಡಿ ವೆಚ್ಚಲ್ಲ ಆಡೆ. ಯಾರು ಬಿಟ್ಟದ್ದು? ಪಡಿ ವೆಚ್ಚದ ಯಾರ? ಈಗ ಅದು ಅವ ಇವ 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 ಇಟ್ಟದ್ದು. ಅದರ ಅಬ್ಬು ಒಂದು ಓವರ್ ಮಾಡ್ತಾರೆ ಮಾರ. ನಮ್ಮ ದನಿ ಓವರ್ ಓವರ್ ಓವರ್. ಈಗ ಹೆಸರು ಸರಿ ಬರುವುದಿಲ್ಲ ಅಲ್ವ? ಹೌದಣ್ಣ? ನಮ್ಮ ಇಲ್ಲಿ ಪಂದಳದಲ್ಲಿ ಬೇಕಾದಷ್ಟು ಸೊತ್ತುಂಟು. ಹೌದು. ಬಂಗಾರ ಒಡವೆಗಳುಂಟು. ಅವರಿಗೆ ಹೇಳಿದ್ಯಾರು? ಅದು ಅದು ಇವ ಹೇಳಿದ್ದು. ಅವ ಹೇಳಿ ನಿನಗೆ ಪೆಟ್ಟು ಬೀಳುವ ಹಾಗೆ ಆಗ್ಲಿಲ್ವಾ? ಇಲ್ಲಿ ಬಾ, ಇಂಗೋಟಿ ಬರ್ನ. ನೀನಲ್ಲಿ ನಯ್ಯಪ್ಪಣ್ಣ ಈ ಸಲ ಒಂದು ಬಿಡಿ. ಅದು ಮತ್ತೆ ಕೊಡುವ ನಯ್ಯಪ್ಪಣ್ಣ. ಅದೇನು ಹಿಡಿ ಕೈ, ಕಿವಿ ಹಿಡಿ. നിനക്ക് മോനെ നീ ഇന്ന് കിട്ടി. നിന്റെ ചാപ്റ്റിലേക്ക് ഞാൻ വെച്ചില്ലെങ്കിൽ എന്റെ പേര് ചേക്കുവല്ല. ಸೇಕಲ್ಲ പിന്നെ ಸೇಕರ ಹಿಡಿ ಹಿಡಿ ಹಿಡಿ. എങ്ങനെ പിടിക്കണോ? ಹೇಗೆ ಹಿಡಿ? എന്തോ നീ എന്റെ പറഞ്ഞല്ലേടാ? എന്റെ പറഞ്ഞല്ലേ? വേണ്ടടാ. നീ എന്റെ പറഞ്ഞല്ലേ? നീ എന്റെ അല്ലേ പറഞ്ഞ? ಆಯ್ತಲ್ಲ? ತೆಗಿಸು ತೆಗಿಸು, ಲೆಕ್ಕ ಹಾಕು. ಒಂದು 25 ತೆಗಿ. ಬೇಡ ಮಾರ, ಪ್ರಾಯ ಆಯ್ತು ನನಗೆ. ಇಲ್ಲಿ ಬಾ, ಹಿಂದೆ ಬಾ. ಸುಮ್ಮನೆ ಅವನಿಗೆ ಸುಮ್ಮನೆ ನನ್ನ ಕಿವಿ ಕೈಯಲ್ಲಿ ಉಂಟು ಮಾರ. ನಿನ್ನ ಒಂದು ಕಿವಿ ಸರಿ ನೋಡು, ಉಂಟಲ್ಲ? ಉಂಟು ಉಂಟು, ಇಲ್ಲೇ ಉಂಟು, ಇಲ್ಲೇ ಉಂಟು. ಹೌದೇನೋ? ನಮ್ಮ ಈ ಪಂದಳ ರಾಜ್ಯದಲ್ಲಿ ಚಂದ ಚಂದದ ಹುಡುಗಿಯರಿದ್ದಾರೆ, ಅಂದವಾದ ಸುಂದರ ಅಂಗಿಯರಿದ್ದಾರೆ. ಹೇಳಿದ್ಯಾರು? ಅವ ಅವ ಹೇಳಿದ್ದು. ಅವ ಅವ ಕರಿ ಕರಿ ಅವನು. ಇಲ್ಲಿ ಬಾ. ಎಲ್ಲಿ? ಅಲ್ಲಿ ಮೂತ್ರ ಮಾಡಬೇಡ. ಅಷ್ಟೇ ಅಲ್ಲ ಹೇಳಿ, ಈಗ ನಿನಗೆ ಪೆಟ್ಟು ಬೀಳುವ ಹಾಗೆ ಮಾಡಿದ್ರು. ಅವ ಮಾಡಿದ ಅದಕ್ಕೆ ಪ್ರಸಂಗದ ಪರಮಾವಧಿ. ಅವ ಬಿಡ್ಬೋದು ಅವನನ್ನು. ಅವನು ಬಿಡ್ಲಿಕ್ಕಿಲ್ಲ. ಏನು ಮಾಡ್ತಿ? ಏನ್ ಮಾಡ್ಬೇಕು ಅವನಿಗೆ? ಏನು ಮಾಡ್ತಿ? ಅವನಿಗೆ ಎಲ್ಲಿ ಇಡಲಿಕ್ಕೆ ಕೂಡ ಜಾಗ ಇಲ್ಲ. ಅವನಿಗೆ ಅಷ್ಟು ತೋರಾಗಿದ್ದಾನೆ. ಧರ್ಮದ್ದೆಲ್ಲ ತಿಂದೆಲ್ಲ. ಬೇಡ ಅಬ್ಬು ಸೇಕು. ಏನು ಮಾಡ್ತಿ? ಹಿಡಿ ಹಿಡಿ. ನೀವು ಅದು ಅದು ಕಿವಿ ಹಿಡಿಯಿದೆ. ಅದಿತ್ತು ಹೇಗೆ ಹಿಡಿತು? ಇಲ್ಲಿ ಬಾ, ಇಲ್ಲಿ ಬಾ. ಹೇಗೆ? ಒಂದು 100 ತೆಗಿ. ಅವನು ಇನ್ನ ಹಾಗಲ್ಲ. ಒಂದು 100 ಬೇಕಾ? 100 ಬೇಕು ಬೇಕು. ತೆಗಿ 1 3 14
28 ಹೌದಲ್ಲ? ನಿನಗೆ ಲೆಕ್ಕ ಕಲಿಸಿದವರು ಇಲ್ಲೆಲ್ಲಿಯಾದ್ರೂ ಇದ್ರೆ ಬಾರಿಸಿ ಇಲ್ಲ ಇದ್ದಾರೆ ಇಲ್ಲಿ ಒಂದಾದ ಮೇಲೆ ಎಷ್ಟು 4 ಅದು ಅದರ ಮೊದಲನದ್ದು ಯಾರಿಗೆ ಬಿಟ್ಟದ್ದ ಅದನ್ನು ಅವನದ್ದು ನಾವು ಬೇರೆ ಲೆಕ್ಕ ಹಿಡಿಯುವ ನಿನ್ನ ಲೆಕ್ಕ ಸರಿ ಮಾಡು ಆಯ್ತಪ್ಪ ಎಷ್ಟಾಯ್ತು ಒಂದಾದ ಮೇಲೆ 2 ಅದಾದ ಮೇಲೆ ಎಷ್ಟು 3 ಮತ್ತೆ ಅದು ಆಗ 13 ಅಧ್ಯಾಯ ಅದು ಅದು ಬೇಗ ಮುಗಿಸ್ಬೇಕಂತ ಅವ ಮೇಲೆ ನನಗೆ ಕಲಿಸ್ಲಿಕ್ಕೆ ಬರಬೇಡ ಈಗ ಬಂದ ಹಾಗೆ ಇನ್ನು ಮುಂದೆ ಇಂಥ ಕಾರ್ಯಗಳನ್ನು ಮಾಡ್ತೀರೇನೋ ಇಲ್ಲಿ ಮಾಡ್ಲಿಕ್ಕಿಲ್ಲ ಇನ್ನು ಇಲ್ಲಿ ಮಾಡ್ಲಿಕ್ಕಿಲ್ಲ ಇಲ್ಲಿ ಮಾಡ್ಲಿಕ್ಕಿಲ್ಲ ಅಂದ್ರೆ ಇನ್ನೆಲ್ಲ ಮಾಡುವುದಕ್ಕಿದೆ ಅಂತ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಸರಿ ಒಂದು ಹಿಂದೆ ಎಲ್ಲಿಯೂ ನಿಮ್ಮ ಧರ್ಮ ಕಾರ್ಯ ಕಾಣುವುದಕ್ಕಿರಬಾರದು ಹೋಗಿ ಆಯ್ತಪ್ಪ ನಿನ್ನ ಸೊಂಟ ಉರಿತೇನೆ ಹೋಗ ತಂದೆಯವರೇ ಏನು ಅಕಾರ್ಯದಿಂದಾಗಿ ಅಧರ್ಮಿಗಳು ನಮ್ಮ ನಾಡನ್ನು ಪ್ರವೇಶಿಸುವ ಹಾಗಾಗಿ ಅವರನ್ನು ಶಿಕ್ಷಿಸಿ ಸರಿಯಾದ ಮಾರ್ಗದಲ್ಲಿ ನಾನು ಕಳಿಸಿದ್ದೇನೆ. ಮುಂದೆ ನನ್ನದೇ ಸ್ವಸ್ಥಾನಕ್ಕೆ ನಾನು ತೆರಳುತ್ತೇನೆ, ತಪಸ್ಸಿನಲ್ಲಿ ತೊಡಗಿಕೊಳ್ಳುತ್ತೇನೆ. ಮುಂದೊಂದು ದಿನ ಯಾವುದೇ ಸಂದರ್ಭದಲ್ಲಿ ಕಷ್ಟ ಬಂತು ಅಂತಾದರೆ ನನ್ನನ್ನು ನೆನೆಸಿಕೊಳ್ಳಿ, ಬಂದು ನಾನು ಪರಿಹರಿಸಿಕೊಡುತ್ತೇನೆ. ಮಾನವ ಕಳೆಯುವುದು ಇಂದು ಏನ ಮಾಡುವುದು ಅಪ್ಪು ಸೇಕು ಯುದ್ಧದಲ್ಲಿ ನಮಗೆ ಸೋಲಾಯಿತು ಅಲ್ವೇ? ಅಪಜಯವಾದ ಮೇಲೆ ಇನ್ನೇನು ಮುಂದೆ ಎಂಬ ಹಾಗೆ ಯೋಚನಾಗಿದ್ದೇನೆ. ಆದ್ರೆ ನಿನ್ನಲ್ಲಿ ಒಂದು ಮಾತು ಕೇಳುದು, ಯಾವುದು? ಮಾನ ದೊಡ್ಡದ ಪ್ರಾಣ ದೊಡ್ಡದ? ಯಾವಾಗಲೂ ಪ್ರಾಣ ದೊಡ್ಡದು. ಅದು ಯಾಕೆ? ಪ್ರಾಣ ಒಂದು ಇದ್ದರೆ ಮಾನವನು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಅದು ಹೌದು. ಈಗ ಮಾನ ಹೋಯ್ತು ಹೇಳಿದ್ರೆ ಪ್ರಾಣ ತಕೊಂಡಿದ್ರೆ ಮತ್ತೆ ಬರ್ತದ? ಹಾಗೆ ಮಾನ ಬರ್ತದೆ. ಅದು ಹೌದು. ಮಾನ ಬರುವುದೇನೋ ಸರಿ, ಹೇಗೆ ಬರಬೇಕು ಬೇಕಲ್ಲ? ಹೇಗೆ ಬರುವುದು? ನಾವೇನು ಮಾಡುವುದು? ಏನಾದ್ರೂ ಮಾಡುವ ನಾವು. ಏನಾದ್ರು ತಲೆ ತುರಿಸಿದ್ರೆ ಆಗ್ತದ? ಅವ ಬಣ್ಣೂರಿನವ. ಯಾರು? ಬಣ್ಣೂರಿನವ. ಅವನಿಗೆ ಸಂಬಂಧಿಕನ. ಬನ್ನೂರಲ್ವೇನೋ? ಬೆನ್ನೂರು ಚಾಡಿ. ಬೆನ್ನೂರು ಚಾಡಿ. ಭಸ್ಮ ಬಿಸಾಡಿದವ. ಭಸ್ಮಾಸುರ. ಭಸ್ಮಾಸುರಲ್ಲ, ಅವ ಮಂತ್ರವಾದಿ ಇದ್ದಾನೆ. ಅವನಲ್ಲಿ ನಾವು ಹೋಗಿ ಹೇಳಿದ್ರೆ ಏನಾದ್ರೂ ಕಾರ್ಯ ಸಾಧನೆ ಆಗ್ಬೋದು. ಹಾಗಾಗಿ ತಡ ಮಾಡುವುದಲ್ಲ, ಅವನ ಬಳಿಯೇ ಭಸ್ಮ ಬೇಡ, ಭಸ್ಮ ಬಿಸಾಡಬೇಡ, ಭಸ್ಮ ಬಿಸಾಡಬೇಡ. ಈ ಜನ ಅದಕ್ಕೆ ದಿನ ಬರ್ಬೇಕಷ್ಟೆ ಜೈಗೆ. ಇದಕ್ಕೆ ಒಂದು ಆಕಾರ ಇಲ್ಲ ಅಲ್ಲ? ವಿಕಾರವೇ ಸಾಕಾರ. ಬನ್ನೂರಲ್ಲ ಆವತ್ತು ಏನಾಗಿದೆ? ನಮಗೆ ಭಸ್ಮ ಬಿಸಾಡಿದವ ಮಂತ್ರವಾದಿಗಳು. ಕಾಲು ದಿಕ್ಕು ನಮ್ಮ ಕೆಲಸ ಆಗ್ಬೇಕಾ? ಕತ್ತೆಯ ಕಾಲನ್ನು ಕಾರ್ಯ ಆಗ್ಬೇಕಾದ್ರೆ ಕತ್ತೆಯ ಕಾಲದಲ್ಲಿ ಹಿಡಿಬೇಕು. ಹಾಗಾದ್ರೆ ಕತ್ತೆಯ ಕಾಲು ಹಿಡಿಬೇಕು. ಕೇಳ್ಕೊಂಡಿದ್ದಾರೆ. ಏನಾಗಬೇಕು ನನ್ನಿಂದ ನಿಮಗೆ? ನಮ್ಮ ಸಂಸಾರಿಕ ಪಂದಳದಕ್ಕೆ ಬಂದದ್ದು ನಿಮಗೆ ಗೊತ್ತು, ಹೌದಲ್ವಾ? ಇಲ್ಲಿ ಸೋಲಾದ್ದು ನಿಮಗೆ ಗೊತ್ತು. ಈಗ ಹೋದಂತಹ ಮಾನ ಪುನಃ ನಮಗೆ ಬರಬೇಕು. ಹೋಯ್ತಾ? ನಮ್ಮ ಮಾನ ಎಲ್ಲ ಹೋದದ್ದನ್ನೆಲ್ಲ ನಮ್ದು ಮುಗಿಲಿಲ್ಲ. ನೀವು ಮಂತ್ರಿ ಅಲ್ವಾ? ಇಲ್ಲಿ ಮಂತ್ರಿ ಅಲ್ವಾ? ನಾವು ಮಂತ್ರಿ ಪಂಡಿತರು. ಹೌದು. ಆಗಿರುವಾಗ ನಿಮ್ಮಲ್ಲಿ ನಾವು ನಮ್ಮ ಕಷ್ಟವನ್ನು ಹೇಳಿದ್ರೆ ನೀವು ನೇರ ಹೋಗುದು. ಅಭಯ ಜೈ ಬಚ್ಚರಂಗ ಬಲಿ. ಒಳ್ಳೇದದು, ಅದು ಒಳ್ಳೇದು. ಆದ್ರೆ ಹೋದಂತ ಮಾನ ಮರಳಿ ಪಡೆಯುವುದು ಹೇಗೆ ಎಂಬ ಹಾಗೆ ಚಿಂತಾಕ್ರಾಂತನಾಗಿ ನಿಮ್ಮಿಂದ ಸಾಧ್ಯ ಇಲ್ಲ. ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಆದ್ರೆ ನಾವು ಮತ್ತೆ ಯಾಕೆ ಹೇಳುದಿಲ್ಲ? ನಾವಿಲ್ಲಿಂದ ಹೋಗ ಬೇಡ. ಆಪತ್ತು ಬಾಂಧವ. ಹೌದಾ?
ಆಪತ್ ರಕ್ಷಕ. ಆಪತ್ತು ಬಾಂಧವ ರಕ್ಷಕ. ನನ್ನ ಸಣ್ಣ ಇದ್ದಾನೆ. ಚಂಗೈ ಸ್ನೇಹಿತ ಗೆಳೆಯ ಹೌದು. ಶಬರಾಸುರ. ಯಾರು? ಶಬರಾಸುರ. ಶರಬಲ್ಲ ಅದು ಬೇರೆ. ಶಬರಾಸುರ. ಅವನಿಗೊಂದು ಆಸೆ. ಹೇಗೆ? ಅವನಿಗೆ ಇದರ ಆಸೆ. ಯಾವ್ದು ಮೂಗುತಿ ಬೇಕಾ? ಮೂಗಿನ ಆಸೆ. ಹೆಣ್ಣಿನ ಆಸೆ. ನಿನಗೆ ಯಾವ ಆಸೆ? ನನಗೆ ಹೋದ ಮಾನ ಅದು ಬಂದ್ರೆ ಸಾಕು. ನನಗೆ ಕಿರೀಟದ ಆಸೆ. ನಿಮಗೆ ಮಣ್ಣಲ್ವಾ? ನಿಮಗೆ ಮಣ್ಣು ಕೊಡ್ತೇವೆ ಈ ಸಲ. ಮಣ್ಣು ಮುಟ್ಟಿಸ್ತೇವೆ. ಅಲ್ಲಿ ಹೋಗುವ. ಎಂತಹ ದುರಂತಗಳೆಲ್ಲ ನಮ್ಮ ಕಣ್ಣ ಮುಂಭಾಗದಲ್ಲಿಯೇ ರಕ್ಕಸರನ್ನು ಶೋಷಣೆಗೆ ಒಳಪಡಿಸಿದವು. ನಮ್ಮ ತಲೆ ಕಂಡ್ರೆ ಸಾಕು ನಿಮ್ಮಂತವರಿಗೆ. ಪಾಷಾಣಿಗಳು, ಮಧುಪಾನಿಗಳು, ಅತಿಮಾಂಸ ಭಕ್ಷಕರು ಹೀಗೆ ನಮ್ಮನ್ನು ಒಣಗಿಸುವುದು. ನಾವು ನಿಶಾಚರ. ಹೌದು, ನಿಶಾಚರ ನೀವಲ್ವ? ಯಾರು ರಾತ್ರಿಯಲ್ಲಿ ಸಂಚರಿಸ್ತಾರ, ವ್ಯವಹಾರ ಮಾಡ್ತಾರೆ, ಅವರನ್ನು ನಿಶಾಚರ ಅಂತ ಹೇಳುವುದು ನಾವೇನು ವಿಶೇಷ? ಹಾಗೆ ಜೀವನದಲ್ಲಿ ರಕ್ಕಸ್ಯವಾದಂತಹ ಆ ತ್ರಿಷೆ ಚಿಗುರುವುದಕ್ಕೆ ಕಾರಣವೇ ಯಾರು? ಉಳಿದವರು. ಉಳಿದ ಎಲ್ಲ ವರ್ಣಾಶ್ರಮ ಧರ್ಮಗಳು ಕೂಡ ರಕ್ಕಸರನ್ನು ಶೋಷಣೆಗೆ ಒಳಪಡಿಸಿ ನಿರಂತರವಾಗಿ ಇರುವುದಕ್ಕೆ ಆರಂಭಿಸಿದಾಗ ನೋಡಿ, ಮೆಟ್ಟಿದ ಧೂಳು ಕೂಡ ಹೆಗಲಿಗೆ ಇರ್ತದೆ. ನಮಗೆ ಈ ಶೋಷಣೆ ತಡೆಯುವುದಕ್ಕಾಗದೆ ಒಮ್ಮೆಲೆ ಸೆಳೆದು ನಿಂತಹ ರಕ್ಕಸ್ಯ ಸಂಘಟನೆ ನಮ್ಮದಾದಂತಹ ಕ್ರೌರ್ಯವನ್ನು ಮುಂದೆ ಮಾಡಿದಾಗ, ಬದುಕನ್ನು ಕಂಡುಕೊಳ್ಳುವುದಕ್ಕಾಗಿ ಮುಂದಾದಾಗ ನಾವು ರಾಕ್ಷಸೀ ದೃಶ್ಯದಿಂದ ಮುಂದಾಗ್ತೇವೆ. ಹೀಗೆ ನಮ್ಮದಾದಂತಹ ಜೀವನದಲ್ಲಿ ಎರಡೆಣಿಸಿದಂತಹ ಉಳಿದವರು. ಆ ಕಾರಣಕ್ಕಾಗಿ ನಾವು ಕೂಡ ಸುಭದ್ರವಾಗಿ ರಾಜ್ಯವನ್ನು ಮಾಡಿದ್ದೇವೆ. ಜೀವನವಾದಂತಹ ಉದ್ದಗಲಕ್ಕೂ ಕೂಡ ನಾವು ಯಾವ ರೀತಿಯಲ್ಲಿ ಸಮರ್ಥರಾಗಬೇಕು, ವಿಧಿಯಿಂದಲೇ ವರಬಲವನ್ನು ಪಡೆದಿದ್ದೇನೆ ನಾನು. ಹೇಗೆ ಗಂಡು ಹೆಣ್ಣಿನ ಸಂಪರ್ಕದಲ್ಲಿ ಉದಿಸಿದಂತಹ ಯಾವ ಪಿಂಡದಿಂದಲೂ ಕೂಡ ನನಗೆ ಮರಣ ಇಲ್ಲ. ಹಾಗಿದ್ರೆ ನನಗೆ ಮರಣವೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಈ ಶ್ರೀಶೈಲದಲ್ಲಿ ಸುಭದ್ರವಾದಂತಹ ಸಂಘಟನೆ ನಮ್ಮದು. ಈ ಸಂಘಟನೆ ಅಧೀಶನಾಗಿ ಮೆರೆಯುತ್ತಾ ಇದ್ದಾರೆ. ಲೋಕತ್ತಾದಂತಹ ವಾರ್ತೆಯನ್ನು ಕೇಳುವುದಕ್ಕಾಗಿಯೇ ನನ್ನ ಮಿತ್ರ ಒಬ್ಬ ಇದ್ದಾರೆ, ಕುಂಭ ಅಂತ. ಕುಂಭ ಎಲ್ಲಿ ಕಾಣುವುದಿಲ್ಲವಲ್ಲ. ಕೇಳು ಪಂಡಿತ ಜನರಿ ಬರುತ್ತಾಗ ಕಾಲಿಗೆರಗಲು ಕೇಳು ಪಂಡಿತ ಮೂರು ಲೋಕದ ಒಡೆಯನೇ ಮಿತ್ರ ಬರ್ಬೇಕು. ಮಿತ್ರ ಮಿತ್ರ, ನನ್ನ ಆಪ್ತ ಮಿತ್ರ.
ಒಂದು ಕಾಲದಲ್ಲಿ ಗುರು ಮಠದಲ್ಲಿ ನಾನು ನೀನು ಜೊತೆಯಲ್ಲಿ ಇದ್ದವರು. ಮತ್ತೆ ಹೌದು, ಇದು ಆ ನಂತರ ನಾನು ಬೇರಿಗೆ ಬೇರೆ ವ್ಯವಹಾರ ಮಾಡಿದ್ದೇನೆ. ಮೂರು ಲೋಕದ ಇಬ್ಬರು ನೀನು. ಅಲ್ಲಿ ನೋಡು, ಯಾರು ಹೇಳು ಹೇಳು. ಎಂತ ತಲೆ ತಲೆ ಮಾಂಸ ಬೇಕು. ನಮಸ್ಕಾರ ಕೊಡುವ ಪದ್ಧತಿ ನಮ್ಮದು ಹಾಗೆ. ಸಲಾಮ್ ಅದಕ್ಕೆ ಇವ ಓವರ ಅರಬಿಯಲ್ಲಿ ಹೇಳುದು ಅಲೈಕು ಸಲಾಂ ಅಂತ. ಅಲೈಕು ಸಲಾಂ. ನಿನಗೆ ನಮಸ್ಕಾರ ಅಂತ ಹೇಳಿದಾಗ ನಿನಗೂ ನಮಸ್ಕಾರ ಅಂತ ಹೇಳುದು. ಈಚೆಗೆ ಬಂದದ್ದನ್ನು ಆಚೆ ಕೊಡುದು. ಗೌರವ ಕೊಟ್ಟು ಕೊಟ್ಟದನ್ನು ಮರಳಿ ತೆಗೊಳ್ಳುವುದು. ನನ್ನ ಅನುಚರರು ಅಪ್ಪು ಸೇಕು. ಅವ ಓಮರ ಅಬ್ಬು. ನಾನು ಅಪ್ಪು, ಅವ ಶೇಖ್, ಅವ ಓವರ್. ನನ್ನ ಮಿತ್ರರು. ಈಗ ಅದು ಪ್ರತ್ಯೇಕ ಹೇಳ್ಬೇಕು ಅಂತ ನಾನು ಹೇಳಿ ಈಗ ನನ್ನ ಮಿತ್ರರು. ನಿನ್ನ ಮಿತ್ರರು ಅಂದ್ರೆ ನನ್ನ ಮಿತ್ರ. ಅಲ್ಲಿವರು ಅಪ್ಪ ರಾಹತ್. ಯಾಕಂದರೆ ವರ್ತಮಾನ ಕಾಲದಲ್ಲಿ ಪಂದಲ ನಗರ ಅಲ್ಲಿಗೆ ಹೋದ್ರು. ಇವರಿಗೆ ಸೋಲಾಯ್ತು. ಅವರ ಮಾನದ ಪ್ರಶ್ನೆ, ಮರ್ಯಾದೆಯ ಪ್ರಶ್ನೆ. ഞങ്ങളെ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನೀ ಮುಂಡಂಡ ನಾನೇ ನೀನು ಬಂದದ್ದು. ಅದು ಮಧ್ಯಸ್ಥಿಕೆ ಅಂದ್ರೆ ಅದು ಒಮ್ಮೆ ಮಾನ ಹೋದ್ರೆ ಮತ್ತೆ ಬದುಕಬಾರದು. ಏನ್ ಹೇಳಿ ಗೊತ್ತುಂಟ, ಈಯಲ್ ಶರಣ್ ಜನರೇ ಕಾಯಲ್ ಬಲ್ಲನ ಯೋಧ. ಅದು ಈಯಲ್ ಶರಣ್ ಬಗ್ಗೆ ನೆರೆ ಕಾಯಲ್. ಆದ್ರೆ ಅದಲ್ಲದೆ ಪಾರುಡುವಂತೆ ಹಿಂದೆ ಸರಿ ಮಾನ ಹೋಯ್ತು ಅಂತ ಹೇಳುವವರನ್ನೆಲ್ಲ ನಂಬಲಿಕ್ಕೆ ಆಗುದಿಲ್ಲ. ಇವರಿಗೆ ಗೌರವ ಉಳಿಬೇಕು, ನನಗೆ ಕಿರೀಟ ಬರಬೇಕು. ನಿನ್ನಿಗೆ ಒಂದು ಆಸೆ ಉಂಟಲ್ಲ, ಯಾವುದು ನಿನಗೆ ಬೇಕಾದ? ಅಯ್ಯ, ನಿಮ್ಮೀರುವರ ವ್ಯವಹಾರದಲ್ಲಿ ನಿಮಗೆ ಲಾಭ ಇದೆ. ನಾನೊಬ್ಬ ಸಮ್ಮನೆ ದುಡಿಬೇಕು ಅಂತ ಹೇಳುತ್ತೇನೆ. ಧರ್ಮಕ್ಕೆ ದುಡಿಬೇಡ, ಮತ್ತೆ ಸಂಬಳ ಕೊಡ್ತೇವೆ. ಏನು ಅದು ಬೆಳಿಗ್ಗೆ ಎಷ್ಟು ಕೊಡ್ತಾರ ಗೊತ್ತಾಗ್ತದೆ, ಅದು ಬೇರೆ ಪ್ರಶ್ನೆ. ಆದರೂ ನಿನಗೆ ಚಟ ಇದರದಲ್ಲ, ಯಾವುದು ಹುಡುಗಿ ಇದ್ದಾಳೆ. ನೀನು ಹೀಗೆ ಕಟ್ಟುವಾಗ ನಾನು ಅತ್ಯಂತ ಏನಾಗಬೇಕು? ಭಯಂಕರ. ಅದು ಯಾಕೆ ಜೀವನದಲ್ಲಿ ಹೌದು ನಿನ್ನಂಥ ಒಬ್ಬ ಅಭಿಮಾನಿ ಮಾನಚ್ಯುತಿಗೊಂಡು ನನ್ನಂಥವನಲ್ಲಿ ಈ ರೀತಿಯಲ್ಲಿ ಸಹಾಯವನ್ನು ಕೇಳಿದಾಗ ಖಂಡಿತ ಬಿಡುವುದಿಲ್ಲ. ನಿನ್ನ ಮಾನವನ್ನು ಪುನಃ ಭರಿಸುವ ರೀತಿಯಲ್ಲಿ ನನಗೆ ಮಾನ ಬಂದ್ರೆ ಸಾಕು, ಎಲ್ಲವನ್ನೂ ಮಾಡ್ತೇನೆ. ನನಗೆ ಆಶ್ವಾಸನೆ ಕೊಟ್ಟದೇನು ಅದನ್ನು ಮಾತ್ರ ನೆನಪಿನಲ್ಲಿ ಕೊಟ್ಟರೆ ಸಾಕು. ನಮ್ಮ ಗುರುಗಳು ಕೊಡ್ತಾರೆ. ಇಬ್ಬಳೆ ಒಡನೆ ತೊಡಗ. ಶಬರಾಸುರ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ನನ್ನ
ಈ ನಗರವನ್ನು ವಶಪಡಿಸಿಕೊಳ್ಳುವುದಕ್ಕೆ ಬಂದವನಾಗಿದ್ದೀಯೇನೋ? ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಹಿಂದೆ ಹೋದ ಮಾಡಬೇಡ
ಇಲ್ಲಿಯ ಕುಳದಪಾರೆಯ ಒತ್ತೆಕೋಲ ಮಹೋತ್ಸವವು ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾದ ಒತ್ತೆಕೋಲ ಮಹೋತ್ಸವ. ಇಲ್ಲಿ ವಿಶೇಷ ಅಂದರೆ ಬಾಕಿದ್ದ ಸ್ಥಳದಲ್ಲಿ ಒತ್ತೆಕೋಲ ಅಂದರೆ ಸ್ವಯಂ ನಾವೊಂದು ಆರಾಧನೆ ಮಾಡಿ, ಇಲ್ಲಿ ಆಗಲ್ಲ, ಇಲ್ಲಿ ಸ್ವಯಂ ವಿಷ್ಣುಮೂರ್ತಿ ಭೂತವು ನೆಲೆ ನಿಂತು ಆರಾಧಿಸಲ್ಪಡುವ ಪ್ರಸಿದ್ಧವಾದ ಒಂದು ಒತ್ತೆಕೋಲ ಇಲ್ಲಿ ನಡೀತಾ ಇದೆ. ಇದುವರೆಗೂ ಇಲ್ಲಿಯ ಒತ್ತೆಕೋಲವು ಯಾವ ಇದು ಬಂದರೂ ಇಲ್ಲಿ ಒತ್ತೆಕೋಲವು ಇಲ್ಲಿ ನಿಂತಿರಲಿಲ್ಲ. ಒಮ್ಮೆ ಕೊರೋನಾದ ಟೈಮಲ್ಲಿ ಮಾತ್ರ ಅಲ್ಲ, ಅದೇ ಈ 300 ವರ್ಷದ ಇತಿಹಾಸ ಇದೆ ಈ ಒತ್ತೆಕೋಲಕ್ಕೆ. ಭಕ್ತಾಭಿಮಾನಿಗಳು ಇಲ್ಲಿ ಒಳ್ಳೆ ಸಹಕರಿಸಿ ಒಳ್ಳೆ ವಿಜೃಂಭಣೆಯಿಂದ ಒತ್ತೆಕೋಲವು ನಡೀತಾ ಉಂಟು. ಅದೇ ಅಲ್ಲದೆ ಇಲ್ಲಿಯ ಕಾರ್ಮಿಕ ವಿಷಯ ಹೇಳುವಾಗಾದರೆ ಮೊದಲಿಂದಲೇ ಇಲ್ಲಿ ಪ್ರತೀತಿ ಇದೆ ಏನಂದರೆ, ಇದೇ ಒತ್ತೆಕೋಲ ಕಳೆದು ಬರುವರ್ಷ ಒತ್ತೆಕೋಲ ಆಗುವಾಗ ಅದೇ ಕೆಂಡದಿಂದ ಬೆಂಕಿಯನ್ನು ಉರಿಸಿ ನಡೀತಾ ಮೊದಲಿಂದಲೂ ಹಾಗೆ ಬರ್ತಾ ಇತ್ತು ಅಂತೇಳಿ ನಮ್ಮ ಪ್ರತೀತಿ ಇದೆ. ಅದೇ ರೀತಿ ನಿನ್ನೆ ರೀತಿ ನಾವು ಇದು ಶುಚಿತ್ವ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಅದೇ ಒಂದು ಅಗ್ನಿ ಸ್ಪರ್ಶವಾಗಿ ಅಲ್ಲಿ ಕೆಂಡವಾಗಿ ನಮಗೆಲ್ಲರಿಗೂ ಗೋಚರವಾಯಿತು. ಇಲ್ಲೇ ಒಂದು ಸತ್ಯವೇ ಒಂದು ವಿಶೇಷವಾಗಿ ಇಲ್ಲಿ ಕಾಣ್ತಲೇ ಇದೆ. ಅದೇ ಕೆಂಡದಿಂದ ಇವತ್ತು ಅಗ್ನಿಸ್ಪರ್ಶ ಮಾಡಿದ್ದೀವಿ. ಇಲ್ಲ, ಅದೇ ಕೆಂಡದಿಂದಾಗಿ ನಾವು ಅಗ್ನಿಸ್ಪರ್ಶ ಮಾಡಲಿಲ್ಲ, ಮೊದಲಿಂದ ಹಾಗೆ ಮಾಡ್ತಾ ಇತ್ತು ನಮ್ಮ ಹಿರಿಯರಲ್ಲಿ. ನಾವು ಇತ್ತೀಚೆಗೆ ಅಂದರೆ ಅದು ಅಷ್ಟು ಇದು ಮಾಡ್ತಾ ಇರಲಿಲ್ಲ. ನಿನ್ನೆ ನಾವು ಶುಚಿತ್ವ ಮಾಡುವಾಗ ನಿನ್ನೆ ಅದೇ ಇದರಲ್ಲಿ ಎಷ್ಟೋ ಮಳೆ ಬಂದು ಎಷ್ಟೋ ಇದೆ ಆದರೂ ಆ ಕೆಂಡ ಹಾಗೆ ಇದಾಗಿತ್ತು. ನಾವು ಕಣ್ಣಾರೆ ನಾವು ಕಂಡಿದ್ದೇವೆ, ಎಲ್ಲರೂ ಭಕ್ತಾಭಿಮಾನ ನೋಡಿದೆ. ಅದೇ ನನ್ನ ಹೆಸರು ದಾಮೋದರ. ನಾನು ಕುಳದ ಮನೆಯಲ್ಲಿ, ತರಾಡು ಮನೆಯಲ್ಲಿ ಈಗ ಒಂದು 10-25 ವರ್ಷದಿಂದ ನಾನು ಜವಾಬ್ದಾರಿಯನ್ನು ಕುಟುಂಬಸ್ಥರನ್ನು ಮುಂದಿಟ್ಟುಕೊಂಡು ಊರಿನವರನ್ನೆಲ್ಲ ಭಕ್ತಾಭಿಮಾನ ಮುಂದಿಟ್ಟುಕೊಂಡು ನಾನು ನಡೆಸ್ತಾ ಬಂದಿದ್ದೀನಿ. ಎಷ್ಟು ಜನ ಸೇರ್ತಾರೆ ವರ್ಷ ಪ್ರತಿ ಒತ್ತೆಕೋಲಕ್ಕೆ ಸಾಧಾರಣವಾಗಿ ಒಂದು 10,000 ಜನರು ಸಾಧಾರಣ ಸೇರುವಂತ ಇದೆ. ಒಂದು 5,000 ಜನರಿಗೆ ನಾವು ಅನ್ನದಾನವನ್ನು ಕೊಡ್ತಾ ಬಂದಿದ್ದೇವೆ. ಅದು ಅಲ್ಲದೆ ನಾವು ಒಂದು ಕುಟುಂಬಸ್ಥರೇ ಸೇರಿ ಈ ಒತ್ತೆಕೋಲ ಮಹೋತ್ಸವವನ್ನು ಬೇರೆಯವರ ನಾವೇನೆಂದರೆ ಒಂದು ಕಾಣಿಕ ರೂಪದಲ್ಲಿ ಹೊರತು ಒಂದು ಕಲೆಕ್ಷನ್ ಮಾಡಿ ಅದು ಇದನ್ನು ಮಾಡಿ ನಾವೊಂದು ಒತ್ತೆಕೋಲ ಮಾಡೋದಲ್ಲ. ಯಾರು
അതെ വളപട്ടണം കോട്ടയെ അരിയിട്ട് വാഴും നാട് വാഴും നാട്ടു ശിക്ഷേശ്വരൻ ചിരാഗതി പൊന്മുടകാത്രൻ അത് കോലമ്പാഴുന്നതായ ഭുവൻ അന്ന് ഒരു പരീക്ഷണാർത്ഥം അതെ കൊണ്ടുപിടിച്ചു. എന്തെല്ലാം ആളുകാരോ കൊണ്ടുപിടിച്ചത് കരം പിടിക്കും എഴുത്ത് കാരോ എന്തെല്ലാം ആളുകാരോ അന്ന് കൊണ്ടുപിടിച്ചത് കോലം വാഴുന്നതായ ആ ഭുവൻ അല്ലേ, അന്ന് മാനുഷികന്മാരാകുന്നതായ നിങ്ങൾക്ക് അനുഭവിച്ചു പോരുന്നതായ അസാധ്യമായിരിക്കുന്ന അനുഭവങ്ങളെ കൊണ്ട് അല്ല വിളിച്ചപ്പോഴാ മുമ്പട്ടം മതി അല്ലേ കാറോൻ അന്ന് കല്ലുകൊണ്ടും മണ്ണ് കൊണ്ടും താപനം കൊണ്ടും എന്ന് വേണ്ട അല്ലേ 1001 മഷിപ്പീത്തണ്ട് അല്ലേ 1001 ഒട്ടപ്പാള അങ്ങനെ താമ്രം കൊള്ളതായിരിക്കുന്ന പ്രബലതായിരിക്കുന്ന സാധനം കൊണ്ട് എന്നെ ഒന്ന് പരീക്ഷിക്കാൻ നോക്കിയിട്ടുണ്ട് കാറോൻ നല്ല കാറോൻ അത് ആ ദിവസത്തെ ആറ്റവും തോറ്റവും 7-ാം ദിനം കോട്ടയും തകർത്ത് കോട്ടക്ക് പുറത്തുള്ളതായ പ്രതിയെ അടക്കിയിരിക്കുന്ന വിശ്വംബരൻ തന്നെയല്ലേ അല്ലേ കാർലോൻ? അപ്പോൾ ഇന്നത്തെ ദിവസം ഒരു പരീക്ഷണമാണോ? അന്ന് അതുകൊണ്ടും മതിപോരാ എന്ന് കണ്ട് കരുതിയിട്ടുകളെ അന്ന് കുറുവാടേണ്ടതായിരിക്കുന്ന തറവാട് ചെമ്മണ്ണും തീപ്പുകയുമാക്കി മാറ്റിയത് ഞങ്ങൾ തന്നെയല്ലേ കാർലോൻ? അത്ഭുതം പയ്യന്ന് കൂട്ടിപ്പിടിക്കുക 2 ഭാഗത്തും ആയതുകൊണ്ട് അല്ലേ കാർലോൻ? അപ്പോഴീ 8 വന്നിരിക്കുന്ന വളരെ തെറ്റ് ദേവനല്ലല്ലോ ഭഗവാൻ ശ്രീമന്നാരായണൻ. എന്റെ കണ്ണ് തന്നിരിക്കുന്ന 2 വശത്തും പൊക്കി പിടിക്കട്ടോ. അതെ അപ്പോഴേ 8 വന്നിരിക്കുന്നതായ എന്റെ കണ്ണ് തന്നിരിക്കുന്ന ഒരു കണ്ണിനെ വിട്ടുകൊടുത്തിട്ട് 8 വന്നിരിക്കുന്ന വെട്ടിക്കകത്ത് വാറ്ററിന് വെച്ചിരിക്കുന്ന നിധിയായിട്ട് തന്നെ ഭഗവാൻ 8 തിരിച്ചത് അല്ലേ വിളിച്ചപ്പാടാ നല്ല കാറോൻ മനുഷ്യകളെ പൂജാരി കുറ്റിക്കാരന്മാരെ. അപ്പോഴേ 8 വിഷ്ണുമൂർത്തിയില്ലാതെ കളമുണ്ടോ കാറോൻ അല്ലേ? ഇവരും വിഷ്ണുമൂർത്തിയും കന്യാബ്രഹ്മന്മാരിവരും വിഷ്ണുമൂർത്തിയും അല്ലേ, ചീറുമ്പുലാൽവരും വിഷ്ണുമൂർത്തിയും അല്ലേ എന്ന് വേണ്ട. ഏത് കളമായാലും എന്റെ 8 മഹാവിഷ്ണുമൂർത്തി തന്നെയാണ് മുത്ത് അല്ലേ അല്ല കാറോൻ? അപ്പോഴേ അനേകം മൊഴിയെടുത്ത് ഇപ്പോഴത്തെ നിങ്ങൾ വിഷേദിക്കുന്നില്ല. കാലവും നേരവും ഉണ്ട് അല്ലേ? എങ്ങനെ 2 പന്തി അടിക്കാമെന്നാണോ കാറോൻ? അതെ മോഹൻലാല് 40 വില്ലെന്നിരിക്കുന്ന അനുഭവം കൊണ്ട് തളങ്കര 40 വില്ലെന്നിരിക്കുന്ന അനുഭവം കൊണ്ട് കൊടുത്തു കാറോനുണ്ടോ? ഇരിക്കട്ടെ എങ്ങനെയാ അഭിമാനം ആയതുകൊണ്ട് ഇരിക്കട്ടെ. എന്തായാലും ഭക്തനെ ബാല്യകാലത്തിനകത്ത് സിദ്ധിച്ചിരിക്കുന്ന മഹത്വം ബൃഹത്വമായിരിക്കുന്ന ഭാഗ്യം തന്നെ അല്ലേ ഇരിക്കട്ടെ. ആയതുകൊണ്ട് ഭഗവാൻ ചൊല്ലിക്കളിച്ചില്ല എന്ന് പറഞ്ഞു കേട്ടോ. എന്റെ വിഘ്നമുതലാകൾ തട്ടിയിരിക്കുന്നതായ വളരെ തെറ്റിയിരുന്നു നിനക്ക് കേട്ടോ. ആയതുകൊണ്ട് ശേഷം വിളിച്ചപ്പോഴാ അറിഞ്ഞുവല്ലോ എല്ലാം അല്ലേ. ആയതുകൊണ്ട് ചൊല്ലിക്കളി കേട്ടോ. ശേഷം ഉണ്ടോ ഗുണം വെച്ചേ ഇരിക്കട്ടെ. ആയതുകൊണ്ട് 600 മടൂർ 2 ചക്രവര പാടി 4 ചക്രവര അല്ലേ കുറ്റിക്കോളും കൂടെ ചെയ്യും അല്ലേ. താഴെ നിന്നിരിക്കുന്നതായ അല്ലേ പരമപവിത്രമായിരിക്കുന്ന എന്റെ കുടവഞ്ചിക്കൻ നീരാശി ആധാരമായിട്ട് ഇവരും മഹാവിഷ്ണുമൂർത്തി എന്നിരിക്കുന്ന അല്ലേ തൊട്ടാപ്പുള്ളുന്ന വസ്തുക്കളായിട്ട് ഞങ്ങൾ ഏവരുമുണ്ട്. എല്ലാം കഥകളും നിങ്ങൾക്കറിയാം അല്ലേ. അനേകം ചൊല്ലിയിട്ട് കാലതാമസം വരുത്തുന്നില്ല ശ്രീമന്നാരായണൻ കേട്ടോ. ആയതുകൊണ്ട് ചൊല്ലിക്കഴിക്കേ ഇരിക്കട്ടെ ചൊല്ലിക്കട്ടെ. വെളിച്ചപ്പാടാ എന്താണ് ഭഗവാൻ ചൊല്ലിക്കഴിക്കുന്നത്? എന്റെ വെളിച്ചപ്പാടിനെല്ലാം അറിഞ്ഞിരിക്കുന്ന പരമ്പൊരുൾ തന്നെ മഹാവിഷ്ണുമൂർത്തി അല്ലേ. ഞാൻ തൊട്ടിവെച്ചിരിക്കുന്ന എന്റെ രാവൻ തന്നെ ഗ്രാഹ്യമാക്കിയിട്ടുമല്ലേ എല്ലാം തന്നിട്ടുണ്ട് കണക്കല്ലേ. എങ്കിലും എന്റെ ശ്രീമന്നാരായണൻ അഗ്നിയിൽ വീഴുമ്പോൾ എന്റെ മനസ്സാണ് അല്ലേ വെളിച്ചപ്പാടാ. എന്റെ വെളിച്ചപ്പാടിൻ്റെതായിരിക്കുന്ന മനസ്സ് നീറുന്നുണ്ട് അല്ലേ.
ആയതുകൊണ്ട് അന്തരംഗത്തിൽ വെന്തുനീറുന്ന സന്താമെന്നിരിക്കുന്ന ചെന്തി കെടുത്താൻ ഈ ചെന്താമരാക്ഷൻ തന്നെ വേണ്ടേ? വേണ്ട വിളിച്ചപ്പോഴാ അപ്പോഴേ മനവന്ന് വിളിച്ചോ നീ? ഭക്തനായിരിക്കുന്ന പ്രഹ്ലാദം വിളിച്ചിട്ടില്ലേ? ഏതെല്ലാം പരീക്ഷണങ്ങളിൽ നിന്നാണ് ഞാൻ മുക്തി നേടി കൊടുത്തവരല്ലേ? അഗ്നിയിലിടുമ്പോഴും ജലത്തിലിടുമ്പോഴും നാഗങ്ങളെ കൊണ്ട് വിഷം നിങ്ങളെ അപ്രകാരമായിരിക്കുന്ന അനുഭവം കൊണ്ടും എന്റെ പ്രഹ്ലാദന് ഒന്നു മാത്രം നാരായണ എന്ന് അല്ലേ പ്രഹ്ലാദന് ഗുരു ഉണ്ടായിരുന്നു. വിളിച്ചപ്പാടാ നാരദൻ തന്നെയായിരുന്നു അവന്റെ ഗുരുവല്ലേ. മാതാവിൻ്റെതായിരിക്കുന്ന ഗർഭാവസ്ഥയിൽ ഉദരത്തിൽ കിടന്നിട്ട് അന്ന് നാരദൻ്റെതായിരിക്കുന്ന നാരായണ മന്ത്രമാണ് ഞാൻ. ആ നാരായണ മന്ത്രം തന്നെ ഉചിതമെന്ന് കരുതിപ്പാണ്. എനിക്ക് മന്ത്രം അല്പം പൊക്കുവോ? ദേവതമാണ് കടവളത്തൊട്ടുള്ളതാണ്. ശേഷം ഉണ്ടോ കണ്ടുപോരുവാനായിട്ട് ഭയത്തിലുള്ളതാണോ? ഉണ്ടോ കണ്ടുപോരുവാനായിട്ട് ഭയത്തിലുള്ളതാണ് അല്ലേ ഇരിക്കലേ? ആയതുകൊണ്ട് കൊണ്ടുപിടിച്ചിരിക്കുന്നതായ എന്റെ ചേരിപ്പാടാവേ 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 സന്തോഷം തന്നെയാണോ? ചേരിപ്പാടിക്കോലാണ്ടതായല്ലേ തിരുവത്തൂർ വണ്ണാത്തിന്റെയും ചേരിപ്പാടിക്കോലാണ്ടിനെയും പാലയെ പിടിച്ച് വയ്യെ കൂടിയിട്ട് വന്നിരിക്കുന്ന വിശംബരൻ അല്ലേ നിങ്ങൾക്ക് സിദ്ധിച്ചത് ഏറ്റവും ശ്രേഷ്ഠമെന്നിരിക്കുന്ന അനുഭവം കൊണ്ട് തന്നെ അല്ലേ? അല്ല ചേരിപ്പാടാ ഇരിക്കട്ടെ. ആയതുകൂട്ട് എങ്ങനെ തൃപ്തി തന്നെയല്ലേ അല്ലേ? ഇരിക്കട്ടെ. ആയതുകൂട്ട് ഇനിയുള്ളതായിരിക്കുന്നതായ കാലത്തിലെ ഇതിലും ശ്രേഷ്ഠമായിട്ട് നടത്തിച്ചു പോരേണ്ടതായിരിക്കുന്ന പുണ്യമുണ്ടാക്കണം ഭഗവാൻ ശ്രീമൻ നാരായണൻ. കണ്ടുപോരുവാനുണ്ടല്ലോ എങ്ങനെ ശ്രേഷ്ഠമായിരിക്കുന്ന തറവാടൊക്കതിനാലും ഉണ്ടാക്കിയിട്ടല്ലേ പുനഃപ്രതിഷ്ഠ ബ്രഹ്മകലശമൊക്കതിനാലും കഴിഞ്ഞു. ഇനിയോ ഞങ്ങൾ എന്തിരിക്കുന്ന തൊട്ടാപ്പൊള്ളുന്ന വസ്തുക്കളായിരിക്കുന്ന മാതാക്കന്മാരെയും അല്ലെ ഗുരുദൈവന്മാരെയല്ലേ ശേഷം ധർമ്മദൈവാദികൾക്ക് ഒരു നർത്തനമെല്ലാം കൊടുക്കണ്ടേ ചെറുപ്പഴാവരെ അല്ലേ? അപ്പോഴേ അതിനു വേണ്ടി കാംക്ഷിച്ചു കേട്ടോ നിങ്ങൾ വന്നിരിക്കുന്ന മാംസചക്ഷുസുകൊണ്ട് ഭഗവാനെ കണ്ണു നിറച്ചും കണ്ടിട്ട് ശ്രേഷ്ഠമായിരിക്കുന്ന അനുഭവത്തെ ഉണ്ടാക്കി തരണം എന്ന് മാത്രം പ്രാർത്ഥിച്ചോ. തരം പിടിക്ക് ആയത് കൂട്ടി തൃപ്തിയാണോ? 2 വണ്ടി അടിക്കണം എന്നാണോ ചൊല്ലി കഴിക്കുന്നത്? ഇങ്ങനെ നമ്മുടെ ഭഗവാനല്ലേ കൃഷ്ണാവതാര കാലത്ത് ഇത് അഗ്നിയിലാണ് അല്ലേ? അന്നോ ഇന്ദ്രൻ്റെതായിരിക്കുന്ന വർഷം നിമിത്തം അല്ലെ അവൻ്റെതായിരിക്കുന്ന കോപം നിമിത്തം എന്റെ ഗോകുലത്തെ അന്ന് വർഷങ്ങളെ കൊണ്ട് അല്ലേ അന്ന് കീഴ്പ്പെടുത്തുവാൻ നോക്കിയിരുന്നു അല്ലേ? അന്നോ ഗോവർദ്ധനഗിരിയെ കുടയാക്കിയിട്ട് അല്ലേ അന്ന് ഗോക്കളെയും ഗോപാലന്മാരെയും അല്ലെ യാദവന്മാരെ രക്ഷിച്ചിരിക്കുന്ന യാദവകുലജാതനായിരിക്കുന്ന ശ്രീമൻ നാരായണൻ തന്നെയല്ലേ ഇന്ന് പ്രത്യക്ഷമൂർത്തിയായിരിക്കുന്നത്? അല്ല ചേരിപ്പാടാകെ സങ്കടം വീട്ടിയല്ലേ? ഇതൊക്കെ എല്ലാ സങ്കടത്തെയും ദൂരീകരിച്ചിട്ട് ശ്രേഷ്ഠകരമായിരിക്കുന്ന ജീവിതത്തെ നയിച്ചു പോരേണ്ട യോഗഭാഗ്യങ്ങൾ ഞങ്ങൾ ഉണ്ടാക്കണം. അതുകൊണ്ട് വിടാവരെ ശേഷം ഒന്ന് ഇങ്ങനെ എൻ്റെ ഇടപാടന്മാരില്ലേ അകമ്പടിമാരും ഇടപാടന്മാരും ധരിക്കുന്ന ഓർത്തു ദേവൃത്തിടപാടോൻ ഇടപുറത്തിടപാടോൻ ഭയത്തിലിടപാടോൻ കരകത്തോടിയാമ്പടി ഉണ്ടോ കണ്ടുപോരുവാനായിട്ട്? ഇരിക്കട്ടെ എല്ലാം ചൊല്ലിക്കഴിക്കാം. ശ്രേഷ്ഠമൊന്ന് പ്രതികരണമായിരിക്കുന്ന മുഖം മടക്കിയതിനു ശേഷം
ഇന്നത്തെ ദിവസം എന്ന് ചൊല്ലിക്കഴിച്ചാൽ അല്ലേ എൻ്റെ ഭക്തോത്തന്മാർ വന്നിരിക്കുന്നതായ വേളയല്ലേ. അപ്പോഴേ കിടക്കുന്ന പ്രകാരത്തിങ്കൽ പ്രതിയുടേതായിരിക്കുന്ന മുഖം മടക്കിയിട്ടല്ലേ ചൊല്ലിക്കഴിച്ചാൽ കേട്ടോ. കൊടുത്തു വേത്തു ഇരിക്കട്ടെ ആയത് കുട്ടി വേത്തു കൊടുത്തു വേത്തുറവാൻ അല്ലേ. എന്റെ കുറ്റിക്കോലപ്പൻ്റെതായിരിക്കുന്ന കോയിമസ്ഥാനം അല്ലേ കരം പകർച്ചയായിട്ട് നിങ്ങൾക്ക് തന്നിട്ടുണ്ട് അല്ലേ ഇടപാടാൻ. എങ്കിലും നിഷ്ഠികവന്റെ ദേവന്റേതായിരിക്കുന്ന പരിപാലനമായിരിക്കുന്ന മണ്ണിനകത്ത് അല്ലേ ഇടപാടാൻ പരിപാലനമായിരിക്കുന്നതായ എന്റെ ഈ മണ്ണിനകത്ത് ശ്രേഷ്ഠമായിരിക്കുന്ന എന്റെ കുളത്തിലപ്പാറ എന്നിര കൊഴുകുത്തപ്പാറ എന്നിരിക്കുന്ന ഈ അകർണഗിരിയായ ആധാരമായിട്ട് കണ്ടുല്ലസിച്ച് രസിച്ചു പോരേണ്ടതായിരിക്കുന്ന യോഗഭാഗ്യം നിങ്ങൾക്ക് ഉണ്ടാക്കിയിട്ടുണ്ട് അല്ലേ. ഇരിക്കട്ടെ ആയത് കൂട്ട് ചൊല്ലിക്കഴിക്കാം കേട്ടോ. ആയത് ഗുണം ശേഷം ഉണ്ടോ പുരാമാരി അല്ലേ. ശേഷം എല്ലാം ഇരിപ്പുറത്തല്ലേ പ്രതിയുടേതായിരിക്കുന്ന മുഖം മടക്കിയതിന് ശേഷം സർവ്വകൂട്ട് കഥകൾ ചൊല്ലിക്കഴിക്കാമല്ലേ. ആയത് കൂട്ട് എങ്ങനെ വയത്തിലടോ ആയത് കൂട്ട് ഇരിക്കട്ടെ. എങ്ങനെ ഗുരാവേ വയത്തിലാവേ പറഞ്ഞു പോരുവാനുണ്ടോ സർവേശ്വരനോട്. ഇരിക്കട്ടെ എല്ലാം എൻ്റെ ദൈവം മറിഞ്ഞിരിക്കുന്നതായ പൊരുൾ തന്നെയായിട്ട് കണ്ടുകൊള്ളുവിൻ കേട്ടോ. അവിടേക്ക് നിങ്ങൾക്ക് നിങ്ങളുടേതായിരിക്കുന്ന കുടുംബത്തിന് വന്നു പോരുന്നതായ മഹാവ്യാധിയെ ദൂരീകരിച്ചത് ഒത്തുകൂട്ടാക്കി കേട്ടോ. ആയതുകൊണ്ട് ശേഷം ഇവരോട് തന്നെ എൻ്റെ പേര് വിളിച്ചില്ല അല്ലേ എൻ്റെ പേര് വിളിച്ചില്ല എന്നിരിക്കുന്നതായ പരാതികളൊന്നും വേണ്ട കേട്ടോ. ആയതുകൊണ്ട് ശേഷം എങ്ങനെ വിളിക്കണേ കൊടുത്തു ശേഷം ചൊല്ലിക്കഴിച്ച് പോരുവാനായിട്ടല്ലേ.
ആയത് കുട്ടിക്ക് പരീക്ഷണമല്ലല്ലോ. ഇത് ചേരിപ്പാരാമാരത്തിരിക്കുന്നതായ അനുഭവത്തിനകത്ത് ഏറെ മഹാവിഷ്ണുമൂർത്തിയെ ഒന്ന് വൈകുണ്ഠമായിട്ടൊന്ന് കാണണമെന്ന് നിയമിച്ചിരിക്കുന്നതായ അനുഭവം തന്നെ ഇരിക്കട്ടെ. ആയതുകൊണ്ട് ആയതൊക്കെ അത്യാവശ്യം ചൊല്ലിക്കരിക്കുക കേട്ടോ. ഓർത്ത് ഭാഗത്തോട് ജലമെടുക്കി കൂടി
എന്റെ കണ്ണന്തായിരിക്കുന്ന ആ ഒരു ഓർമ്മയ്ക്കായി ആയിരം കൊള്ളിക്ക് ആനന്ദമായിരിക്കുന്ന ഹൃദയെ അടക്കി വന്ന് ഈ വിശ്വംഭരങ്ങളെ മാറ്റുവാൻ വേണ്ടിയിട്ട് അന്ന് എന്റെ പറമ്പത്തൊക്കെ വലുതായിരിക്കുന്ന കയ്യിൽ നിന്നും പിടിച്ചു വെട്ടിയെടുപ്പിച്ചിരിക്കുന്ന അനുഭവം അല്ലെ എനിക്കറിയ അനുഭവത്തോട്ടെ അതെ അതിലാണ് പ്രിയനായിരിക്കുന്ന ശ്രീമന്നാരായണൻ അല്ലേ ചെറുപ്പേ ഇപ്പോഴത്തെ അലങ്കാര ശ്രീമനല്ലോ ഭഗവാൻ ശ്രീമന്നാരായണൻ അല്ലേ ആ പ്രതിയുടേതായിരിക്കുന്നതായ അതിൻ്റെതായിരിക്കുന്ന അഹന്തയെ ദൂരീകരിച്ചിട്ടല്ലേ ആ കുർബാനുടേതായിരിക്കുന്നതായ അഹന്തത്തെ ദൂരീകരിച്ചിരിക്കുന്നതേ അന്ന് അപ്രകാരം ചെയ്തു വച്ചിരിക്കുന്നതായ അനുഭവത്തെ അന്നേരെ യുദ്ധം ചെയ്തു വന്നിരിക്കുന്നതായ ശ്രീമന്നാരായണൻ ഈ രൂപത്തിലാണ് അല്ലേ ഇരിക്കട്ടെ ഒരുപാട് കാലങ്ങളായിട്ട് അല്ലേ എന്റെ മൃഗത്തപ്പറ യഥാർത്ഥമായിട്ട് കർമാനുഷ്ഠാനങ്ങള് ചെയ്തു പോയിട്ടുണ്ട് പഠിക്കണേ ഇന്ന് ഭഗവാന്റേതായിരിക്കുന്ന കരം കൊണ്ട് വാങ്ങണ്ടയോ പഠിക്കണേ ഇത് മഹാഭാഗ്യമായിട്ട് കണ്ടോ കേട്ടോ വാർദ്ധക്യമായില്ലേ ഇപ്പോഴും കുഞ്ഞിക്കിട്ട് വിടാകൾക്കെല്ലാം നേര് വഴി കാണിച്ചു കൊടുക്കണം എന്ന് മാത്രം കാണിച്ചു കേട്ടോ ഭഗവാന്റെ ചാടിക്കളഞ്ഞിട്ടില്ലല്ലോ എനിക്ക് ശേഷമുണ്ടല്ലോ ഇങ്ങനത്തെ ചേപ്പാടി കോലാന്മാരെന്നിരിക്കുന്നതായ പരമപവിത്രമായിരിക്കുന്നതായ ഈ മണ്ണിനകത്തല്ലേ ഇതായിരിക്കുന്ന നിങ്ങളെ ായിരിക്കുന്ന ശ്രീമന്നാരായണൻ തന്നെ നാരായണ ശ്രീകേശ ഗോവിന്ദ യദുനന്ദന എന്ന് വേണ്ട അനന്തരവൻ ഇരിക്കട്ടെ കല്ലാടി ഇനിയും ഒരുപാട് കടങ്ങൾ കളിച്ചു പോലും അനുഭവിക്കട്ടോ ഭഗവാനായിരിക്കുന്നതായ സാധാരണ ഇത് തന്നെ സാക്ഷി എന്ന് കരുതി പ്രാർത്ഥിപ്പാറാവട്ടെ മംഗളം പഠിക്കട്ടെ പറഞ്ഞു പോരുവാനുണ്ടോ ശ്രീമന്നാരായണനോട് മതാമസ് മട്ടിപ്പുത്ര സ്വീകരിച്ച അഗ്നിയോട് ആയോധനം ചെയ്ത് വന്നിരിക്കുന്നതായ ശ്രീമന്നാരായണൻ അല്ലേ യാദവകുലത്തെ രക്ഷിച്ചിരിക്കുന്നതായ ശ്രീകൃഷ്ണ പരമാത്മാവായിട്ട് ഇതാ നിങ്ങൾക്കുണ്ട് പിടിച്ചിരിക്കുന്നതായ അഗ്നിയെ അടക്കിയിട്ട് ഇനി നിങ്ങളുണ്ടാക്കിയിരിക്കുന്ന കഞ്ഞിയും കുടിക്കണം ഭഗവാൻ വിധാനം കൊണ്ട് പറഞ്ഞു പോരുവാനായിട്ട് നാരായണനോട് ചേരിപ്പാടി കോലാണ്ടിയുടെ ചെറുവത്തൂർ വണ്ണാത്തിന്റെയും ബാലയെ വിളിച്ച് വയ്യെ കൂടിയിരിക്കുന്ന ബന്ധമുണ്ട് നമ്മൾ നിങ്ങളല്ലേ ചേരിപ്പാടോ
ഇതാ എന്റെ ഊരാന്മാർക്ക് കണ്ടു ലഭിച്ചു പോരേണ്ടതായിരിക്കുന്ന അനുഭവം തന്നെ ഇപ്പൊക്കെ കൊണ്ട് പറഞ്ഞു പോകാനായിട്ട് ഭഗവാനോട് എങ്ങനെ നമ്മളെന്നിരിക്കുന്നതായ തറവാട് അല്ലെ ഏറ്റവും ശ്രേഷ്ഠമായിരിക്കുന്ന നലീങ്ങൾ ബ്രഹ്മകലശമോത്സവത്തിനാലും കഴിഞ്ഞിരിക്കുന്നതായ ഏറ്റവും ശ്രേഷ്ഠമായിരിക്കുന്ന വേളയല്ലേ അല്ലേ? അപ്പോൾ എങ്ങനെയാണ് ചിന്തന ചെയ്തത്? കോലം കുളത്തിനാലും അല്ലേ എങ്ങനെ കൊടുത്തു പോരുവാനുണ്ടല്ലേ? എപ്പോഴതിനൊരു കാലവും നേരവും ഒക്കെ നാളും കുറിച്ചിട്ടുണ്ടോ അല്ലേ? ആയതുകൊണ്ട് വാക്കാണല്ലോ സത്യമല്ലേ? എങ്കിലും അപ്രകാരമായിരിക്കുന്നതായ വാക്കിന് അല്പം മാത്രമായിരിക്കുന്ന ഭംഗം അല്ലേ? ധനമില്ലാഞ്ഞിട്ടോ അല്ല അല്ലേ? കരുത്തില്ലാഞ്ഞിട്ടോ അല്ലല്ലോ അത് വന്നത്. മഹാവ്യാധി എന്നിരിക്കുന്ന അല്ലെ അനുഭവം കൊണ്ട് ലോകമാകുന്നതായ ഈ സംസാരത്തിനകത്ത് അല്ലെ അനേകമല്ലേ മാരിഭയമൊക്കെ വന്നു പോരുന്ന കാലമായിരുന്നു അല്ലേ? അല്ലേ പുരാമാരെ? അപ്പോഴേ അത്ഭുത അല്ലേ ഒരു വിഷമം സംഭവിച്ചു. ഇനിയെങ്കിലും ചിന്തിച്ചിട്ട് അതിൽ വേർതിരിക്കുന്നതായ നാളും കുറച്ച് ബഹുമാനവും അല്ലേ പൊത്തിയ കനിയമെന്നിരിക്കുന്നതായ അനുഭവം പോലെ ഒന്ന് ചിന്തിച്ച കേട്ടോ. അതിന് ഉൾക്കരുത്തായിരിക്കുന്ന നാഥനില്ലേ നിങ്ങൾക്ക്? അച്ഛനായിട്ടും അമ്മയായിട്ടും അല്ലെ മക്കളായിട്ടും അല്ലെ കളിച്ചു പോരുവാൻ ജ്യേഷ്ഠനായിട്ടും എന്നും എന്റെ കുളത്തിൽപ്പെടാധാരമായിട്ട് ഭഗവാൻ ചാടി കയറിയത് എന്റെ ഊരാമാറി വെച്ചിരിക്കുന്ന സദ്യ ഉണ്ണാനല്ല അല്ലേ? എങ്കിലോ ഭക്തിയാകുന്നതായ മനസ്സുകൊണ്ട് സദ്യ ഉണ്ടാക്കിയാൽ അത് ഭഗവാൻ ഉത്തമം തന്നെയാണ്. എങ്കിലും വിളിച്ച കേട്ടോ അവരേക്ക് നേർവഴി കാട്ടിച്ചു തരുവാൻ ഞങ്ങളാകുന്ന പരമാർത്ഥങ്ങളുണ്ട് കേട്ടോ. അവരേക്ക് വേറൊന്നും ചിന്തിക്കഴിക്കാനില്ലല്ലോ. ശേഷം ചിന്തിക്കഴിക്കാം. ശേഷം തന്ത്രിമാരുണ്ടോ? വെള്ളച്ചാട് കൊണ്ട് കൈപ്പങ്കലം എന്നിരിക്കുന്നതേ അങ്ങനെ ശീവള്ളിയും പള്ളിക്കോട്ട മധ്യായി എന്നിരിക്കുന്നതായ നാലിലത്തെ ബ്രാഹ്മണന്മാർ എന്നിരിക്കുന്ന തന്ത്രിമാർ അല്ലേ ഉണ്ടെങ്കിലും ഇല്ലെങ്കിലും എന്റെ വിളിച്ചതായി എന്നിരിക്കുന്ന പരാധീനമാണ് തന്ത്രിമാർ ഇവരോടും തന്നെ. ശേഷം എന്തോ ദൈവവൃത്തടവാണോ ഇടവൃത്തടവാണോ ഭയത്തിടവാണോ ഇടപാടോ ആയതുകൊണ്ട് പറഞ്ഞു പോരുവാനുണ്ടോ? ഭയത്തിടവാണോ എന്റെ മതത്തിൽ കണ്ണീരാശാധാരമായിട്ട് ശ്രീമന്നാരായണനെ കണ്ടിരുന്നു അല്ലേ? ഇരിക്കട്ടെ അല്പത സങ്കടക്കൂറൊക്കെ ഉണ്ടത്രയെന്ന് വരികയും ഭഗവാന് തൃപ്തിയായിട്ടുണ്ട് കേട്ടോ. എന്റെ ഗുജറാത്താകുന്ന നിങ്ങൾക്ക് തൃപ്തി ഇല്ലെങ്കിലും എനിക്ക് തൃപ്തിയായിട്ടുണ്ട് കേട്ടോ. അതുപോലെ നിങ്ങൾക്ക് അപ്പോഴേ ഭഗവാനായിരിക്കുന്ന തൃപ്തി മതി നിങ്ങൾക്ക് എല്ലാറ്റിനും കേട്ടോ. ആയതുകൊണ്ട് മനമറിഞ്ഞ് പ്രാർത്ഥിച്ചിട്ട് കർമ്മം ചെയ്തോ അവിടേക്ക് ഞങ്ങളാകുന്ന പരമാർത്ഥ ഉദ്ദേശിക്കുന്നതിനെ ചൊല്ലിക്കളിക്കാൻ കേട്ടോ ഭഗവാനോട്. ശേഷം ദേവത്തിനുണ്ടോ? ദേവത്തിനോളോ വാ അടുത്ത് വാ. എങ്ങനെ ദേവത്തിനോളോ ചൊല്ലിക്കഴിച്ച് പോലുണ്ടോ ശ്രീമന്നാരായണനോട് ഇല്ലേ? എങ്കിലും ഇപ്പോഴത്തെ കുശല അന്വേഷണ വേളയാണല്ലേ? അനേകം മൊഴിയെടുത്ത് നിഷേധിക്കുന്നില്ല. യഹോവന്റെ നിത്യകർമ്മത്തിന് വേണ്ട സർവ്വകൂട്ട് കഥകൾ ചൊല്ലിക്കഴിഞ്ഞ് അങ്ങോട്ട് അവിടേക്ക് മംഗളം ഭവിക്കട്ടെ. ശേഷം പ്രവർത്തനമാണുണ്ടോ? പറഞ്ഞു കൊണ്ടുണ്ടോ? എട്ട് കടമുറ്റ ആധാരമായിട്ടും കണ്ടിട്ടില്ലേ ഭഗവാനെ? എല്ലാ കഥകളും ചൊല്ലി തന്നിട്ട് മുക്തർക്ക് എന്തെന്നെ ഭാഗമായിട്ട് കണ്ടോ. എങ്കിലും എന്റെ പ്രവൃത്തപ്പറ ആധാരമായിട്ട് ഭഗവാൻ തന്നുകൊടുത്ത ഗുണം പ്രവർത്തിച്ചിരിക്കുന്നത്. ശേഷം കരകത്തോടെയാകുമ്പടി ഉണ്ടോ? കരകത്തോടെയാകുമ്പടി ഉണ്ടെങ്കിലും ഇല്ലെങ്കിലും എന്തേലും വിളിച്ചില്ല എന്നിരിക്കുന്നു. ഉളവനോ ഇരിക്കട്ടെ. ശേഷം ആയത് കുട്ടി ശേഷം ബ്രാഹ്മാരുണ്ടോ? കൊണ്ടുപോരുവാനായിട്ട് വിപ്രാവുണ്ടോ? വിപ്രാവേ പറഞ്ഞു പോരുണ്ടോ? വിപ്രാവേ സങ്കടപ്പാടൊക്കെ ആരും ഉണ്ട് അല്ലേ? വിപ്രാവേ
എന്റെ ഫിലിപ്പിക്കന്നീരാശാദമായിട്ട് കണ്ടുപോരണ്ടേ ഭഗവാനെ? ഒരുപാട് നിമിത്തങ്ങളൊക്കെ ഞാൻ കണ്ടിട്ടുണ്ടല്ലേ പിതാവേ? എല്ലാം അല്ലേ ഞങ്ങളാകുന്നതായ ആധാര വിധത്തിലേക്ക് ഇട്ടിട്ട് കർമാനുഷ്ഠാനങ്ങൾ ചെയ്തിട്ടോ ഇനിയൊരു മഹാവ്യാധിയോ ഇനിയൊരു അനർത്ഥങ്ങളോ വരുത്താതെ പരിപാലിച്ച് പോരണം എന്റെ നാരായണ എന്ന് ശേഷം വളരാവേ കൈപ്പങ്കളത്തിലാവേ വളരാവേ വളരാവേ എനിക്ക് കഴിച്ചുവല്ലോ ആയാലും വലിച്ചു മറ്റുപറ്റുന്നത് പോലുള്ള കാലത്ത് നല്ല ഇതായിട്ടാ ശേഷം കൈപ്പങ്കളത്തിലാവേ കൈപ്പങ്കളത്തിലാവേ പറഞ്ഞു പോകുന്നുണ്ടോ ആയാലും ഭക്തിയോട് കൂടിയിട്ട് കർമാനുഷ്ഠാനങ്ങൾ ഇവിടേക്ക് വന്നത് ശേഷം വളരാവേണ്ടോ ശേഷം ആറമ്മ മക്കളെയും അനുഭവത്തിരിക്കുന്നതായ എന്റെ ആറിയത്തില്ലൂരാമാറും എവരോടും തന്നെ ഏവർക്കും സമസ്തിയായിട്ട് നിത്യകർമ്മത്തിലെ കൂടുതൽ കളിക്കാം. ബ്രഹ്മത്തിൽ തൃപ്തി വന്നാൽ വിഷ്ണുവിങ്കൽ തൃപ്തി അല്ലേ? വിഷ്ണുവിങ്കൽ വന്നാലോ ബ്രഹ്മം മുഴിഞ്ഞതുപോലെ അല്ലേ? അങ്ങനെ ശീവള്ളി ഉപ്പള്ളി കോട്ട എന്നിരിക്കുന്ന കോട്ടമധ്യ എന്നിരിക്കുന്ന നാലിലത്തെ ബ്രാഹ്മണന്മാരായിരിക്കുന്ന എന്റെ ഭക്തോത്തന്മാരായിരിക്കുന്ന എന്റെ തന്ത്രിപ്പൗരന്മാർ അല്ലേ? മലത്ത് ധരിച്ചിരിക്കുന്ന ബ്രഹ്മം അല്ലേ? മലത്തിട്ട് ബ്രഹ്മവും അല്ലേ? മുടിക്കിട്ട പുഷ്പവും മൂല പഞ്ചാക്ഷരവും ഗായത്രിക്കുമല്ലേ? അശ്വത്ഥ പ്രതിക്ഷണത്തിനും ഇടവരുത്തിയിരിക്കുന്ന നാഥൻ ശ്രീമൻ നാരായണൻ ഇന്ദിത പ്രത്യക്ഷമൂർത്തിയായിട്ട് അല്ലേ ഇരുന്ന് പോരുന്ന കാലം ആയിട്ട് കുട്ടി നിഷ്ഠികദേവന്റെ തന്ത്രി നിഷ്ഠികദേവന്റെ തന്ത്രി നിഷ്ഠികദേവന്റെ തന്ത്രി ഉണ്ടോ കണ്ടുപോരുവാനായിട്ട്? ശേഷം ഇവിടെ തന്ത്രി പറഞ്ഞു പോരുന്നുണ്ടോ ഭഗവാനോട് അല്ലേ? എല്ലാം അല്ലേ ജലഗന്ധ പുഷ്പദീപ ധൂപ ജലാന്തമെന്നിരിക്കുന്ന ആചാരവിധികളോട് കൂടിയിട്ട് കർമാനുഷ്ഠാനങ്ങൾ ചെയ്യുന്നുണ്ട് തന്ത്രി. ബ്രഹ്മസത്യം ജഗത് വിദ്യ ജീവോ ബ്രഹ്മൈവതാവര അപ്രകാരമായിരിക്കുന്ന പരബ്രഹ്മം തന്നെയാണ് ശ്രീമൻ നാരായണൻ അല്ലേ തന്ത്രി? വിരാട് രൂപത്തിങ്കൽ അല്ലേ അന്ന് മഹാഭാരത യുദ്ധത്തിങ്കൽ അല്ലേ നടന്നു പോകുന്ന കാലത്ത് അന്ന് അല്ലേ എന്റെ അർജുനൻ എന്നിരിക്കുന്ന എന്റെ ദേഹരാളിക്ക് വിരാട് രൂപം കാട്ടിച്ചു കൊടുത്ത ഭഗവാൻ ശ്രീമൻ നാരായണൻ അല്ലേ തന്ത്രി? ആ അല്ലേ അപ്രകാരമായിരിക്കുന്ന ഈ കുരുത്തോട് നിർമ്മിതമായിരിക്കുന്ന രൂപത്തെ കണ്ടുകൊണ്ടെടുത്ത് കരളിൽ ചോദിച്ചു അവിടേക്ക് മന്ത്രം പഠിക്കട്ടെ. ഉടൻ ശേഷമുണ്ടോ തൊളിക്കാരൻ്റെ തന്ത്രി തന്ത്രി എവിടെയായാലും ഭജിച്ചും ഭക്തിപ്പെട്ടും നിരന്ന് പോരുന്ന കാലത്ത് നന്മ വിരിച്ചു തന്നു പോകണമെന്റെ ശ്രീമൻ നാരായണൻ എന്ന് കരുതി പ്രാർത്ഥിപ്പാർ ആവട്ടെ എവിടേക്ക് ഗുണം വേണം രക്ഷിച്ചേണ്ടെടുക്കും. ആയത് കൂട്ടി അടുവളത്തിനുവാൻ എന്റെ അടുവളത്തിനുവാണൊന്ന് ആദ്യമായിട്ട് അല്ലേ ഇരിക്കട്ടെ എന്റെ വൈവോളിൽ നിന്നിരിക്കുന്നതായ അനുഭവത്തിനകത്ത് ഏറ്റവും ശ്രേഷ്ഠമായിരിക്കുന്ന നിലയെങ്കിൽ അല്ലേ ഇടവാളാൻ ഇരിക്കട്ടെ എന്റെ വെള്ളൂർ നരസിംഹദേവനും ഗോപാലകൃഷ്ണനും എന്ന് വേണ്ട അല്ലേ നിറഞ്ഞത് പന്തലിച്ചു പോരുന്ന ഇതേ രൂപത്തിങ്കൽ അല്ലേ എന്റെ അടുവളം കണ്ണീരാശിയാധാരമായിട്ട് ഭഗവാനെ അല്ലേ അലങ്കാര രൂപമായിട്ട് എന്റെ രൂപം ദർശന സ്പർശിക്കുവാനുള്ളതായ യോഗഭാഗ്യം സിദ്ധിച്ചിരിക്കുന്ന എന്റെ ഇടമാണ് അല്ലേ ഇരിക്കട്ടെ. കഴിഞ്ഞ കാലങ്ങളിൽ നാട് ഭരിച്ചിരിക്കുന്ന എന്റെ നാടുവാഴിയായിരിക്കുന്ന എന്റെ അല്ലേ ഇടവാഴ്ചയായിരിക്കുന്ന എന്റെ ഇടപാടാണ്. എങ്ങനെ ക്ഷേമമാണോ ഇടപാടോ? ഇരിക്കട്ടെ സന്തോഷമായി അല്ലേ എന്റെ ദൃഷ്ടികദേവൻ്റെതായിരിക്കുന്ന മണ്ണിനകത്ത് വെച്ചിട്ട്
എന്റെ കൊഴുകുത്തപ്പാതി ആധാരമായിട്ട് ലോകേകനാഥനെടുത്ത് തന്നിരിക്കുന്ന മൊഴി എന്റെ കുഞ്ഞനാകൾ കേട്ടോ, ഗുണം വരണം കേട്ടോ. അതിന് പരം മറ്റൊരു മൊഴി എടുത്ത് പൊരുത്തുന്നില്ല. അവിടെയൊക്കെ മംഗളമുണ്ടാവട്ടെ, നിങ്ങൾക്ക് ഗുണം വരണം, സന്തോഷമായ ഗുണം വരണം. എവരോടും തന്നെ ശേഷം തന്ത്രിമാരല്ലേ തുളു 32 മലയാളം 32 ആറുശേരി 64 ഗ്രാമം 14 14 ഗോത്രം 36,000 അല്ലേ മന്ത്രവാദിമാർക്ക് അല്ലേ തന്ത്രിമാർക്ക് എല്ലാറ്റിനും നീറ്റിനും നിധിക്കുന്നതേ സർത്തഭൂതയായിരിക്കുന്നതായ ശ്രീമൻ നാരായണൻ എന്ന് ഉണ്ടെന്ന് കരുതി പ്രാർത്ഥിപ്പാറാവട്ടെ കേട്ടോ. ഇവിടേക്ക് മംഗളം ഭവിക്കട്ടെ. ഗുണം വരണം, ഗുണം വരണം, ഗുണം വരണം, ഗുണം വരണം. കൈയെടുക്കാം. ശേഷം 8 കുജരാങ്ങൾ എവരോടും തന്നെ കേട്ടോ. അനേകം മൊഴിയെടുത്തിട്ടൊന്നും വിഷേദിക്കുന്നില്ല. ശ്രീമന്നാരായണൻ എല്ലാം ചൊല്ലിക്കഴിച്ചുവല്ലോ. എല്ലാ കഥകളും നിങ്ങൾക്കറിയാം അല്ലേ. എൻ്റെ കൂടെ എന്നും കളിച്ചുല്ലസിച്ചു പോരുന്ന എൻ്റെ കാരണവരും പൂജാരിമാരും അല്ലേ, മനുഷ്യങ്ങളും അല്ലേ, എൻ്റെ കുറ്റിക്കാരന്മാരും എൻ്റെ കുഞ്ചരാങ്ങളും അല്ലേ, എല്ലാ കഥകളും നിങ്ങൾക്കറിയാം. എങ്കിലും ഭഗവാന്റേതായിരിക്കുന്നൊരു സ്പർശനം വേണമല്ലേ നിങ്ങൾക്ക്. അത് എന്നുമുണ്ട് കേട്ടോ. വിരൂപിയായിരിക്കുന്ന കുബുച്ചയ്ക്ക് എന്റെ സ്പർശനങ്ങൾ മാത്രം കൊണ്ട് അവൾ അതീവ സുന്ദരിയായിട്ടുണ്ടല്ലേ. അതേപോലെ കല്ലായി കിടന്നിരുന്ന അകല്യക്കും കൊടുത്തിട്ടില്ലേ ഭഗവാൻ എന്റെ പാദം കൊണ്ട്. അതുപോലെ ഇങ്ങനെ കാളിന്തി നദിയിൽ കാളിയേണ്ടതായിരിക്കുന്ന ദർപ്പത്തെ അടക്കിയത് അല്ലേ എന്റെ കുഞ്ഞു പാദം കൊണ്ടല്ലേ. അല്ല കാരണവൻ അപ്പോഴ് എന്റെ ആധാരവിന്ദം തന്നെ എന്നും സാക്ഷിയെന്ന് കരുതി പ്രാർത്ഥിച്ചോ. ശേഷമുണ്ട് തൊട്ടാപ്പൊള്ളുന്ന മാതാക്കളായിട്ട് അല്ലേ. അതുകൊണ്ട് എന്റെ 300 വില്ലിനകത്ത് വെച്ചിട്ടല്ലേ നീറുമ്പടിയും പെരുമ്പടിയും കൗമാരിയും പെരുമ്പടിയും അല്ലേ അപ്രകാരമായിരിക്കുന്ന വളരും വെള്ളാര കണ്ഠാകരൻ എന്നിരിക്കുന്ന മഹത്വം ബൃഹത്വമായിരിക്കുന്ന ഒരു ഭോഗം ഇങ്ങനെ ഭരണി ഉത്സവങ്ങളൊക്കെയാളും കഴിഞ്ഞിട്ടല്ലേ. ഇപ്പോഴത്തെ ഇങ്ങനല്ലേ വേണ്ടേ കണ്ടുപോരണ്ടേ അമ്മയെ. സർവാലങ്കാരസ്ഥലെ ഭൂഷണിയായിരിക്കുന്ന അമ്മയെ ഒന്ന് കാണണം. ആ ഒരു ചന്ദ്രശീതളമായിരിക്കും അമ്മയുടേതായിരിക്കുന്ന കരസ്പർശനവും വേണം. എന്റെ കാരണം ഭഗവാനുണ്ട് കേട്ടോ. ഇന്ന് വരക്കം ഉണ്ടായിട്ടില്ലേ എന്റെ കുജരാങ്ങൾക്ക്. സന്തോഷിച്ചു കേട്ടോ. പിതാവായിട്ട് ഞാനും അമ്മയായിട്ട് തൊട്ടാപ്പൊള്ളുന്നതായ ദേവീ സങ്കല്പങ്ങളൊക്കെ ഒരാളും അമ്മയായിട്ട് കേട്ടോ. എനിക്ക് മംഗളം തോന്നിക്കട്ടെ. ഗുണം വേണം ഇവരോടും തന്നെ അങ്ങനെ ഓർത്തു കൊടുക്കേ. എവിടെയാണ് ഭഗവാൻ ഇരിക്കുന്നത്? ജനം നിശ്ചയക്രമത്തിന് ഒരുങ്ങുന്നല്ലേ നിങ്ങൾ യാതൊരു അനുഭവം വന്നു കഴിഞ്ഞാൽ അസാധ്യമാണ്.
വിശേഷമായിട്ട് വാ ഓർത്തു പോ എന്റെ വാ ഓർത്തു വാ 2-3 വാ വാഴ്ത്തുന്നിരിക്കുന്ന കരകചൂർണം പണിയാറ്റിയിൽ വാഴുന്നതായ ശ്രീമന്തി നാരായണൻ നിങ്ങൾക്കും ഓർത്തു മനുഷ്യകളെ പൂജാരി പൂജാരി ഈ രൂപം തന്നെയല്ലേ കരിക്ക് കൊടുക്കുന്നത് കേട്ടോ ഒന്നുകൊണ്ട് 100 കൊണ്ട് 100,000 എന്റെ മുതലാങ്ങളല്ലേ മഞ്ഞും വെയിലും തട്ടിയിട്ട് എന്റെ മുതലാങ്ങൾ
ഞാൻ ജലം മുളയ്ക്കുവാനൊക്കെ വേണം എല്ലാം പോയോടെ കേട്ടോളെ പത്താണോ കേട്ടോ വ്യക്തമായിരിക്കുന്നതായ തറവാടും പോലെ കന്നിക്കൊട്ടിലും പോലെ ജീവിച്ചിരിക്കുന്നതായ പാപമായിരിക്കുന്ന നേരമല്ലേ ഇത്. ഏതെങ്കിലും വ്യക്തി വ്യത്യാസങ്ങൾ ഉണ്ടോ എന്നല്ലേ വ്യക്തികളുണ്ടാവും, അറിയാപ്പുകളുണ്ടാവും അല്ലേ. പോരാതെ ഇതിന് മറന്ന് കൊടുക്കില്ല അല്ലേ. ഇരിക്കട്ടെ നോക്കിപ്പോയി നിന്റെ തുടങ്ങണമെന്നിരിക്കുന്ന ലക്ഷണം സ്ഥലത്തൊക്കെ വർഷങ്ങളെ ഇത് തന്നെയാണ് വേണ്ടതല്ലേ. കൈ മലർത്തിയുള്ളതായിരിക്കുന്ന പ്രാർത്ഥന തന്നെ അല്ലേ ചേർപ്പാറായിരിക്കുന്ന കാലം കഴിയുവാൻ ഞങ്ങൾ തന്നെ ആ
ശാസ്ത്രമെന്ന് എഴുതിക്ക കേട്ടോ. ആയാലും ഭജിച്ചും ഭക്തിവിട്ടും നിന്ന് പോകുന്ന കാലത്ത് ഏറ്റവും ശ്രേഷ്ഠമായിരിക്കുന്ന എല്ലാ ദുഃഖങ്ങളും അല്ലേ പുരാവേ? ദുഃഖങ്ങളുണ്ട് എന്റെ പുരാവേ. കണ്ടില്ല എന്ന് വേണ്ട കേട്ടോ പുരാവേ. എല്ലാം കാണുന്നുണ്ട് ഞാൻ. എന്റെ കണ്ടനാളത്തിൽ കടുത്തിറക്കിയിട്ട് ഇവരോട് തന്നെ കേട്ടോ. ഒന്നാണിക്ക് നേരെ തിരിയുന്നു കേട്ടോ. അരിക്കും മലയാളത്തിനും ഇവരോട് തന്നെ ആയതുകൊണ്ട് സാധാരണമായിട്ട് എന്റെ ഇരിക്കട്ടെ. എന്റെ കുഞ്ചത്തോടിക്കണ്ണി രാശി ആധാരമായിട്ട് ഇത്തരം ഒരു ബന്ധമുണ്ടിക്കല്ലേ തനന്തരവൻ ഇരിക്കട്ടെ. അപ്രകാരമായിരിക്കുന്ന ബന്ധം അറ്റുപോവാണ്ട് ഇങ്ങനെ മഹാദുഃഖത്തിനിടവരുത്താതെ പരിപാലിച്ചു പോകണം. ഈ എന്റെ നാരായണ വഴിപ്പാറാവട്ടെ. ഇവിടേക്ക് മംഗളം ഭവിക്കട്ടെ. ഗുണം വേണം കേട്ടോ. സകൽപ്പാടൊക്കെ വേണ്ടല്ലോ. ആയൊരു കുട്ടി കരിപ്പാടല്ലേ എന്റെ കരിപ്പാടകം കണ്ണീരാശി ആധാരമായിട്ട് അതിനൂറുപ ചെയ്തിരിക്കുന്നതായ പരമാർത്ഥം തന്നെ പൊള്ളുന്ന വസ്തുക്കളായിട്ട് മഹാവിഷ്ണുമൂർത്തി എന്നിരിക്കുന്നതായ നവരസം അവിടെ ഉണ്ടെന്ന് കരുതി പ്രാർത്ഥിപ്പാറാവട്ടെ. അങ്ങനെ ഗുണം വേണം ചേട്ടും വള്ളത്തിൽ ഗ്രാമീണ്ടോ വള്ളത്തിൽ ഇരിക്കട്ടെ. ഉണ്ടെങ്കിലും ഇല്ലെങ്കിലും എന്ത് വിളിച്ചു എന്നിരിക്കുന്നവരാ അതിന് വേണ്ട. പുരാമാരെ എങ്ങനെ എനക്ക് വേണ്ടിയിട്ട് വാ എന്ന് പുരാമാരെ വായും വയറും കെട്ടിയിട്ടുണ്ട്. നിങ്ങളെ അറിയോളം മതിയല്ലേ കയ്യെടുത്ത് പോരുന്ന കാലത്ത് ചിലപ്പോൾ ഭയം പറ്റുള്ളൂ. ഭയം വേണ്ട കേട്ടോ. നാരായണനില്ലേ കൂടെ എന്നും ഉപാസിച്ചു പോരുന്ന ഉപാസനാമൂർത്തിയായിട്ട് ഭഗവാനെ കണ്ടോ. ആയതുകൊണ്ട് ഇനിയുള്ളതായിരിക്കുന്ന കാലത്ത് ഏറെ മരുന്നരമായി കിടന്നിരുന്നായ നളകൂപര മണിഗ്രീവന്മാർക്ക് മോക്ഷത്തെ കൊടുത്തിരിക്കുന്നതായ ഈ മുകുന്ദൻ മുമ്പിലേ ആയതുകൊണ്ട് ആദ്യ കരിവുള്ളൂർ അന്തിം വരുന്ന ഉച്ചിലോട്ടും കണ്ണം കാണുമല്ലേ കൊട്ടിപ്പിടിക്കണം. പണമില്ലാത്ത ആത്രം അല്ലേ ഞാനെന്നിരിക്കുന്ന പദവിയുണ്ട് ഉണ്ടല്ലോ കണ്ടുപോരുവാനായിട്ട് എന്റെ പെരുന്ന ഉത്സവത്തിൽ നിന്നിരിക്കുന്നതായ ആ കണ്ണീരാശിക്കകത്ത് വെച്ചിട്ട് അടുത്ത വർഷം ഞങ്ങളെന്നിരിക്കുന്ന നൃത്ത ഗീതാദി അനുഷ്ഠാനങ്ങളെ കണ്ടു രസിക്കേണ്ടതായ കാലം വരുന്നുണ്ട് കേട്ടോ. നിങ്ങൾക്ക് മുമ്പിലേ അക്ഷരത്തെ ആയുധമാക്കിയിരിക്കുന്ന മുച്ചിലോട്ടും നിന്നിരിക്കുന്നതായ പരമപവിത്രമായിരിക്കുന്ന തത്വം വിളങ്ങിയിരിക്കുന്ന ആ മണ്ണിനകത്ത് രാജരാജേശ്വരിക്ക് തുല്യമായിട്ട് അമ്മ വിഗ്രഹം നിങ്ങൾക്ക് തെളിയും കേട്ടോ. ആ വിഗ്രഹം തെളിയേണ്ടതായിരിക്കുന്ന യോഗഭാഗ്യം വരുത്തരണം ഭഗവാനെ എന്ന് മാത്രം പ്രാർത്ഥിച്ചു. ഇവിടേക്ക് മന്ത്രം കൊടുക്കട്ടെ. ഗുണം വേണം കണ്ടുപോകാനായിട്ട് നഗരം സമ്പ്രദായം കർത്തക്കന്മാർക്ക് 4 സ്ഥാനത്തെ വൈദ്യം 12 എന്ന് വേണ്ട. ഏവർക്കും ഒത്രാശയങ്ങൾ
തന്ത്രിമാർക്ക് കൊടുത്തിക്കണ്ടേ కరెంట్ పోతుంది